ಗೌರವಾನ್ವಿತ ಶಾಲಾಡಳಿತ ಮಂಡಳಿಯ ಸದಸ್ಯರು ಹಾಗೂ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಅಧ್ಯಾಪಕೇತರ ಸಿಬ್ಬಂದಿಗಳು ಮತ್ತು ವಿವಿಧ ಶಾಲೆಗಳ ಮುಖ್ಯಸ್ಥರು ಮತ್ತು ಅಧ್ಯಾಪಕರ ಗಮನಕ್ಕೆ ವೇದಿಕೆಯ ಪ್ರವೇಶ ದ್ವಾರದಲ್ಲೇ ಇರುವಂತಹ ರಿಜಿಸ್ಟ್ರೇಷನ್ ಕೌಂಟರ್ಗಳಲ್ಲಿ ತಮ್ಮ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಬೇಕು ಮತ್ತು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಂತಹ ಎಲ್ಲ ಗಣ್ಯರು ವಿದ್ಯಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ವ್ಯವಸ್ಥೆಗೊಳಿಸಲಾದಂತಹ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ದಕ್ಷಿಣ ಕರಾವಳಿ ಕರ್ನಾಟಕ ಮತ್ತು ಕೇರಳದ ಅತಿ ವಿಶಿಷ್ಟ ಕಲಾ ಪ್ರಕಾರಗಳಲ್ಲಿ ಚೆಂಡೆವಾದನವು ಒಂದು. ಇದರ ಲಯಗಳು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಆಧರಿಸಿಕೊಂಡಿದೆ. ಇಂದಿನ ಈ ಸಮಾರೋಪ ಸಮಾರಂಭದ ವಿಶೇಷ ಆಕರ್ಷಣೆಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಗುರುವರಿಯರ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮ ಹಾಗೂ ಅತ್ಯಂತ ಸೂಕ್ಷ್ಮತೆಯೊಂದಿಗೆ ಕರಗತ ಮಾಡಿಕೊಂಡಿರುವಂತಹ ಶಾಲಾ ಕಲೋತ್ಸವದ ವೇದಿಕೆಗಳಲ್ಲಿ SAT ವಿದ್ಯಾಮಂದಿರದ ಶ್ರೇಷ್ಠತೆಗೆ ಹೊಸ ಮೆರುಗನ್ನು ನೀಡಿದಂತಹ ಚೆಂಡೆವಾದನ ಇದೀಗ ಈ ವೇದಿಕೆಯಲ್ಲಿ ಪ್ರತಿಧ್ವನಿಸಲಿದೆ. ಚೆಂಡೆವಾದನ ತಂಡಕ್ಕೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅಮೃತ ಜ್ಞಾನವೇ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಎಸ್ಎಟಿ ಶಿಕ್ಷಣ ಸಂಸ್ಥೆಗಳ ಮಾಜಿ ಪ್ರಬಂಧಕರು ಆಗಿರುವಂತಹ ಶ್ರೀಯುತ CA ಸುನಿಲ್ ಭಟ್ ಎಂ ಅವರು ವಹಿಸಲಿಕ್ಕಿದ್ದಾರೆ. ದೀಪ ಪ್ರಜ್ವಲನೆಯೊಂದಿಗೆ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಲಿದ್ದಾರೆ. ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಟಿ ಗಣಪತಿ ಪೈ ಸರ್ ಅವರು, ಮಂಜೇಶ್ವರ ಗ್ರಾಮ ಪಂಚಾಯತ್ ಕುಂಬಳೆ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿದ್ದುಕೊಂಡು ಮಂಜೇಶ್ವರ ಉಪಜಿಲ್ಲೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಶಶಿಧರ ಎಂ ಸರ್, ಅದೇ ರೀತಿ ಕೇರಳ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಹಿರಿಯ ಸಂಶೋಧಕರು ಆಗಿರುವಂತಹ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಪಯ್ಯನ್ನೂರು ರಮೇಶ್ ಪೈ, ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿರುವ ಹಿರಿಯ ಲೇಖಕರು, ಎಸ್ಎಟಿ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಯೂ ಆಗಿರುವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀಯುತ ಶಂಕರ್ ಯು ಮಂಜೇಶ್ವರ, ಜೊತೆಗೆ ಮಾತೃಶಕ್ತಿಗೆ ಸತ್ಪ್ರೇರಣೆಯಾಗಿರುವಂತಹ ಮಂಜೇಶ್ವರ ಗ್ರಾಮ ಪಂಚಾಯತ್ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಸುಪ್ರಿಯಾ ಶೆಣೈ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಉಪಾಧ್ಯಕ್ಷರು, ಎಸ್ಎಟಿ ಶಿಕ್ಷಣ ಸಂಸ್ಥೆಗಳ ಕರೆಸ್ಪಾಂಡೆಂಟ್ ಕೂಡ ಆಗಿರುವಂತಹ ಶ್ರೀಯುತ ಆರ್ ನಿತಿನ್ ಚಂದ್ರ ಪೈ ಮಂಜೇಶ್ವರ, ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿರುವ ಶ್ರೀಯುತ ರಾಜೇಶ್ ಪೈ ಕಾಸರಗೋಡು, ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ರಾಹುಲ್ ಕಾಮತ್, ಶಾಲಾ ಶತಮಾನೋತ್ಸವ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ದೇವದಾಸ್ ವಿ ಪ್ರಭು, ಎಸ್ಎಟಿ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲೆ ಶ್ರೀಮತಿ ಸುಮನಾ ಐಲ್, ಎಸ್ಎಟಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಮಲ್ಯ ಎಂ, ಎಸ್ಎಟಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ತೇಜೇಶ್ ಕಿರಣ್, ಎಸ್ಎಟಿ ಹೈಯರ್ ಸೆಕೆಂಡರಿ ವಿಭಾಗದ PTA ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ಬಶೀರ್ ಬಿ, ಸಭಾ ಕಾರ್ಯಕ್ರಮದ ಬಳಿಕ ಈ ಭವ್ಯ ವೇದಿಕೆಯಲ್ಲಿ ಈ ಶಾಲೆಯ ಯಶೋಗಾಥೆಯಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅಧ್ಯಾಪಕ ಬಂಧು ಭಗಿನಿಯರು ಹಾಗೂ ಶಾಲಾಡಳಿತ ಮಂಡಳಿಯ ಸದಸ್ಯರನ್ನು ಗೌರವಿಸುವಂತಹ ವಿಶೇಷ ಗುರುವಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಇದೀಗ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಅತಿಥಿ ಗಣ್ಯರನ್ನ ವೇದಿಕೆಯ ಬಳಿ ಕರೆತರುವಂತಹ ಸುಸಂದರ್ಭ. ಶಾಲಾ ಬ್ಯಾಂಡ್ ವಾದನದೊಂದಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಶಾಲಾಡಳಿತ ಮಂಡಳಿಯ ಸದಸ್ಯರು, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳ ಉಪಸ್ಥಿತಿಯೊಂದಿಗೆ ಈ ಭವ್ಯವಾದ ಮೆರವಣಿಗೆಯೊಂದಿಗೆ ಅತಿಥಿ ಗಣ್ಯರನ್ನ ವೇದಿಕೆಗೆ ಕರೆತರುವಂತಹ ಸುಸಂದರ್ಭ.
ಇದೀಗ ಈ ವಿದ್ಯಾಸಂಸ್ಥೆಗಳ ಯಶೋಗಾಥೆಯಲ್ಲಿ ಈ ಶಕ್ತಿಯಾಗಿರುವಂತಹ ಹಿರಿಯ ಹಾಗೂ ಹಿರಿಯ ಸ್ವಾಮೀಜಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ನಡೆಸಿದರು. ಶಿಕ್ಷಣ ಸಂಸ್ಥೆಗಳ ಶತಮಾನೋತ್ಸವ ಸಂಭ್ರಮ 2025ರ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ಇದೀಗ ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿದೆ. ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಅತಿಥಿ ಗಣ್ಯರು ವಿದ್ಯಾಭಿಮಾನಿಗಳನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಗೆ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ CA ಸುನಿಲ್ ಭಟ್ ಎಂ ಸರ್, ಅದೇ ರೀತಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಔಪಚಾರಿಕ ಚಾಲನೆಯನ್ನು ನೀಡಲಿಕ್ಕಿರುವವರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಗಣಪತಿ ಪೈ, ಅದೇ ರೀತಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಜಿ ಪ್ರಶಾಂತ್ ಪೈ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಝೀನ್ ಲವೀನಾ ಮುಂತೇರೋ, ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ, ಪೂರ್ವ ವಿದ್ಯಾರ್ಥಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಶಂಕರಯ್ಯ ಮಂಜೇಶ್ವರ, ಜೊತೆಗೆ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಉಪಾಧ್ಯಕ್ಷರಾದಂತಹ ನಿತಿನ್ ಚಂದ್ರ ಪೈ ಎಂ, ಅದೇ ರೀತಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ಶ್ರೀಯುತ ರಾಜೇಶ್ ಪೈ ಕಾಸರಗೋಡು, ದೇವಸ್ಥಾನದ ಮ್ಯಾನೇಜರ್ ಶ್ರೀಯುತ ರಾಹುಲ್ ಕಾಮತ್, ಶಾಲಾ ಶತಮಾನೋತ್ಸವ ಸಮಿತಿಯ ಸಂಚಾಲಕರಾದಂತಹ ದೇವದಾಸ್ ವಿ ಪ್ರಭು, SAT ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲೆ ಸುಮನಾ ಐಲ್, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಮಲ್ಯಂ, SAT LP ಶಾಲೆಯ ಮುಖ್ಯೋಪಾಧ್ಯಾಯರಾದ ತೇಜೇಶ್ ಕಿರಣ್, ಅದೇ ರೀತಿ SAT ಪ್ರಿ ಪ್ರೈಮರಿ ಶಾಲಾ ಮೇಲ್ವಿಚಾರಕಿ ಶ್ರೀಮತಿ ಸುಧತಿ ಟೀಚರ್, SAT ಹೈಯರ್ ಸೆಕೆಂಡರಿ ವಿಭಾಗದ PTA ಅಧ್ಯಕ್ಷರಾದಂತಹ ಅಬ್ದುಲ್ ಬಶೀರ್ ಸರ್, SAT LP PTA ಅಧ್ಯಕ್ಷರಾದಂತಹ ಅಹಮ್ಮದ್ ಸಿಯಾದ್, ಹಾಗೆ SAT ಪ್ರಿ ಪ್ರೈಮರಿ PTA ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿನಯ ಪೈ ವೇದಿಕೆಯಲ್ಲಿರುವ ಆಸನವನ್ನ ಅಲಂಕರಿಸಬೇಕಾಗಿ ವಿನಮ್ರವಾದ ವಿನಂತಿ.
ಶ್ರೀ ಶ್ರೀಮದ್ ಅನಂತೀಶ್ವರ ದೇವರ ಪದತಲಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಾರದಾ ಮಾತೆಯನ್ನು ಭಕ್ತಿಯಿಂದ ಎರಗುತ್ತಾ ಸ್ವಾತಂತ್ರ್ಯ ಪೂರ್ವದಿ ಬೆಳಗಿದೊಂದು ವಿದ್ಯಾ ದೇಗುಲವೆಂಬೊಂದು ಹಣತೆ ಮತ್ಸರವಿಲ್ಲದ ಅಕ್ಷರವ ಆರ್ಜಿಸಿಕೊಂಡ ವಿದ್ಯಾರ್ಥಿಗಳು ಕಂಡುಕೊಂಡರು ಸ್ವಂತಿಕೆಯ ದೃಢತೆ ಅನಂತವಾಗಿ ಪಸರಿಸಿತು ಎಲ್ಲೆಡೆ ದೇವರ ಶಾಲೆಯ ಘನತೆ ಇತಿಹಾಸದ ಪುಟದೊಳಗೆ ಅಚ್ಚಳಿಯದೆ ಉಳಿಯಲಿ 100 ವರುಷಗಳ ಸಂಭ್ರಮದ ಅನುಭಾವತೆ ಹೊಸ ಬಾಳಿನ ಕಡೆ ಶತಮಾನೋತ್ಸವದ ಅಂಬೆಗಾಲಿನ ಹರುಷ ಬೊಟ್ಟಿಕ್ಕುವ ನಡೆ ಆಗಮಿಸಿದ ಸರ್ವರಿಗೂ ಕೈ ಮುಗುಳುಗಳನ್ನಾಗಿಸುತ್ತಾ ಸ್ವಾಗತಿಸುತ್ತಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಣಾ ಶಕ್ತಿಯಾಗಿರುವ ಶ್ರೀಮದ್ ಅನಂತೇಶ್ವರನ ದಿವ್ಯ ನಾಮಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಶಾಲಾ ವಿದ್ಯಾರ್ಥಿನಿಯರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ವಿದ್ಯಾಭಿಮಾನಿಗಳು ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಂಬಿದೆ ನಿನ್ನಯ ಪ್ರಭುವೇ ರೇನಗಿಂಬನು ಕರುಣಿಸು ವಿಭುವೇ ಬೆಂಬಿಡದನು ದಿನ ಸಂಭ್ರಮದೊಳು ಕೋರೆ ಅನಂತೀಶ್ವರನ ಅನುಗ್ರಹದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭನಾಮಿ ಹಾಡಿದ ವಿದ್ಯಾರ್ಥಿನಿಯರಿಗೆ ಕೋಶಾಧಿಕಾರಿ ಶ್ರೀಯುತ ಪ್ರಶಾಂತ್ ಪೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಕ್ಷೇತ್ರದ ದೇವರಾದಂತಹ ಅನಂತೇಶ್ವರ ಸ್ವಾಮಿ, ಅದೇ ರೀತಿ ಭದ್ರೇಶ್ವರ ದೇವರು, ಸುಬ್ರಹ್ಮಣ್ಯ ಸ್ವಾಮಿ, ನಾಗರಾಜನನ್ನು ಮನಸಾರೆ ಸ್ಮರಿಸುತ್ತಾ ಈ ಪರಿಸರದ ಎಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತಾ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಲ್ಲಿ ಬಹಳ ಸಂಭ್ರಮದಿಂದ ಸಂತೋಷದಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ. ಬಂದಂಥ ಅತಿಥಿಗಳು ನಮಗೆ ದೇವರಿಗೆ ಸಮಾನ ಅಂತೆ. ಇವತ್ತಿನ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳ ಶತಮಾನೋತ್ಸವದ ಸಂಭ್ರಮದ ಸಮಾರಂಭದ ಭವ್ಯ ವೇದಿಕೆಯಲ್ಲಿ ಇವತ್ತು ಅತಿಥಿ ಅಭ್ಯಾಗತರೆಲ್ಲ ಆಸೀನರಾಗಿದ್ದಾರೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಶ್ರೀ CA ಸುನೀಲ್ ಭಟ್ ಎಂ, ಅಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ. ತಮಗೆಲ್ಲರಿಗೆ ತಿಳಿದಂತೆ ಬಹಳ ವರ್ಷಗಳಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ವಹಿಸಿ ಅದರ ಜೊತೆಗೆ ನಮ್ಮ ದೇವಳದಲ್ಲಿ ಕೂಡ ಪದಾಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ CA ಸುನೀಲ್ ಭಟ್ ಎಂ ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಶಶಿಧರ್ ಎಂ, ಉಪಜಿಲ್ಲಾ ವಿದ್ಯಾಧಿಕಾರಿ ಮಂಜೇಶ್ವರ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇ ಇವತ್ತಿನ
ಈ ಕಾರ್ಯಕ್ರಮದ ದೀಪ ಪ್ರಜ್ವಲನವನ್ನು ಮಾಡಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹೌದು. ಕಳೆದ ಹಲವು ವರ್ಷಗಳಿಂದ ದ್ವಿಚಕ್ರ ವಾಹನ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚಿನ ಅನುಭವವನ್ನು ಹೊಂದಿಕೊಂಡು, ನಮಗೆಲ್ಲರಿಗೂ ಗೊತ್ತಿದೆ ಪೈ ಸೇಲ್ಸ್ ಕಾರ್ಪೊರೇಷನ್ ಕೈನೆಟಿಕ್ ಅಂತ ಒಂದು ದ್ವಿಚಕ್ರ ವಾಹನ ನೋಡಿರ್ಬೋದು. ಆ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಹಳಷ್ಟು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ವೀರ ವೆಂಕಟೇಶ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಇದರ ಕಾರ್ಯದರ್ಶಿಯಾಗಿ, ಆಲ್ ಟೆಂಪಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳಾಗಿ, ಮಂಗಳೂರಿನಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದೀಗ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು, ಅದೇ ರೀತಿ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ತೋನ್ಸೆ ಗಣಪತಿ ಪೈ ಅಧ್ಯಕ್ಷರು, ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಪಯ್ಯನ್ನೂರು ರಮೇಶ್ ಪೈಗಳು. ಇವರು ಕೂಡ ಮೂಲತಃ ಪಯ್ಯನ್ನೂರಿನವರು, ಕಾನೆಂಗಾಡಿನಲ್ಲಿ ಹುಟ್ಟಿ ಬೆಳೆದಂಥವರು. ಕಳೆದ ಹಲವು ವರ್ಷಗಳಿಂದ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಂದ 1980ರಲ್ಲಿ ಪ್ರಾರಂಭ ಮಾಡಿ, ಆ ಬಳಿಕ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಲ್ಲಿ ಕೂಡ ಇಸ್ಲಾಮಿಕ್ ಬ್ಯಾಂಕಲ್ಲಿ ಕೂಡ ಅಧಿಕಾರಿಯಾಗಿದ್ದು ಸೇವೆಯನ್ನು ಸಲ್ಲಿಸುತ್ತಾ ಹಿರಿಯ ಸಂಶೋಧಕರು ಹೌದು, ಕೇರಳ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹೌದು. ಅದರ ಜೊತೆಗೆ ಈಗ ಮಂಗಳೂರಿನಲ್ಲಿ ವಾಸವಾಗಿ ಎಲ್ಲ ಕ್ಷೇತ್ರದಲ್ಲೂ ಒಂದು ಕೊಡುಗೈ ದಾನಿಯಾಗಿ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು. ಅದೇ ರೀತಿ ಹಿರಿಯ ಲೇಖಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಶಂಕರ್ ಯು ಮಂಜೇಶ್ವರ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಇವರು ಕೂಡ ಹಳೆ ವಿದ್ಯಾರ್ಥಿ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಅನಂತೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾಗಿ, ಈ ಶಾಲೆಯ ಮ್ಯಾನೇಜರ್ ಆಗಿ, ಈ ಶಾಲೆಯ ಅಭಿವೃದ್ಧಿಗೋಸ್ಕರ, ಮಕ್ಕಳ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೋಸ್ಕರ ವಿವಿಧ ಯೋಚನೆಗಳನ್ನು ಹಾಕಿ ಇವತ್ತು ಈ ಸಂಭ್ರಮದ ಶತಮಾನೋತ್ಸವದ ಸಂಭ್ರಮದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಶ್ರೀ ಪ್ರಶಾಂತ್ ಹೆಗ್ಡೆ, ಮ್ಯಾನೇಜರ್ ಶ್ರೀ ಅನಂತೇಶ್ವರ ಟೆಂಪಲ್ ಸ್ಕೂಲ್, ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಹತ್ತಿರವಾಗಿ ಸಭೆಗೆ ಸ್ವಾಗತಿಸ್ತಾರೆ. ಅದೇ ರೀತಿ ಮಹಿಳಾ ಕ್ಷೇತ್ರದಲ್ಲಿ ಇವತ್ತು ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೈವತ ಅಂತ ಹೇಳಿದ್ದಾರೆ. ಎಲ್ಲಿ ನಾರಿಯರು ಗೌರವಿಸಲ್ಪಡ್ತಾರೆ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರಂತ. ನಗರ ಪಾಲಿಕೆ ಇಲ್ಲಿಯ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಜನರ ಮೂಲಭೂತ ಅವಶ್ಯಕತೆಗಳು, ಅದು ನೀರು ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ದಾರಿದೀಪ ಇರ್ಬೋದು, ಈ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಬಹಳ ತ್ವರಿತವಾಗಿ ಶೀಘ್ರವಾಗಿ ಹಿರಿಯ ಅಧಿಕಾರಿಗಳನ್ನು ಒತ್ತಾಯಿಸಿ ಸರ್ಕಾರದ ಗ್ರಾಮ ಪಂಚಾಯತ್ನ ವಿವಿಧ ಯೋಜನೆಗಳನ್ನು ಇಲ್ಲಿಗೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂತಹ ಶ್ರೀಮತಿ ಸುಪ್ರಿಯಾ ನಿತಿನ್ ಚಂದ್ರ ಶೆಣಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವಸ್ಥಾನದ ವೈದಿಕ ವಿಭಾಗ ಇರ್ಬೋದು, ಆಡಳಿತ ವಿಭಾಗ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು, ದೇವರ ಎಲ್ಲ ಅಭಿವೃದ್ಧಿ ಕೆಲಸಗಳ ನಮ್ಮ ನಿವೇಶನಗಳಿರ್ಬೋದು, ಮನೆಗಳಿರ್ಬೋದು, ಬೇರೆ ಎಲ್ಲ ವ್ಯವಸ್ಥೆ ಇಲ್ಲಿ ಏನೆಲ್ಲ ನಡೀತದೆ ಅದಕ್ಕೆ ಮೂಲ ಕಾರಣ, ಮೂಲ ಪ್ರೇರಣೆ ಮತ್ತು ಅದರ ಹೆಚ್ಚು ಕೆಲಸವನ್ನು ಮಾಡುವಂಥ ನಿತಿನ್ ಚಂದ್ರ ಬೈವರು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ.
ಹಾಗೆಯೇ ಅವರ ಪಕ್ಕದಲ್ಲಿ ರಾಹುಲ್ ಕಾಮತ್ ಇದ್ದಾರೆ, ಮ್ಯಾನೇಜರ್ ಶ್ರೀಮದ್ ಅನಂತೇಶ್ವರ ಟೆಂಪಲ್ ಮಂಜೇಶ್ವರ್. ಇವರು ಕೂಡ ಅದೇ ರೀತಿ ದೇವಸ್ಥಾನದ ಎಲ್ಲ ಆಗುಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಈ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು. ಎಲ್ಲರೂ ಹಳೆ ವಿದ್ಯಾರ್ಥಿ ಅಂತ ನಾನು ಭಾಗವಹಿಸ್ತೇನೆ, ನನ್ನನ್ನು ಬಿಟ್ಟು ಕ್ಷಮಿಸಬೇಕು. ಹಾಗೆ ಅವರು ಕೂಡ ನಮ್ಮ ದೇವಸ್ಥಾನದ ಏನೆಲ್ಲ ಆಫೀಸ್ನ ಕೆಲಸಗಳಿದೆ, ಕಚೇರಿಯ ಕೆಲಸಗಳಿದೆ, ಅದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನಿರ್ವಹಿಸಿ, ಅದಲ್ಲದೆ ಒಂದು ಒಳ್ಳೆಯ ಸಕ್ರಿಯ ವಾಲಂಟಿಯರ್ ಆಗಿ ಕೂಡ, ಸ್ವಯಂ ಸೇವಕರಾಗಿ ಕೂಡ ಅಂತ ದುಡಿಯುವಂಥ ಶ್ರೀಯುತ ರಾಹುಲ್ ಕಾಮತ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮತಿ ಸುಮನಾ ಐ, ಪ್ರಾಂಶುಪಾಲೆ SAT ಹೈಯರ್ ಸೆಕೆಂಡರಿ ಶಾಲೆ. ಈ ಶಾಲೆಯ ಪ್ರಾಂಶುಪಾಲೆಯಾಗಿದ್ದುಕೊಂಡು ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಸುರೇಖಾ ಮಲ್ಯ ಎಂ, ಮುಖ್ಯೋಪಾಧ್ಯಾಯಿನಿ SAT ಪ್ರೌಢಶಾಲೆ. ಇವರು ಕೂಡ ಈ ಪ್ರೌಢಶಾಲಾ ವಿಭಾಗದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಇವರು ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ, ಎಲ್ಲ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿಯ ಒಂದು ಬೆಳವಣಿಗೆಗೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಅಬ್ದುಲ್ ಬಶೀರ್ ಬಿ, ಅಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ SAT ಪ್ರೈಮರಿ ಸೆಕೆಂಡರಿ ಶಾಲೆ. ಬಂಧುಗಳೇ, ಯಾವುದೇ ಒಂದು ಸಂಸ್ಥೆ ಬೆಳವಣಿಗೆ ಆಗಬೇಕಿದ್ರೆ, ಒಂದು ಶಾಲೆ ಅಭಿವೃದ್ಧಿ ಆಗಬೇಕಿದ್ರೆ ರಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಆಡಳಿತ ವರ್ಗದವರಿಗೆ ಒಂದು ಒಳ್ಳೆಯ ಸಂಪರ್ಕದ ಕೊಂಡಿಯಾಗಿರಬೇಕು. ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ತಮ್ಮಲ್ಲಿರುವಂತಹ ಒಂದು ಅಭಿಪ್ರಾಯಗಳನ್ನು, ಒಂದು ಸಲಹೆಗಳನ್ನು ಆಡಳಿತ ಮಂಡಳಿ ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಪರಿಹರಿಸುವಂತಹ ಕಾರ್ಯದಲ್ಲಿ ಕೂಡ ಇವತ್ತು ರಕ್ಷಕ ಶಿಕ್ಷಕ ಸಂಘದವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷರಾದಂಥ ಅಬ್ದುಲ್ ಬಶೀರ್ ಬಿ ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ಅಹಮದ್ ಸಿಹಾಲ್, ಅಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ SAT ಕಿರಿಯ ಪ್ರಾಥಮಿಕ ಶಾಲೆ. ಇವರು ಕೂಡ ಅದೇ ರೀತಿ ಆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಹಳಷ್ಟು ಸುಂದರವಾಗಿ ಸೂಕ್ಷ್ಮವಾಗಿ ನಿರ್ವಹಿಸಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ 18 ಪೇಟೆಗಳ ದೇವಸ್ಥಾನ ಅಂತ ನಾವು ಹೇಳ್ತೇವೆ. 18 ಪೇಟೆಗಳ ಒಡೆಯ ಶ್ರೀಮದ್ ಅನಂತೇಶ್ವರ ದೇವರು. ಆ 18 ಪೇಟೆಯಲ್ಲಿ ಗಂಗೋಳಿಯಿಂದ ಕಾನೆಂಗಾಡವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೇಟೆಗಳು ಒಳಗೊಂಡಿರ್ತಾರೆ. ಅದರಲ್ಲಿ ಒಂದು ನಮ್ಮ ಮಂಜೇಶ್ವರ ಪೇಟೆಯ ಪ್ರತಿನಿಧಿಯಾಗಿ ಶ್ರೀ ದೇವದಾಸ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಇವರು ಕೂಡ ಅದೇ ರೀತಿ ಇಲ್ಲಿಯ ಎಲ್ಲ ಕಾರ್ಯಗಳಲ್ಲೂ ಕೂಡ ಆ ಸ್ವಯಂ ಸೇವಕರ ಸಂಘಟನೆ ಇರ್ಬೋದು, ಆಡಳಿತ ಮಂಡಳಿಯ ಕೆಲಸಗಳಿರ್ಬೋದು, ಈ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು, ಹಾಗೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ವೇದಿಕೆಯಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಇನ್ನು ಕೆಲ ಹೊತ್ತಿನಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಶ್ರೀಮತಿ ಝೀನ್ ಲವಿನಾ ಮಂದಿರು, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತ್. ಇವರು ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳು, ಪೋಷಕರು, ಬೇರೆ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಪದಾಧಿಕಾರಿಗಳು, ಇಲ್ಲಿಯ ಹಳೆ ವಿದ್ಯಾರ್ಥಿಗಳು, ಸಜ್ಜನ ಬಂಧುಗಳು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ಸಮಾರಂಭದಲ್ಲಿ ತಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೇನೆ. ಕಳೆದ 100 ವರ್ಷಗಳಿಂದ ಈ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇವತ್ತು ಬಹಳಷ್ಟು ಉನ್ನತ ಮಟ್ಟಕ್ಕೆ ಅವರು ಸೇರಿದ್ದಾರೆ. ಅದರ ಜೊತೆಗೆ ಈ ಶಾಲೆಯಲ್ಲಿ ಸಿಕ್ಕಿದಂಥ ಒಂದು ಸಂಸ್ಕಾರ, ಸದ್ಗುಣ, ಶಿಸ್ತು, ಅನುಶಾಸನ, ವಿದ್ಯಾಭ್ಯಾಸ, ಅದರ ಮುಖಾಂತರ ಇವತ್ತು ದೇಶ ವಿದೇಶಗಳಲ್ಲಿ ಅವರು ಕಂಗೊಳಿಸ್ತಾ ಇದ್ದಾರೆ. ಆದರೂ ನಮ್ಮ ಶಾಲೆಯ ನೆನಪನ್ನು ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ
ಬೇರೆ ಬೇರೆ ಊರುಗಳಿಗೆ ನಾವು ಇದರ ಆಮಂತ್ರಣವನ್ನು ಕೊಡಲಿಕ್ಕೆ ಹೋಗುವಾಗ ಅಲ್ಲಿ ಬಹಳಷ್ಟು ಜನ ಶ್ರದ್ಧೆಯಿಂದ ಹೇಳ್ತಾರೆ, ನಾನು ಕೂಡ ಹಳೆ ವಿದ್ಯಾರ್ಥಿ ಅಂತ. ಯಾಕಂದರೆ ಅಷ್ಟು ಒಂದು ಗೌರವದಿಂದ ಶಾಲೆ ನಮ್ಮ ಅನಂತೇಶ್ವರ ಶಾಲೆ. ಯಾವುದೇ ಸಂಸ್ಥೆ 100 ವರ್ಷ ಸೇರಬೇಕಿದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. 100 ವರ್ಷ ಶತಮಾನೋತ್ಸವವನ್ನು ಸೇರಿದಂಥ ಒಂದು ಸಂಸ್ಥೆ, ಅದು ಬಹಳಷ್ಟು ಒಂದು ಒಳ್ಳೆಯ ಕೀರ್ತಿ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ, ನಾವು ಆ ದೇವರಿಗೆ ಕೃತಜ್ಞತೆ ಹೇಳಬೇಕು. ಆ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಇವತ್ತು ಪ್ರತ್ಯಕ್ಷವಾಗಿ ಭಾಗವಹಿಸ್ತಾ ಇದ್ದೇವೆ. ಅದಕ್ಕೆ ಅನಂತೇಶ್ವರ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿಕೆ ಇದೇ ಒಂದು ಒಳ್ಳೆಯ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಈ ಶಾಲೆಯಲ್ಲಿ ಕೂಡ ಬಹಳಷ್ಟು ಶಿಕ್ಷಕ ವೃಂದಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಬಹಳಷ್ಟು ಈ ಶಾಲೆಗೋಸ್ಕರ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಪರಿಶ್ರಮವನ್ನು ಕೂಡ ನಾವು ಗಮನಿಸಬೇಕು. ಎಷ್ಟು ಮುಖ್ಯೋಪಾಧ್ಯಾಯರು ತುಂಬ ಜನ ಇಲ್ಲಿ ವೇದಿಕೆ ಮುಂಭಾಗದಲ್ಲಿದ್ದಾರೆ, ಅಧ್ಯಾಪಕರಿದ್ದಾರೆ. ಅವರ ಶ್ರಮ, ಅವರು ಮಕ್ಕಳಿಗೆ ಕಲಿಸಿ ಇವತ್ತೊಂದು ಒಳ್ಳೆಯ ನಾಗರಿಕರನ್ನಾಗಿ ಮಾಡಿದ್ದಾರೆ. ಹಾಗೆ ಅಂಥವರ ಎಲ್ಲ ಒಂದು ಶ್ರಮದ ಮೂಲಕ ಇವತ್ತು ನಮ್ಮ ಶಾಲೆ ಇಡೀ ಒಳ್ಳೆ ಈ ಜಗತ್ತಿನಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೇವೆ. ನಾವು ಮೊನ್ನೆ ಬೇರೆ ಬೇರೆ ಊರುಗಳಿಗೆ ಹೋದರೆ ಎಲ್ಲರೂ ಹೇಳೋದೇ SAT ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ. ಅದರ ದ್ಯೋತಕವಾಗಿ ಸವಿನೆನಪಿಗೋಸ್ಕರ ಒಂದು ಸುಂದರವಾದ ಶಾಲಾ ಕಟ್ಟಡವನ್ನು ಕೂಡ ಈಗ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಇನ್ನು ಬರುವ 1-2 ತಿಂಗಳಲ್ಲಿ ಅದರ ಒಂದು ಉದ್ಘಾಟನೆ ಕೂಡ ಆಗಲಿಕ್ಕಿದೆ. ಅದೊಂದು ಕೂಡ ನಮ್ಮದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಯಾವುದೇ ಒಂದು ಶತಮಾನೋತ್ಸವದ ಸವಿನೆನಪಿಗಾಗಿ ನಾವು ಏನಾದರೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆ ಶಾಲೆ ಕೂಡ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಾರ್ಪಣೆ ಆಗಲಿಕ್ಕಿದೆ, ಉದ್ಘಾಟನೆ ಆಗಲಿಕ್ಕಿದೆ. ಅದು ಕೂಡ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಅದರ ಪೂರ್ಣ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಗಣಪತಿ ಪೈ ಅವರು ಮತ್ತೆ ನಿಮಗೆ ನೀಡಲಿಕ್ಕಿದ್ದಾರೆ. ಬಂಧುಗಳೇ, ಈ ಒಂದು ಶತಮಾನೋತ್ಸವದ ಸಂಭ್ರಮದಲ್ಲಿ ಕಳೆದ ವರ್ಷದಿಂದ ಇವತ್ತಿನವರೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಅದು ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಕಾರ ಆಗಿದೆ. ಹಾಗೆ ಈ ಸಂದರ್ಭದಲ್ಲಿ ಅದರ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಝೀನ್ ಲಬೀನಾ ಮೊಂತಿಯವರು, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತಿಯವರು ಆಗಮಿಸ್ತಾ ಇದ್ದಾರೆ. ಇವರಿಗೆ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಝೀನ್ ಲಬೀನಾ ಮೊಂತಿಯವರು ಕೂಡ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಇವರಿಗೆ ಸ್ವಾಗತ ಬಯಸ್ತಾ ಇನ್ನೋರ್ವ ಮುಖ್ಯಸ್ಥರು ರಾಜೇಶ್ ಪೈ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿದ್ದಾರೆ, ವೇದಿಕೆ ಹಿಂಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳ್ತಾನೆ. ಬಂಧುಗಳೇ, ಕಳೆದ ಒಂದು ವರ್ಷ ಮೊದಲಿಂದ ಇವತ್ತಿನವರೆಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೆದಿದೆ. ಅದರ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಲಾ ಶತಮಾನೋತ್ಸವದ ಸಂಭ್ರಮದ 2025 ಇದರ ಉದ್ಘಾಟನಾ ಸಮಾರಂಭ ದಿನಾಂಕ 6/5/2024 ಉದ್ಘಾಟನೆಯನ್ನು ಶ್ರೀ AKM ಅಶ್ರಫ್ ಸನ್ಮಾನ್ಯ ಶಾಸಕರು ಮಂಜೇಶ್ವರ ಇವರು ನಡೆಸಿದರು. ಅನಂತ ವಾಚನಾಲಯ ಉದ್ಘಾಟನೆ ಶ್ರೀ ದಿನೇಶ್ ಡಿ DEO ಇವರು ನೆರವೇರಿಸಿದರು. ಆ ಬಳಿಕ ಅನಂತ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಯನ್ನು ಶ್ರೀ ನಂದಿಕೇಶನ್ ನಿವೃತ್ತ DDA ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿ ಆ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭ ಕೂಡ ನಡೆಯಿತು. ಶ್ರೀ ನಂದಿಕೇಶನ್ ರಿಟೈರ್ಡ್ DDE, ಶ್ರೀ ದಿನೇಶ್ ವಿ DEO, ಶ್ರೀ ಕೃಷ್ಣಮೂರ್ತಿ MSAB AEO. ಅದೇ ರೀತಿ ಶತಮಾನೋತ್ಸವದ ಗೀತೆಯ ಬಿಡುಗಡೆ ಕೂಡ ಆ ಕಾರ್ಯಕ್ರಮದಲ್ಲಿ ಆಗಿತ್ತು. ಶ್ರೀ MJ ಕಿಣಿ ಇದರ ಬಿಡುಗಡೆಯನ್ನು ಮಾಡಿದರು. ಆ ಬಳಿಕ ಎರಡನೇ ಕಾರ್ಯಕ್ರಮ ದಿನಾಂಕ 17/7/2024 ವನಮಹೋತ್ಸವ ಆಚರಣೆ. ಶ್ರೀ 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 ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಪ್ರಯುಕ್ತ ಸುಧೀಂದ್ರ ಫಲೋದ್ಯಾನ ಯೋಜನೆಯ ಭಾಗವಾಗಿ ಶಾಲಾ ಪರಿಸರದಲ್ಲಿ ಮತ್ತು ಆಯ್ದ ಸ್ಥಳಗಳಲ್ಲಿ ಗಿಡಗಳನ್ನು ನೆಡಲಾಯಿತು. ನಮ್ಮ ಕಾಶಿ ಮಠಾಧೀಶರಾದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಗಳ ಜನ್ಮ ಶತಮಾನೋತ್ಸವ ಕೂಡ ಈಗ ನಡೀತಾ ಇದೆ. ವಿಶೇಷವಾಗಿ ಮಂಜೇಶ್ವರದಲ್ಲೂ ಕೂಡ ಕಾಶಿ ಮಠ ಇದೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 42 ಮಠಗಳಿದೆ. ಆ ಮಠಗಳಲ್ಲಿ ಒಂದು ಮಠ ನಾವು ಹೆಮ್ಮೆಯಿಂದ ಹೇಳಬೇಕು, ಮಂಜೇಶ್ವರ ಕಾಶಿ ಮಠ.
ಅಲ್ಲಿ ಕೂಡ ಶ್ರೀಮದ್ ವಸುಧೇಂದ್ರ ತೀರ್ಥ ಸ್ವಾಮೀಜಿಗಳ ಬೃಂದಾವನ ಇದೆ, ಶ್ರೀಮದ್ ವಿಭುಧೇಂದ್ರ ಸ್ವಾಮೀಜಿಗಳ 2 ಬೃಂದಾವನಗಳು ಇಲ್ಲಿ ಕಾಣ್ತವೆ. ಈ ಮಂಜೇಶ್ವರದ ವಿಶೇಷ ಏನಪ್ಪ ಹೇಳಿದರೆ, ಒಂದೇ ಗರ್ಭಗುಡಿಯಲ್ಲಿ 3 ಶಕ್ತಿಗಳು ಇದ್ದಾವೆ. ಒಂದು ಅನಂತೇಶ್ವರ ಉದ್ಭವಲಿಂಗ, ಅದು ಶಿವಸ್ವರೂಪಿ. ಅದೇ ರೀತಿ ಭದ್ರ ನರಸಿಂಹದೇವರು, ಉಗ್ರ ನರಸಿಂಹದೇವರು, ಕರಾಳ ನರಸಿಂಹದೇವರು, ಲಕ್ಷ್ಮೀ ನರಸಿಂಹದೇವರು, ಉತ್ಸವ ನರಸಿಂಹದೇವರು, 5 ನರಸಿಂಹದೇವರು ವಿಷ್ಣು ಸ್ವರೂಪಿಯಾಗಿ ಅಲ್ಲಿ ವಾಸವಾಗಿದ್ದಾರೆ. ಅದರ ಜೊತೆಗೆ ನಾಗರಾಜ ಸುಬ್ರಹ್ಮಣ್ಯ ದೇವರ ಸನ್ನಿಧಾನ ಕೂಡ ಇದೆ. ಆ ದೇವಳದ ಗರ್ಭಗುಡಿಯ ಹಿಂದೆ ದೇವರ ನಾಗಕನ್ನಿಕೆಯರ ವಾಸ ಕೂಡ ಇದೆ. ಅದರ ಜೊತೆ ದೇವರ ಹುತ್ತ ಕೂಡ ಗರ್ಭಗುಡಿಯಲ್ಲಿದೆ. ದೇವರ ಪರಿಸರದಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ವಿಶೇಷವಾಗಿ ಹೇಳುವ ಪ್ರಸ್ತಾಪ ಮಾಡೋದಿಲ್ಲ. ಬಹಳಷ್ಟು ಕಾರಣಿಕೆ ಇರುವಂಥ ಶ್ರದ್ಧಾ ಕೇಂದ್ರ ನಮ್ಮ ಮಂಜೇಶ್ವರ. GSB ಸಮಾಜಕ್ಕೆ ಒಂದು ದೊಡ್ಡ ಆಶೀರ್ವಾದ ಕೊಡುವಂಥ ಸ್ವಾಮಿ ನಮ್ಮ ದೇವರು ಭದ್ರನರಸಿಂಹ ದೇವರು. ಹಾಗೆ ಅವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ. ಅದೇ ರೀತಿ ನಮ್ಮ ಕಾಶಿಮಠಾಧೀಶರಾದ ಶ್ರೀಮದ್ ಸೈಮೇಂದ್ರ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಮ್ಮ ಇರಲಿ ಅಂತ ಈ ಸಂದರ್ಭದಲ್ಲಿ ಗುರುಸ್ಮರಣೆಯನ್ನು ಮಾಡ್ತಾ, ನಾಡ್ದು 29ಕ್ಕೆ ಸ್ವಾಮೀಜಿ ಕೂಡ ನಮ್ಮ ದೇವಸ್ಥಾನದಲ್ಲಿ ಮಹಾವಿಷ್ಣು ಯಾಗದ ಪೂರ್ಣಾಹುತಿಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 29, 30, 31 ಸ್ವಾಮೀಜಿಗಳ ಮೊಕ್ಕಾಂ ಕೂಡ ಈ ಒಂದು ಮಂಜೇಶ್ವರ ಕಾಶಿಮಠದಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಕೂಡ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆ ಬಳಿಕ 3ನೇ ರಸಪ್ರಶ್ನೆ ಸ್ಪರ್ಧೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ಶಾಲಾ ಇತಿಹಾಸ ಆಧಾರಿತ ಶಾಲಾ ಮಟ್ಟದ ರಸಪ್ರಶ್ನೆಯನ್ನು ಕೂಡ ದಿನಾಂಕ 17/8/2024 ಜರುಗಿಸಲಾಯಿತು. ಇದರಲ್ಲೂ ಕೂಡ ಬಹಳಷ್ಟು ಮಕ್ಕಳು ಆ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದೇ ರೀತಿ ಶಾಲೆಯ ಇತಿಹಾಸ ಆಧಾರಿತ ಈ ಶಾಲೆ ಹೇಗೆ ನಡೆಯಿತು, ಯಾರೆಲ್ಲ ಶಿಕ್ಷಕರಿದ್ದರು, ಏನೆಲ್ಲ ಆಯಿತು, ಯಾವ ಕಟ್ಟಡ ಯಾರು ಉದ್ಘಾಟನೆ ಮಾಡಿದ್ರು, ಆ ರಸಪ್ರಶ್ನೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. 4ನೇ ಕಾರ್ಯಕ್ರಮ ಶ್ರೀ ಮೋಹನ್ ಗಿಣಿ ನೇತೃತ್ವದ ಟೀಮ್ ಶಾಸ್ತ್ರ ಮತ್ತು ಶಾಲಾ ಲಿಟಲ್ ಕೈಟ್ಸ್ ಘಟಕದ ಜಂಟಿ ಆಶ್ರಯದಲ್ಲಿ 2 ದಿನಗಳ IT ಕಾರ್ಯಾಗಾರ ದಿನಾಂಕ 20/9/2024 21/9/2024 ಶಾಲಾ ವಿದ್ಯಾರ್ಥಿಗಳಿಗಾಗಿ ಜರುಗಿತು. IT ಕಾರ್ಯಗಳು ಕೂಡ ಬಹಳ ಸುಂದರವಾಗಿ ಮೂಡಿಬಂದಿದೆ. ಎಲ್ಲ ಮಕ್ಕಳಿಗೆ ಕೂಡ ಆ ಒಂದು ITಯ ಬಗ್ಗೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಆ ಬಳಿಕ 5ನೇ ಕಾರ್ಯಕ್ರಮದ ಅಂಗವಾಗಿ ಅಂತರ್ಶಾಲಾ ಕಾಲೇಜು ಸ್ಪರ್ಧೆಗಳು ದಿನಾಂಕ 28/9/2025 ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಉದ್ಘಾಟನೆಯನ್ನು ಶ್ರೀ ಟಿ ಗಣಪತಿ ಪೈ, ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ಟೆಂಪಲ್ ಸ್ಕೂಲ್, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಧುಸೂದನ್ TV DDE, ಶ್ರೀ ದಿನೇಶ್ ವಿ DEO, ಶ್ರೀ ರಾಜಗೋಪಾಲ್ AEO, ಶ್ರೀ ರೇಣು ನಾಯರ್ GM ಝೋನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಕೂಡ ಈ ಪರಿಸರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅದೇ ರೀತಿ 6ನೇ ಕಾರ್ಯಕ್ರಮ ಸ್ಕೌಟ್ ಗೈಡ್ಸ್ ಶಿಬಿರ, ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಸ್ಕೌಟ್ ಗೈಡ್ ಪೆಟ್ರೋಲ್ ಲೀಡರ್ಸ್ ಶಿಬಿರ ನಡೆಯಿತು. ದಿನಾಂಕ ಅಕ್ಟೋಬರ್ 18 ಮತ್ತು 20 ಈ ಕಾರ್ಯಕ್ರಮದಲ್ಲಿ ಜರುಗಿತು. ಉದ್ಘಾಟನೆಯನ್ನು ಶ್ರೀ ಟಿ ಗಣಪತಿ ಪೈ ಅವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪೂಜಾ ಪೈ, ಶ್ರೀ ಲಕ್ಷ್ಮಣ್ ಭಕ್ತ ಹಾಗೂ ಸಾಧನೆಯನ್ನು ಮಾಡಿದಂಥ ವಿವಿಧ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ಜರುಗಿತು. 7ನೇ ಕಾರ್ಯಕ್ರಮ ನಾವೆಲ್ಲರೂ ಬಹಳ ಕಾತರದಿಂದ ಕಾಯುವಂತಹ ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಏನಂತ ಹೇಳಿದರೆ ನೂತನ ಕಟ್ಟಡದ ಶಿಲಾನ್ಯಾಸ. ದಿನಾಂಕ 9/2/25 ಈ ನೂತನ ಕಟ್ಟಡ ನಮ್ಮ ಈ ಕಟ್ಟಡ ಆ ಭಾಗದಲ್ಲಿ ತಾವು ನೋಡಬಹುದು. ಬಹಳ ಸುಂದರವಾದ ಕಟ್ಟಡ ಈಗ ಬಹಳ ಶೀಘ್ರದಲ್ಲಿ ಯಶಸ್ವಿಯಾಗಿ ದೊಡ್ಡ ಸಮಯದಲ್ಲಿ ಉದ್ಘಾಟನೆ ಆಗಿದೆ. ಅಂಥ ಸುಂದರ ಕಟ್ಟಡದ ಲೋಕಾರ್ಪಣೆ ಕೂಡ ಇನ್ನು ಕೆಲವು ತಿಂಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಇದರ ಉದ್ಘಾಟನೆಯನ್ನು ಕೂಡ ಶ್ರೀ ಗಣಪತಿ ಪೈ ಅವರು ಶಿಲಾನ್ಯಾಸವನ್ನು ನಡೆಸಿಕೊಟ್ಟರು. ಆ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು TG ಶೆಣಿಯವರು ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ಶ್ರೀ ದಿನೇಶ್ ವಿ DEO, ಶ್ರೀ ರಾಜಗೋಪಾಲ್ AEO, ಅದೇ ರೀತಿ ಈ ಪರಿಸರದ ಎಲ್ಲ ಕೊಡುಗೈದ ದಾನಿಗಳು, ವಿಶೇಷವಾಗಿ ಮಂಗಳೂರಿನ ವೇಣುಗೋಪಾಲ್ BR ಪಾಟೀಲ್ ಇರ್ಬೋದು, ಬೇರೆ ಬೇರೆ ಮುಖ್ಯ ಅತಿಥಿಗಳು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿ ಅದಕ್ಕೆ 8ನೇ ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 9/2/2025
ಶ್ರೀ ಯೇಲಪ್ಪಯ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಲ್ಲರಗೋಡಿ ಇವರ ನೇತೃತ್ವದಲ್ಲಿ ಜಂಟಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನು ಶ್ರೀ ಜಿ ಪ್ರಶಾಂತ್ ಪೈ ಕೋಶಾಧಿಕಾರಿ ಇವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಜೀನ್ ಲವಿನೋ ಮೊಂತೇರೋ, ನಿಚಿಂತೇಂದ್ರ ಪೈ, ಡಾಕ್ಟರ್ ಸುಭಾಷ್ ರೈ, ಶ್ಯಾಮ್ ಪ್ರಸಾದ್ ಪ್ರಭು, ಸುಪ್ರಿಯಾ ಶೆಣೈ, ರಾಹುಲ್ ಕಾಮತ್ ಇವರು ಆ ಸಂದರ್ಭದಲ್ಲಿ ಈ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕ ಬಂಧುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ವಿವಿಧ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ಆ ಸಂದರ್ಭದಲ್ಲಿ ಆ ಶಿಬಿರದಲ್ಲಿ ಮಾಡಲಾಗಿತ್ತು. BP, ಶುಗರ್, ಕಣ್ಣಿನ ಚಿಕಿತ್ಸೆ, ದಂತ ಚಿಕಿತ್ಸೆ, ವಿವಿಧ ನರರೋಗಗಳ ಚಿಕಿತ್ಸೆ, ಅದೇ ಮಹಿಳೆಯರ ಬೇರೆ ಬೇರೆ ಚಿಕಿತ್ಸೆಗಳು, ಇದೆಲ್ಲ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಆ ಕಾರ್ಯಕ್ರಮದಲ್ಲಿ ಮೂಡಿಬಂತು. ಆ ಬಳಿಕ ಶ್ರೀಮದ್ ಅನಂತೇಶ್ವರ ದೇವರ ಸುಪ್ರಭಾತ ಕಂಠಪಾಠ ಸ್ಪರ್ಧೆ ಕೂಡ 18/9/2025 ನಡೆಯಿತು. ಅದರಲ್ಲಿ ಕೂಡ ಬಹಳಷ್ಟು ಮಕ್ಕಳು ಆ ಸುಪ್ರಭಾತ ಕಂಠಪಾಠ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದರು. ಇದಿಷ್ಟು ಪ್ರಮುಖ ಕಾರ್ಯಕ್ರಮಗಳು ಕಳೆದ 1 ವರ್ಷಗಳ ಅವಧಿಯಲ್ಲಿ ನಡೆದಿದೆ. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇದು ಅಲ್ಲದೆ ಬಹಳಷ್ಟು ಕಾರ್ಯಕ್ರಮ ಈ ಪರಿಸರದಲ್ಲಿ ನಡೆದಿದೆ. ನಮ್ಮ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕ ಬಂಧುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮುಖಾಂತರ ಸರ್ಕಾರದ, ಅದೇ ರೀತಿ ವಿವಿಧ ಗ್ರಾಮ ಪಂಚಾಯತ್ನ ಅಥವಾ ವಿವಿಧ ಊರಿನ ಸಂಘ ಸಂಸ್ಥೆಗಳ ಜೊತೆಯಾಗಿ ಬಹಳಷ್ಟು ಕಾರ್ಯಕ್ರಮಗಳು, ಅದೇ ರೀತಿ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ತಮ್ಮನ್ನು ತಾವು ಸ್ವಯಂ ಸೇವಕರಾಗಿ ತೊಡಗಿಸಿಕೊಂಡು ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರ ಒಂದು ಪ್ರಾಸ್ತಾವಿಕ ನುಡಿಯನ್ನು ಹೇಳುವಂಥ ಅವಕಾಶ ಕೂಡ ಇಲ್ಲಿತ್ತು. ಆದರೂ ಇನ್ನೊಂದು ಕೊನೆಯ ಮಾತು, ನಾವೆಲ್ಲರೂ ಬಹಳಷ್ಟು ಭಾಗ್ಯವಂತರು ಅಂತ ಹೇಳ್ತಾರೆ. ತೇನವಿನ ತೃಣಮಪಿನ ಚಲತಿ, ದೇವರ ಅನುಗ್ರಹ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಸಾಧ್ಯ. ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಆ ಅನಂತೇಶ್ವರ ದೇವರು, ಭದ್ರವಂಶ ದೇವರು ಆಯುರಾರೋಗ್ಯ ಭಾಗ್ಯ, ಸುಖ ಸಂಪತ್ತು, ಸಕಲ ಐಶ್ವರ್ಯವನ್ನು ಕರುಣಿಸಲಿ. ಇನ್ನು ಮುಂದಕ್ಕೆ ನಿಮ್ಮಿಂದ ಕೂಡ ಇನ್ನಷ್ಟು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸಗಳಾಗಲಿ. ಬಹಳಷ್ಟು ಯೋಚನೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಇನ್ನಿಷ್ಟು ಈಗ ಶಾಲಾ ಕಟ್ಟಡ ಮಾತ್ರ ಆಗಿದೆ, ಅದರ ಜೊತೆಗೆ ಅದಕ್ಕೆ ಬೇರೆ ಬೇರೆ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಒಳಗಿನ ಇಂಟೀರಿಯರ್ಸ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಬೇರೆ ಬೇರೆ ಆಧುನಿಕ ತಂತ್ರಜ್ಞಾನದ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಅದರಲ್ಲೂ ಕೂಡ ತಾವೆಲ್ಲರೂ ಕೈ ಜೋಡಿಸಬೇಕು. ಅದರ ಜೊತೆಯಲ್ಲಿ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಯನ್ನು ಕೂಡ ಇವರು ಸಂಪರ್ಕಿಸುವಂಥ ಕಾರ್ಯಕ್ರಮ ಕೂಡ ಆಗಿದೆ. ಆ ಹಳೆಯ ವಿದ್ಯಾರ್ಥಿಯನ್ನು ಇನ್ನೊಮ್ಮೆ ಸಂಪರ್ಕಿಸಿ ನಮ್ಮ ಶಾಲೆಗೆ ಬನ್ನಿ, ನಮ್ಮ ಶಾಲೆಯ ಈ ಸಂಭ್ರಮದಲ್ಲಿ ಭಾಗವಹಿಸಿ ಅನ್ನೋ ಇನ್ನೊಂದು ಆತ್ಮೀಯ ಕರೆಗಳನ್ನು ತಾವೆಲ್ಲರೂ ತಮ್ಮ ನೇತೃತ್ವದಲ್ಲಿ ಯಾರೆಲ್ಲ ಕಲ್ತಿದ್ದಾರೆ ಅವರ ಒಂದು ದೂರವಾಣಿ ಸಂಖ್ಯೆಯ ಮುಖಾಂತರ ತಾವೆಲ್ಲರೂ ಸೇರಿ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಅವರಿಗೆ ಕೂಡ ತುಂಬ ಖುಷಿ ಆಗ್ತದೆ. ಈಗ ನಾವು ಕಲಿತಂಥ ಶಾಲೆ ಹೇಗೆ ಇರ್ತದೆ, ನನ್ನಿಂದ ಏನು ಕೊಡ್ಬೋದು, ಇವತ್ತು ನನಗೆ ದೇವರು ಈ ಶಕ್ತಿಯನ್ನು ಕೊಟ್ಟಿದ್ದಾನೆ, ನಾನು ಕಲಿತಂಥ ಶಾಲೆಗೆ ನನ್ನಿಂದ ಏನು ಕೊಡ್ಬೋದು, ಇದೆಲ್ಲರೂ ನಾವು ಆಲೋಚನೆ ಮಾಡಿದರೆ ಇನ್ನಷ್ಟು ಒಳ್ಳೆಯ ಒಂದು ಕಾರ್ಯ ಮಾಡಲಿಕ್ಕೆ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ, ಹಿರಿಯರಿಗೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕೋಸ್ಕರ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಭವ್ಯ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರನ್ನು ಹಾಗೂ ನಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ದೇವಸ್ಥಾನದ ಕೋಶಾಧಿಕಾರಿ ಶ್ರೀಯುತ ಪ್ರಶಾಂತ್ ಪೈ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಈ ದಿನ ಗುರುವಂದನೆ ಸ್ವೀಕರಿಸಲು ಆಗಮಿಸಿರತಕ್ಕಂಥ ಎಲ್ಲ ಅಧ್ಯಾಪಕೇತರ ಬಂಧುಗಳಿಗೆ, ಶಾಲಾಡಳಿತ ಮಂಡಳಿಯ ಸದಸ್ಯರಿಗೆ, ವಿವಿಧ ಶಾಲೆಗಳಿಂದ ಆಗಮಿಸಿದ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ಸಮಿತಿಯ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಸಂಕಲ್ಪ ಪ್ರಾರ್ಥನೆಯನ್ನು ಭಗವಂತನ ಪದದಳಕ್ಕೆ ಸಮರ್ಪಿಸುವ ದೀಪದ ಬೆಳಕು ನಮ್ಮೆಲ್ಲರ ಆತ್ಮಶಕ್ತಿಯ ಪ್ರತೀಕವೂ ಹೌದು. ಸಂಕಲ್ಪಗಳು ಸಾಕಾರವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದೀಪವನ್ನು ಪ್ರಜ್ವಲಿಸುವ ಶುಭ ಗಳಿಗೆ ದೇವಸ್ಥಾನದ ಅಧ್ಯಕ್ಷರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಟಿ ಗಣಪತಿ ಪೈ ಅವರು ಪ್ರತಿಭಟನೆಯನ್ನು ನೆರವೇರಿಸಬೇಕು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ.
ಔಪಚಾರಿಕವಾಗಿ ಉದ್ಘಾಟಿಸಿದ ಶ್ರೀಯುತ ಟಿ ಗಣಪತಿ ಪೈ ಅವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಅನಂತೇಶ್ವರ ದೇವರಿಗೆ, ಭದ್ರನರಸಿಂಹ ದೇವರಿಗೂ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ವಂದನೆ ಮಾಡಿ, ನಮ್ಮ ಸರ್ವ ಕಾಶಿ ಮಠದ ಗುರು ಪರಂಪರೆಗೆ ವಂದನೆ ಮಾಡಿ, ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂದಿರುವ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮ್ಮೆಲ್ಲರ ಒಂದು ಪುಣ್ಯ ಎಂದು ಹೇಳಬಹುದು. ಯಾಕೆಂದರೆ 100ನೇ ವರ್ಷದ ಒಂದು ಶತಮಾನ ಕಾರ್ಯಕ್ರಮ ಭಾಗವಹಿಸುವಂಥ ಅವಕಾಶ ಎಲ್ಲರಿಗೂ ಸಿಕ್ಕುವುದಿಲ್ಲ. ಇವತ್ತು ನಮಗೆಲ್ಲರ ಸಿಕ್ಕಿದೆ. ಇನ್ನು ಈ ಶಾಲೆಯ ನೆಕ್ಸ್ಟ್ 100th ಇಯರ್ ಆಗುವಾಗ ನಾವು ಯಾರೂ ಇರೋದಿಲ್ಲ. ಅದೇ ರೀತಿ ಹಿಂದೆ 100 ವರ್ಷ ಹಿಂದೆ ನಮ್ಮ ಹಿರಿಯರು ಈ ಶಾಲೆಯನ್ನು ಪ್ರಾರಂಭಿಸಿದರು. ಇವತ್ತು ದೇವರ ಒಂದು ಅನುಗ್ರಹದಿಂದ ನಮಗೆಲ್ಲರಿಗೂ ಈ 100ನೇ ವರ್ಷದ ಒಂದು ಶತಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ದೇವರು ಕೊಟ್ಟಿರ್ತಾರೆ. ಕಳೆದ 1 ವರ್ಷದಲ್ಲಿ ನಾವು ಹಿಂದಿನ ವರ್ಷ ಮೇ ತಿಂಗಳಲ್ಲಿ ಈ ಶತಮಾನ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು. ಕಳೆದ 1 ವರ್ಷದಲ್ಲಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವಾಗ ಪ್ರಶಾಂತ್ ಪೈ ಅವರು ವಿವರವಾಗಿ ಏನೇನು ಕಾರ್ಯಕ್ರಮ ಮಾಡಿದ್ದೇವೆ ಎಂದು ಹೇಳಿದ್ದೇವೆ. ಪ್ರತಿ ತಿಂಗಳು ಒಂದೊಂದು ಸ್ಪರ್ಧೆ, ಅಂತರ್ ಶಾಲೆ ಸ್ಪರ್ಧೆ ಇರ್ಬೋದು, ಶಾಲೆಯ ಮಕ್ಕಳಿಗೆ ಸ್ಪರ್ಧೆ ಇರ್ಬೋದು, ಅದಲ್ಲದೆ ಇಲ್ಲಿಯ ಒಂದು ಪರಿಸರದಲ್ಲಿರುವ ಜನರಿಗೆ ಸಹಾಯ ಆಗುವಂಥ ಎಲ್ಲವನ್ನು ನಾವು ಆಚರಣೆ ಮಾಡಿದ್ದೇವೆ. ಇದನ್ನೆಲ್ಲ ಮಾಡಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ನವ್ರು ಕೂತ್ಕೊಂಡು ಒಂದು 25 ಪಾಯಿಂಟ್ಸ್ ಇದನ್ನೆಲ್ಲ ಮಾಡುವ ಎಂದು ಹೇಳುವುದು ಭಾಳ ಸುಲಭ. ಆದರೆ ಅದನ್ನು ಆಚರಿಸುವುದು, ಅದನ್ನು ಕಾರ್ಯಗತ ಮಾಡುವುದು ಭಾಳ ಕಷ್ಟ. ಇದಕ್ಕೆ ಒಂದು ಸಮಿತಿ, ನಮ್ಮ ಒಂದು ಸೆಂಟಿನರಿ ಸೆಲೆಬ್ರೇಷನ್ ಸಮಿತಿ ಹೇಳಿ ರಚಿಸಿದ್ದೆವು. ಇವತ್ತಿನ ಈ ಸಂದರ್ಭದಲ್ಲಿ ನಾನು ಆ ಸಮಿತಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆಯನ್ನು ಹಾಗೂ ಅವರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಭಾಳ ಒಂದು ಸುಂದರವಾಗಿ ಆಗಿದೆ. ಇಷ್ಟರವರೆಗೆ ನಡೆದಂಥ ಎಲ್ಲ ಕಾರ್ಯಕ್ರಮ ಭಾಳ ಸುಂದರ ರೀತಿಯಲ್ಲಿ ಆಗಿದೆ ಹಾಗೂ ಅದಕ್ಕೆ ಜನರ ಸ್ಪಂದನೆ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಕ್ಕಿರುತ್ತದೆ. ಈ ಕಾರ್ಯಕ್ರಮ ಆಚರಣೆ ಮಾಡುವುದರಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿಗಳು ಕೂಡ ಬಹಳ ಶ್ರಮ ವಹಿಸಿದ್ದಾರೆ. ಎಲ್ಲ ಟೀಚರ್ಸ್ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರೂ ಸೇರಿಕೊಂಡು ನಮ್ಮ ಶಾಲೆಯ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಎಂಬ ಒಂದೇ ಮನಸ್ಸಿನಿಂದ ಎಲ್ಲರೂ ಸೇರಿ ಪ್ರತಿ ತಿಂಗಳು ನಡೆಯುವಂಥ ಕಾರ್ಯಕ್ರಮವನ್ನು ಭಾಳ ಒಂದು ಸುಂದರ ರೀತಿಯಿಂದ ಆಚರಿಸಿದ್ದಾರೆ. ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ಹೇಳಿದ ಹಾಗೆ PTA ಅಸೋಸಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬ್ಯಾಕ್ ಬೋನ್. ಯಾಕಂದರೆ ಹೊರಗಿನ ಎಲ್ಲ ಪೇರೆಂಟ್ಸ್ನವರ ಏನು ಸಮಾಚಾರ ಉಂಟು, ಅವರ ಏನೋ ಒಂದು ಚಿಂತನೆ ಉಂಟು, ಅದನ್ನು ಮ್ಯಾನೇಜ್ಮೆಂಟ್ ಮುಂದೆ ಇಡುವಂಥ ಒಂದು ಕಮಿಟಿ, PTA ಕಮಿಟಿಯವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ವಿದ್ಯಾರ್ಥಿಗಳು, ಪ್ರತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಒಂದು ಸ್ಫೂರ್ತಿ ನೋಡಿದರೆ ಭಾಳ ಸಂತೋಷ ಆಗ್ತಿತ್ತು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮೊಟ್ಟಿಗೆ ಸ್ಪಂದಿಸಿ 1 ವರ್ಷ ಹಿಂದೆ ಚಿಂತಿಸಿದೆವು. ಇವತ್ತು ನಾವು ಪ್ರತಿ ತಿಂಗಳು ಒಂದೊಂದು ಕಾಂಪಿಟೇಷನ್ ಮಾಡಿದ್ದೇವೆ. ಆ ಕಾಂಪಿಟೇಷನ್ ಸ್ವಲ್ಪ ಸಮಯ ನಂತರ ಎಲ್ಲರಿಗೂ ಮರೆತು ಹೋಗ್ತದೆ. ಏನು ಸ್ಪರ್ಧೆ ಮಾಡಿದ್ದಾವೆ, ಯಾರು ವಿನ್ ಆಗಿದ್ದಾರೆ, ಯಾರು ಮಾಡಿದ್ದು ಹೇಳಿದ್ದೆಲ್ಲ ಮರೆತು ಹೋಗ್ತದೆ. ಮರೆಯದಂತೆ ಮುಂದಿನ 100 ವರ್ಷಕ್ಕೆ ಕೂಡ ಒಂದು ನೆನಪಿರುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಹೇಳಿ ಒಂದು ಚಿಂತನೆ ಮಾಡಿ ನಾವು ಒಂದು ಹೊಸ ಶಾಲೆ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಒಂದು ನಿರ್ಧಾರ ತಗೊಂಡು, ಆ ನಿರ್ಧಾರ ತಗೊಳ್ಳುವಾಗ ನಮಗೆ ಭಾಳ ಹೆದರಿಕೆ ಇತ್ತು. ಯಾಕೆಂದರೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಹಲವಾರು ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. 10-20 ಕೋಟಿ ರೂಪಾಯಿ ಆಗುವಂಥ ಕೆಲವು ಯೋಜನೆಗಳನ್ನು ನಾವು ಹಾಕಿದ್ದೇವೆ. ಅದರ ಜೊತೆಗೆ ಈ ಶಾಲೆಯ ಒಂದು ಬಿಲ್ಡಿಂಗ್, ಅದಕ್ಕೆ ಕೂಡ ಅಷ್ಟು ಫಂಡ್ಸ್ ರೇಸ್ ಮಾಡುವ ಒಂದು ಸಮಸ್ಯೆ ಹೇಗೆ ಆಗ್ತದೆ ಎಂಬ ಒಂದು ಧೈರ್ಯ ಇರಲಿಲ್ಲ. ಆದರೆ ನಮಗೆ ನಮ್ಮ ಶಾಲೆಯ ಮ್ಯಾನೇಜರ್ ಪ್ರಶಾಂತ್ ಹೆಗ್ಡೆ ಅವರು ಹೇಳಿದರು, ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಭಾಳಷ್ಟು ಇದ್ದಾರೆ. 100 ವರ್ಷಗಳಿಂದ ನಡೆದಂಥ ಶಾಲೆ, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿದರೆ ನಮ್ಗೆ 2 ಶಾಲೆ ಕಟ್ಬೋದು ಹೇಳಿದರು. ಆ ಒಂದು ಧೈರ್ಯದಿಂದ ನಾವು ಕೈ ಹಾಕಿದ್ದೆವು. ನಾವು ಸಾಧಾರಣ ಒಂದು 5 ಕೋಟಿ ವೆಚ್ಚದಲ್ಲಿ ಈ ಒಂದು ಬಿಲ್ಡಿಂಗನ್ನು ಪ್ಲ್ಯಾನ್ ಮಾಡಿದ್ದೇವೆ. ಈ ಶಾಲೆ ಕೂಡ ಒಂದು ಮಾಡರ್ನ್ ಸ್ಕೂಲ್ ಆಗಿ ಮಾಡಬೇಕೆಂಬ ಒಂದು ಡ್ರೀಮ್ ನಮ್ಮ ಪ್ರಶಾಂತ್ ಹೆಗ್ಡೆ ಅವ್ರದ್ದು. ಅವರು ಶಾಲೆ ಮ್ಯಾನೇಜರ್ ಆಗಿ ಅವರ ಒಂದು ಡ್ರೀಮ್ ಏನಂದರೆ, ಈ ಶಾಲೆ ನಮ್ಮ ಕೇರಳದಲ್ಲೇ ಒಂದು ಹೆಸರಾಂತ ಶಾಲೆ ಆಗಬೇಕು. ಎಲ್ಲ ಕ್ಲಾಸ್ ರೂಮನ್ನು ಅವರು ಸ್ಮಾರ್ಟ್ ಕ್ಲಾಸ್ ರೂಮ್, ಎಲ್ಲ ಡಿಜಿಟಲ್ ಸಿಸ್ಟಮ್ಸ್, TV ಎಲ್ಲ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಮಗೆ ದೇವರ ಸಂಪೂರ್ಣ ಅನುಗ್ರಹ ಇದೆ.
ದೇವರು ನಮಗೆ ನಾವು ನೆನೆಸದಂಥ ಏನೇನು ಇದು ಆಲೋಚನೆ ಮಾಡಿದ ಅದನ್ನೆಲ್ಲ ಸಾಕಾರ ಮಾಡುವಂತೆ ನಮಗೆ ಹಿಂದಿನಿಂದ ಜನರನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ನಿಮಗೆಲ್ಲರೂ ಗೊತ್ತಿರ್ಬೋದು, ಟಿ ವಿ ಮೋಹನ್ ದಾಸ್ ಪೈ ಹೇಳಿ, ಅವರು ಇನ್ಫೋಸಿಸ್ನಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರ ತಾಯಿ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಅವರು ಈ ಶಾಲೆಯ ಕಟ್ಟಡಕ್ಕೆ ಅವರ ತಾಯಿಯ ಹೆಸರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕೇಳಿ ನಮ್ಮ ಜೊತೆಗೆ ಸೇರಿ ನಮಗೆ ಅದಕ್ಕೆ ಬೇಕಾದ ಒಂದು ಡೊನೇಷನನ್ನು ಅವರು ಸ್ಯಾಂಕ್ಷನ್ ಮಾಡಿರ್ತಾರೆ. ಸೊ ಈ ಶಾಲೆಯ ಹೆಸರು ಟಿ ವಿ ವಿಮಲಾಬಾಯಿ ಮೆಮೋರಿಯಲ್ ಸೆಂಟಿನರಿ ಸ್ಕೂಲ್ ಹೇಳಿ ಮುಂದೆ ಬರಲಿಕ್ಕಿದೆ. ಸೊ ಈಗ ನೀವೆಲ್ಲರೂ ನೋಡಿದ್ರೆ ಇವತ್ತು ಈ ಕಾರ್ಯಕ್ರಮ ದಯವಿಟ್ಟು ಶಾಲೆಗೆ ಹೋಗಿ ಬಿಲ್ಡಿಂಗ್ ಅನ್ನು ನೋಡಬೇಕು. ಸಾಧಾರಣ ಈಗ 75-80% ಕಂಪ್ಲೀಟ್ ಆಗಿದೆ. ಮುಂದಿನ ತಿಂಗಳು ಈ ಶಾಲೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನಾವು ಜೂನ್ ಮಂತಲ್ಲಿ ಈ ಶಾಲೆ ಇನಾಗ್ರೇಷನ್ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಸಾಧಾರಣ 5 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸ್ಕೂಲ್ ನಿರ್ಮಾಣ ಆಗಲಿಕ್ಕಿದೆ. ನಮಗೆ ಇನ್ನೂ ಸಾಧಾರಣ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಬೇಕು. ನೀವೆಲ್ಲರೂ ದಯಮಾಡಿ ಇದಕ್ಕೆ ನಮಗೆ ಸಹಕಾರ ಮಾಡಬೇಕು. ನಿಮ್ಮಿಂದ ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ನಮಗೆ ಕಲೆಕ್ಷನಿಗೆ ನಮ್ಮ ಜೊತೆ ಸೇರಬೇಕು ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ 100 ವರ್ಷ ಸಂಭ್ರಮ ಶತಮಾನೋತ್ಸವದ ಕಾರ್ಯಕ್ರಮ 1 ವರ್ಷ ನಾವು ಹಿಂದೆ ಪ್ರಾರಂಭ ಮಾಡಿದ್ದೆವು. ಇವತ್ತು ಅದಕ್ಕೆ ನಾವು ಸಮಾರೋಪ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಕೂಡ ಇಡೀ ದಿನ ಸಾಯಂಕಾಲವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಬಂದು ನಿಮಗೆಲ್ಲರಿಗೂ ನಾನು ಸಮಿತಿಯ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಪುನೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೂ ಇವತ್ತು ನಾವು ಏನು ಆಲೋಚನೆಯನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮುಂದೆ ಕೂಡ ಈ ಶಾಲೆಯ ಅಭಿವೃದ್ಧಿಗೆ ನೀವೆಲ್ಲರೂ ನಮ್ಮ ಜೊತೆ ಸೇರಬೇಕು ಹೇಳಿ ನಿಮ್ಮನ್ನು ವಿನಂತಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸುವುದರೊಂದಿಗೆ ಮುಂದಕ್ಕೆ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಕಾರ್ಯಕ್ರಮದ ಒತ್ತಡದ ಮಧ್ಯೆಯೂ ನಮ್ಮ ಆಮಂತ್ರಣವನ್ನು ಗೌರವಿಸಿ ಆಗಮಿಸಿರುವ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತುಂಬು ಮನಸ್ಸಿನ ಸಹಕಾರ ನೀಡುತ್ತಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಝೀನ್ ಲವೀನಾ ಮುಂದೇರೋ ಸದಾಶಯದ ಮಾತುಗಳನ್ನಾಡಬೇಕಾಗಿ ಅಪೇಕ್ಷೆ. ಸರ್ವರಿಗೂ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶ್ರೀಮಾನ್ ಗಣಪತಿ ಬೈ ಅವರೇ, ಅನಂತೇಶ್ವರ ದೇವಸ್ಥಾನ ಹಾಗೂ ಶಾಲೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಕೋಶಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಗೌರವಾನ್ವಿತ ಗುರುವೃಂದದವರೇ, ಹೆತ್ತವರೇ ಹಾಗೂ ಮಕ್ಕಳೇ, ಶತಮಾನೋತ್ಸವದ ಸಮಾರೋಪ ಸಮಾರಂಭ ಅಂತ ಹೇಳುವಂಥದ್ದು ಈ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಒಂದು ಸಮಾಜಕ್ಕಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ ಸಮೇತ ಯಾವುದೆಲ್ಲ ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಮಾಡಿದಾರಲ್ಲ, ನಿಜವಾಗಿಯೂ ಅದೊಂದು ಹೆಮ್ಮೆ ತರುವಂಥ ವಿಷಯ. ಹಲವಾರು ಸಂಸ್ಥೆಗಳಲ್ಲಿ ಇದೇ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ಮನಸ್ಸಿಗೆ ಮುಟ್ಟುವಂಥ ಕಾರ್ಯಕ್ರಮ, ಮನೆಗಳಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿದಾರಲ್ಲ, ಅದು ನಿಜವಾಗಿ ಏನು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಅದರಲ್ಲೂ ಒಂದು ಶಾಲೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಾ ಇರುವಂಥದ್ದು. ಈ 100 ವರ್ಷದಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಎಷ್ಟಿರ್ಬೋದು? ಹಲವಾರು ಮಕ್ಕಳಿದ್ದಾರೆ. ಈ ಶಾಲೆಯಿಂದ ಗುರುಗಳು ಎಷ್ಟು ಜನರು ಇಲ್ಲಿ ಗುರುಗಳಾಗಿ ಬಂದಿರ್ಬೋದು? 100 ಜನರು ಇದ್ದಾರೆ. 100 ಗುರುಗಳು ಇಲ್ಲಿ ಮಕ್ಕಳನ್ನು ತಯಾರು ಮಾಡಿ ಸಮಾಜಕ್ಕೆ ಸಮಾಜದಲ್ಲಿದ್ದಾರೆ. ಆ ಮಕ್ಕಳಿಂದ ಹಲವಾರು ಕಾರ್ಯಕ್ರಮಗಳು, ಹಲವಾರು ಏನು ಅಂತ ಹೇಳಿದರೆ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಆಗಿದೆ. ಅದಕ್ಕೋಸ್ಕರವೇ ಇನ್ನೂ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ಆಗಬೇಕು, ಹಲವಾರು ಒಳ್ಳೆಯ ಒಳ್ಳೆಯ ವ್ಯಕ್ತಿಗಳು ಈ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೊಸ ಒಂದು ಕಟ್ಟಡವನ್ನು ಕಟ್ಟಿ ಅದಕ್ಕಾಗಿ ಏನು ಅಂತೇಳಿ ಹಲವಾರು ಜನರ ಮುಖಾಂತರ ದೇಣಿಗಳನ್ನು ಸಂಗ್ರಹಿಸಿ ಮಾಡ್ತಾ ಇದ್ದಾರಲ್ಲ, ನಿಜವಾಗಿ ಇದು ಸಂತೋಷದ ವಿಷಯ. ಆದರೆ ಇದು ಕಟ್ಟಡದ ನಿರ್ಮಾಣ ಅಂತ ಹೇಳುವಾಗ ನನಗೆ ಅನಿಸುವಂಥದ್ದು, ನನಗೆ ಇವತ್ತೊಂದು ನಾನು ನೋಡ್ತಾ ಇದ್ದಾಗ ನನಗೆ ಕಂಡಂಥ ಒಂದು ಘಟನೆ, ಅದನ್ನು ನಿಮ್ಮಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅದು ಯಾವುದೇ ಒಂದು ಕಟ್ಟಡ ಆಗಿರ್ಬೋದು, ಮುಖ್ಯವಾಗಿ ಕಟ್ಟಡಕ್ಕೆ ನಾವು ಒಂದು ಕಾನ್ಸಂಟ್ರೇಟ್ ಮಾಡೋದಿದ್ರೆ ಅದು ನಾವು ಒಂದು ಆಗಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡ್ರೆ ಸಾಕು. ಸ್ವಲ್ಪ ನಾವು ಪರಿಶ್ರಮ ಪಡಬೇಕು. ಸ್ವಲ್ಪ ಪರಿಶ್ರಮ ಪಟ್ಟಾಗ ಏನಾಗುತ್ತೆ ಅಂತೇಳಿ ತನ್ನಿಂದ ತಾನೇ ಎಲ್ಲರೂ ಸಹಕಾರ ಕೊಡಲಿಕ್ಕೆ ಹತ್ತಿರ ಬರ್ತಾರೆ. ಆಗ್ತದೋ ಇಲ್ವೋ
ಮಾಡ್ತಾರೋ ಇಲ್ವೋ, ಅವ್ರು ಸಹಕಾರ ಕೊಡ್ತಾರೋ ಇಲ್ವೋ ಅಂತ ಹೇಳಿದರೆ ಖಂಡಿತವಾಗಿ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಏನು ಅಂತ ಹೇಳಿದರೆ ಎಲ್ಲರ ಸಹಕಾರದಿಂದ, ಇಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನು ಅವರು ಮೆನ್ಷನ್ ಮಾಡಿದರು. ಅಂದರೆ ಯಾರಾದರೂ ಒಬ್ಬರು ಬೇಕಾಗತ್ತೆ, ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ, ಹಾಗೆ ಆಗಬೇಕು ಅಂತ ಹೇಳಲಿಕ್ಕೆ ಒಂದು ವ್ಯಕ್ತಿ ಬೇಕಾಗುತ್ತೆ. ಆ ವ್ಯಕ್ತಿ ಇದ್ದರೆ ಮಾತ್ರ ಏನಂತ ಹೇಳಿದರೆ ಕೆಲವೊಂದು ಕಾರ್ಯಕ್ರಮಗಳು ಸುಸೂತ್ರವಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಎಲ್ರಿಗೂ ತಿಳಿದಿರುವ ಹಾಗೆ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಒಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತಿದೆ. ನೀವು ನೋಡಿರ್ಲಿಕ್ಕಿಲ್ಲ, ಕೆಲವರು ಮಾತ್ರ, ಬೆರಳೆಣಿಕೆಯ ಮಂದಿ ಮಾತ್ರ ವಿದೇಶಗಳಿಗೆ ಹೋಗುವಂಥ ಒಂದು ಅವಕಾಶ ದೇವರು ಒದಗಿಸಿ ಕೊಡ್ತಾರೆ. ಆದರೆ ಅಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಹೇಳುವಂಥದ್ದು 100 ವರ್ಷಗಳ ಹಿಂದಿನ, 150 ವರ್ಷಗಳ ಹಿಂದಿನ ಕನಸು ಒಬ್ಬರದಾಗಿತ್ತು. ಅದು ಯಾರು ಅಂತ ಹೇಳಿದರೆ ಜಾನ್ ರೂಬ್ಲಿಂಗ್ ಅಂತ ಹೇಳುವವರು. ಜಾನ್ ರೂಬ್ಲಿಂಗ್ ಅಂತ ಹೇಳುವುದು ಅವರು ಇಂಜಿನಿಯರ್ ಆಗಿದ್ದರು. ಅವರ ಮಗ ಸಮೇತ ವಾಷಿಂಗ್ಟನ್ ರೂಬ್ಲಿಂಗ್ ಅಂತ ಹೇಳುವವರು. ಆ ನ್ಯೂಯಾರ್ಕ್ ಅಂತ ಹೇಳಿದರೆ ನೀವು ಭೂಪಟದಲ್ಲಿ ನೋಡಿಬೇಕಾದ್ರೆ ಇಡೀ ನೀರಿನಿಂದ ಸುತ್ತುವರಿದಂಥ ಒಂದು ಸುಂದರವಾದಂಥ ನಗರ. ಆ ನಗರಕ್ಕೆ ಹೋಗಬೇಕು ಅಂತಿದ್ರೆ ಇಡೀ ನೀರನ್ನು 4 ಕಿಲೋಮೀಟರ್ ತನಕ ನೀರು ಸುತ್ತುವರೆದಿದೆ ಅಂತೆ. ಅದನ್ನು ಹಾದುಕೊಂಡು ದಾಟಿಕೊಂಡು ಆ ನಗರಕ್ಕೆ ಹೋಗಬೇಕಿತ್ತು. ಆವಾಗ ಈ ಜಾನ್ ರೂಬ್ಲಿಂಗ್ ಅಂತ ಹೇಳುವವನು ಅವನು ಎನ್ನಿಸ್ತಾನೆ, ಈ ನೀರಿಗೆ, ಈ ಸಮುದ್ರಕ್ಕೆ ಇಲ್ಲಿಂದ ಆ ಕಡೆ ತನಕ ಒಂದು ಬ್ರಿಡ್ಜ್ ಕಟ್ಟಿದ್ರೆ ಹೇಗೆ ಅಂತ ಅವನು ಹೇಳಿದಾಗ ಅಲ್ಲಿ ಸುತ್ತಮುತ್ತಲಿದ್ದವರು ಎಲ್ಲರೂ ನಗಾಡ್ತಾರೆ. ಅದೇನು ಆಗಿ ಹೋಗುವಂಥ ಮಾತಾ, ಈಗಾದರೆ ಹೇಳ್ತಿದ್ರೆ ಖಂಡಿತವಾಗಿ ಏನೋರು ನಂಬುವುದಿತ್ತೇನೋ. ಆದರೆ ಅಷ್ಟು ವರ್ಷಗಳ ಹಿಂದೆ ಹೇಳಿದಾಗ ಯಾರು ನಂಬಲಿಲ್ಲ, ಅದು ಆಗಿ ಹೋಗುವ ಮಾತಲ್ಲ ಅಂತ ಹೇಳಿ ಎಲ್ಲರೂ ಅವನನ್ನು ನಗೆಗಡಲಲ್ಲಿ ತೇಲಿಸಿ ಆಚೆ ಹೋಗ್ತಾ ಇದ್ರು. ಆದರೆ ಮಗ ಅವನಿಗೆ ಸಾಥ್ ನೀಡ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವನ ಮಗ ಏನು ಮಾಡ್ತಾನೆ, ಸಪೋರ್ಟ್ ಕೊಡ್ತಾನೆ. ಅವನ ಮಗ ಜಾರ್ಜ್ ವಾಷಿಂಗ್ಟನ್ನು. ಹಾಗೆ ಅವನಿಗೆ ಒಂದು ತಂಡವನ್ನು ಕಟ್ಟಿಕೊಂಡು, ಎಲ್ಲ ಇಂಜಿನ್ಸ್ನವರ ತಂಡವನ್ನು ಕಟ್ಟಿಕೊಂಡು ಆ ಶುಭ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಬರ್ತಾರೆ. ಅದೇ ದಿನ ಶುಭಾರಂಭ ಆಗಬೇಕಾದಂಥ ದಿನದಲ್ಲೇ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಕಂಬಗಳು ಬೇಕಲ್ವಾ, ಸೇತುವೆ ಕಟ್ಟಬೇಕು ಅಂತ ಹೇಳುವಂಥದ್ದು ಸುಲಭವಾದಂಥ ಕೆಲಸ ಅಲ್ಲ. ಆ ಸೇತುವೆ ಕಟ್ತಿದ್ದಂಥ ಆ ಶುಭ ಸಮಾರಂಭ ದಿನದಂದು ಏನಾಗುತ್ತೆ ಅಂತ ಹೇಳಿದರೆ ಆ ಹಾಕಿದಂಥ ಕಂಬ ಉರುಳಿ ಬಿದ್ದು ಯಾರು ಯೋಜನೆ ಹಾಕ್ಕೊಂಡಿದ್ರೋ ಆ ಜಾನ್ ರೂಬ್ಲಿಂಗ್ನ ಮೇಲೆ, ತಲೆ ಮೇಲೆ ಬಿದ್ದು ಸ್ಥಳದಲ್ಲೇ ಆ ವ್ಯಕ್ತಿ ತೀರಿ ಹೋಗ್ತಾನೆ. ಅವನ ಮಗನಾದಂಥ ಜಾರ್ಜ್ ವಾಷಿಂಗ್ಟನ್ ಅಲ್ಲ, ವಾಷಿಂಗ್ಟನ್ ಹೇಳುವವನಿಗೆ ಏನಾಗುತ್ತೆ ಅಂತಂದರೆ ಅವನು ಮಲಗಿದಲ್ಲಿ ಆಗಿಬಿಡ್ತಾನೆ. ಆಗ ನಗಡ್ತಾ ಇದ್ದವರಿಗೆ ಒಂದು ರೀತಿಯಲ್ಲಿ ಸಂತೋಷ ಆಗಿದ್ದಿರ್ಬೋದು, ಆದರೆ ಅದರ ಒಟ್ಟಿಗಿದ್ದಂಥ ತಂಡದವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಎಲ್ಲ ಮನಸ್ಸಿಂದ ಇದಾಗಿ ಮಾಡೋದೇ ಬೇಡ ಅಂತೇಳಿ ಆ ಕೆಲಸವನ್ನು ನಿಲ್ಲಿಸಿ ಬಿಡ್ತಾರೆ. ಇವನೇನಾಗಿರ್ತಾನೆ, ತಂದೆ ಹೇಗೂ ತೀರೋದ, ಮಗ ಆಸ್ಪತ್ರೆಯಲ್ಲಿ ಮಲಗಿದಲ್ಲಿ ಬೆಡ್ ರಿಡನ್ ಆಗಿದ್ದಾನೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ವೈದ್ಯರು ಕರೆದು ಹೇಳ್ತಾರೆ ಹೆಂಡತಿ ಹತ್ರ, ಇವನಿನ್ನೂ ಜೀವನದಲ್ಲಿ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾತು ಬರುವುದಿಲ್ಲ, ಹೀಗೇ ಮಲಗಿದಲ್ಲಿ ಆಗ್ತಾನೆ ಅಂತ ಆಗ್ತದೆ. ಏನು ಮಾಡೋದು ಅಂತ ಗೊತ್ತಾಗದೆ ಹೆಂಡತಿ ಮನೆಗೆ ಕರ್ಕೊಂಡು ಬಂದು ಸೇವೆ ಮಾಡ್ತಾ ಇರ್ತಾರೆ. ಸಾಧಾರಣವಾಗಿ ನಡೆಯುವಂಥ ಘಟನೆ ಇದೆಲ್ಲ. ಸೇವೆ ಮಾಡ್ತಾ ಇದ್ದಾಗ, ಆದರೆ ಅವನದು ಸಾಧಾರಣ ನೀವು ಗಮನಿಸಿ, ಯಾರು ಪ್ಯಾರಲೈಸ್ ಆಗ್ತಾರೋ ಅವರ ಬುದ್ಧಿ ಭ್ರಮಣೆ ಆಗಿರ್ತದೆ. ಭ್ರಮಣೆ ಅಂತ ಹೇಳಿದರೆ ಅವರಿಗೆ ಬುದ್ಧಿಶಕ್ತಿ ಹೊರಟೋಗಿರ್ತದೆ, ಏನು ಮಾಡಲಿಕ್ಕೆ ಆಗದಂಥ ಸ್ಥಿತಿ ಇರುತ್ತೆ. ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಇರ್ತದೆ, ಇಲ್ಲ ಅಂತೇಳಿ ಅಲ್ಲ. ಅಂಥ ಸಂದರ್ಭ ಇವನದೇನಾಗಿರ್ತದೆ ಅಂತ ಹೇಳಿದರೆ ಬುದ್ಧಿ ಕೆಲಸ ಮಾಡ್ತಾ ಇವನಿಗೆ ಆಲೋಚನೆಗಳು ಬರ್ತಾ ಇತ್ತು ಎಲ್ಲ, ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಮಾತು ಬರ್ತಾ ಇಲ್ಲ, ಕೈಕಾಲುಗಳನ್ನು ಅಲ್ಲಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಹೀಗೇ ಗಮನಿಸ್ತಾ ಇರ್ತಾನೆ ಅವನ ಬೆರಳುಗಳು ಅಲ್ಲಾಡಲಿಕ್ಕೆ ಶುರುವಾಗುತ್ತೆ. ಬೆರಳುಗಳು ಅಲ್ಲಾಡ್ತಾ ಇರುವುದನ್ನು ಹೆಂಡತಿ ಗಮನಿಸ್ತಾಳೆ. ಅವನ ಕೈ ಹಿಡ್ಕೊಂಡು ಹೀಗೆ ಬೆರಳನ್ನು ಮುಟ್ತಾ ಇರುವಾಗ ಅವಳಿಗೆ ಏನೋ ಒಂದು ಅವನಿಗೆ ಹೇಳಬೇಕು ಅಂತ ಅನಿಸ್ತದೆ ಅಂತ ಹೇಳುವಂಥದ್ದು ಗಮನಿಸ್ತಾಳೆ. ಆಗ ಹೆಂಡತಿ ಕೇಳ್ತಾಳೆ, ಒಂದೊಂದೇ ಬೆರಳನ್ನು ಟ್ಯಾಪ್ ಮಾಡ್ತಾನೆ ಅವನು. ಹೀಗೆ ಟ್ಯಾಪ್ ಮಾಡುವಾಗ ಯಾವುದು ಬೆರಳನ್ನು ಟ್ಯಾಪ್ ಮಾಡೋ, ನೀನು ಹೀಗೆ ಹೇಳಬೇಕು ಅಂತಿದ್ಯಾ ಅಂತ ಕೇಳ್ತಾಳೆ ಗಂಡನ ಹತ್ರ. ಅವನು ಹೌದು ಅಂತ ಹೇಳ್ತಾನೆ. ಆದಾಗ ಅವಳು ಬರ್ಕೊಳ್ತಾಳೆ ಏನು ಅಂತೇಳಿ. ಸೊ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ, ಏನೆಲ್ಲ ಹೇಳಬೇಕು ಅಂತಿದೆಯೋ ಆ ಸೈನ್ ಲ್ಯಾಂಗ್ವೇಜ್ನಲ್ಲಿ ಹೆಂಡತಿ ಅರ್ಥ ಮಾಡಿಕೊಂಡು ಬರೆದಿಟ್ಕೊಂಡು, ಆಗ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ನೀರು ಬೇಕು, ಹಾಲು ಬೇಕು, ಕುಡಿಲಿಕ್ಕೆ ಅದು ಬೇಕು, ತಿನ್ನಲಿಕ್ಕೆ ಬೇಕು ಅಂತ ಹೇಳ್ತಾ ಇಲ್ಲ. ಅವನ ಕನಸು ಏನಾಗಿತ್ತು, ಆ ಸೇತುವೆಯನ್ನು ಕಟ್ಟಬೇಕಾದಂಥದ್ದಾಗಿತ್ತು. ಆ ಸೇತುವೆ ಬಗ್ಗೆನೇ ಅವನು ಏನು ಮಾಡ್ತಿದ್ದ ಅಂತ ಹೇಳಿದರೆ, ಮನಸ್ಸಿನ ಮುಖಾಂತರ ಆ ಕೇವಲ 4 ಬೆರಳಿನ ಸನ್ನೆಗಳ ಮುಖಾಂತರ ಟ್ಯಾಪ್ ಮಾಡೋದು, ಸನ್ನೆ ಹೀಗೆ ತೋರಿಸುವುದಲ್ಲ, ಖಾಲಿ ಹೊಡೆತದ ಮುಖಾಂತರ ಹೆಂಡತಿಗೆ ಸಂವಹನ ಮಾಡ್ತಾಳೆ. ಅದನ್ನೆಲ್ಲ ಬರ್ಕೊಂಡು ಅವಳೇನು ಮಾಡ್ತಾಳೆ ಅಂತ ಹೇಳಿದರೆ, ಆ ಇಂಜಿನಿಯರ್ಸ್ನ ತಂಡವನ್ನು ಕರೆದು ಹುರಿದುಂಬಿಸಿ ಆ ಸೇತುವೆಯನ್ನು ಕಟ್ಟಲಿಕ್ಕೆ ತಯಾರು ಮಾಡ್ತಾರೆ. ಹಾಗೂ ಸಮೇತ ನಿಮಗೆ ಸಾಧಾರಣವಾಗಿ ಗೊತ್ತೇ ಇದೆ, ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ನಾವು ಮಾಡಬೇಕಿದ್ರು ಅದಕ್ಕೆ 100 ಜನರು ಆಗಬಾರದಾಗೆ ನೋಡ್ಕೊಳ್ಳುವಂಥವ್ರು ತುಂಬ ಜನರು ಇರ್ತಾರೆ. ಆದರೆ ಆಗಬೇಕು ಅಂತ ಹೇಳುವಂಥವ್ರು ಕೆಲವರು ಮಾತ್ರ ಇರ್ತಾರೆ, ಅದಕ್ಕೆ ಸಹಕಾರ ಕೊಡುವಂಥವ್ರು. ಹಾಗೆ ಇವಳೇನು ಮಾಡ್ತಾಳೆ ಅಂತಂದರೆ, ಇಂಜಿನಿಯರ್ ತಂಡವನ್ನು ಕಟ್ಟಿಕೊಂಡು ಬಂದು ಅದನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಕಟ್ಟಲಿಕ್ಕೆ ಶುರು ಮಾಡಿದ ಮೇಲೆ 13 ವರ್ಷಗಳ ತನಕ ಈ ಕನ್ಸ್ಟ್ರಕ್ಷನ್ನು
ನಡೀತಾ ಇರ್ತದೆ. 13 ವರ್ಷಗಳ ನಂತರ ಬ್ರೂಕ್ಲಿನ್ ಬ್ರಿಡ್ಜ್ ಹೇಳುವಂಥದ್ದು ನಿರ್ಮಾಣ ಆಗ್ತದೆ. ತುಂಬ ಚಂದದ ಸೇತುವೆ, ಅದು ಈಗಲೂ ಅಸ್ತಿತ್ವದಲ್ಲಿದೆ. ಈಗಲೂ ಅಲ್ಲಿ ಪ್ರತಿಯೊಂದು ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ಡಿನ ಸಿನಿಮಾಗಳು ಅಲ್ಲಿ ತಯಾರಾಗ್ತಾ ಇದೆ. ಅಷ್ಟು ಚಂದದ ಸೇತುವೆಯನ್ನು ಕಟ್ಟಿದ ಮೇಲೆ ಹೆಂಡತಿ ಬಂದು ಗಂಡನಿಗೆ ಹೇಳ್ತಾನೆ, ವಾಷಿಂಗ್ಟನ್ಗೆ ಹೇಳಿದಾಗ ವಾಷಿಂಗ್ಟನ್ ನನ್ನನ್ನು ಅಲ್ಲಿ ಒಂದು ಸತಿ ಅಲ್ಲಿ ಕರ್ಕೊಂಡು ಹೋಗು ಅಂತ. ಅವನನ್ನು ವೀಲ್ ಚೇರಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ಟ್ರೆಚರಲ್ಲಿ ಕರ್ಕೊಂಡೋಗಿ ಅವನಿಗೆ ತೋರಿಸಿದ ಅದೇ ದಿನ ಏನಾಗ್ತದೆ ಅಂತ ಹೇಳಿದರೆ ಅವನ ಪ್ರಾಣ ಹೋಗ್ತದೆ. ಆದರೆ ಆ ಪ್ರಾಣ ಯಾಕೆ ಅಷ್ಟು ವರ್ಷ ಇತ್ತು? ಏನಾದರೂ ಒಂದು ನಾನು ಹಾಕಿದಂಥ ಯೋಜನೆ ಯಶಸ್ವಿ ಆಗಬೇಕು ಅಂತ ಹೇಳೋದಕ್ಕೆ ಆ ಪ್ರಾಣ ಅಷ್ಟು ಹೊತ್ತು ತನಕ ನಿಂತ್ಕೊಂಡಿತ್ತು. ಅದಕ್ಕೆ ಸಾಥ್ ನೀಡಿದಂಥ ಹೆಂಡತಿ ಇದ್ದಾಳಲ್ಲ, ಅವಳೇನಾದರೂ ಅವನ ಸೈನ್ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಂಡದೇ ಇರ್ತಿದ್ರೆ ಅದೆಲ್ಲವೂ ಭೂಮಿಯಲ್ಲಿ ಮಣ್ಣಾಗಿ ಹೋಗ್ತಾ ಇತ್ತು. ಇದಕ್ಕೆ ನಾನು ಏನು ಹೇಳಬೇಕು ಅಂತಿದ್ದೇನೆ ಅಂತ ಹೇಳಿದರೆ, ಇಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸದ ಯೋಜನೆಗಳು ಒಬ್ಬರಿಗೆ ಹೊಳೆದಿರ್ತದೆ, ಇಬ್ಬರು ಅದಕ್ಕೆ ಸಹಕಾರ ಕೊಡ್ತಾರೆ, 3 ಆಗ್ಬೋದು ಅಂತ ಹೇಳ್ತಾರೆ. ಉಳಿದವರೆಲ್ಲರೂ ಏನು ಅಂತ ಹೇಳಿದರೆ, ನೀವು ಏನು ಮಾಡಬೇಕು, ನಾವು ಅಂತ ಹೇಳಿದ್ರೆ ನಾವೆಲ್ಲರೂ ಏನು ಮಾಡಬೇಕು ಅಂದರೆ ಒಳ್ಳೆಯ ಯೋಜನೆ ಯಾರು ತರ್ತಾ ಇದ್ದಾರೋ ಮೌನವಾಗಿ ಆದರೂ ಅವರಿಗೆ ಸಮ್ಮತಿಯನ್ನು ನೀಡಬೇಕು. ಅಷ್ಟು ಮಾಡಿದರೆ ಸಾಕು. ಉಳಿದದೆಲ್ಲ ಯೋಜನೆಗಳು ಏನಾಗುತ್ತೆ ಅಂತ ಹೇಳಿದರೆ ತನ್ನಿಂದ ತಾನೇ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರದಿಂದ, ನೀವೆಲ್ಲರೂ ಹೀಗೇ ಸಹಕಾರ ಕೊಟ್ಟದ್ರಿಂದ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಈ ಶಾಲೆಗೆ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಶಾಲೆಯ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಆ ಕಟ್ಟಡಕ್ಕೆ ಸಹಕಾರ ನೀವೆಲ್ಲರೂ ಕೊಟ್ಟಿದ್ದೀರಾ. ಇವರ ಕನಸುಗಳಿಗೆ ನೀವು ದಾರಿ ಎರೆದಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇಂಥ ಹಲವಾರು ಕೆಲಸಗಳು ನಿಮ್ಮ ಮುಖಾಂತರ ಆಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಮುಖ್ಯ ಅತಿಥಿ ಸ್ಥಾನದಿಂದ ಅತ್ಯಂತ ಹೃದಯ ಸ್ಪರ್ಶಿ ಮಾತುಗಳನ್ನಾಡಿದಂತಹ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮುಂತೇರೋ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೇಡಮ್ ಹೇಳಿದ್ರು, ಯಾವುದೇ ಒಂದು ಯೋಜನೆ ಬೇಕಾದರೂ ಒಂದು ವ್ಯಕ್ತಿ ಅಗತ್ಯ ಇದೆ ಹೇಳಿ. ನಮ್ಮಲ್ಲಿ 2 ವ್ಯಕ್ತಿಗಳಿದ್ದಾರೆ ಈ ಒಂದು ಶಾಲೆಯ ಯೋಜನೆಯಲ್ಲಿ ಕೆಲಸ ಮಾಡಿದವರು. ಒಂದು ನಮ್ಮ ಪ್ರಶಾಂತ್ ಹೆಗಡೆ, ಅವರ ಹಿಂದೆ ಅವರ ಬೆನ್ನೆಲುಬಾಗಿ ನಿಂತವರು ನಿತಿನ್ ಚಂದ್ರ ಪೈ. ಆವಾಗ ನಮ್ಮ ಪ್ರಶಾಂತ್ ಪೈ ಅವರು ಹೇಳಿದರು, ನಿತಿನ್ ಚಂದ್ರ ಪೈ ಅವರು ಕೆಲಸ ಮಾಡುವ ಒಂದು ಸ್ಟೈಲ್ 7x24x365 ಡೇಸ್ ಹೇಳಿ. ಈ ಶಾಲೆಯ ಒಂದು ಕೆಲಸದಲ್ಲಿ, ಬಿಲ್ಡಿಂಗ್ ಕೆಲಸದಲ್ಲಿ ನಮ್ಮ ಎಲ್ಲರಿಗಿಂತ ಹೆಚ್ಚು ಒಂದು ಆಸಕ್ತಿ ತಗೊಂಡು ಕೆಲಸ ಮಾಡಿದವರು ನಿತಿನ್. ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಶಾಂತ್ ಹೆಗಡೆ ಮತ್ತು ನಿತಿನ್ ಪೈ ಇಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ಶಾಲೆಯ ಬಿಲ್ಡಿಂಗ್ ಬಂದರೆ ಅದರ ಕೀರ್ತಿ ಅವರಿಗಿಬ್ಬರಿಗೂ ಹೋಗಬೇಕು ಹೇಳಿ ನನ್ನ ಒಂದು ಆಶೆ. ವಂದನೆಗಳು ಸರ್. ಮುಂದಕ್ಕೆ ಸಮಾರಂಭದ ಇನ್ನೊಬ್ಬರು ಅತಿಥಿ, ಕುಂಬಳೆ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿದ್ದುಕೊಂಡು ಮಂಜೇಶ್ವರ ಉಪಜಿಲ್ಲೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಶಶಿಧರ ಎಂ ಅವರು ಶುಭ ಹಾರೈಕೆಯ ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಾಗಿ 18 ಬೇಟೆಗಳ ಒಡೆಯ ಶ್ರೀ ಅನಂತೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅನಂತೇಶ್ವರ ದೇವಾಲಯ ಶಾಲೆಗಳ ಶತಮಾನೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುನಿಲ್ ಭಟ್ ಎಂ ಅವರೇ, ಕಾರ್ಯಕ್ರಮವನ್ನು ದೀಪ ಬೆಳಗಿ ಉದ್ಘಾಟಿಸಿದಂತಹ ಶ್ರೀ ಗಣಪತಿ ಪೈ, ಅಧ್ಯಕ್ಷರು ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಅದೇ ರೀತಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಜೀನ್ ಲೆವಿನಾ ಮುಂತೇರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನು ಸ್ವೀಕರಿಸಿರುವಂತಹ ಹಿರಿಯ ಅಧ್ಯಾಪಕರೇ, ಅನಂತೇಶ್ವರನ ಸನ್ನಿಧಿಯಲ್ಲಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಕೂಡ ಮಗದೊಮ್ಮೆ ನಮಸ್ಕಾರಗಳು. ಉದ್ಘಾಟನೆ ಮಾಡಿದಂತಹ ಶ್ರೀ ಗಣಪತಿ ಪೈ ಅವರು ಹೇಳಿದಂಥ ಒಂದು ಮಾತು, ಶತಮಾನೋತ್ಸವ ನಡೆಸುವುದು ಒಂದು ಕಾರ್ಯಕ್ರಮ, ಆದರೆ ಅದರಲ್ಲಿ ಭಾಗವಹಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದು ಒಂದು ಉತ್ತಮ ಕೆಲಸ ಮಾಡಿದವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದರು. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಾಗ ನನಗೆ ಕಾಣೋದು ನಾನೇನು ದೇವರ ಕೃಪೆಗೆ ಪಾತ್ರನಾಗಿದ್ದೇನೆ ಎಂಬುದಾಗಿ. ಯಾಕೆಂದರೆ ಇಲ್ಲಿ ಹಲವಾರು ವಿದ್ಯಾಧಿಕಾರಿಗಳು ಇಲ್ಲಿದ್ದರು, ಆದರೆ
ಏನೋ ಕಾರಣಾಂತರದಿಂದ ಮತ್ತು ಸಕಾಲಕ್ಕೆ ಕಾರ್ಯಕ್ರಮದಲ್ಲಿ ಹೇಳುವಂಥ ವಿಚಾರಗಳು, ಈ ಸಮಾಜದಲ್ಲಿ 3 ರೀತಿಯ ವ್ಯಕ್ತಿಗಳಿರ್ತಾರೆ ಯಾವಾಗಲೂ. ಈ ಸಮಾಜದಲ್ಲಿ 3 ರೀತಿಯ ವ್ಯಕ್ತಿಗಳಿರ್ತಾರೆ ಯಾವಾಗಲೂ ಕೂಡ. ಅವ್ರು ಯಾರಂದರೆ, ಒಂದು ಬದಲಾಗುವಾಗ ಬದಲಾಗದೇ ಇರುವವರು, ಇನ್ನೋರ್ವರು ಬದಲಾಗುವಾಗ ಬದಲಾಗ್ತಾ ಇರುವವರು, ಇನ್ನೋರ್ವರು ಬದಲಾಗುವ ಮೊದಲೇ ಬದಲಾಗುವವರು. ಶ್ರೀ ಪ್ರಶಾಂತ್ ಹೆಗಡೆ ಹಾಗೂ ನಿತೀಶ್ ಚಂದ್ರರವರು ಯಾವ ಗಣದಲ್ಲಿದ್ದಾರೆ ಎಂದು ನೀವು ಆಲೋಚನೆ ಮಾಡಬೇಕು. ನಾನು ಬೆಳಿಗ್ಗೆ ನಿಮ್ಮ ಶಾಲೆಯ ಕಟ್ಟಡದ ಹೊಸ ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಹೋಗಿದ್ದೆ. ಆಗ ನನಗೆ ಆಲೋಚನೆ ಬಂದದ್ದು, ಈ 3ನೇ ವ್ಯಕ್ತಿಯನ್ನು, ಬದಲಾಗುವ ಮೊದಲೇ ಬದಲಾಗುವವರು ಅವರೇ ನಮ್ಮ ನಾಯಕರು, ಅವರೇ ನಮ್ಮನ್ನು ಮುಂದುವರಿಸುವವರು ಅಂತ ಪ್ರಶಾಂತ್ ಹೆಗಡೆ ಅವರು ಹಾಗೂ ಈ ಶಾಲೆಯ ಆಡಳಿತ ವರ್ಗದವರು ಈ 3ನೇ ವರ್ಗಕ್ಕೆ ಸೇರಿದವರು ಅಂತ ನನಗೆ ಕಾಣ್ತಾ ಇದೆ. ನನ್ನೊಂದು ಆಸೆ, ಇನ್ನು 30 ದಿನಗಳಲ್ಲಿ ನಾನು ಇಲ್ಲಿದ್ದೇನೆ, 28 ದಿನ ನಿಮ್ಮ ಜೊತೆ ಇರ್ತೇನೆ. ಆದರೂ ಕೂಡ ಮೊನ್ನೆ ತಾನೇ ಎಲ್ಲ ಶಾಲಾ ಮ್ಯಾನೇಜರ್ಗಳ ಮೀಟಿಂಗನ್ನು ಕರೆದಿದ್ದೆ. ಶಾಲೆಗೆ ಅಭಿವೃದ್ಧಿ ಆಗಬೇಕು, ಮ್ಯಾನೇಜರ್ಗಳ ಏನು ಕೆಲಸ ಕಾರ್ಯ ಇದೆ ಎಂಬುದನ್ನು ಬಹಳ ವಿವರವಾಗಿ ಅವರಲ್ಲಿ ಹೇಳಿದ್ದೆ. ಬಹುಶಃ ಪ್ರಶಾಂತ್ರವರು ಅದನ್ನು ತಿಳ್ಕೊಂಡಿರಬಹುದು. ಯಾಕೆಂದರೆ ನಿಮ್ಮಲ್ಲೊಬ್ಬರು ತೇಜಸ್ ಆದ ಕಿರಣ ಇದ್ದಾರೆ, ತೇಜಸ್ ಕಿರಣರವರು. ಅವರಿಗೆ ತೇಜಸ್ಸು ಇದೆ, ಕಿರಣವೂ ಇದೆ. ಅವರು ನಿಮ್ಮಲ್ಲಿ ಹೇಳಿರಬಹುದು ಏನು ಮಾಡಬೇಕು ಅಂತ. ಸೊ ನನ್ನ ಆಶೆ ಏನಂದರೆ, SAT ಶ್ರೀಮದ್ ಅನಂತೇಶ್ವರ ಟೆಂಪಲ್ ಸ್ಕೂಲ್ ಅಂತ ಇದೆ ಅಲ್ವಾ, 1925ರಲ್ಲಿ ಆರಂಭ ಆಗಿದೆ ಅಂತ ಕಾಣ್ತದೆ. ಆ ನಂತರ ಆರಂಭವಾದ ಎಷ್ಟೋ ಸಂಸ್ಥೆಗಳನ್ನು ನೀವು ಮಂಗಳೂರಲ್ಲಿ ಕಾಣಬಹುದು. ಅದು NFI ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕಾಂಚೂರು ಹಾಸ್ಪಿಟಲ್ ಆಗಿರ್ಬೋದು, ಇತ್ತೀಚೆಗಷ್ಟೇ ಒಂದು 20 ವರ್ಷಗಳ ಮೊದಲೇ ಆರಂಭವಾದದ್ದು. ನಾವೇಕೆ 1925ರಲ್ಲಿ ಆರಂಭಿಸಿ ಈಗಲೂ ಹೀಗೇ ಇದ್ದೇವೆ? ನಮ್ಮಲ್ಲಿ ನಮ್ಮ ಹಿರಿಯರಿಗಿರುವಂತಹ ಏನು ದಿಕ್ಸೂಚಿಯನ್ನು ಮುಂದ್ಕೊಂಡು ಹೋಗಲಿಕ್ಕೆ ನಮ್ಗೆ ಆಗಲಿಲ್ಲ. ಆದರೆ ನಾನು ನಿಮ್ಮಲ್ಲೆಲ್ಲ ಹೇಳ್ತಾ ಇದ್ದೇನೆ, ನಿಮ್ಮ ದೇವರಿಗೆ, ನಿಮ್ಮ ಊರಿಗೆ, ನಿಮ್ಮ ಆಡಳಿತ ಮಂಡಳಿಗೆ ಏನು ಸಂಪತ್ತಿನ ಕೊರತೆ ಏನಿಲ್ಲ. ಈಗಾಗಲೇ ಹೇಳಿದರೆ 18 ಪೇಟೆಗಳು ಅಂತ. ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಕಾಸರಗೋಡಿಂದ ಬರುವಾಗ ಕಾಸರಗೋಡಿನ ಕರಂದಕ್ಕಾಡ್ ಆ ಭಾಗದಲ್ಲಿರುವ ಎಲ್ಲ ಕಟ್ಟಡಗಳು ಶ್ರೀ ಮದರಂತೇಶ್ವರ, ಇಲ್ಲಿಯ ಮಂಜೇಶ್ವರ ದೇವಾಲಯದ ಕಟ್ಟಡಗಳು ಅಂತ ತಿಳ್ಕೊಂಡಿದ್ದೆ ನಾನು. 5 ಪೇಟೆಗಳಲ್ಲಿ ಒಂದು. ಏನೋ ಹಣ ಬರ್ತಾ ಇಲ್ಲ, ಅದು ಸತ್ಯ. ಆದರೆ ಸಂಪತ್ತಿಗೇನು ಕೊರತೆ ಆಗಲಿಕ್ಕಿಲ್ಲ, ದೇವರಿಗೇನು ಕಡಿಮೆ ಇದೆ ನೋಡಿ, ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ದೇವರು ಮಾಡ್ತಾರೆ. ನನ್ನ ಆಸೆ ನಾನು ಇನ್ನೂ ಹೇಳಿಲ್ಲ, ಅದು ಶ್ರೀ ಅನಂತೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಜಾಗದಲ್ಲಿ ಬರಬೇಕು ಅಂತ. ನಾವು ಯಾವಾಗಲೂ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡುವವರು. ಎಲ್ಲಿ ವಿದ್ಯಾಭ್ಯಾಸ ಇದೆಯೋ, ಎಲ್ಲಿ ಆರೋಗ್ಯ ಇದೆಯೋ, ಅಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಇದೆ. ಆದ್ದರಿಂದ ಈ ಸಂಸ್ಥೆಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜನೋಪಕಾರಿ ಕೆಲಸವನ್ನು ಮಾಡುವಾಗ ಇದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೇನೆ. 100 ವರ್ಷದ ಈ ಮಹಿಮೆ ಇರುವ ಶಾಲೆಯಲ್ಲಿ ಬರೀ 1 ವರ್ಷದಲ್ಲಿ 50 ಮಕ್ಕಳನ್ನು ನೀವು ಹಿಡ್ಕೊಂಡ್ರೆ ಸಾಕು. 100 ವರ್ಷಕ್ಕೆ ಎಷ್ಟು ಮಕ್ಕಳಾಯ್ತು ನೋಡಿ. ಎಷ್ಟು ದೇಶ ವಿದೇಶಗಳಲ್ಲಿ ಇವರೆಲ್ಲ ಇದ್ದಾರೆ. ಅವರನ್ನೇ ನೀವು ಪಡ್ಕೊಂಡ್ರೆ ಹಣಕ್ಕೇನು ತೊಂದರೆ ಆಗಲಿಕ್ಕಿಲ್ಲ. ಅದರಿಂದ ಕಟ್ಟಡ ನಿರ್ಮಾಣ ಆಗಲಿ, ಅದರ ಭೌತಿಕ ಸೌಕರ್ಯ ಆಗಲಿ, ಇವರೆಲ್ಲ ಮನಸ್ಸು ಮಾಡಿದರೆ ಇದರಲ್ಲಿ ನಡೆಯುವುದರಲ್ಲಿ ತೊಂದರೆ ಏನಿಲ್ಲ. ಈ ಶಾಲೆಗಳು ಅಭಿವೃದ್ಧಿಯತ್ತ ಮುಂದುವರಿಲಿ. ನೀವು ಮಾಡಿಕೊಂಡದ ಉತ್ತಮ ಕಾರ್ಯಕ್ರಮ ಈ ಗುರುವಂದನೆ, ಗುರುಗಳ ಆಶೀರ್ವಾದ ಇದ್ದರೆ ಮುಂದೇನು ತೊಂದರೆ ಏನಿಲ್ಲ. ಈಗಿನ ಕಾಲಘಟ್ಟದಲ್ಲಿ ನಾವು ತೋರಿಸ್ಕೊಡ್ಬೇಕಂತ ವಿಚಾರ ಅದು ಗುರುವೇ ನಮಃ ಅಂತ. ಈಗಿನ ಮಕ್ಕಳಿಗೇನು ಗುರುವೇನು ಮಹಾ ಅಂತ ಹೇಳ್ಕೊರುವಂಥ ವಿಚಾರದಲ್ಲಿ ಗುರುವೇನು ಮಹಾ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವೆಲ್ಲ ಗುರುವಿನ ಆಶೀರ್ವಾದದಿಂದ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅದುವೇ ನಮ್ಮ ಪಾದದ ಅಥವಾ ನಮ್ಮ ಏನು ಮೆಟ್ಟಿಲು ಅಂತ ತಿಳ್ಕೊಳ್ಬೇಕಂತ ವಿಚಾರ. ಈಗ ನಮ್ಮ ಲವಿನಾ ಮಂತ್ರಿಯವರು ಹೇಳಿದ್ದಾರೆ, ಯಾವುದೇ ಕಾರ್ಯಕ್ರಮವನ್ನು ನಾವು ತೀರ್ಮಾನ ಮಾಡಿದರೆ ಅದು ನಡೆಯುವುದರಲ್ಲಿ ತೊಂದರೆ ಏನಿಲ್ಲ ಅಂತ. ನಿಮಗೆಲ್ಲ ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ 100 ವರ್ಷದ ಕಾರ್ಯಕ್ರಮ, ಇನ್ನೊಂದು 100 ವರ್ಷ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ನಿಮಗೆ ಸಾಧ್ಯವಾಗಲಿ, ಶಾಲೆಯ ಅಭಿವೃದ್ಧಿ ನಡೆಯಲಿ ಅಂತ ಮಾತ್ರ ಹೇಳಿಕೊಂಡು ಎಲ್ಲ ರೀತಿಯ ಶುಭಾಶಯವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಪ್ರೇರಣಾದಾಯಿ ಮಾತುಗಳನ್ನಾಡಿದಂತಹ ಮಂಜೇಶ್ವರ ಎಇಒ ಶ್ರೀಯುತ ಶಶಿಧರ್ ಎಂ ಸರ್ ಅವರಿಗೆ ವಂದನೆಗಳು. ಶಾಲಾ ಶತಮಾನೋತ್ಸವದ ಸವಿನೆನಪಿಗಾಗಿ ಶ್ರೀಯುತ ಶಶಿಧರ ಎಂ ಸರ್ ಅವರಿಗೆ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ CA ಸುನಿಲ್ ಭಟ್ ಹಾಗೂ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಟಿ ಗಣಪತಿ ಪೈ ಅವರು ಜೊತೆಯಾಗಿ
ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು ಸರ್. ಮುಂದಕ್ಕೆ ವೇದಿಕೆಯಲ್ಲಿರುವ ಇನ್ನೋರ್ವರು ಮುಖ್ಯ ಅತಿಥಿ, ಕೇರಳ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ನ್ಯಾಯಯುತ ಸೇವೆ ಸಲ್ಲಿಸಿರುವ ಹಿರಿಯ ಸಂಶೋಧಕರಾಗಿದ್ದುಕೊಂಡು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿರುವ, ಇನ್ನೂ ವಿಶೇಷವಾಗಿ ಹೇಳಬೇಕಾದರೆ SAT ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀಯುತ ಪಯ್ಯನ್ನೂರು ರಮೇಶ್ ಪೈ ಅವರು ನಮ್ಮನ್ನುದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಲ್ಲಿ ಕ್ಷಮೆ, ನಾನು ಕುಂಬ್ಳೆ ಸಬ್ ಜಿಲ್ಲೆ ಮತ್ತು ಮಂಜೇಶ್ವರ ಸಬ್ ಜಿಲ್ಲೆಯ ಅಡಿಷನಲ್ ಚಾರ್ಜ್ ಇಟ್ಕೊಂಡವರೆಗ ಸ್ವಲ್ಪ ಕೆಲಸ ಇದೆ. ನಾನು ವಾರದಲ್ಲಿ 3 ದಿನ ಈ ಆಫೀಸಿಗೆ ಬರ್ತಾ ಇದ್ದೇನೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಇವತ್ತು ಲೈಬ್ರರಿ ಕೌನ್ಸಿಲ್ನ ಎಲೆಕ್ಷನ್ ನಡಿಬೇಕಾಗಿದೆ. ಎಲ್ಲ ಒತ್ತಡ ಇರೋ ಕಾರಣ ನಿಮ್ಮ ಈ ಅತಿ ಮಹತ್ವದ ಕಾರ್ಯಕ್ರಮದಿಂದ ನಾನು ಹೋಗ್ತಾ ಇದ್ದೇನೆ. ನನಗೆ ಅನುವು ಮಾಡಿಕೊಡ್ಬೇಕಂತ ಅಧ್ಯಕ್ಷರಲ್ಲೂ ಸಭೆಯಲ್ಲಿ ಸೇರಿದ ಎಲ್ಲ ಹಿರಿಯರಲ್ಲೂ ಕೇಳ್ತಕೊಳ್ತಿದ್ದೇನೆ. ನಮಸ್ಕಾರ ಸರ್. ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಈ ಸಭೆಯಿಂದ ನಿರ್ಗಮಿಸುತ್ತಿರುವ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಶ್ರೀ ಶಶಿಧರ್ ಎಂ ಸರ್ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಕಾಶಿ ಮಠದ ಗುರು ಪರಂಪರೆಯ ಎಲ್ಲ ಗುರುಗಳಿಗೂ, ನನ್ನನ್ನು ಕಲಿಸಿದ ಹಳೆಯ ಗುರುಗಳಿಗೂ, ಇಲ್ಲಿ ಸೇರಿದ ಈಗಿನ ಗುರುಗಳಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಹೇಳಿದ್ದು ನಿಜ, ಇಲ್ಲಿನ ಹಳೆ ವಿದ್ಯಾರ್ಥಿ ನಾನು. 63, 64, 65 ವರ್ಷದಲ್ಲಿ ಇಲ್ಲಿನ ನರ್ಸರಿ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-2 ತರಗತಿಗಳಲ್ಲಿ ಕಲಿತ ವಿದ್ಯಾರ್ಥಿ. ಆದರೆ ನನ್ನೊಟ್ಟಿಗೆ ಇದ್ದ ತುಂಬ ವಿದ್ಯಾರ್ಥಿಗಳ ಹೆಸರು ಕೂಡ ಈಗ ಹೇಳಲಿಕ್ಕೆ ನೆನಪು ಬರುವುದಿಲ್ಲ. ಅಂದರೆ ನಾನು ಹಳೆಯವನಾದೆ ಎಂದೇ ಅದರ ಅರ್ಥ. ಕೆಲವೊಬ್ಬರಿದ್ದರು, ಕೆಲವೊಬ್ಬರು ತೀರಿ ಹೋದರು. ಕೆಲವೊಬ್ಬರು ದೇವಸ್ಥಾನಕ್ಕೆ ಬರುವಾಗ ನೆನಪು ಮಾಡ್ತಾರೆ, ನೀನು ಪೋಸ್ಟ್ ಮಾಸ್ಟರ್ ಮಗ ಅಲ್ಲವಾ ಅಂತ. ಸೊ ನನಗಿಂತ ನನ್ನ ತಂದೆಯ ಪರಿಚಯ ಮಂಗಳೂರಿನ ಮಂಜೇಶ್ವರದ ಜನರಿಗೆ ಉಂಟು. ನಮ್ಮ ಗುರುತು ನಮ್ಮ ತಂದೆ ತಾಯಿಗಳ ಮುಖಾಂತರ ಇರುವುದೇ ನಮ್ಮ ಒಂದು ಭಾಗ್ಯ. ಮಂಜೇಶ್ವರ ಅಂದರೆ ನಾನು ಹೆಚ್ಚು ತೆಗೆಯುವುದಿಲ್ಲ ಟೈಮು. ಮಂಜೇಶ್ವರದ ನೆನಪುಗಳಲ್ಲಿ ಸ್ವಲ್ಪ ನೆನಪುಗಳು ಮಾತ್ರ ಇಲ್ಲಿ ಹಂಚುತ್ತೇನೆ. ಮಂಜೇಶ್ವರದ ಶಾಲೆ ಅಂದರೆ ಈ ಶಾಲೆಗೆ ಬರುವಾಗ ಮಂಜೇಶ್ವರ ಗೋವಿಂದ ಪೈಗಳ ಮನೆ ಹತ್ತಿರ ಇದ್ದೆವು. ನಾನು ನನ್ನ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ದೆವು. ಪೋಸ್ಟ್ ಮಾಸ್ಟರ ಕ್ವಾರ್ಟರ್ಸು ಮುಂದೆ ಪೋಸ್ಟ್ ಆಫೀಸು, ಹಿಂದುಗಡೆ ಕ್ವಾರ್ಟರ್ಸ್. ಹಾಗೆ ಅಲ್ಲಿಂದ ಬರುವಾಗ ಗೋವಿಂದ ಪೈಗಳ ಮನೆ ಮುಖಾಂತರ ದೇವಸ್ಥಾನಕ್ಕೆ ಹೋಗುವುದು, ಶಾಲೆಗೆ ಬರುವುದು, ಹೋಗುವುದು, ಅದೊಂದು ಆನಂದದ ಅನುಭವ ಆಗಿತ್ತು. ತಂದೆಯವರು ಹೇಳಿ ನನಗೆ ಗೊತ್ತು, ಈ ಮನೆ ಮಂಜೇಶ್ವರ ಗೋವಿಂದ ಪೈಗಳ ಮನೆ ಅಂತೇಳಿ. ಆವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ, ಯಾಕಂದರೆ ಯಾರು ಮಂಜೇಶ್ವರ ಗೋವಿಂದ ಪೈ ನನಗೆ ಗೊತ್ತಿಲ್ಲ. ಮಂಜೇಶ್ವರದಲ್ಲಿ ತುಂಬ ಪೈಗಳು ಇರ್ಬೋದು, ತುಂಬ ಗೋವಿಂದ ಪೈಗಳಿರ್ಬೋದು. ಆದರೆ ಯಾಕೆ ಒಬ್ಬ ಮಾತ್ರ ಮಂಜೇಶ್ವರ ಗೋವಿಂದ ಪೈ ಎಂದು ವಿಖ್ಯಾತನಾದ? ಎಲ್ಲರೂ ಅವರ ಹೆಸರು ಹಾಗೆ ತೆಗಿತಾರೆ. ಮತ್ತೆ ಗೊತ್ತಾಯಿತು, ಶಾಲೆಯಿಂದ ನನ್ನ ಅಣ್ಣ ಕೂಡ ಇಲ್ಲಿ SSLC ಪಾಸಾದವರು, ಪುರುಷೋತ್ತಮ್ ಕಿಣಿಯವರು ಆವಾಗ ಹೆಡ್ ಮಾಸ್ಟರ್ ಆಗಿದ್ದರು. ವಿಟ್ಟಪ್ಪ ಶೆಣೈ ಮಾಸ್ಟರ್ ಅವರನ್ನು ಕಲಿಸಿದ್ದಾರೆ. ಒಂದು ದಿವಸ ಏನಾಯ್ತಂದರೆ, ನಾನು 2ನೇ ಕ್ಲಾಸ್ನಲ್ಲಿ ಕಲಿಯುವಾಗ ಶಾಲೆ ನನ್ನ ಲಾಸ್ಟ್ ಪೀರಿಯಡ್ನಲ್ಲಿ ಟೀಚರ್ ಯಾರೋ ಬರಲಿಲ್ಲ, ಮಕ್ಕಳನ್ನೆಲ್ಲ ಬೇಗ ಬಿಟ್ಟರು. ಸೊ ನನಗೆ ಮನೆಗೆ ಹೋಗಿ ಏನು ಮಾಡಬೇಕು ಗೊತ್ತಿಲ್ಲ. ಒಂದು ಮಾಡುವ, ಇವತ್ತಿನ ದಿವಸ ನನ್ನ ಅಣ್ಣ ಕೂತಿದ್ದಾನೆ ಒಂದು ಕ್ಲಾಸ್ನಲ್ಲಿ, ಅಲ್ಲಿ ಹೋಗಿ ಅಣ್ಣನ ಒಟ್ಟಿಗೆ ಅಣ್ಣ ಏನು ಕಲಿತಾನೆ ಅಂತ ನೋಡುವ ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ನಾನು ಹೋದೆ. ಹೈಸ್ಕೂಲ್ನಲ್ಲಿ ಹೋಗುವಾಗ ಅಣ್ಣನ ಕ್ಲಾಸ್ ನನಗೆ ಗೊತ್ತುಂಟು. ಅಲ್ಲಿ ಹೋಗಿ ಹುಡುಕಿದೆ, ಅಣ್ಣನ ಹತ್ತಿರ ಒಂದು ಸೀಟ್ ಖಾಲಿ ಉಂಟು, ಬೆಂಚಿನಲ್ಲಿ ಕೂತೆ.
ನೋಡುವಾಗ ವಿಠಪ್ಪ ಮಾಸ್ಟ್ರು ಕನ್ನಡ ಪಂಡಿತರು ಕಲಿಸ್ತಾ ಇದ್ದಾರೆ. ನನ್ನನ್ನು ನೋಡಿದರು, ಏನೂ ಹೇಳಲಿಲ್ಲ. ನಾನು ಸೈಲೆಂಟಾಗಿ ಡಿಸಿಪ್ಲಿನ್ಡಾಗಿ ಕೂತೆ. ಕ್ಲಾಸ್ ಮುಗೀತು, ಅಣ್ಣನೊಟ್ಟಿಗೆ ನಾನು ಹೊರಗೆ ಬಂದೆ. ಹೊರಗೆ ಬರುವಾಗ ವಿಠಪ್ಪ ಮಾಸ್ಟರ್ ಕರೆದರು, ನೀನು ಯಾಕೆ ಇಲ್ಲಿ ಬಂದದ್ದು? ನಾನು ಹೇಳಿದೆ, ನೀವು ಏನು ಕಲಿಸ್ತೀವಿ ಅದು ನೋಡುವ ಜಿಜ್ಞಾಸೆಯಿಂದ ಬಂದದ್ದು, ಇನ್ನು ಬರಬೇಡ, ನೀನು ಇಲ್ಲಿ 10ನೇ ಕ್ಲಾಸ್ ಆಗುವಾಗ ಬಂದರೆ ಸಾಕು, ಅಷ್ಟುವರೆಗೆ ನಿನ್ನ 4, 5 ಎಲ್ಲ ಮುಗಿಸಿ ಮತ್ತೆ ಬಾ. ಇದರ ಚರ್ಚೆ ಮನೆಯಲ್ಲಿ ಆಯಿತು. ತಂದೆಯವರು ಏನು ಹೇಳಲಿಲ್ಲ. ದೇವಸ್ಥಾನದಲ್ಲಿ ಹೋಗುವಾಗ ವಿಠಪ್ಪ ಮಾಸ್ಟರ್ ಸಿಕ್ಕಿದ್ರು. ತಂದೆಯವರು ಹೇಳಿದರು, ನಮ್ಮ ಮಗ ನಿಮ್ಮ ಕ್ಲಾಸಿಗೆ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದಾನೆ. ಅವರು ಹೇಳಿದರು, ಡಿಸ್ಟರ್ಬೆನ್ಸ್ ಅಲ್ಲ ಅದು, ಅವನಿಗೇನೋ ಕಲಿಬೇಕಂತಿತ್ತು, ಅಣ್ಣ ಏನು ಕಲಿತಾನೆ ಅಂತ ನೋಡಬೇಕಿತ್ತು, ಬಂದ. ಆದರೆ ಅವನ ಹತ್ರ ನಾನು ಮಾತಾಡುವಾಗ ನನಗೆ ಒಂದು ವಿಷಯ ಗೊತ್ತಾಯಿತು. ಅವನಿಗೆ ಪುಸ್ತಕ ಓದುವ ಒಂದು ಅಭ್ಯಾಸ ಉಂಟು. ಆದ್ದರಿಂದ ನಾವು ಹೇಳಿಕೊಡುವ ಪಾಠ ಯಾವ ಪುಸ್ತಕದಲ್ಲಿದೆ ಎಂದು ಹುಡುಕುವ ಒಂದು ಜಿಜ್ಞಾಸೆ ಅವನಿಗೆ ಉಂಟು. ನನ್ನ ಹತ್ರ ಹೇಳಿದ, ಆ ಪುಸ್ತಕ ನನಗೆ ಬೇಕು ಅಂತೇಳಿ ನಮ್ಮ ಲೈಬ್ರರಿಯಿಂದ ನಾನು ಕೊಟ್ಟೆ, ಓದಿ ನನಗೆ ವಾಪಸ್ ಕೊಟ್ಟ. ಇದು ನಾನು ಹೇಳೋದು ಯಾಕಂದರೆ ಆಗಿನ ಕಾಲದ ವಿಠಪ್ಪ ಮಾಸ್ಟರ್ ಅಂತ ಇರುವ ಕನ್ನಡ ಪಂಡಿತರ ಒಂದು ಆ್ಯಟಿಟ್ಯೂಡು, ಅಂದರೆ ಮಕ್ಕಳ ಹತ್ತಿರ ಇರುವ ಒಂದು ವಹಿವಾಟಿನ ಒಂದು ದೃಶ್ಯ, ಒಂದು ಚಿತ್ರ ಸಿಗಲಿಕ್ಕೆ ಅವರ ಕೈಯಲ್ಲಿ ಬೆತ್ತ ಏನೂ ಇರಲಿಲ್ಲ, ಏನು ಹೆದರಿಕೆ ಮಾಡಲಿಲ್ಲ. ಬಟ್ ಇನ್ನೊಮ್ಮೆ ಹೋಗಬೇಕು, ಇನ್ನೊಂದು ಕ್ಲಾಸು ಅವರದ್ದು ಕೇಳಬೇಕು ಎಂಬ ಒಂದು ಜಿಜ್ಞಾಸೆ ಹುಟ್ಟಿತು. ಹಾಗೆ ನವೆಂಬರ್ 14 ಒಂದು ದಿನ ಬಂತು. ನವೆಂಬರ್ 14ಕ್ಕೆ ಏನು ವಿಶೇಷತೆ ನಿಮಗೆ ಗೊತ್ತುಂಟು. ಅದು ಚಾಚಾ ನೆಹರುವಿನ ಚಿಲ್ಡ್ರನ್ಸ್ ಡೇ, ಬರ್ತ್ಡೇ ಅಂತ ಹೇಳ್ತಾರೆ. ನಮ್ಮ ಟೀಚರು ನಮ್ಮನ್ನೆಲ್ಲ ಪ್ರಚ್ಛನ್ನ ವೇಷ, ಛದ್ಮವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ದೇವಸ್ಥಾನದ ಹತ್ತಿರ ಆವಾಗ ರಾಮಪ್ಪ ಮಾಸ್ಟರ್ ಕೂತ್ಕೊಳ್ಳುವ ಒಂದು ಹಾಲ್ ಇತ್ತು. ಗಣೇಶ್ ಬೀಡಿ ಅವರು ಆ ಹಾಲ್ನಲ್ಲಿ ಅವರ ಲೇಬರ್ ಕೆಲಸ ಮಾಡ್ತಾಯಿದ್ದರು. ಆ ದಿವಸ ಅದು ಖಾಲಿ ಮಾಡಿದರು. ಮಕ್ಕಳನ್ನು ಆ ಛದ್ಮವೇಷ ಸ್ಪರ್ಧಾ ಇತ್ಯಾದಿ ಸ್ಪರ್ಧೆಗಳಿಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋಗುವಾಗ ಟೀಚರು ನಮ್ಮನ್ನು ಪ್ರಾಂಪ್ಟ್ ಮಾಡ್ತಾರೆ, ಎಲ್ಲ ಟ್ರೈನ್ ಮಾಡ್ತಾರೆ, ಕೋಚಿಂಗ್. ನೀನು ಹೀಗೆ ಹೇಳಬೇಕು, ಹಾಗೆ ಹೇಳಬೇಕು, ಇದು ಹಾಡಬೇಕು, ಒಬ್ಬೊಬ್ಬರಿಗೂ ಹೇಳಿಕೊಟ್ಟಿದ್ದಾರೆ. ನನಗೆ ಒಂದು 4 ಲೈನ್ ಅವರು ಹೇಳಿಕೊಟ್ಟದ್ದು ಈಗಲೂ ನಾನು ಮರೆಯಲಿಲ್ಲ. ಅದಂದರೆ, ನಾನು ಒಮ್ಮೆ ಕನ್ನಡ ಕಲಿತು ಪಂಡಿತನಾಗುವೆನು, ಕನ್ನಡ ಹಿಂದಿ ಇಂಗ್ಲೀಷ್ ಕಲಿತು ಪಂಡಿತನಾಗುವೆನು. ಇಷ್ಟೇ ನನಗೆ ಗೊತ್ತುಂಟು, ನಾನು ಅಷ್ಟೇ ಹಾಳಿದ್ದು. ಆದರೆ ಅದು ಮಕ್ಕಳ ಮನಸ್ಸಿನಲ್ಲಿ ಒಂದು ಸ್ವಪ್ನ, ಒಂದು ಕನಸನ್ನು ಇಡುವ, ಅದರ ಬೀಜ ಹಾಕುವ ಒಂದು ಪ್ರಯತ್ನ ಆಗಿತ್ತು ಎಂದು ನನಗೆ ಮತ್ತೆ ತಿಳಿಯಿತು. ಪ್ರೈಸ್ ಸಿಕ್ಕಿದೆ, ಹೌದು, ಎಲ್ಲರೂ ಚಪ್ಪಾಳೆ ಹೊಡೆದರು. ನನಗೆ ಒಂದು ರೋಸ್ ಫ್ಲವರ್ ನನ್ನ ಜುಬ್ಬಾದಲ್ಲಿ ಹಾಕಿದರು, ನೆಹರುವಿನಂತೆ ತೊಪ್ಪಿಯೆಲ್ಲ ಹಾಕಿದರು. ಅದು ಛದ್ಮವೇಷ. ಆದರೆ ಜೀವನದಲ್ಲಿ ವೇಷ ಹಾಕುವಾಗ ಪಂಡಿತನ ವೇಷ ಹೇಗಿರ್ಬೋದು? ನನ್ನ ಮುಂದೆ ಇದ್ದದ್ದು ವಿಠಪ್ಪ ಮಾಸ್ಟರ್ ಎಂಬ ಕನ್ನಡ ಪಂಡಿತರು, ಹಾಗೆ ಮಂಜೇಶ್ವರ ಗೋವಿಂದ ಪೈ ಎಂಬ ಇನ್ನೊಬ್ಬರು ಪಂಡಿತರು. ಮತ್ತೆ ಗೊತ್ತಾಯಿತು, ಮಂಜೇಶ್ವರದ ಹೆಸರನ್ನು ಸೇರಿಸಿದ ಇನ್ನೊಬ್ಬ ಪಂಡಿತರಿದ್ದರು ನಮ್ಮ ಸಮಾಜದಲ್ಲಿ. ಅವರು ಮುಕುಂದ ಪ್ರಭು. ಮಂಜೇಶ್ವರ ಮುಕುಂದ ಪ್ರಭು ಅಂದರೆ ಇತಿಹಾಸದಲ್ಲಿ ಇಷ್ಟು ಹೆಸರಾಂತ ವ್ಯಕ್ತಿ. ಅವರಿಗಿಂತ ಹೆಚ್ಚು ಸಂಶೋಧನೆ ಮಾಡಿದ ಯಾರಾದರೂ ಮಂಜೇಶ್ವರದಲ್ಲಿ ಇದ್ದರೆ ಅದು ಗೋವಿಂದ ಪೈಗಳು ಮಾತ್ರ. ಸೊ ಇವರಿಬ್ಬರ ಮುಖಾಂತರ ಮಂಜೇಶ್ವರದಿಂದ ಕಲಿತ ಒಂದು ಪಾಠ ಅಂದರೆ ಸಂಶೋಧನೆ. ಯಾರ ವಿಷಯ? ನಮ್ಮ ಸಮಾಜದ ವಿಷಯ, ನಮ್ಮ ಭಾಷೆಯ ವಿಷಯ, ನಮ್ಮ ಜನತೆಯ ವಿಷಯ, ನಮ್ಮ ಜೀವನದ ವಿಷಯ. ಹೀಗೆ ಎಷ್ಟೋ ವಿಷಯಗಳಿವೆ ಸಂಶೋಧನೆ ಮಾಡಲಿಕ್ಕೆ. ಈಗ ನನ್ನ ಪರಿಚಯ ಮಾಡುವಾಗ ಹೇಳಿದರು ಹಿರಿಯ ಸಂಶೋಧಕ ಎಂದೇಳಿ. ನನ್ನ ಸಂಶೋಧನೆ ಯಾವ PhDಗೂ ಅಲ್ಲ, ಯಾವ MPhil ಡಿಗ್ರಿಗೂ ಅಲ್ಲ, ಯಾವ ಡಿಗ್ರಿಗೂ ಅಲ್ಲ. ಆದರೆ ಎಲ್ಲೆಲ್ಲೋ ಗ್ಯಾಪ್ಸ್ ಇದೆ, ನಮ್ಮ ಕನೆಕ್ಟಿಂಗ್ ಡಾಟ್ಸ್, ಅದೇ ಒಂದು ಸಂಶೋಧನೆ. ಕೆಲವಾರು ಕುಟುಂಬಗಳಿವೆ, ಈ ಕುಟುಂಬಗಳ ವಂಶವೃಕ್ಷ ಅದು ಕಟ್ಟಿಕೊಡುವುದೇ ಒಂದು ಸಂಶೋಧನೆ. ಯಾಕಂದರೆ 7 ತಲೆಮಾರುಗಳ ನಂತರ ನಮಗೆ
ಅದು ಗೊತ್ತಿರುವುದಿಲ್ಲ, ಹೆಸರೇ ಮರೆತು ಹೋಗ್ತದೆ. 2, 3, 4 ಆಗುವಾಗಲೇ ಮರೆತು ಹೋಗ್ತದೆ. ಮತ್ತು ಸಂಬಂಧಗಳ ಶಬ್ದ, ಅಣ್ಣ, ತಮ್ಮ, ಅಕ್ಕ, ತಂದೆ, ತಾಯಿ, ಇಂಥ ಶಬ್ದಗಳಿವೆ. ನಮ್ಮ ಸಂಬಂಧಗಳನ್ನು ಸೂಚಿಸುವ ಶಬ್ದಗಳು. ನಮ್ಮ ಮಾತೃಭಾಷೆ ಕೊಂಕಣಿ. ಕೊಂಕಣಿಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದೆ, ಅಂತ್ಯವೇ ಇಲ್ಲ. ಎಷ್ಟೋ ವಿಷಯಗಳಲ್ಲಿ ಇನ್ನೂ ಸಂಶೋಧನೆ ಮಾಡಬಹುದು. ಆದರೆ ಕೊಂಕಣಿ ಮಾತಾಡಲಿಕ್ಕೆ ಮಾತ್ರ ಬರುವ ಜನ ಜಾಸ್ತಿ, ಓದಲಿಕ್ಕೆ ಬರೆಯಲಿಕ್ಕೆ ಬರುವವರು ಕಮ್ಮಿ. ಸೊ ಇನ್ ದ್ಯಾಟ್ ವೇ ನಾವು ನಿರಕ್ಷರರು. ನಾವು ಕಲಿತ ಅಕ್ಷರ ಕನ್ನಡದ ಅಕ್ಷರ. ಹಾಗಾಗಿ ಕನ್ನಡದಲ್ಲಿ ಕೊಂಕಣಿ ಬರೆದು ಕೊಂಕಣಿಯ ಲಿಪಿಯೇ ಕನ್ನಡ ಅಂಥೇಳಿ ಒಂದು ತಪ್ಪು ಧಾರಣೆ ಬಂದಿದೆ. ಸರ್ಕಾರದ ದಾಖಲೆಯಲ್ಲಿ ಹೋದರೆ ನಿಜವಾದ ಲಿಪಿ ದೇವನಾಗರಿ ಲಿಪಿ. ಆ ದೇವನಾಗರಿ ಲಿಪಿ ನಮಗೆ ಬರೀಲಿಕ್ಕೆ ಆಗೋದಿಲ್ಲ. ಯಾಕೆ? ಕನ್ನಡದ ಸ್ವಾಧೀನ ಅಷ್ಟು ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ತಲೆಮಾರುಗಳಾಗಿ ಬಂದು ಹೋಗಿದೆ. ಸೊ ನಮ್ಮ ಐಡೆಂಟಿಟಿಗೆ ಇದು ಒಂದು ಹಾನಿಕರ ಆಗುತ್ತದೆ ಎಂದು ನನ್ನ ಸಂಶೋಧನೆಯಿಂದ ನನಗೆ ತಿಳಿದು ಬಂದಿದೆ. 1 ವರ್ಷದಲ್ಲಿ ಇಲ್ಲಿ ಮಂಜೇಶ್ವರ SAT ವಿದ್ಯಾಲಯದಲ್ಲಿ ಕೊಂಕಣಿ ಕಲಿಸಬೇಕು ಎಂಬ ಒಂದು ಕನಸು ನನಗಿತ್ತು. ಆವಾಗ ನನ್ನ ರಿಲೇಟಿವ್ ಒಬ್ಬರು ಉಮೇಶ್ ಕಾಮತ್ ಅಂತೇಳಿ ದೇವಸ್ಥಾನದ ಟ್ರಸ್ಟಿ ಆಗಿದ್ದರು. ಅವರ ಹತ್ರ ಮಾತಾಡುವಾಗ ಅವರು ಹೇಳಿದರು, ನಮ್ಮ ಟ್ರಸ್ಟಿ ಕೌನ್ಸಿಲ್ನಲ್ಲಿ ನಾವು ಪ್ರಪೋಸಲ್ ಇಡುತ್ತೇವೆ, ನೀನೊಂದು ಬ್ಲೂ ಪ್ರಿಂಟ್ ತಗೊಂಡು ಬಾ. ನೀನು ಕೊಚ್ಚಿಯಲ್ಲಿದ್ದೇನೆ, ಆವಾಗ ನಾನು ಕೊಚ್ಚಿ ಹತ್ತಿರ ಇದ್ದೆ. ಸೊ ಕೊಚ್ಚಿಯಿಂದ ಬರುವಾಗುತ್ತಾ ಅಂತ ಹೇಳಿದರು. ಅಲ್ಲಿ ಹೋಗಿ ಇವಾಗ ಪದ್ಮಶ್ರೀ ಸಿಕ್ಕಿದ ಪುರುಷೋತ್ತಮ ಮಲ್ಯರವರನ್ನು ಭೇಟಿ ಮಾಡಿದೆ. ಗೌರ್ಮೆಂಟಿನ ಅಂಗೀಕಾರದಿಂದ ಕೊಚ್ಚಿ ದೇವಸ್ಥಾನ ನಡೆಸುವ 2 ಪ್ರೈಮರಿ ಶಾಲೆಗಳಲ್ಲಿ 4ನೇ ತರಗತಿವರೆಗೆ ಕೊಂಕಣಿ ಕಲಿಸ್ತಾರೆ. ಈಗಲೂ 65 ವರ್ಷ ಆಯಿತು. ಸೊ ಅಲ್ಲಿಂದ ಯಾವ್ಯಾವ ಗೌರ್ಮೆಂಟ್ ಆರ್ಡರ್ಸ್ ಇದೆ ಅದರ ನಂಬರ್, ರೆಫರೆನ್ಸ್ ನಂಬರ್, ಗಜೆಟ್ ನೋಟಿಫಿಕೇಷನ್ ಕಾಪಿ, ಅದು ಇದು ಎಲ್ಲ ಸೇರಿಸಿ ಒಂದು ಫೈಲ್ ಮಾಡಿ ಇಲ್ಲಿ ಕೊಡುವ ಅಂಥೇಳಿ ಒಂದು ಆರ್ಟಿಕಲ್ ತಯಾರು ಮಾಡಿ ಕೊಟ್ಟೆ. ಬಹುಶಃ ಆ ವರ್ಷ ಬಂದ ಸವನೀರಿನಲ್ಲಿ ಅದು ಹಾಕಿರಬೇಕು, ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿನ ಶಾಲಾ PTA ಅಥವಾ ಅಧ್ಯಾಪಕರಿಗೆ ಅಥವಾ ಮಕ್ಕಳಿಗೆ ಅಥವಾ ಮ್ಯಾನೇಜ್ಮೆಂಟಿಗೆ, 18 ಪೇಟೆಯ ದೇವಸ್ಥಾನ ಹೌದು, ಯಾವ ದೇವಸ್ಥಾನದ ಶಾಲೆಯಲ್ಲೂ ಕೊಂಕಣಿ ಕಲಿಸುವುದಿಲ್ಲ. ಇಲ್ಲಿ ಆದರೂ ಅದು ಶುರುವಾಗಲಿ ಎಂಬ ಒಂದು ಭರವಸೆ ನನಗಿತ್ತು. ಅದು ಆಗಲಿಲ್ಲ. ಬಟ್ ಇಟ್ಸ್ ಕ್ವೈಟ್ ಅನ್ಫಾರ್ಚುನೇಟ್. ಅದು ಅಡ್ಮಿನಿಸ್ಟ್ರೇಟಿವ್ ಡಿಫಿಕಲ್ಟೀಸ್ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೊಂಕಣಿಯ ವಿಷಯ ಅಷ್ಟೊಂದು ಜಾಗೃತಿ ಆಗಲೂ ಇಲ್ಲ, ಈಗ ಇದ್ದರೂ ಅದು ಒಳಗೆ ಹೋಗಲಿಲ್ಲ ಎಂದು ತೋರ್ತದೆ ನನಗೆ. ಇದು ಹೊಸ ಕಟ್ಟಡ ಬಂದ ನಂತರ ನಮ್ಮ ಕೊಂಕಣಿಗೆ ಇಲ್ಲಿ ಒಂದು ಪೀಠ ಅಂದರೆ ಅಟ್ಲೀಸ್ಟ್ ಒನ್ ಕ್ಲಾಸ್, ಅದು ನಮ್ಮ ಸಿಲೆಬಸ್ನಲ್ಲಿ ಹೇಗೆ ಅದು ಸೇರಿಸಬಹುದು, ಹೇಗೆ ಸೇರಿಸಲಿಕ್ಕೆ ಅಡಚಣೆಯೆಲ್ಲ ಎಲ್ಲೆಲ್ಲ ಇದೆ, ಅದು ಈಗ ಬಂದ AU ಅವರ ಹತ್ರ ಡಿಸ್ಕಸ್ ಮಾಡಬಹುದು. ನಾನು ಕೂಡ ಅದರ ವಿಚಾರಗಳನ್ನು ಡಿಸ್ಕಸ್ ಮಾಡುವಾಗ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಮೈ ಥಾಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ್ಯಾಟ್. ಸೊ ಯಾವುದೆಲ್ಲ ವಿಧದಲ್ಲಿ, ಯಾಕಂದರೆ 100 ವರ್ಷವಾಗಿ ಕೊಂಕಣಿ ಸಮಾಜ ಶ್ರೀಮದ್ ಅನಂತೇಶ್ವರನ ಆಶೀರ್ವಾದದಿಂದ ನಡೆಯುವ ಈ ಒಂದು ಶಾಲೆಯಲ್ಲಿ ಬರಲೇಬೇಕು, ಕೊಂಕಣಿಗೆ ಒಂದು ಸ್ಥಾನಮಾನ ಸಿಗಲೇಬೇಕು. ಇದು ನನ್ನ ಒಂದು ಕನಸು. ಹಾಗೆ ಶಾಲೆಯ ಬೆಳವಣಿಗೆಯಲ್ಲಿ ಇನ್ನು ಬರುವ 100 ವರ್ಷಗಳಲ್ಲಿ ನಮಗೆ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ. ಬಿಕಾಸ್ ಆಲ್ರೆಡಿ ಥಿಂಕರ್ಸ್, ಫಿಲಾಸಫರ್ಸ್, ಎಜುಕೇಷನಿಸ್ಟ್, ರಿಸರ್ಚರ್ಸ್ ಹ್ಯಾವ್ ಆಲ್ ಎಸ್ಟಾಬ್ಲಿಷ್ಡ್ that primary education in mother tongue helps the child to develop to the optimum. ಮತ್ತು ಅವರ ಬೆಳವಣಿಗೆಯಲ್ಲಿ ಅದು ಒಳ್ಳೆಯ ಒಂದು ಫೌಂಡೇಶನ್, ಆಧಾರವಾಗುತ್ತದೆ ಎಂದು ಎಲ್ಲ ಎಜುಕೇಷನ್ಸ್ ಅವರು ಹೇಳಿದ್ದಾರೆ. ಸೊ ನಮ್ಮ ಮಕ್ಕಳ ಪ್ರೈಮರಿ ಎಜುಕೇಷನ್ ಅವರವರ ಮಾತೃಭಾಷೆಯಲ್ಲಿ ನಡೆಯುತ್ತದೋ ಇಲ್ಲವೋ, ಇದು ಪೇರೆಂಟ್ಸ್ನವರು ಆಲೋಚನೆ ಮಾಡಬೇಕಾದ ವಿಷಯ. ಅದು ನನ್ನದಲ್ಲದ ಒಂದು ಭಾಷೆಯಲ್ಲಿ ಬರುವುದಾದರೆ ಅದು ಹಾಳಾಗಬಾರ್ದು. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಅದಕ್ಕಿಂತ ಸ್ಕೋರ್ ಹೈ ಮಾಡ್ಬೋದು. ಈಗ ಹೇಳಿದ್ದೇವೆ, ಹಳೆಯ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ, ತುಂಬ ಜನರ ದುಡ್ಡು ನಮಗೆ ಸಿಗಬಹುದು, ಕಾಂಟ್ರಿಬ್ಯೂಷನ್ ಸಿಗಲೇಬೇಕು. ನಮ್ಮ ಇನ್ನು ಈ ಕಟ್ಟಡ ಮಾತ್ರವಲ್ಲ, ಇನ್ನು ಮುಂದೆ ನಮಗೆ ಹೊಸ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಉಂಟು. ಯಾಕಂದರೆ ಕೇರಳದ ಮೊದಲ ಒಂದು ಊರು ವಿದ್ಯಾಭ್ಯಾಸದಲ್ಲಿ ಒಂದು ಸೆಂಟರ್ ಆಫ್ ಎಜುಕೇಷನ್
ಹಾಗೆ ಬರ್ತದೆ ಮಂಜೇಶ್ವರ. ಸೊ ಈಗ ಅಟಲ್ ಟಿಂಕರಿಂಗ್ ಲ್ಯಾಬ್ ಒಂದು ಕಾನ್ಸೆಪ್ಟು. ಇನ್ನೊಂದು ಉಂಟು, ISRO ಅಂತ ಹೇಳಿ ಒಂದು ಸಂಸ್ಥೆ ಉಂಟು, ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್. ಅವರ ಒಂದು ಪ್ರಾಜೆಕ್ಟ್ ಉಂಟು, ಅದು ಮತ್ತೆ ನಾನು ಹೇಳ್ತೇನೆ ಮ್ಯಾನೇಜರ್ ಹತ್ರ. ಯು ಕ್ಯಾನ್ ಟ್ಯಾಪ್ ದೋಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ವಿತ್ ದ ಹೆಲ್ಪ್ ಆಫ್ ದ ಗವರ್ಮೆಂಟ್. ಅದು ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗಬೇಕಷ್ಟೇ. ಯು ಹ್ಯಾವ್ ಟು ಅಡ್ಹೇರ್ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ದೆನ್ ಥಿಂಗ್ಸ್ ವಿಲ್ ಕಮ್. ಅದು ಬಂದರೆ ಆಚೆ ಈಚೆ ಇರುವ ಎಲ್ಲ ಶಾಲೆಗಳು ಇಲ್ಲಿ ಬಂದು ನೀವು ಹೇಗೆ ಇದು ಮಾಡಿದ್ದೀರಿ, ನಿಮಗೆ ಇದು ಹೇಗೆ ಸಾಧ್ಯವಾಯಿತು. ಸೊ ದಿಸ್ ವಿಲ್ ಬಿ ಎ ಲರ್ನಿಂಗ್ ಪಾಯಿಂಟ್, ದಿಸ್ ವಿಲ್ ಬಿ ಎ ಗೈಡಿಂಗ್ ಪಾಯಿಂಟ್ ಫಾರ್ ದ ಅದರ್ ಸ್ಕೂಲ್ಸ್. ಹಾಗೆ ಮಾಡುವಂತೆ ದೇವರು ನಮ್ಮ ಶಾಲೆಗೆ ಅನುಗ್ರಹ ಆಶೀರ್ವಾದ ಕೊಡಲಿ, ಮಾಡಲಿ. ಇಲ್ಲಿ ಬಂದ ಎಲ್ಲರಿಗೂ ನನ್ನ ವಂದನೆಗಳು. ಇನ್ನು ಮುಂದೆ ಇನ್ನೊಮ್ಮೆ ಬರುವಾಗ ಇಂಥದೇ ಅಲ್ಲದಾದರೂ ಶಾಲೆಯ ಸಂಬಂಧವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ನನಗೆ ಭಾಗ್ಯ ಸಿಕ್ಕಿತ್ತು. ಹಾಗೆಯೇ ಇನ್ನು ಮುಂದೆ ಕೂಡ ಇದು ನಡೆಯುವಂತೆ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ದೇವರು ಅನುಗ್ರಹ ಮಾಡಲಿ ಎಂದು ಮಾತ್ರ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮೌಲ್ಯಯುತ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಸಮಾರಂಭದ ಮುಖ್ಯ ಅತಿಥಿ ಶ್ರೀ ಪಯ್ಯನ್ನೂರು ರಮೇಶ್ ಪೈ ಅವರಿಗೆ ವಂದನೆಗಳು. ಶಾಲಾ ಶತಮಾನೋತ್ಸವದ ಸವಿನೆನಪಿಗಾಗಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ CA ಸುನಿಲ್ ಭಟ್ ಸರ್ ಹಾಗೂ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀಯುತ T ಗಣಪತಿ ಪೈ ಅವರು ಜೊತೆ ಸೇರಿಕೊಂಡು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಪಯ್ಯನ್ನೂರು ರಮೇಶ್ ಪೈ ಅವರಿಗೆ ಶಾಲಾ ಶತಮಾನೋತ್ಸವದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನ ನೀಡುವಂತಹ ಸುಸಂದರ್ಭ. ಮುಂದಕ್ಕೆ ನಮ್ಮವರೇ ಆಗಿರುವ ಇದೇ ವಿದ್ಯಾಸಂಸ್ಥೆಯಲ್ಲಿ ಪ್ರೀ ಪ್ರೈಮರಿಯಿಂದ ಹೈಸ್ಕೂಲ್ವರೆಗೆ ಶಿಕ್ಷಣ ಪಡೆದು ಕರ್ನಾಟಕ ಸಾರಿಗೆ ನಿಗಮದ ಉದ್ಯೋಗಿಯಾಗಿದ್ದುಕೊಂಡು ಸ್ವಯಂ ನಿವೃತ್ತಿಯನ್ನ ಪಡೆದಂತಹ ಸಾಹಿತ್ಯ ಕ್ಷೇತ್ರದ ಅಮೋಘ ಸಾಧನೆಗಾಗಿ 2024-25ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಪಡೆದಿರುವ ಶ್ರೀಯುತ ಶಂಕರ್ ಯು ಮಂಜೇಶ್ವರ ಅವರು ಇದೇ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲ್ ವಿಭಾಗದ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಇಂದುಮತಿ ಟೀಚರ್ ಅವರ ತಮ್ಮನೂ ಹೌದು. ಇಂತಹ ವೇದಿಕೆಗಳಲ್ಲಿ ಸಾರ್ವಜನಿಕವಾಗಿ ಮಾತನಾಡಲು ಅಸಾಧ್ಯವಾದ ಹಿನ್ನೆಲೆಯಲ್ಲಿ ಅವರ ಶುಭ ಹಾರೈಕೆಯ ನುಡಿಗಳನ್ನು ಆ ನುಡಿಗಳಿಗೆ ಧ್ವನಿ ನೀಡಬೇಕಾಗಿ ಶ್ರೀಯುತ ಗಣೇಶ್ ಪ್ರಸಾದ್ ನಾಯಕ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಶ್ರೀ ಶಂಕರ್ ಯು ಮಂಜೇಶ್ವರ ಅವರ ಅನುಮತಿಯ ಮೇರೆಗೆ ಅವರು ಕೊಟ್ಟಂಥ ಸಂದೇಶವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ ವಿಘ್ನೇಶ್ವರನನ್ನು ಸ್ಮರಿಸಿ ಪ್ರಾರ್ಥಿಸುತ್ತಾ ನನ್ನ ಊರಿನ ಎಲ್ಲ ದೈವ ದೇವರುಗಳನ್ನು ಹಾಗೂ ನನ್ನ ಕುಲದೇವರನ್ನು, ನನ್ನ ಗುರು ಹಿರಿಯರನ್ನು ಉದಾತ್ತವಾದ ಆಲೋಚನೆಯೊಂದಿಗೆ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿರುವ ಎಲ್ಲ ಗೌರವಾನ್ವಿತ ಮಹನೀಯರುಗಳಿಗೆ, ಮಹಿಳೆಯರಿಗೆ ಹಾಗೂ ನನ್ನ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶತಮಾನೋತ್ಸವ ಸಮಿತಿಯ ಗೌರವಾನ್ವಿತ ಸರ್ವರಿಗೂ ವಿನಮ್ರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮನದಾಳದ ಮಾತುಗಳನ್ನು ಬರೆದು ತಿಳಿಸಲು ಇಷ್ಟಪಡುತ್ತೇನೆ. ಆತ್ಮೀಯರೇ, ತಾವೆಲ್ಲರೂ ನನ್ನನ್ನು ಗುರುತಿಸಿರುವುದು ಒಬ್ಬ ಕಥೆಗಾರನಾಗಿ, ಸಾಹಿತಿಯಾಗಿ, ಬರಹಗಳ ಮೂಲಕ ತಮ್ಮನ್ನು ತಲುಪಿದಂತೆ ಭಾಷಣದ ಮೂಲಕ ತಮ್ಮನ್ನು ತಲುಪಲು ನನಗೆ ಸಾಧ್ಯವಿಲ್ಲ ಹಾಗೂ ಭಾಷಣದ ಕಲೆ ನನಗೆ ಸಿದ್ಧಿಸಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಯಾವುದೇ ಕಲೆಗಾರನ ಸೃಜನಶೀಲತೆ, ಶ್ರೇಷ್ಠತೆ, ವ್ಯಕ್ತಿತ್ವ, ಭಾವನೆಗಳು ಹಾಗೂ ಸಾಧನೆಗಳು ಅವನ ಕಲೆಗಾರಿಕೆಯಲ್ಲಿ ಪ್ರತಿಫಲಿಸುತ್ತವೆ. ಅದು ಸಾಹಿತ್ಯವೇ ಇರಬಹುದು, ಭಾಷಣವೇ ಇರಬಹುದು, ಹಾಡುಗಾರಿಕೆಯೂ ಇರಬಹುದು, ಅಥವಾ ಕರಕುಶಲ ಕಲೆ, ಚಿತ್ರಕಲೆಯೂ ಇರಬಹುದು. ಸಾಹಿತಿ ತನ್ನ ಬರವಣಿಗೆಯ ಮೂಲಕ, ಭಾಷಣಕಾರ ತನ್ನ ಮಾತಿನ ಮೂಲಕ, ಸಂಗೀತಗಾರ ತನ್ನ ಹಾಡಿನ ಮೂಲಕ, ಹಾಗೆಯೇ ಚಿತ್ರಗಾರ ತಾನು ಬಿಡಿಸಿದ ಚಿತ್ರದ ಮೂಲಕ ತನ್ನದೇ ಆದ ಅಭಿಮಾನಿಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ಅರ್ನೆಸ್ಟ್ ಹೆಮಿಂಗ್ವೇ ಅವರು ಹೇಳಿರುವಂತೆ,
ಲೇಖಕನಾದವನು ತಾನು ಏನು ಹೇಳಬಯಸುತ್ತಾನೋ ಅದನ್ನು ಬರೆಯಬೇಕಲ್ಲದೆ ಮಾತನಾಡಬಾರದು. ಆತ್ಮೀಯರೇ, ನನ್ನ ಪ್ರಕಾರ ಕತೆ ಎಂದರೆ ಒಂದು ಟಾನಿಕ್. ಮನುಷ್ಯನ ಅರ್ಥಪೂರ್ಣ ಬದುಕಿಗೆ ಇದು ಅಗತ್ಯ. ಹಾಗಂತ ಟಾನಿಕ್ಕೇ ಆಹಾರವಲ್ಲ, ಕಥೆಯೇ ಬದುಕಲ್ಲ. ಕಥೆಯಲ್ಲಿನ ಕೆಲವು ಸ್ವಾರಸ್ಯಪೂರ್ಣ ಅಂಶಗಳು ಉತ್ತಮ ಬದುಕಿಗೆ ಪೂರಕವಷ್ಟೇ. ಸಾಮಾನ್ಯವಾಗಿ ಸಾಹಿತಿಯೊಬ್ಬರಿಗೆ ಕೇಳುವ ಪ್ರಶ್ನೆ, ನಿಮ್ಮ ಸಾಹಿತ್ಯ ಕೃಷಿಗೆ ಪ್ರೇರಣೆ ಏನು, ಸ್ಫೂರ್ತಿ ಯಾರು ಎಂದು. ಇದಕ್ಕೆ ನನ್ನ ಉತ್ತರ, ನನ್ನ ಮನದಲ್ಲಾಗುತ್ತಿರುವ ಗೊಂದಲಗಳು, ಅದಕ್ಕೆ ನಾನೇ ಕಂಡುಕೊಂಡ ಉಪಾಯಗಳು, ಪರಿಹಾರಗಳು, ಕೆಲವೊಂದು ಅನುಭವಗಳು, ಅವುಗಳಿಗೆ ನಾನು ಸೇರಿಸುವ ಮಸಾಲೆಗಳು. ಇವುಗಳನ್ನೆಲ್ಲ ಓದುಗರಿಗೆ ತಿಳಿಸೋಣ, ಅವರೊಂದಿಗೆ ಹಂಚಿಕೊಳ್ಳೋಣ ಎಂಬ ತವಕ ಉತ್ಸಾಹಗಳಿಂದಲೇ ನಾನು ಬರೆಯುತ್ತಿರುವುದಕ್ಕೆ ಸ್ಫೂರ್ತಿ. ಒಂದು ಸಿನಿಮಾ ಕಥೆ ಎಂಬ ಚಲನಚಿತ್ರದ ಒಂದು ಹಾಡು ಹಾಗೂ ಆ ಹಾಡಿನ ದೃಶ್ಯ ನನಗೆ ಸದಾ ಪ್ರೇರಣೆ ನೀಡುತ್ತಾ ಬಂದಿದೆ. ಆ ಪದ್ಯವನ್ನು ಗಾನಕೋಗಿಲೆ ಪದ್ಮಶ್ರೀ ದಿವಂಗತ ಡಾಕ್ಟರ್ ಶ್ರೀ SP ಬಾಲಸುಬ್ರಹ್ಮಣ್ಯಂರವರು ಹಾಡಿ ಅನಂತ್ ನಾಗ್ರವರ ಅಮೋಘ ನಟನೆಗೆ ಪ್ರೇರಕ ಶಕ್ತಿಯಾಗಿದ್ದರು. ಬರೆಯುವ ಸ್ಫೂರ್ತಿ ಬೇಕಾದಾಗ ನಾನು ಅನಂತ್ ನಾಗ್ರವರ ಆ ಲೇಖಕನ ಪಾತ್ರವನ್ನು ಪ್ರವೇಶ ಮಾಡಿ ಆ ಹಾಡನ್ನು ಗುನುಗುತ್ತಲೇ ಇರುತ್ತೇನೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದೂ ಬರೆಯುತ್ತಾ ಬಾಳುವೆ. ಹೌದು ಆತ್ಮೀಯರೇ, ಇದೇ ನನ್ನ ಮಹದಾಸೆಯೂ ಆಗಿದೆ. ಜೀವನವೆಂಬುದು ಕಥೆಯಲ್ಲ, ಅದೊಂದು ಬೃಹತ್ ಕಾದಂಬರಿ. ಯಾಕೆಂದರೆ ಜೀವನವೆಂಬುದು ಒಂದೆರಡು ಘಟನೆಗಳಿಂದ ರೂಪುಗೊಳ್ಳುವಂಥದ್ದಲ್ಲ. ಅದು ಕಾದಂಬರಿಯಾದಂತೆ ಅನೇಕ ಅನಿರೀಕ್ಷಿತ ತಿರುವುಗಳ 100 ಅಧ್ಯಾಯಗಳನ್ನೊಳಗೊಂಡದ್ದು. ಆರಂಭದಿಂದ ಅಂತ್ಯದವರೆಗೂ ಅವುಗಳಲ್ಲಿ ಸಿನಿಮಾಕ್ಕಿಂತಲೂ ಸಿನಿಮೀಯ ಘಟನೆಗಳು ತುಂಬಿದ್ದು ಯಾರಿಗೂ ಅದನ್ನು ಊಹೆ ಮಾಡಲು ಸಾಧ್ಯವಿಲ್ಲ. ಜೀವನವೆಂಬ ಬಾಳನೌಕೆಯಲ್ಲಿ ಪಯಣಿಸುತ್ತಿರುವಾಗ ನಮಗೆ ಹಲವು ಬಾರಿ ಪರೀಕ್ಷಾರೂಪದ ಬಿರುಗಾಳಿಗಳು, ಘಾತಕ ಚಂಡಮಾರುತವು ಎದುರಾಗುತ್ತವೆ. ಹಾಗೆಯೇ ಅವುಗಳನ್ನು ಎದುರಿಸಿ ಮುನ್ನಡೆಯುವಂತಹ ತಂಗಾಳಿಯೂ ಬೀಸುತ್ತಿರುತ್ತದೆ. ಆದರೆ ಇವೆಲ್ಲವೂ ಶಾಶ್ವತವಲ್ಲ, ಬೀಸಿ ಮರೆಯಾಗುತ್ತವೆ. ಇವೆಲ್ಲವನ್ನು ಶಾಂತ ಚಿತ್ತದಿಂದ ಎದುರಿಸಿ ನೌಕೆಯನ್ನು ಮುನ್ನಡೆಸಿ ತೀರ ತಲುಪಿಸುವುದೇ ಜೀವನ ಶಿಕ್ಷಣ. ಇದನ್ನು ಅರಿಯದಿದ್ದರೆ ಟೈಟಾನಿಕ್ ನೌಕೆಯಂತೆ ನಮ್ಮ ಬಾಳು ಛಿದ್ರಗೊಳ್ಳಬಹುದು. ಇಲ್ಲಿ ಯಾವುದು ಶಾಶ್ವತವಲ್ಲ, ಹಾಗೂ ಭಗವಂತನೆಂಬ ಕರುಣಾಮಯಿ ಮಾತ್ರ ನಮ್ಮೊಂದಿಗೆ ಕೊನೆಯವರೆಗೂ ಇದ್ದು ಕಾಪಾಡುತ್ತಾನೆ ಎಂಬ ಸರಳ ವಿಚಾರವನ್ನು ನಾವು ನಂಬಿ ನೆನಪಿಟ್ಟುಕೊಂಡರೆ ಸಾಕು. ನಿಜವಾಗಿ ಹೇಳುವುದಾದರೆ ಕಥೆಗಳ ಸೃಷ್ಟಿಕರ್ತ ನಾನಲ್ಲ, ಆ ಭಗವಂತ ನನ್ನ ಮುಖಾಂತರ ಬರೆಸುತ್ತಿರುವುದು. ನಾನು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ವಿನೀತನಾಗಿ ಆಜ್ಞೆಯನ್ನು ಪಾಲಿಸಲು ಪ್ರಯತ್ನಿಸುವ ಏನೂ ತಿಳಿಯದ ವಿನಮ್ರ ಸೇವಕನಷ್ಟೇ. ದೇವರು ಒಂದು ಉದ್ದೇಶ ಇಟ್ಟುಕೊಂಡೇ ಪ್ರತಿಯೊಂದು ಜೀವಿಯನ್ನು ಸೃಷ್ಟಿಸಿರುತ್ತಾರೆ ಎಂಬುದು ನನ್ನ ಬಲವಾದ ನಂಬಿಕೆ. ಆ ಉದ್ದೇಶ ಏನೆಂಬುದನ್ನು ನಾವು ಅರಿತುಕೊಂಡು ಅದರಂತೆ ಜೀವನ ಸಾಗಿಸಿದಲ್ಲಿ ಯಶಸ್ಸು ಖಂಡಿತ. ದೇವರು ನನ್ನನ್ನು ಬರೆಯಲೆಂದೇ ಸೃಷ್ಟಿಸಿದ್ದಾರೆ ಎಂದು ನನ್ನ ಮನಸ್ಸು ಹೇಳುತ್ತದೆ. ಹಾಗಿದ್ದಲ್ಲಿ ನಾನು ಭಾಗ್ಯವಂತನೆಂದುಕೊಳ್ಳುತ್ತೇನೆ. ಈ ಭಾಗ್ಯವನ್ನು ಆ ಭಗವಂತ ನನ್ನ ದೇಹಕ್ಕೆ, ಮನಸ್ಸಿಗೆ, ನನ್ನ ಕೊನೆಗಾಲದವರೆಗೂ ನೀಡುತ್ತಿರಲಿ ಎಂಬ ಪ್ರಾರ್ಥನೆ ನನ್ನದು. ಆತ್ಮೀಯರೇ, ಕಲಿತ ಶಾಲೆಗೆ ಸುಮಾರು 50 ವರ್ಷಗಳ ಬಳಿಕ ಶಾಲೆಯ ಶತಮಾನೋತ್ಸವದ ಸಂಭ್ರಮಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಆಹ್ವಾನ ಪಡೆದು ನನಗೆ ನನ್ನ ಶಾಲೆಗೆ ಬರುವ ಸೌಭಾಗ್ಯವನ್ನು ನಾನು ಪಡೆದದ್ದು ಧನ್ಯತಾ ಭಾವ ಮೂಡಿಸಿದೆ. ಶ್ರೀಮದ್ ಅನಂತೇಶ್ವರ ದೇವರ ಇಚ್ಛೆ ಹಾಗೂ ಅನುಗ್ರಹ, ಗುರು ಹಿರಿಯರ ಹೆತ್ತವರ ಆಶೀರ್ವಾದ ಹಾಗೂ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಾಲಾ ಶತಮಾನೋತ್ಸವ ಸಮಿತಿಯವರ ಆಶಯಗಳಿಂದ ಇದು ಸಾಧ್ಯವಾಯಿತು. ತಮ್ಮೆಲ್ಲರ ಹಾರೈಕೆಗಳು ನನಗೆ ಸಹಕಾರಿಯಾಯಿತು ಎಂಬುದನ್ನು ವಿನಮ್ರವಾಗಿ ತಿಳಿಸುತ್ತೇನೆ. ಆದ್ದರಿಂದ ನಾನು ಶಿರಬಾಗಿ ಕೈಮುಗಿದು ಮನಪೂರ್ವಕವಾಗಿ ಹೇಳುತ್ತೇನೆ, ತಾವೆಲ್ಲರೂ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ನೀಡಿದ ಗೌರವವನ್ನು ದೇವರ ಪ್ರಸಾದವೆಂದು ತಿಳಿದು ಭಕ್ತಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ ವಿನಮ್ರವಾಗಿ ಸ್ವೀಕರಿಸಿದ್ದೇನೆ. ಈ ಸಂದರ್ಭದಲ್ಲಿ ನನ್ನನ್ನು ಅಗಲಿ ಸ್ವರ್ಗಸ್ಥರಾಗಿರುವ ನನ್ನ ಹೆತ್ತವರನ್ನು, ಗುರು ಹಿರಿಯರನ್ನು, ಸ್ನೇಹಿತರನ್ನು, ಸಹಪಾಠಿಗಳನ್ನು ಹಾಗೂ ಅಭಿಮಾನಿಗಳನ್ನು ಸ್ಮರಿಸುತ್ತಿದ್ದೇನೆ. ನಾನು ಕಲಿತ ಶಾಲೆಯಲ್ಲೇ ಗೌರವಿಸಲ್ಪಟ್ಟು ನಾನು ಧನ್ಯನಾದೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಶಾಲೆ ಶತವರ್ಷ ಪೂರೈಸಿದ ಒಂದು ವಿಶೇಷವಾದ ಶ್ರೇಷ್ಠ ಮರ. ಇದು ಇನ್ನೂ ಶಕ್ತಿಯುತವಾಗಿ ಬೆಳೆಯಲಿ, ಹಚ್ಚ ಹಸಿರಿನಿಂದ ಕಂಗೊಳಿಸಲಿ,
ರಾಶಿ ರಾಶಿ ಉತ್ತಮ ಗುಣಮಟ್ಟದ ಹೂ ಹಣ್ಣುಗಳನ್ನು ಬಿಟ್ಟು ಎಲ್ಲರಿಗೂ ಸಿಹಿ ನೀಡುವಂತಾಗಲಿ, ಒಳಿತನ್ನು ಉಂಟು ಮಾಡುವಂತಾಗಲಿ ಎಂದು ಹಾರೈಸುತ್ತೇನೆ. ನನ್ನ ಶಾಲೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಜೈ ಹಿಂದ್, ಜೈ SAT ಶಾಲೆ, ಜೈ ಕನ್ನಡಾಂಬೆ. ಶಂಕರ್ ಯು ಮಂಜೇಶ್ವರ ಪರವಾಗಿ ಗಣೇಶ್ ಪ್ರಸಾದ್ ಆದ ನಾನು ಇದನ್ನು ಓದಿದ್ದೇನೆ. ತಮ್ಮ ಮನದಾಳದ ಮಾತುಗಳನ್ನು ಅತ್ಯಂತ ಮಾರ್ಮಿಕವಾಗಿ ಬರಹದ ಮೂಲಕ ಹಂಚಿಕೊಂಡಂಥ ಶ್ರೀಯುತ ಶಂಕರ್ ಯು ಮಂಜೇಶ್ವರ ಅವರಿಗೆ ಹಾಗೂ ಆ ಬರಹಗಳಿಗೆ ಧ್ವನಿ ನೀಡಿದಂಥ ಹೈಸ್ಕೂಲ್ ವಿಭಾಗದ ಕನ್ನಡ ಅಧ್ಯಾಪಕರಾದಂಥ ಶ್ರೀಯುತ ಗಣೇಶ್ ಪ್ರಸಾದ್ ನಾಯಕ್ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಶಾಲಾ ಶತಮಾನೋತ್ಸವದ ಸವಿ ನೆನಪಿಗಾಗಿ ಶಂಕರ್ ಯು ಮಂಜೇಶ್ವರ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಪೇಕ್ಷೆ. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸುನಿಲ್ ಭಟ್ ಹಾಗೂ ದೇವಸ್ಥಾನದ ಅಧ್ಯಕ್ಷರಾದಂತಹ ಟಿ ಗಣಪತಿ ಪೈ ಅವರು ಜೊತೆ ಸೇರಿಕೊಂಡು ಈ ಸ್ಮರಣಿಕೆಯನ್ನ ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಸಹಕಾರಕ್ಕೆ ವಂದನೆಗಳು ಸರ್. ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನದಲ್ಲಿರುವ ನಮ್ಮವರೇ ಆಗಿರುವಂತಹ ಶತಮಾನೋತ್ಸವ ಸಮಿತಿಯಲ್ಲಿದ್ದುಕೊಂಡು ಶಾಲೆಯ ಎಲ್ಲ ಕಾರ್ಯಗಳಲ್ಲೂ ಸಕ್ರಿಯರಾಗಿ ಶ್ರಮಿಸುತ್ತಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆಗಿರುವ ಶ್ರೀಮತಿ ಸುಪ್ರಿಯಾ ಶೆಣೈ ಅವರಿಂದ ಇದೀಗ ಸದಾಶಯದ 2 ಮಾತು. ಪ್ರಥಮವಾಗಿ ನಮ್ಮ ಮಂಜೇಶ್ವರ ದೇವಸ್ಥಾನದ ಶ್ರೀಮದ್ ಅನಂತೇಶ್ವರ ದೇವರ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಮುಂದಿರುವ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಕೊಡುತ್ತಾ, ಇವತ್ತು ನಾವು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನನಗೆ ತುಂಬ ಸಂತೋಷ. ಎದುರಿನಲ್ಲೇ ನಮಗೆ ಕಲಿಸಿದಂತಹ ಎಲ್ಲ ಮಾಸ್ಟರ್ಗಳು, ಟೀಚರ್ಸ್ಗಳು, ಅವರು ಕಲಿಸಿದ ಪಾಠಗಳು, ಆ ಸಮಯದಲ್ಲಿ ನಮಗೆ ಹೇಳಿಕೊಟ್ಟ ಬುದ್ಧಿಮಾತುಗಳೆಲ್ಲ ಈಗ ರೀಮೆಮೊರಿ ಆಗ್ತಾ ಉಂಟು. ತುಂಬ ಸಂತೋಷ. ಹಾಗೆ ನಾನು ಮ್ಯಾನೇಜ್ಮೆಂಟಲ್ಲಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರ ಹತ್ರ ಕೇಳುವುದೆಂತ ಅಂತ ಹೇಳಿದರೆ, ಹೀಗೆ ಈ ಮೇ 6ನೇ ತಾರೀಕು ನಮ್ಮ ಶತಮಾನೋತ್ಸವದ ನೆನಪಿನಲ್ಲಿ ಪ್ರತಿ ವರ್ಷ ಹಳೆಯ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟು ಹೀಗೆ ಒಂದು ಕಾರ್ಯಕ್ರಮವನ್ನು ನಾವು ಅಳವಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ವಂದನೆಗಳು. ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಸದಾಶಯದ ಮಾತುಗಳನ್ನಾಡಿದಂತಹ ಶ್ರೀಮತಿ ಸುಪ್ರಿಯಾ ಶೆಣೈ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ತೆರಳುತ್ತಾ ಇದ್ದೇವೆ. ಸಮಾರೋಪ ಸಮಾರಂಭದ ಅತ್ಯಂತ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಇದೀಗ ನಾವೆಲ್ಲರೂ ಸಾಕ್ಷಿಗಳಾಗಲಿದ್ದೇವೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ SAT ಶಿಕ್ಷಣ ಸಂಸ್ಥೆಗಳ ಯಶೋಗಾಥೆಯಲ್ಲಿ ತಮ್ಮದೇ ಆದಂತಹ ದೇಣಿಗೆಯನ್ನು ನೀಡಿದ ಶಾಲಾಡಳಿತ ಮಂಡಳಿಯ ಸದಸ್ಯರು, ಅಧ್ಯಾಪಕೇತರ ಸಿಬ್ಬಂದಿಗಳು ಹಾಗೂ ಇವರನ್ನ ಗೌರವಿಸುವಂತಹ ಭಾವಪೂರ್ಣ ಕಾರ್ಯಕ್ರಮ ಗುರುವಂದನೆ ಇದೀಗ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಮೊದಲಿಗೆ ಶಾಲಾಡಳಿತ ಮಂಡಳಿಯ ಮ್ಯಾನೇಜರ್ಸ್ ಹಾಗೂ ಕರೆಸ್ಪಾಂಡೆಂಟ್ಗಳನ್ನು ನಾವು ಈ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಗೌರವಿಸಲಿಕ್ಕಿದ್ದೇವೆ.
ಶಾಲಾ ಚೆಂಡೆ ವಾದನದ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಶಾಲಾ ಚೆಂಡೆ ವಾದನದ ಎಲ್ಲ ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬರಬೇಕು. ಹಲೋ, ಹಳೆ ಬೇರು ಹೊಸ ಚಿಗುರು ಎನ್ನುವ ಹಾಗೆ ಶ್ರೀಮದ್ ಅನಂತೇಶ್ವರ ದೇವಳದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಒಂದು ಶಾಲೆಯಲ್ಲಿ ಅದೆಷ್ಟೋ ವ್ಯಕ್ತಿತ್ವಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ದೇವಳದಿಂದ ಪ್ರಬಂಧಕರಾಗಿ ಸೇವೆಯನ್ನು ಸಲ್ಲಿಸಿದ ಗೌರವಾನ್ವಿತರನ್ನು ಇದೀಗ ವೇದಿಕೆಯಲ್ಲಿ ಗೌರವಿಸುವ ಸಮಯ. ಮೊದಲಿಗೆ ಸುನಿಲ್ ಭಟ್ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಕೃಷ್ಣ ಭಟ್ ಇವರು ಕೂಡ ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕರೆಸ್ಪಾಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದ ನಿತಿನ್ ಚಂದ್ರಪ್ಪ ಇವರು ಕೂಡ ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸುನಿಲ್ ಭಟ್ ಆದ ತಾವು ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಪ್ರಬಂಧಕರಾಗಿ 1997ರಿಂದ 2000ವರೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದಿರಿ. ಸರ್ವರಲ್ಲಿ ಒಬ್ಬರಾಗಿ ಜನಾನುರಾಗಿಯಾಗಿರುವಿರಿ. ತಾವು ಕಲಿತ ಶಾಲೆಯ ಋಣವ ತೀರಿಸಲು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸರ್ವರ ಪ್ರೀತಿಗೆ ಪಾತ್ರರಾಗಿರುವಿರಿ. ತಮ್ಮ ಚುರುಕು ನಡೆ, ಶಾಲೆಯ ಮೇಲಿನ ನಿಷ್ಪ್ರಹ ಒಡನಾಟ ನಮಗೆಲ್ಲ ಆದರ್ಶ. ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮ ಗೌರವಿಸಲಾಗುವುದು. ಶ್ರೀಮದ್ ಅನಂತೇಶ್ವರ ದೇವಳದಲ್ಲಿ ಆರಾಧಿಸುವ ದೇವರುಗಳು ಸಕಲ ಸಂಪದಗಳನ್ನಿತ್ತು ಹರಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಗೌರವಿಸುತ್ತಿದ್ದೇವೆ. ಇನ್ನೋರ್ವರು ಗೌರವಾನ್ವಿತರು ಕೃಷ್ಣ ಭಟ್ 2017ರಿಂದ 2022ರವರೆಗೆ ಶಾಲಾ ಪ್ರಬಂಧಕರಾಗಿ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾದ ತಾವು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಶಾಲೆಯೊಂದಿಗೆ ನಿಷ್ಪ್ರಹ ಒಡನಾಟವನ್ನು ಹೊಂದಿದ್ದು ಅಕ್ಷರ ಚೆಲ್ಲಿದ ಹಾದಿಗೆ ನಯ ವಿನಯವೇ ಭೂಷಣವೆಂದು ತಿಳಿದ ತಾವು ಮಾಡಿದಂತಹ ಅನನ್ಯ ಸೇವೆಯನ್ನು ಮಾನಿಸಿ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಶ್ರೀಮದ್ ಅನಂತೇಶ್ವರ ದೇವರು ಸಕಲ ಸಂಪದಗಳನ್ನಿತ್ತು ಹರಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇನ್ನೋರ್ವ ಗೌರವಾನ್ವಿತರು ನಿತಿನ್ ಚಂದ್ರಪೈ 2007-2012 ಸಂದರ್ಭದಲ್ಲಿ ಕರೆಸ್ಪಾಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದವರು. ಇದೀಗ ಈ ಪ್ರಸ್ತುತ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಅದೇ ರೀತಿ ಶಾಲೆಯ ಕರೆಸ್ಪಾಂಡೆಂಟ್ ಆಗಿ ಶಾಲೆಯ ಪ್ರಗತಿಗೆ ಕಾರಣರಾಗಿರುವ ತಾವು ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ 2007-2012 ಅವಧಿಯಲ್ಲಿ ಶಾಲಾ ಕರೆಸ್ಪಾಂಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದಿರಿ. ಶಾಲೆಯ ಮೇಲಿನ ಅಪಾರ ಪ್ರೀತಿ, ನಿಷ್ಪ್ರಹ ಒಡನಾಟ, ಸರಳ ನಡೆನುಡಿಯ ಸಾಕಾರ ವ್ಯಕ್ತಿಯಾದ ತಾವು ಪ್ರಸ್ತುತ ಶ್ರೀಮದ್ ಅನಂತೇಶ್ವರ ದೇವಳದ ಉಪಾಧ್ಯಕ್ಷರಾಗಿ ಶಾಲೆಯ ಕರೆಸ್ಪಾಂಡೆಂಟ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದು ಕಾಯ ವಾಚ ಮನಸ ದುಡಿಯುತ್ತಿರುವ ತಮಗೆ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವ ಅಭಿನಂದನೆಗಳು. ಶ್ರೀಮದ್ ಅನಂತೇಶ್ವರ ದೇವರು ಸಕಲ ಸಂಪದಗಳನ್ನಿತ್ತು ಆಯುಷ್ಯ ಆರೋಗ್ಯವನ್ನಿತ್ತು ಹರಸಲಿ ಎನ್ನುವ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಇದೀಗ ವೇದಿಕೆಯಲ್ಲಿ ಈಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಅದೇ ರೀತಿ ಅತಿಥಿ ಅಭ್ಯಾಗತರು ಅವರನ್ನು ಗೌರವಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವದ ಸಾಲನ್ನು ದೇವಳದ ಅಧ್ಯಕ್ಷರಾದಂತಹ ಟಿ ಗಣಪತಿ ಪೈ ಇವರು
ಹೊದಿಸಿ ಶ್ರೀಯುತ ಕೃಷ್ಣ ಭಟ್ ಇವರನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಕರತಾಳದೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸುನಿಲ್ ಭಟ್ ಇವರಿಗೆ ಶ್ರೀ ಗಣಪತಿ ಪೈ ಇವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಕರೆಸ್ಪಾಂಡೆಂಟ್ ಆದಂತಹ ನಿತಿನ್ ಚಂದ್ರ ಪೈ ಇವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಮುಂದಕ್ಕೆ ಶಾಲಾ ಹೂಗುಚ್ಛವನ್ನು ಪ್ರಶಾಂತ್ ಪೈ ಕೋಶಾಧಿಕಾರಿಗಳು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಬಶೀರ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರಶಾಂತ್ ಪೈ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವು ನೀಡಿದಂತಹ ಸೇವೆಯನ್ನು ಗೌರವಿಸಿ ಶತಮಾನೋತ್ಸವದ ಸಂದರ್ಭದಲ್ಲಿ ಗೌರವ ಆಧಾರದಿಂದ ಗೌರವಿಸ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವರ್ಗಸ್ಥರಾದಂತಹ ಸುಬ್ರಾಯ ಹೆಗ್ಡೆ ಇವರ ಮಗ ನರಸಿಂಹ ಹೆಗ್ಡೆ ಇವರು ವೇದಿಕೆಗೆ ಬಂದು ಸ್ವರ್ಗಸ್ಥರಾದಂತಹ ಸುಬ್ರಾಯ ಹೆಗ್ಡೆ ಇವರ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಪುರೋಗತಿಗಾಗಿ ಶ್ರಮವಹಿಸಿದಂತಹ ಶ್ರೀಯುತ ಸುಬ್ರಾಯ ಹೆಗ್ಡೆ ಅವರ ಮಗ ನರಸಿಂಹ ಹೆಗ್ಡೆ ಅವರು ಇದೀಗ ಶಾಲಾ ಶತಮಾನೋತ್ಸವದ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸಿಕೊಳ್ತಾ ಇದ್ದಾರೆ. ಈ ಗೌರವವನ್ನು ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಅದೇ ರೀತಿ ಆಡಳಿತ ಮಂಡಳಿಯ 3 ಬಾರಿ ಸದಸ್ಯರಾಗಿ ಆಯ್ಕೆಗೊಂಡಂತಹ ದಿವಂಗತ ಸುಬ್ರಾಯ ಹೆಗ್ಡೆ ಇವರಿಗೆ ಶಾಲಾ ಶತಮಾನೋತ್ಸವದ ಸಂದರ್ಭದಲ್ಲಿ ಗೌರವ ಅಭಿನಂದನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಗೌರವವನ್ನು ಸೂಚಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಶಾಲಾಡಳಿತ ಮಂಡಳಿಯ ಮ್ಯಾನೇಜರ್ಸ್ ಹಾಗೂ ಕರೆಸ್ಪಾಂಡೆಂಟ್ ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಶಾಲಾ ಶತಮಾನೋತ್ಸವದ ಪ್ರಯುಕ್ತವಾಗಿ ಜರುಗಿದಂತಹ ಅಂತರ್ ಶಾಲಾ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಶಾಲೆಗಳಿಗೆ ಶಾಲಾ ಶತಮಾನೋತ್ಸವದ ಪರವಾಗಿ ಸ್ಮರಣಿಕೆಗಳನ್ನು ನೀಡುವಂತಹ ಸುಸಂದರ್ಭ. ಇದನ್ನು ನಿರ್ವಹಿಸುವುದಕ್ಕಾಗಿ ಶಾಲಾ ಪ್ರೈಸ್ ಕಮಿಟಿಯ ಸಂಚಾಲಕರಾದಂಥ ಶ್ರೀಯುತ ಪೂರ್ಣಯ್ಯ ಪುರಾಣಿಕ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರನ್ನೂ ಕೂಡ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಗುರುಗಳು, ಹಿರಿಯರು ಹಾಗೂ ಎಲ್ಲ ಇತರೆ ಶಾಲೆಯ ಅಧ್ಯಾಪಕ ಬಂಧು ಭಗಿನಿಯರು, ವಿದ್ಯಾರ್ಥಿನಿಯರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಜನಮಾನಸದಲ್ಲಿ ಅದು ಎಂದೆಂದಿಗೂ ಆ ನೆನಪು
ಅವಿಸ್ಮರಣೀಯವಾಗಿ ಉಳಿಬೇಕು ಅಂತ ಹೇಳುವಂತಹ ಸದುದ್ದೇಶದೊಂದಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಇಡೀ ವರ್ಷದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ಸ್ಥೂಲವಾದಂತಹ ಪರಿಚಯವನ್ನು ಶ್ರೀಮತ್ ಅನಂತೇಶ್ವರ ದೇವಳದ ಖಜಾಂಜಿಯಾಗಿರುವಂತಹ ಜಿ ಪ್ರಶಾಂತ್ ಪೈ ಅವರು ಸಭೆ ಮುಂದೆ ಆಗಲೇ ಹೇಳಿದ್ದಾರೆ. ಅದರ ಭಾಗವಾಗಿ ಅಂತರ್ಶಾಲಾ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳು ನಡೆದಂತಹ ಸಂದರ್ಭದಲ್ಲಿ ಶಾಲೆಗಳಿಗೆ ನಮ್ಮ ಶಾಲೆಯ ಶತಮಾನೋತ್ಸವದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳುವಂತಹ ಒಳ್ಳೆಯ ಒಂದು ಸಲಹೆಯನ್ನು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ ಮುಂದಿಟ್ಟುಕೊಂಡು ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಆ ಎಲ್ಲ ಶಾಲೆಗಳಿಗೆ ನಮ್ಮ ಶತಮಾನೋತ್ಸವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳುವಂಥ ಸದುದ್ದೇಶದೊಂದಿಗೆ ನಾವು ಈಗ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಈ ಸ್ಮರಣಿಕೆಯನ್ನು ನೀಡಲು ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜೀನ್ ಲವೀನಾ ಮಂತೇರೋ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ MSc ALPS ಪೆರಡಾಲ ನೀರ್ಚಾಲ್ ಇದರ ಯಾರಾದರೂ ಎಸ್ಕಾರ್ಟಿಂಗ್ ಟೀಚರ್ ಇದ್ದರೆ ದಯವಿಟ್ಟು ಬಂದು ಆ ಸ್ಮರಣಿಕೆಯನ್ನು ಸಭೆಯಲ್ಲಿ ಗೌರವಪೂರ್ಣವಾಗಿ ಸ್ವೀಕರಿಸಬೇಕಂತಲೇ ಕೇಳಿಕೊಳ್ತಾ ಇದ್ದೇನೆ. MSc ALPS ಪೆರಡಾಲ ನೀರ್ಚಾಲ್. ನೆಕ್ಸ್ಟ್ ಸೈಂಟ್ ಜೋಸೆಫ್ಸ್ AUPS ಕಳಿಯೂರ್. ಆದಷ್ಟು ಬೇಗನೆ ಬಂದು ಸ್ಮರಣಿಕೆಯನ್ನು ಪಡಿಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸೈಂಟ್ ಜೋಸೆಫ್ಸ್ AUPS ಕಳಿಯೂರು ಶಾಲೆ, KVSMHS ಕುರುಡಪದವ್, KVSMHS ಕುರುಡಪದವ್. ಸರೋಜಿನಿ ಮಧುಸೂದನ ಕುಶೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು, ಸರೋಜಿನಿ ಮಧುಸೂದನ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. SBAUPS ಐಲಾ, SBAUPS ಐಲಾ. ಆದಷ್ಟು ಬೇಗನೆ ಬಂದು ಸ್ಮರಣಿಕೆಯನ್ನು ಪಡಿಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಇಷ್ಟು ಹೊತ್ತು ಸ್ಮರಣಿಕೆಯನ್ನು ನೀಡಿದಂತಹ ಶ್ರೀಮತಿ ಜೀನ್ ಲವೀನಾ ಮಂತೇರೋ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ, ಮುಂದೆ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಶಾಲೆಯ ವಾರ್ಡ್ ಮೆಂಬರ್ ಆಗಿರುವಂತಹ, ಅದೇ ರೀತಿಯಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿನಿ ಆಗಿರುವಂತಹ ಶ್ರೀಮತಿ ಸುಪ್ರಿಯಾ ಶೆಣೆಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. AUPS ಧರ್ಮತಡ್ಕ, AUPS ಧರ್ಮತಡ್ಕ. SVVHS ಮಿಯಾಪದವ್, SVVHS ಮಿಯಾಪದವ್. SVVHS ಕೊಡ್ಲಮಗರು. ಎಸ್ಕಾರ್ಟಿಂಗ್ ಟೀಚರ್ಸ್ ಇದ್ದ ಬೇಗ ಬಂದು ಪಡಿಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. SVVHS ಕೊಡ್ಲಮಗರು. ALPS ಕಿಳಿಂಗಾರ್, ALPS ಕಿಳಿಂಗಾರ್. GLPS ಉದ್ಯಾವರ, GLPS ಉದ್ಯಾವರ. ಓಕೆ 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 ಓಕೆ, ಯಾರಿಗೆ ಸರ್ ಬನ್ನಿ ಬನ್ನಿ. ಮಂಗಳೂರಿನ ಹೆಸರಾಂತ ಆರ್ಕಿಟೆಕ್ಟ್ ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು, ನಮ್ಮ ಶತಮಾನೋತ್ಸವ ಪ್ರಯುಕ್ತವಾಗಿ ನಿರ್ಮಾಣಗೊಳ್ಳುತ್ತಿರುವಂತಹ ಕಟ್ಟಡದ MRPL ಬಿಲ್ಗೆ ಸಂಬಂಧಪಟ್ಟಂತಹ ಮಂಜೂರಾತಿ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ನರೇಂದ್ರ ಪ್ರಭು ಮಂಗಳೂರು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಮುಂದಕ್ಕೆ ಈ ಸ್ಮರಣಿಕೆಯನ್ನು ವಿತರಿಸಿದಂತಹ ಶ್ರೀಮತಿ ನಮ್ಮ ವಾರ್ಡ್ ಮೆಂಬರ್ ಆಗಿರುವಂತಹ ಸುಪ್ರಿಯಾ ಶೆಣೈ ಅವರಿಗೆ ಧನ್ಯವಾದಗಳು. ಮುಂದೆ ಮೊಮೆಂಟವನ್ನು ನೀಡಿಕೊಂಡು ಶ್ರೀ ಪಯ್ಯನ್ನೂರು ರಮೇಶ್ ಪೈ ಇವರು ವಿತರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್, ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್ ಎಸ್ಕಾಂಟಿಂಗ್ ಟೀಚರ್ಸ್ ಆದಷ್ಟು ಬೇಗನೆ ಬಂದು ಮೊಮೆಂಟವನ್ನು ಸ್ವೀಕರಿಸಿಕೊಳ್ಬೇಕು. VAUPS ಮಿಯಾಪದವ್, VAUPS ಮಿಯಾಪದವ್, ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್, GVHSS ಕುಂಜತ್ತೂರ್, GVHSS ಕುಂಜತ್ತೂರ್, GVHSS ಕಾರಡ್ಕ, GVHSS ಕಾರಡ್ಕ, ಮೊಮೆಂಟವನ್ನು ವಿತರಿಸಿದಂತಹ ಶ್ರೀ ಪಯ್ಯನ್ನೂರು ರಮೇಶ್ ಪೈ ಇವರನ್ನು ಧನ್ಯವಾದದೊಂದಿಗೆ ಮುಂದುವರಿಸ್ತಾ ಇದ್ದೇವೆ. ಮುಂದೆ ಶ್ರೀ ಶಂಕರ್ ಯು ಮಂಜೇಶ್ವರ, ಶಂಕರ್ ಯು ಮಂಜೇಶ್ವರ ವೇದಿಕೆಗೆ ಆಗಮಿಸಿದಂತಹ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಜಯಂತ್ ಕೀನಿ ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೆಕ್ಸ್ಟ್ DBAUPS ಕಯ್ಯಾರ್, DBAUPS ಕಯ್ಯಾರ್ ಎಸ್ಕಾಟಿಂಗ್ ಟೀಚರ್ ಬಂದು ದಯವಿಟ್ಟು ಎಸ್ಕಾಟಿಂಗ್ ಟೀಚರ್ ಮಾತ್ರ, ಮಕ್ಕಳ ಪ್ರೈಸ್ ಮತ್ತು ಕೊಡ್ತದೆ, ಎಸ್ಕಾಟಿಂಗ್ ಟೀಚರ್ ಮಾತ್ರ. GHSS ಮಂಗಲ್ಪಾಡಿ, GHSS ಮಂಗಲ್ಪಾಡಿ, SRAUPS ಕುಬಣೂರ್, SRAUPS ಕುಬಣೂರ್, VVALPS ತೊಟ್ಟೆತ್ತೋಡಿ, VVALPS ತೊಟ್ಟೆತ್ತೋಡಿ, GWLPS ಮಂಜೇಶ್ವರ, GWLPS ಮಂಜೇಶ್ವರ, GLPS ಹೊಸಬೆಟ್ಟು, GLPS ಹೊಸಬೆಟ್ಟು, ಫಾತಿಮಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಿಯಾಪದವ್, ಫಾತಿಮಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಿಯಾಪದವ್ ಆದಷ್ಟು ಬೇಗನೆ ಬಂದು ಸ್ಮರಣಿಕೆಯನ್ನು ಪಡಿಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಎಲ್ಲ ಸ್ಮರಣಿಕೆಗಳನ್ನು ವಿತರಿಸಿದಂಥ ಶ್ರೀ ಶಂಕರ್ ಯು ಮಂಜೇಶ್ವರ್ ಸರ್ ಇವರಿಗೆ ಅನಂತ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮ ಮುಂದುವರಿತಾ ಇದೆ. SAT ವಿದ್ಯಾಸಂಸ್ಥೆಯ ಪ್ರಬಂಧಕರಾಗಿ ಹಿರಿಯರಾಗಿ ಮಾರ್ಗದರ್ಶನ ಮಾಡ್ತಾ ಇರುವ ಶ್ರೀಯುತ ಜಯಂತ ಕಿನಿ ಅವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಈ ಪರವಾಗಿ ಭಾವಪೂರ್ಣ ಗೌರವಾದರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಯಂತ ಕಿನಿಗಳಾದ ತಾವು ಶ್ರೀಮತ್ ಅನಂತೇಶ್ವರ ದೇವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ SAT ಶಾಲೆಗಳ ಪ್ರಬಂಧಕರಾಗಿ ತಾವು ನೀಡಿದ ಕೊಡುಗೆಗಳು ಅಪಾರ. ಸರಳ ನಡೆನುಡಿಯ ಸಾಕಾರ ಮೂರ್ತಿಯಾಗಿ ಆಗಿರುವ ತಮ್ಮ ವ್ಯಕ್ತಿತ್ವ ನಮಗೆಲ್ಲ ಸ್ಫೂರ್ತಿ. ಶಾಲೆಯ ಶತಮಾನೋತ್ಸವದ ಸಂದರ್ಭ ಗೌರವ ಅಭಿನಂದನೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಶ್ರೀಮತ್ ಅನಂತೇಶ್ವರ ದೇವರು ಸಕಲ ಸಂಪದಗಳನ್ನು ನೀಡಿ ಹರಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇದೀಗ ಶತಮಾನೋತ್ಸವದ ಸಂದರ್ಭದಲ್ಲಿ ಗೌರವ ಅಭಿನಂದನೆ.
ಕಾರ್ಯಕ್ರಮದ ಮುಂದಕ್ಕೆ ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದಂತಹ ಮುಖ್ಯೋಪಾಧ್ಯಾಯರನ್ನು ಗೌರವಿಸುವಂತಹ ಸಂದರ್ಭ. ಮೊದಲಿಗೆ ಕೆ ಗಣಪತಿ ಭಟ್ ಇವರು ವೇದಿಕೆಗೆ ಆಗಮಿಸಬೇಕು. ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸುಧಾಮ ಎನ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದಯ್ ಶಂಕರ್ ಭಟ್, ಮನೋರಮಾ ಕಿಣಿ, ಕೃಷ್ಣ ಕುಮಾರಿ ಟೀಚರ್. ಮೊದಲಿಗೆ ಕೆ ಗಣಪತಿ ಭಟ್, ಸುಧಾಮ ಎನ್, ಉದಯ ಶಂಕರ್ ಭಟ್ ಇವರು ವೇದಿಕೆಗೆ ಬಂದು ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮನೋರಮಾ ಕಿಣಿ, ಕೃಷ್ಣ ಕುಮಾರಿ ಇವರು ವೇದಿಕೆಗೆ ಬಂದು ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೆ ಗಣಪತಿ ಭಟ್ ಇವರು 30 ವರ್ಷಗಳ ಸುದೀರ್ಘ ಸೇವೆಯನ್ನು ಈ ಶಾಲೆಯಲ್ಲಿ ನಡೆಸಿದ್ದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತಾವು ನೀಡಿದಂತಹ ಕೊಡುಗೆ ಅಪಾರ. ಇವರಿಗೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸುನಿಲ್ ಭಟ್ ಇವರು, ಅದೇ ರೀತಿ ಗಣೇಶ್ ಪ್ರಸಾದ್ ನಾಯಕ್, ಸುಪ್ರಿಯಾ ಶೆನೈ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವದ ಶಾಲನ್ನು ಹೊದಿಸಿ ಶ್ರೀ ನಿತಿನ್ ಚಂದ್ರ ಪೈ ಇವರು ಗಣೇಶ್ ಪ್ರಸಾದ್ ನಾಯಕ್ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸುನಿಲ್ ಭಟ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಧಾಮ ಮಾಸ್ತಿ ಇವರಿಗೆ ಶ್ರೀಯುತ ಪೂರ್ಣಯ್ಯ ಪುರಾಣಿಕ್ ಇವರು ಶಾಲು ಹೊದಿಸಿ ಗೌರವದ ಅದೇ ರೀತಿ ಉದಯ್ ಶಂಕರ್ ಭಟ್ ಇವರಿಗೆ ಕೃಷ್ಣ ಕುಮಾರಿ ಟೀಚರ್ ಇವರಿಗೆ ಸುಪ್ರಿಯಾ ಶೆನೈ ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದಯ್ ಶಂಕರ್ ಭಟ್ ಇವರಿಗೆ ದೇವದಾಸ್ ಪ್ರಭುಗಳು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವು ನೀಡಿದಂತಹ ಸೇವೆ ಈ ಶಾಲೆಯ ಗೌರವಕ್ಕೆ ಪಾತ್ರವಾಗಿದೆ. ಸರಳ ನಡೆನುಡಿಯ ವ್ಯಕ್ತಿತ್ವವನ್ನು ನೀವು ನೀಡಿದ ಕಾರಣ ಈ ಒಂದು ಶಾಲೆ ಮಂಜೇಶ್ವರದಲ್ಲಿ ಬೆಳಗ್ಗೆ ಬರಲಿಕ್ಕೆ ಕಾರಣವಾಯಿತು. ಆ ನಿಟ್ಟಿನಲ್ಲಿ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಹಳೆ ವಿದ್ಯಾರ್ಥಿಗಳಿದ್ರೆ ವೇದಿಕೆಯ ಪಕ್ಕಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಗೌರವ ಸನ್ಮಾನದಲ್ಲಿ ನೀವು ಕೂಡ ಪಾಲುದಾರಿಗಳಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಂದಕ್ಕೆ ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ಇದೀಗ ಸ್ವರ್ಗಸ್ಥರಾಗಿರತಕ್ಕಂತಹ ಪುರುಷೋತ್ತಮ ಕಿನಿಯಂ ಇವರ ಮಗಳು ಜಯಾ ನಾಯಕ್ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೌಢಶಾಲಾ ವಿಭಾಗದ ಅದೇ ರೀತಿ ಡಿಕೆ ಈಶ್ವರ್ ಭಟ್ ಇವರ ಪತ್ನಿ ಶ್ಯಾಮಲ ಭಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಡಿಕೆ ಈಶ್ವರ್ ಭಟ್ ಇವರ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುರುಷೋತ್ತಮ ಕಿನಿಯಂ ಇವರ ಪರವಾಗಿ ಜಯಾ ನಾಯಕ್ ಇವರು ವೇದಿಕೆಗೆ ಬಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಡಿಕೆ ಈಶ್ವರ್ ಭಟ್ ಇವರ ಪತ್ನಿ ಶ್ಯಾಮಲಾ ಭಟ್ ಇವರು ವೇದಿಕೆಗೆ ಬಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೌಢಶಾಲೆ ಪ್ರಾರಂಭವಾದಂದಿನಿಂದ ಶಿಸ್ತುಬದ್ಧ ಸೇವೆಯನ್ನು ಸಲ್ಲಿಸಿ ಎಸ್ಸಿಟಿ ಶಾಲೆಗೆ ಕೀರ್ತಿ ತರಿಸಿದಂತಹ ಪುರುಷೋತ್ತಮ ಕಿನಿಯವರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಅವರ ಮಗಳು ಜಯಾ ನಾಯಕ್ ಇವರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ 33 ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತಹ ಡಿಕೆ ಈಶ್ವರ್ ಭಟ್ ಇವರ ಪತ್ನಿ ಶ್ಯಾಮಲ ಭಟ್ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವರ್ಗಸ್ಥರಾದಂತಹ ಇವರ ನೆನಪುಗಳು ಸದಾ ಅಜರಾಮರ. ಆ ನಿಟ್ಟಿನಲ್ಲಿ ಶತಮಾನೋತ್ಸವ ಕಂಡ ಈ ಎಸ್ಸಿಟಿ ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಗುತ್ತದೆ. ಸರಿ 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 ಎಲ್ಪಿಯಲ್ಲಿ ಲೈವ್ ಇರುವಂತ ಜಮೀರು ಒಬ್ಬರಿಗೆ ಮಾತ್ರ ಇಟ್ಟರೆ ಎಲ್ಪಿ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಮುಖ್ಯೋಪಾಧ್ಯಾಯರಂತಹ ಶ್ರೀಮತಿ ಟಿ ಸುಮತಿ ಬಾಯಿ ಟೀಚರ್ ವೇದಿಕೆಗೆ ಆಗಮಿಸಬೇಕು. ಇದೀಗ ಪುರುಷೋತ್ತಮ್ ಕಿನಿ ದಿವಂಗತರಂತಹ ಪುರುಷೋತ್ತಮ್ ಕಿನಿ ಇವರ ಮಗಳು ನಮ್ಮೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಮಹಿಳೆಯರೇ, ಮಹನೀಯರೇ, ಶಾಲೆಯ ಶತಮಾನೋತ್ಸವದ ಸಮಿತಿಯ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಗುರುಗಳೇ, ಸನ್ಮಾನ್ಯ ಅತಿಥಿಗಳೇ ಹಾಗೂ ವಂದನೀಯ ಗುರುಗಳೇ, ಈ ಎಸ್ಸಿಟಿ ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿನಿಯಾಗಿ ಇಲ್ಲಿ ನನಗೆ ಹಾಗೂ ನನ್ನ ಅಕ್ಕಂದರಿಗೆ ಹಾಗೂ ಅಣ್ಣನವರಿಗೆಲ್ಲ ಸಿಕ್ಕಿದ ಉತ್ತಮ ಶಿಕ್ಷಣಕ್ಕೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಇದರಿಂದಾಗಿ ನಾವೆಲ್ಲ ಜೀವನದಲ್ಲಿ ಚೆನ್ನಾಗಿ ಮುಂದುವರೆದಿದ್ದೇವೆ. ಇನ್ನು ನನ್ನ ತಂದೆ ದಿವಂಗತ ಶ್ರೀ ಪುರುಷೋತ್ತಮ್ ಕಿಣಿಯವರು ನಿಮಗೆಲ್ಲ ತಿಳಿದಿರುವಂತೆ ಟೀಚರ್ ಆಗಿ ಹಾಗೂ ಹೆಡ್ ಮಾಸ್ಟರ್ ಆಗಿ ತಮ್ಮ ಶಾಲೆ, ಊರು ಮತ್ತು ಶಾಲಾ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು. ಶಾಲಾ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶಿ ಆಗಿದ್ದರು.
ಇಂದು ನನ್ನ ಪ್ರೀತಿಯ ತಂದೆಯವರಿಗೆ ಶಾಲೆ ಕೊಡುತ್ತಿರುವಂಥ ಈ ಗುರುವಂದನೆ ಗೌರವವನ್ನು ನಾನು ಅವರ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮನದಾಳದ ಮಾತಿಗೆ ವಂದನೆಗಳನ್ನು ಸಲ್ಲಿಸಿದ ಮುಂದಕ್ಕೆ ಎಲ್ಪಿ ವಿಭಾಗದ ನಿವೃತ್ತ ಮುಖ್ಯೋಪಾಧ್ಯಾಯರನ್ನು ಗೌರವಿಸುವಂತಹ ಸಂದರ್ಭ ಶ್ರೀಮತಿ ಸುಮತಿ ಬಾಯ್ ರಿಟೈರ್ಡ್ HM, ಅದೇ ರೀತಿ ಶ್ರೀಮತಿ ಸುಧತಿ ಬಿ ರಿಟೈರ್ಡ್ HM ಇವರು ವೇದಿಕೆಗೆ ಆಗಮಿಸಬೇಕು, ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಧತಿ ಬಿ ಇವರ ಪರವಾಗಿ ಗಿರೀಶ್ ಭಟ್ ಇವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಫುಲ್ಲ ಭಟ್ ಮತ್ತು ಮಂಗಳ ಶೆಣೈ ಪೂರ್ವ ವಿದ್ಯಾರ್ಥಿಗಳು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮಾತೃ ಶಾಲೆ SAT ಶಾಲಾ ಶತಮಾನೋತ್ಸವ ಸಮಿತಿಯವರೇ ಹಾಗೂ ದೇವಳದ ಆಡಳಿತ ಮಂಡಳಿಯವರು, ಶಾಲೆಯ ಕರೆಸ್ಪಾಂಡೆಂಟು ಹಾಗೂ ಪ್ರಬಂಧಕರು ಕೂಡ ಈ ಕಮಿಟಿಯವರೇ ಆಗಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಆಗಿ ದೇವಳದ ಕಾರ್ಯವನ್ನು ಚಂದದಲ್ಲಿ ಕಾಣಿಸುತ್ತಾ ಇದ್ದಾರೆ. ಅದರಲ್ಲಿ ಅಧ್ಯಕ್ಷರಾಗಿ ಮಂಗಳೂರಿನವರಿರ್ಬೋದು, ಆದರೆ ಈಗ ನಮ್ಮ ಮಂಜೇಶ್ವರದ ದೇವಳದ ಕಮಿಟಿಯ ಅಧ್ಯಕ್ಷರಾಗಿ ಈ ಶತಮಾನೋತ್ಸವ ಕೆಲಸದಲ್ಲಿ CA ಸುನೀಲ್ ಭಟ್ರು ಮತ್ತು T ಗಣಪತಿ ಪೈ ಇವರು ಕರತಾಮರಕದಂತೆ ಅಂತ ಹೇಳ್ತಾರೆ. ಈ ಒಂದು ನೆಲ್ಲಿಕಾಯಿ ಕೈಯಲ್ಲಿಟ್ಟರೆ ಹೇಗೆ ಅದನ್ನು ನಾವು ಸರಾಗದಲ್ಲಿ ತಿರುಗಿಸಿಕೊಂಡು ಹೋಗಬಹುದು, ಆ ರೀತಿಯಲ್ಲಿ ದೇವಸ್ಥಾನದ ಹಾಗೂ ನಮ್ಮ ಶಾಲೆಯ ಸಮೃದ್ಧಿಯ ಸಮತೋಮುಖ ಅಭಿವೃದ್ಧಿಯ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಇದೀಗ ನಮ್ಮ ಶಾಲೆಗೆ 100ರ ಸಂಭ್ರಮ, ಅಂದರೆ ಶತಮಾನೋತ್ಸವದ ಸಂತೋಷ ಹಾಗೂ ಉಲ್ಲಾಸ ಭರಿತವಾದಂಥ ಈ ಒಂದು ವರ್ಷ ಶತಮಾನೋತ್ಸವದ ಶತಮಾನೋತ್ಸವಕ್ಕಾಗಿ ಈ ಒಂದು ವರ್ಷದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹಳೆಯ ವಿದ್ಯಾರ್ಥಿಗಳಿಗೂ ಶಾಲೆಗೂ ಕೀರ್ತಿ ತರುವಂಥ ಅನೇಕ ಕೆಲಸಗಳು ಇಲ್ಲಿ ನಡೀತಾ ಇದೆ. ಇಲ್ಲಿ ಈಗ ನಾನು ಹೇಳುತ್ತಿದ್ದರೆ ಈ SAT ಶಾಲೆಗೂ ನನಗೂ ಅನಿತಾಭಾವ ಸಂದರ್ಭ ಇದೆ, ಸಂದರ್ಭ ಇದೆ. ಯಾಕೆ ಅಂತ ಹೇಳಿದರೆ, ನಾನು 1ನೇ ತರಗತಿಯಿಂದ SSLC ತರಗತಿಯವರೆಗೆ, ಅಂದರೆ ಆಗಿನ 11 ವರ್ಷಗಳು, ಆಮೇಲೆ 5/6/1956ರಲ್ಲಿ ಈ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಇನ್ಸ್ಟ್ರಕ್ಟರ್ ಆಗಿ ನನ್ನ ಅಪಾಯಿಂಟ್ಮೆಂಟ್ ನಡೆದು ಶಾಲೆಯ ವತಿಯಿಂದ ದೇವಸ್ಥಾನದ ಭಂಡಾರದಿಂದ ನನಗೆ 1 ವರ್ಷ ಮದ್ರಾಸಿಗೆ ಫಿಸಿಕಲ್ ಎಜುಕೇಷನ್ ಟ್ರೈನಿಂಗಿಗೆ YMCA ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಸೈದಾಪೇಟ್ ಮೆಡ್ರಾಸ್
ಇಲ್ಲಿ 1 ವರ್ಷದ ತರಬೇತಿ ಪಡೆದು SAT ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರಣ ಅಂದರೆ ವಿದ್ಯಾರ್ಥಿನಿಯರಿಗೆ ಆ ಸಮಯದಲ್ಲಿ ಎಲ್ಲೂ ಹೈಸ್ಕೂಲ್ ಇರಲಿಲ್ಲ. ಪ್ರಥಮ ಶಾಲೆಗೆ ಪ್ರೌಢಶಾಲೆಯಾಗಿ ನಮಗೆ 1950ರಲ್ಲಿ ಅನುಮತಿ ದೊರೆತ ನಂತರ ಇದು ಪರಂಪರಾಗತವಾಗಿ ಮುಂದುವರೆದುಕೊಂಡು ಬಂದು ನಾನು ಶಾಲೆಯ ಆ ಸಮಯದಲ್ಲಿ ACCಯನ್ನು ಗರ್ಲ್ ಗೈಡಿಂಗನ್ನು ತರಬೇತಿ ಪಡೆದು ಶಾಲೆಯ ವಿದ್ಯಾರ್ಥಿಗೆ ಗಳಿಸಿದ ಆ ವಿದ್ಯಾರ್ಥಿಗಳು ಈಗ ಮೇಲಿನ ಹುದ್ದೆಗಳಲ್ಲಿ ರಾರಾಜಿಸುತ್ತಾ ಪ್ರತಿಯೊಂದು ಕಡೆಯಲ್ಲಿ ಪರಿಣಿತರಾಗಿ ನಮ್ಮ ಶಾಲೆಯ ಕೀರ್ತಿ ಕಿರೀಟಕ್ಕೆ ಒಂದೊಂದೇ ಗಡಿಗಳನ್ನು ಸೇರಿಸುತ್ತಾ ಬಂದಿದ್ದಾರೆ. ಹಾಗೆ ನಾನು ನನ್ನ 11 ವರ್ಷ ವಿದ್ಯಾರ್ಥಿನಿಯಾಗಿ 38 ವರ್ಷ ಅಧ್ಯಾಪಿಕೆಯಾಗಿ ಅದು 1/4/1988ರಲ್ಲಿ LP ಶಾಲೆಯ ಮುಖ್ಯೋಪಾಧ್ಯಾಯನಾಗಿ 31/3/1993ರಲ್ಲಿ ನಿವೃತ್ತಿಯಾಗಿ 38 ವರ್ಷಗಳ ಸರ್ವಿಸ್ ಮಾಡಿ ಅಸಂಖ್ಯಾತ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯೆಯನ್ನು ಕಲಿಸಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯು ಒಂದು ಬೆಳಕಿನ ಕಿರಣವಾಗಿ ಅವರಿಗೆ ಅಭ್ಯುದಯವಾಗಿದೆ. ಈ ಶಾಲೆಯಲ್ಲಿ ಯಾರೇ ಕಲಿಯಲಿ ಯಾರೇ ಗಳಿಸಲಿ ಅವರಿಗೆ ಶ್ರೀ ಮಧುರಂತೇಶ್ವರರು ಪರಂಪರಾಗತವಾದಂಥ ಸರ್ವತೋಮುಖವಾದಂಥ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೂ ನಮ್ಮ ದೇವರದ ಆಡಳಿತ ಮಂಡಳಿಯವರು ಇನ್ನಷ್ಟು ಶಾಲೆಯ ಕುರಿತು ಶತಮಾನೋತ್ಸವ ಸಮಿತಿಯು ಕೂಡ ಈ ಶತಮಾನ ಮುಗಿದಂಥ ಸಿನಿಮೆಯಲ್ಲಿಕ್ಕಿಲ್ಲ ಅವರು ನಮ್ಮ ಸಂಶೋಧಕರು ಹೇಳಿದಂತೆ ಇಲ್ಲಿ ಕೂಡ ಒಂದು ಕೊಂಕಣಿ ಕಾಸು ನಡೆಯುವಂತೆ ಅವರು ಪ್ರಯತ್ನಿಸಬೇಕಂತ ಹೇಳಿದ್ದಾರೆ. ಅದನ್ನು ಮಾಡಿಸಿಕೊಡೋದು ನಿಮ್ಮ ಕೆಲಸ. ನನಗೆ ಈಗ ವಯಸ್ಸಾಯಿತು, ಇನ್ನೂ ಅಂಥ ಕೆಲಸಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಮಾಡಿದ್ದೇನೆ, ಪಂಚಾಯತಲ್ಲಿ 15 ವರ್ಷ ಇದ್ದು ಜನಸೇವೆ ಮಾಡಿದ್ದೇನೆ, ಅಷ್ಟು ಸಾಕು. ಎಲ್ಲರಿಗೂ ಈ ಮಧುರಂತೇಶ್ವರರು ಒಳ್ಳೆಯದು ಮಾಡಿ. ಹಿರಿಯರಾದಂತಹ ಚಂದ್ರಕಲಾ ಟೀಚರ್ ಇವರು ಕೂಡ ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗಿರೀಶ್ ಭಟ್ ಇವರು ಕೂಡ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಠಲ್ ಭಟ್ ಇವರ ಮೊಮ್ಮಗಳು ಅನುಪಮ ಡಾಕ್ಟರ್ ಉಮೇಶ್ ಭಟ್ ಇವರು ಈ ಸಂದರ್ಭದಲ್ಲಿ ನಿರುಪಮ ಟೀಚರ್ ಇದೀಗ ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವವರು ಚಂದ್ರಕಲಾ ಟೀಚರ್, ಅದೇ ರೀತಿ ಗಿರೀಶ್ ಭಟ್, ನಿರುಪಮ ಟೀಚರ್ ಇವರು ಜೋರಾದ ಕರತಾಳದೊಂದಿಗೆ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಇವರನ್ನು ಗೌರವಿಸ್ತಾ ಇದ್ದಾರೆ.
ಮುಂದಕ್ಕೆ ಸ್ವರ್ಗಸ್ಥರಾದಂತಹ ಲಿಲ್ಲಿಬಾಯಿ ಎಂ ಇವರನ್ನು ಇದೀಗ ಗೌರವಿಸುವಂತಹ ಸಂದರ್ಭ. ಅವರ ಭಾವಚಿತ್ರವನ್ನಿಟ್ಟು ಗೌರವ ಸನ್ಮಾನವನ್ನು ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶಾಲಾ ಸಲಹಾ ಸಮಿತಿಯ ಸದಸ್ಯೆಯಾಗಿದ್ದುಕೊಂಡು ಪ್ರೀ ಪ್ರೈಮರಿಯನ್ನು ಎಸ್ಎಟಿ ಶಾಲೆಯಲ್ಲಿ ಪ್ರೀ ಪ್ರೈಮರಿ ಶಾಲೆಯನ್ನು ಸ್ಥಾಪಿಸಿದಂತಹ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಲಿಲ್ಲಿಬಾಯಿ ಟೀಚರ್, ಅದೇ ರೀತಿ ಶಾಲೆಯಲ್ಲಿ ಅಚ್ಚಳಿಯದೆ ಉಳಿಯುವ ನೆನಪಿನ ಅಂಗಳವನ್ನು ಸೃಷ್ಟಿಸಿದಂತಹ ಗೈ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ಲಿಲ್ಲಿಬಾಯಿ ಎಂ ಟೀಚರ್ ಇವರ ಭಾವಚಿತ್ರವನ್ನಿಟ್ಟು ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇತಿಹಾಸದ ಮೈಲಿಗಲ್ಲು ಅಂತ ಹೇಳಬಹುದು. ಎಸ್ಐಟಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಕಾರಣೀಭೂತರಂತಹ ಶಕ್ತಿ ಅಂತ ಹೇಳಲಿಕ್ಕೂ ಇಚ್ಛೆ ಪಡ್ತೇನೆ. ಆ ನಿಟ್ಟಿನಲ್ಲಿ ಲಿಲ್ಲಿಬಾಯಿ ಎಂ ಇವರನ್ನು ಇವರ ಧೀಮಂತ ವ್ಯಕ್ತಿತ್ವವನ್ನು ಸ್ಮರಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಎಸ್ಎಟಿ ಎಲ್ಪಿ ಶಾಲೆಯ ಪ್ರಥಮ ಮುಖ್ಯೋಪಾಧ್ಯಾಯರಂತಹ ವಿಠಲ್ ಭಟ್ ಇವರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಮೊಮ್ಮಗಳು ಅನುಪಮ, ಅದೇ ರೀತಿ ಅವರ ಪತಿ ಡಾಕ್ಟರ್ ಉಮೇಶ್ ಭಟ್ ವೇದಿಕೆಗೆ ಬಂದು ಅವರ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ಸನ್ಮಾನವನ್ನು ಡಿಜಿ ಶೆಣೈ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ದಾಮೋದರ್ ರಾವ್ ರಿಟೈರ್ಡ್ HM ಇವರ ಗೌರವವನ್ನು ಸಾವಿರದ 1925ರಲ್ಲಿ ಪ್ರಾರಂಭವಾದಂತಹ ಎಸ್ಐಟಿ ಎಲ್ಪಿ ಶಾಲೆಯ ಪ್ರಥಮ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದಂತಹ ವಿಠಲ್ ಭಟ್ ಅವರ ಸ್ಮರಣಾರ್ಥ ಅವರ ಮೊಮ್ಮಗಳು ಅನುಪಮ, ಡಾಕ್ಟರ್ ಉಮೇಶ್ ಭಟ್ ಇವರು ಅವರ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ಕೃಷ್ಣ ನಾಯಕ್ ರಿಟೈರ್ಡ್ ಟೀಚರ್ ಅವರ ಪರವಾಗಿ ಪ್ರಕಾಶ್ ನಾಯಕ್ ಅವರ ಮಗ ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸಂಜೀವಿ ರಿಟೈರ್ಡ್ ಟೀಚರ್ ಅವರ ಪರವಾಗಿ ಸುಮಿತ್ರಮ್ಮ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಲಕ್ಷ್ಮೀನಾರಾಯಣ ರಿಟೈರ್ಡ್ HM ಇವರ ಪರವಾಗಿ ಮಲ್ಲಿಕ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಾಮೋದರ್ ರಾವ್ ರಿಟೈರ್ಡ್ HM ಇವರ ಪರವಾಗಿ ವಸುಧಾ ಟೀಚರ್ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣ ನಾಯಕ್ ಎಲ್ಪಿ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವಂತಹ ಧೀಮಂತ ವ್ಯಕ್ತಿತ್ವ. ಇದೀಗ ಅವರ ಮಗ ಪ್ರಕಾಶ್ ನಾಯಕ್ ಅವರ ಪರವಾಗಿ ಅಭಿನಂದನೆಯನ್ನು ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಸ್ವೀಕರಿಸ್ತಾ ಇದ್ದಾರೆ.
ಅದೇ ರೀತಿ ಶ್ರೀಮತಿ ಸಂಜೀವಿ ರಿಟೈರ್ಡ್ ಟೀಚರ್ ಇವರ ಪರವಾಗಿ ಸುಮಿತ್ರಮ್ಮ ಅವರು ಈ ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್ ರಿಟೈರ್ಡ್ HM ಇವರ ಪರವಾಗಿ ಮಲ್ಲಿಕ ಇವರು ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ ಭಟ್ ರಿಟೈರ್ಡ್ LPHM ಇವರ ಪರವಾಗಿ ಮಲ್ಲಿಕ ಇವರು ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ದಾಮೋದರ್ ರಾವ್ ರಿಟೈರ್ಡ್ HM ಇವರ ಪರವಾಗಿ ವಸುಧಾ ಟೀಚರ್ ಇವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಮತಿ ಕಸ್ತೂರಿ ಎಂ ಕಿನಿ ರಿಟೈರ್ಡ್ ಟೀಚರ್ ಇವರ ಪರವಾಗಿ ಗೀತಾ ಶೆಣೈ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಯು ಧೂಮಾ ರಿಟೈರ್ಡ್ ಟೀಚರ್ ಯು ಪುರುಷೋತ್ತಮ್ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ LP ವಿಭಾಗದ ಸ್ವರ್ಗಸ್ಥರಾದಂತಹ ಮುಖ್ಯ ಶಿಕ್ಷಕರನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಮುಂದಕ್ಕೆ UP ಸೆಕ್ಷನ್ ನ ವಿಭಾಗದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಶ್ರೀ ದಾಮೋದರ್ ರಾವ್ ರಿಟೈರ್ಡ್ HM ಇವರ ಪರವಾಗಿ ವಸುಧಾ ಟೀಚರ್ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಸ್ತೂರಿ ಎಂ ಕಿನಿ ರಿಟೈರ್ಡ್ ಟೀಚರ್ ಇವರ ಪರವಾಗಿ ಗೀತಾ ಶೆಣೈ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಯು ಧೂಮಾ ರಿಟೈರ್ಡ್ ಟೀಚರ್ ಇವರ ಪರವಾಗಿ ಯು ಪುರುಷೋತ್ತಮ್ ದಾಸ್ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೇವಾವಧಿಯಲ್ಲಿ ಅನನ್ಯ ಸೇವೆಯನ್ನು ನೀಡಿ ಮಂಜೇಶ್ವರದಲ್ಲಿ SAT LP ಶಾಲೆಯನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದಂತಹ ಕೀರ್ತಿ ಸ್ವರ್ಗಸ್ಥರಾದಂತಹ ಶ್ರೀಮತಿ ಕಸ್ತೂರಿ ಎಂ ಕಿನಿ ರಿಟೈರ್ಡ್ ಟೀಚರ್, ಅದೇ ರೀತಿ ಶ್ರೀ ಯು ಧೂಮಾ, ಶ್ರೀ BM ಗೋವಿಂದ, ಅದೇ ರೀತಿ ದಾಮೋದರ್ ರಾವ್ ಟೀಚರ್ ಇವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ BM ಗೋವಿಂದ ರಿಟೈರ್ಡ್ ಟೀಚರ್, ಅದೇ ರೀತಿ ಶ್ರೀ ಎಂ ಅನಂತ ಕಾಮತ್ ರಿಟೈರ್ಡ್ ಟೀಚರ್ ಇವರ ಮಗ ಸೇತು ಮಾಧವ ಕಾಮತ್ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ BM ಗೋವಿಂದ ರಿಟೈರ್ಡ್ ಟೀಚರ್, ಅದೇ ರೀತಿ ಶ್ರೀ ಎಂ ಅನಂತ ಕಾಮತ್ ಇವರ ಮಗ ಸೇತು ಮಾಧವ ಕಾಮತ್ ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಎಂ ಅನಂತ ಕಾಮತ್ ಇವರ ಮಗ ಸೇತು ಕುಮಾರ್ ಇವರು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಕ್ಕೆ UP ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಗೌರವಾನ್ವಿತರನ್ನು ಇದೀಗ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ.
ಮುಂದಕ್ಕೆ ಕಾರ್ಯಕ್ರಮದ ಮುಂದಕ್ಕೆ ಟಿ ರತ್ನ ಶೆಣೈ, ಪುಂಡಲಿಕ ನಾಯಕ್ ಸರ್, ಶೈಲಜಾ ಎಂ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. BM ಗೋವಿಂದ ಇವರು LP ವಿಭಾಗದಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸ್ವರ್ಗಸ್ಥರಾಗಿದ್ದಾರೆ. ಅವರ ಪರವಾಗಿ ಇದೀಗ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಟಿ ರತ್ನ ಶೆಣೈ ಇವರ ಪರವಾಗಿ ಶ್ರೀಮತಿ ಶೆಣೈ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪುಂಡಲಿಕ ನಾಯಕ್ ಸರ್, ಶೈಲಜಾ ಎಂ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ MN ನಾಯಕ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶತಮಾನೋತ್ಸವದ ಘನ ವೇದಿಕೆಯಲ್ಲಿ ಗೌರವಿಸಲ್ಪಡುವ ನಿವೃತ್ತ ಶಿಕ್ಷಕರು ಹೇಮಂತ್ ಕುಮಾರ್, ಮಲ್ಲಿಕಾ ಭರತ್ ಭಟ್, ಹೇಮಂತ್ ಕುಮಾರ್, ಮಲ್ಲಿಕಾ ಭರತ್ ಭಟ್, ವಿಠಲ್ ಪ್ರಭು ಅವರ ಮಗ ಗಣೇಶ್ ಪ್ರಭು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೇಮಂತ್ ಕುಮಾರ್ 1995ರಿಂದ 5 ವರ್ಷಗಳ ಕಾಲ ಸೇವೆಯನ್ನು UP ವಿಭಾಗದಲ್ಲಿ ನಡೆಸಿದವರು. ಅದೇ ರೀತಿ ಮಲ್ಲಿಕಾ ಭರತ್ ಭಟ್ ಸ್ವರ್ಗಸ್ಥರಂತಹ ವಿಠಲ್ ಪ್ರಭು ಇವರ ಮಗ ಗಣೇಶ್ ಪ್ರಭು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ರಾಮದಾಸ್ ಭಟ್ ಇವರು ಈ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ವಿದ್ಯಾರ್ಥಿಗಳಂತಹ ರಾಮದಾಸ್ ಭಟ್ ಇವರು ಈ ಒಂದು ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಹೈಸ್ಕೂಲ್ ವಿಭಾಗದ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ಗೌರವಾರ್ಪಣೆ. ವಿಟ್ಟಪ್ಪ ಶೆಣೈ, ಸ್ವರ್ಗಸ್ಥರಂತಹ ವಿಟ್ಟಪ್ಪ ಶೆಣೈ ಇವರ ಪರವಾಗಿ ಗೋಪಿನಾಥ್ ಶೆಣೈ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಕನ್ನಡ ಪಂಡಿತರಾಗಿ ನೆಗಲ್ತೆಯನ್ನು ಹೊಂದಿರತಕ್ಕಂತಹ ವಿಟ್ಟಪ್ಪ ಶೆಣೈ ಅವರ ಮಗ ಗೋಪಿನಾಥ್ ಶೆಣೈ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೇಶವ್ ಭಟ್ ಇವರ ಪರವಾಗಿ ಚಂದ್ರಕಲಾ ಟೀಚರ್ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎ ಸೀತಾರಾಮ್ ಭಟ್ ಇವರು ಕೂಡ ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸನ್ಮಾನವನ್ನು ರಾಮದಾಸ್ ಭಟ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಕೇಶವ್ ಭಟ್ ಇವರ ಪರವಾಗಿ ಚಂದ್ರಕಲಾ ಟೀಚರ್ ಇವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಕ್ಕೆ ಎ ಸೀತಾರಾಮ್ ಭಟ್, ನಾರಾಯಣ್ ಭಟ್, ಅದೇ ರೀತಿ ಚಂದ್ರಕಾಂತಿ ಎಂ. ಕಾರ್ಯಕ್ರಮದ ಮುಂದಕ್ಕೆ ಗೌರವ ಸನ್ಮಾನವನ್ನು ಸ್ವೀಕರಿಸಲಿರುವವರು ಎ ಸೀತಾರಾಮ್ ಭಟ್, ನಾರಾಯಣ ಭಟ್, ಅದೇ ರೀತಿ ಚಂದ್ರಕಾಂತಿ ಎಂ ಇವರು ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ಎ ಸೀತಾರಾಮ್ ಭಟ್, ನಾರಾಯಣ್ ಭಟ್, ಅದೇ ರೀತಿ ಚಂದ್ರಕಾಂತಿ ಎಂ. ಎ ಸೀತಾರಾಮ್ ಭಟ್ ಇವರು 2 ವರ್ಷಗಳ ಕಾಲ ಹೈಸ್ಕೂಲ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ನಾರಾಯಣ್ ಭಟ್ ಡ್ರಾಯಿಂಗ್ ಟೀಚರ್ ಆಗಿ 30 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಸೇವೆ ನಿರ್ವಹಿಸಿದವರು. ಅದೇ ರೀತಿ ಚಂದ್ರಕಾಂತಿ ಎಂ ಇವರು 25 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ನಿರ್ವಹಿಸಿ ಈ ಶಾಲೆಯ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಎ ಸೀತಾರಾಮ್ ಭಟ್ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯ ಮುಂಭಾಗದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳಿದ್ದರೆ ವೇದಿಕೆಯ ಹತ್ತಿರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಗುರುಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲುದಾರಿಗಳಾಗಬೇಕು ಎನ್ನುವ ವಿನಮ್ರವಾದಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಪ್ರಭಾ ನಾಯಕ್, ಜಿ ವೀರೇಶ್ವರ ಭಟ್, ಅದೇ ರೀತಿ ದಾಸಪ್ಪ ರೈ ಇವರು ವೇದಿಕೆಗೆ ಬಂದು ಈ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರಭಾ ನಾಯಕ್ ಇವರು 33 ವರ್ಷಗಳ ಕಾಲ ಹೈಸ್ಕೂಲ್ ವಿಭಾಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುದೀರ್ಘವಾದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಶಾಲೆಯ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ 19 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಜಿ ವೀರೇಶ್ವರ ಭಟ್ ಇವರು ವೇದಿಕೆಗೆ ಬಂದು ಶ್ರೀಮದ್ ಅನಂತೇಶ್ವರ ದೇವರ ಪಾದಾರವಿಂದಗಳಿಗೆ ವಂದಿಸಿ ಈ ಶಾಲೆಯಲ್ಲಿ ಸುಮಾರು 29 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಅಂತ ಹೇಳಿಕೊಂಡು, ಆದರೆ ಡ್ರಾಯಿಂಗ್ ಮಾಸ್ಟರ್ ಅಂತ ಹೇಳಿದಾಗ ಅನೇಕ ಮಂದಿ ಹೇಳುವವರಿದ್ದಾರೆ, ಕೇವಲ ಒಂದು ಹೆಸರಿಗೆ ಒಂದು ಮಾಸ್ಟರ್ ಅಂತೇಳಿ ಚಿತ್ರ ಮಾಡಲಿಕ್ಕಿಲ್ಲ, ಏನಿಲ್ಲ, ಸುಮ್ಮನೆ ಕೂತು ಬಂದು ಕೊನೆಗೆ ಹೋಗುವುದು ಅಂತ ಹೇಳಿಕೊಂಡು. ಆ ರೀತಿ ಈ ಶಾಲೆಯಲ್ಲಿ ನಾನು ಮಾಡಲಿಲ್ಲ. ಅನೇಕ ಚಿತ್ರಗಳನ್ನು ಮಕ್ಕಳಿಗೆ ಬಿಡಿಸಿ ಹೇಳಿಕೊಟ್ಟು ಈ ಗೋಡೆಗಳಲ್ಲಿ ಸಹಿತ ಕೆಲವು ಫೋಟೋಗಳನ್ನು ಹಾಕಿ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಆತ್ಮವಿಶ್ವಾಸ ಇದೆ. ಅಷ್ಟು ಮಾತ್ರ ಅಲ್ಲದೆ ನಾನು ಒಂದು ಹೈಸ್ಕೂಲನ್ನು ಮಾಡಿದ್ದೀನಿ ಕುಂಬಳೆಯಲ್ಲಿ. 22 ವರ್ಷ ಆಯಿತು ಹೈಸ್ಕೂಲ್ ಮಾಡಿ. ಸುಮಾರು 27 ಮಂದಿಗೆ ಕೆಲಸ ಕೊಟ್ಟಿದ್ದೀನಿ. ಒಂದು ಶ್ರೀಕೃಷ್ಣ ವಿದ್ಯಾಲಯ ಅಂತ ಹೇಳಿಕೊಂಡು ಕುಂಬಳೆಯಲ್ಲಿ ಮಾಡಿದ್ದೀನಿ. 27 ವರ್ಷಗಳಾಯಿತು. ಆ ಶಾಲೆಗೆ 28 ಮಂದಿಗೆ ಕೆಲಸ ಕೊಟ್ಟಿದ್ದೀನಿ. ಅದೇ ರೀತಿ 12 ವರ್ಷ ಆಯಿತು ಬೇಳದಲ್ಲಿ ಕುಮಾರಸ್ವಾಮಿ ವಿದ್ಯಾಮಂದಿರ ಅಂತ ಒಂದು UP ಶಾಲೆ ಮಾಡಿದ್ದೀನಿ. ಆ UP ಶಾಲೆಯಲ್ಲಿ ಸುಮಾರು 9 ಮಂದಿ ಕೆಲಸಕ್ಕಿದ್ದಾರೆ. ಹಾಗೆ ಅದಕ್ಕೊಂದು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಆದರೆ ಆ ಶಾಲೆ ಸ್ವಲ್ಪ ನಮ್ಮ ಸಂಸ್ಕಾರವನ್ನು ಕೊಡುವಂಥ ಶಾಲೆ. ಹೈಸ್ಕೂಲಿನಲ್ಲಿ 7 ಬ್ಯಾಚ್ SLC ಹೋಗಿದೆ. ಈಗ ಸ್ವಲ್ಪ ಮಕ್ಕಳ ಕೊರತೆ ಇದೆ, ಆದರೆ ಇನ್ನು ಮುಂದೆ ಬೆಳೆದು ಬರ್ತದೆ ಅಂತ ವಿಶ್ವಾಸ ಇದೆ. ಇಷ್ಟು ಸಾಮಾಜಿಕ ಸೇವೆ ಮಾಡಿದ್ದೀನಿ. ಆಮೇಲೆ ಹೇಳಬಾರ್ದು, ವಿಶ್ವ ಹಿಂದೂ ಪರಿಷತ್ತಿಗೆ ಹೊಸಗಡಿಯಲ್ಲಿ ಒಂದು ಬಿಲ್ಡಿಂಗ್ ಸಹ ಮಾಡಿದ್ದೀನಿ. ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿದ್ದೀನಿ. ಆದರೆ ಅಂದರೆ ಮತ್ತೆ ಆ ಸೇವೆ ಮಾಡುವಾಗ ಮಾತ್ರ ಜನರಿಗೆ ನೆನಪಿರ್ತದೆ, ಆಮೇಲೆ ಮರೆತು ಬಿಡ್ತಾರೆ. ತಂದೆ ತಾಯಿಯನ್ನೇ ಮರೀತಾರೆ ಎತ್ತ, ಆದರೆ ಯಾವ ಸಾಮಾಜಿಕವಾಗಿ ಕೆಲಸ ಮಾಡಿರೋದಕ್ಕೆ ಬೆಲೆ ಇಲ್ಲ. ದಯವಿಟ್ಟು ಕ್ಷಮಿಸಿ. ಇಷ್ಟೆಲ್ಲ ಹೇಳಿದ್ದಕ್ಕೆ ಇಲ್ಲಿ ಇವತ್ತು ನೀವು ನಮಗೆಲ್ಲರಿಗೂ ನಮ್ಮ ಹಳೆಯಲ್ಲಿ ಕೆಲಸ ಮಾಡಿದಂಥ ಅಧ್ಯಾಪಕರಿಗೆ ಮಾತೆಯರಿಗೆ ಎಲ್ಲ ನೀವು ಒಂದು ಒಳ್ಳೆಯ ಗೌರವ ರೀತಿಯಲ್ಲಿ ಗೌರವ ಕೊಟ್ಟಿದ್ದೀರಿ, ಒಳ್ಳೆಯ ರೀತಿಯಲ್ಲಿ. ಅದಕ್ಕೆ ನಿಮಗೆಲ್ಲರಿಗೂ ಈ ಶಾಲೆ ಎಲ್ಲ ಆಡಳಿತ ವರ್ಗಕ್ಕೂ ಎಲ್ಲರಿಗೂ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಜೈ ಭಾರತ್ ಮಾತ್. ಮುಂದಕ್ಕೆ ಶ್ರೀಮತಿ ಪ್ರಭಾ ನಾಯಕ್, ಅದೇ ರೀತಿ ಜಿ ವೀರೇಶ್ವರ್ ಭಟ್, ದಾಸಪ್ಪ ರೈ ಇವರು ವೇದಿಕೆಗೆ ಬಂದು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವದ ಸಮಾರೋಪ ಸಮಾರಂಭದ ಘನ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ಶ್ರೀಮತಿ ಪ್ರಭಾ ನಾಯಕ್, ಅದೇ ರೀತಿ ಜಿ ವೀರೇಶ್ವರ ಭಟ್, ಅದೇ ರೀತಿ ದಾಸಪ್ಪ ರೈ ಸರ್. ಹಲವಾರು ವರ್ಷಗಳ ಸೇವೆಯ ಫಲವಾಗಿ ಕಾಯ ವಾಚ ಮನಸ ದುಡಿದ ತಮ್ಮ ಸೇವೆಯನ್ನು ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಮಾನಿಸಿ ಅಭಿನಂದಿಸಲಾಗ್ತಾ ಇದೆ. ಹಿರಿಯ ವಿದ್ಯಾರ್ಥಿಗಳು ಜೊತೆಯಾಗ್ತಾ ಇದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಪ್ರಬಂಧಕರಾಗಿ ಇದ್ದವರು ದಿನೇಶ್ ಶೆಣೈಯವರು. ಅವರ ಪರವಾಗಿ ಅವರ ಪತ್ನಿ ಸುಮನಾ ಶೆಣೈ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದಂತಹ ದಿನೇಶ್ ಶೆಣೈ ಈ ಶಾಲೆಯ ಪ್ರಬಂಧಕರಾಗಿ ಕಾರ್ಯನಿರ್ವಹಿಸಿದವರು. ಅವರ ಪರವಾಗಿ ಶ್ರೀಮತಿ ಸುಮನಾ ಶೆಣೈ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ಶೆಣೈ ಇವರು ಕೊಟ್ಟಂತಹ ಸೇವೆಯನ್ನು ಮಾನಿಸಿ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ನರ್ಸರಿ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ ಸಿಬ್ಬಂದಿಗಳಿಗೆ ಗೌರವಾರ್ಪಣೆ. ವತ್ಸಲ ಟೀಚರ್ ಅವರ ಪರವಾಗಿ ನಂದಿನಿ ಭಟ್ ಅವರ ಮಗಳು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಮಂಜುಳಾ ಕಿನಿ ಇವರ ಪರವಾಗಿ ಗೌರವ, ಅವರ ಮಗಳು ರಶ್ಮಿ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಗೌರವಿಸಲ್ಪಡುವವರು ನರ್ಸರಿ ವಿಭಾಗದ ಲಕ್ಷ್ಮಿ, ಇವರ ಪರವಾಗಿ ಸೀತಾರಾಮ ಅವರ ಮಗ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಉಷಾ ಕಿರಣ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಆಗಮಿಸಿದಂತ ಎಲ್ಲ ನಿವೃತ್ತ ಅಧ್ಯಾಪಕರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಒಂದು ವೇಳೆ ರಿಜಿಸ್ಟರ್ ಕೌಂಟರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡದೆ ಬಾಕಿಯಾಗಿದ್ದಲ್ಲಿ ದಯವಿಟ್ಟು ನಮ್ಮಲ್ಲಿ ತಿಳಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿಯವರೆಗೆ ಹಲವಾರು ಅಧ್ಯಾಪಕರು ಅವರ ಪರವಾಗಿ ರಿಜಿಸ್ಟ್ರೇಷನ್ ಕೌಂಟರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಒಂದು ವೇಳೆ ಬಾಕಿ ಉಳಿದಿದ್ದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸಬೇಕು, ಬಿಟ್ಟು ಹೋಗಿದ್ದಲ್ಲಿ ಕ್ಷಮಿಸಬೇಕು. ಆ ನಿಟ್ಟಿನಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಯಾರು ಸಭೆಗೆ ಬಂದು
ಗೌರವಿಸಲಿಕ್ಕೆ ಬಾಕಿ ಇದ್ದಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಅಥವಾ ಯಾವುದೇ ಅಧ್ಯಾಪಕರಲ್ಲಿ ತಿಳಿಸಿದ್ರೆ ಮುಂದಕ್ಕೆ ನಾವು ಗೌರವಿಸ್ತೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ LP ವಿಭಾಗದಲ್ಲಿ ತಾತ್ಕಾಲಿಕ ಹುದ್ದೆಯನ್ನು ಪಡೆದುಕೊಂಡ ಅಧ್ಯಾಪಕರನ್ನು ಗೌರವಿಸುವಂತಹ ಸಂದರ್ಭ. ಶ್ರೀಮತಿ ಸುಷ್ಮಾ, ಶ್ರೀಮತಿ ಜಯಲಕ್ಷ್ಮಿ ಬಿ, ಶ್ರೀಮತಿ ನಳಿನಿ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಸುಷ್ಮಾ, ಶ್ರೀಮತಿ ಜಯಲಕ್ಷ್ಮಿ ಬಿ, ಶ್ರೀಮತಿ ನಳಿನಿ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರು LP ವಿಭಾಗದಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿದ್ದು ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಮುಂದಕ್ಕೆ ಶ್ರೀಮತಿ ನೇತ್ರಾವತಿ, ಶ್ರೀಮತಿ ಮೇಘಶ್ರೀ, ಶ್ರೀಮತಿ ಜಯಲಕ್ಷ್ಮಿ ಎ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. LP ವಿಭಾಗದಲ್ಲಿ ತಾತ್ಕಾಲಿಕ ಸೇವೆಯನ್ನು ಸಲ್ಲಿಸಿದಂತಹ ಶಿಕ್ಷಕರನ್ನು ಗೌರವಿಸುವಂತಹ ಸಂದರ್ಭ. ಶ್ರೀಮತಿ ನೇತ್ರಾವತಿ, ಶ್ರೀಮತಿ ಮೇಘಶ್ರೀ, ಶ್ರೀಮತಿ ಜಯಲಕ್ಷ್ಮಿ ಎ ಇವರು ವೇದಿಕೆಗೆ ಬಂದು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಗೌರವಿಸಲ್ಪಡುವವರು ಶ್ರೀಮತಿ ರಶ್ಮಿ, ಶ್ರೀಮತಿ ಶಮೀನಾ, ಶ್ರೀಮತಿ ನಿಶ್ವಿತಾ. ಶ್ರೀಮತಿ ರಶ್ಮಿ, ಶ್ರೀಮತಿ ಶಮೀನಾ, ಶ್ರೀಮತಿ ನಿಶ್ವಿತಾ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ರಶ್ಮಿ, ಶ್ರೀಮತಿ ಶಮೀನಾ, ಶ್ರೀಮತಿ ನಿಶ್ವಿತಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮುಂದಕ್ಕೆ ಶ್ರೀಮತಿ ಶಿಲ್ಪಾ, ಶ್ರೀಮತಿ ಸಫ್ವಾನ, ಶ್ರೀಮತಿ ಆಶಾಲತಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಜನಿ ಇವರು ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಶಾಲೆಯಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಆಗಿ ದುಡಿದಂತಹ ಸಿಬ್ಬಂದಿಗಳನ್ನು ಗೌರವಿಸುವಂತಹ ಸಂದರ್ಭ. 20 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದಂತಹ ವಿಠಲ್ ಪ್ರಭು ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ದತ್ತಾತ್ರೇಯ ಕಿಣಿ ಇವರು 22 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 23 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದಂತಹ ಸುರೇಶ್ ಪೈ, ಅದೇ ರೀತಿ ರಮಣಿ, ವಾಸುದೇವ ಶೆಣೈ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಮೀಲಾ ಟೀಚರ್ ಇವರು ಕೂಡ ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಆಗಿ ಕಾರ್ಯನಿರ್ವಹಿಸಿದಂತಹ ವಿಠಲ್ ಪ್ರಭು, ಅದೇ ರೀತಿ ದತ್ತಾತ್ರೇಯ ಕಿಣಿ, ಸುರೇಶ್ ಪೈ, ವಾಸುದೇವ ಶೆಣೈ ಇವರು ವೇದಿಕೆಗೆ ಬಂದು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 20 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸಿಬ್ಬಂದಿಯಾಗಿ ದುಡಿದಂತಹ ವಿಠಲ್ ಪ್ರಭು ಇವರು, ಅದೇ ರೀತಿ 22 ವರ್ಷಗಳ ಕಾಲ ದತ್ತಾತ್ರೇಯ ಕಿಣಿ, 23 ವರ್ಷಗಳ ಕಾಲ ಸುರೇಶ್ ಪೈ, 13 ವರ್ಷಗಳ ಕಾಲ ವಾಸುದೇವ ಶೆಣೈ ಇವರು ಈ ಒಂದು ಶಾಲೆಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಈ ವೇದಿಕೆಗೆ ನಾವು ಬರಮಾಡಿಕೊಳ್ಬೇಕು. ಅವರನ್ನು ಈ ಶತಮಾನೋತ್ಸವದ ಶುಭ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದ ಘನ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಗೌರವಿಸಲಾಗ್ತಾ ಇದೆ.
ಮುಂದಕ್ಕೆ ಯುಪಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂತಹ ಸುಬ್ರಾಯ ಪೈ ಇವರು ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ LP ವಿಭಾಗದ ತಾತ್ಕಾಲಿಕ ಹುದ್ದೆಯನ್ನು ನಿರ್ವಹಿಸಿದವರು ಶಿಲ್ಪ ಇವರು ಕೂಡ ವೇದಿಕೆಗೆ ಬಂದು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ಸುಬ್ರಾಯ ಪೈ ಅದೇ ರೀತಿ ಶಿಲ್ಪ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಅದೇ ರೀತಿ ಇಂದುಮತಿ ಇವರ ಪರವಾಗಿ ಶಂಕರಿಯು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೈಸ್ಕೂಲ್ ವಿಭಾಗದ ಬಯಾಲಜಿ ವಿಷಯವನ್ನು ಬೋಧನೆ ಮಾಡಿದಂತಹ ಇಂದುಮತಿ ಟೀಚರ್ ಇವರ ಪರವಾಗಿ ಶಂಕರಿಯು ಇವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ LP ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂತಹ ನಾನ್ ಟೀಚಿಂಗ್ ಸ್ಟಾಫ್ ಅವರನ್ನು ಗೌರವಿಸುವಂತಹ ಸಂದರ್ಭ. ಮೊದಲಿಗೆ ಶ್ರೀ ಮೌಲಿ ಸುಬ್ರಹ್ಮಣ್ಯ ಅಡುಗೆ ಕೆಲಸದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು, ಶ್ರೀಮತಿ ರತ್ನಮ್ಮ, ಶ್ರೀಮತಿ ಸುಮಿತ್ರಾ, ಶ್ರೀ ಮೌಲಿ ಸುಬ್ರಹ್ಮಣ್ಯ, ಶ್ರೀಮತಿ ರತ್ನಮ್ಮ, ಶ್ರೀಮತಿ ಸುಮಿತ್ರಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮೌಲಿ ಸುಬ್ರಹ್ಮಣ್ಯ, ಶ್ರೀಮತಿ ರತ್ನಮ್ಮ, ಶ್ರೀಮತಿ ಸುಮಿತ್ರಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೌಲಿ ಸುಬ್ರಹ್ಮಣ್ಯ ಇವರು ಅಡುಗೆ ಕೆಲಸದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು, ಶ್ರೀಮತಿ ರತ್ನಮ್ಮ, ಶ್ರೀಮತಿ ಸುಮಿತ್ರಾ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ಶ್ರೀಮತಿ ಬೇಬಿ, ಶ್ರೀಮತಿ ರಜನಿ ಕಂಪ್ಯೂಟರ್ ಟೀಚರ್, ಶ್ರೀ ಅಶೋಕ್ ಕರಾಟೆ ಮಾಸ್ಟರ್, ಶ್ರೀಮತಿ ಬೇಬಿ, ಶ್ರೀಮತಿ ರಜನಿ ಕಂಪ್ಯೂಟರ್ ಟೀಚರ್, ಶ್ರೀ ಅಶೋಕ ಕರಾಟೆ, ಶಿಲ್ಪ ಮ್ಯೂಸಿಕ್ ಟೀಚರ್. ಶ್ರೀಮತಿ ಬೇಬಿ, ಶ್ರೀ ಅಶೋಕ, ಶ್ರೀಮತಿ
ಮುಂದಕ್ಕೆ ಯುಪಿ ವಿಭಾಗದಲ್ಲಿ ತಾತ್ಕಾಲಿಕ ಹುದ್ದೆಯನ್ನು ಅಲಂಕರಿಸಿದಂತಹ ಗೌರವಾನ್ವಿತನನ್ನು ಗೌರವಿಸುವಂತಹ ಸಂದರ್ಭ. ಮೊದಲಿಗೆ ಪ್ರಮೀಳಾ ಕುಮಾರಿ ಇವರು ವೇದಿಕೆಗೆ ಆಗಮಿಸಬೇಕು. ಸರಿತಾ ಪೃಥ್ವಿನಾಯಕ್ ಪರಮೇಶ್ವರಿ. ಪೃಥ್ವಿನಾಯಕ್ ಪರವಾಗಿ ಅವರ ತಂದೆ ಪುಂಡಲಿಕ ನಾಯಕ್ ಸರ್ ಇದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಿತಾ ಟೀಚರ್, ಪೃಥ್ವಿನಾಯಕ್ ಸರ್, ಅದೇ ರೀತಿ ಪರಮೇಶ್ವರಿ ಇವರು ವೇದಿಕೆಗೆ ಬಂದು ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುಪಿ ಮತ್ತು ಹೈಸ್ಕೂಲಲ್ಲಿ ಡೈಲಿ ವೇಜಸ್ ಆಗಿ ಕಾರ್ಯನಿರ್ವಹಿಸಿದಂತಹ ತಾತ್ಕಾಲಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂತಹ ಪರಮೇಶ್ವರಿ, ಮಂಗಲಗೌರಿ ಅವರ ಪರವಾಗಿ ಜ್ಯೋತಿ ಭಟ್ ಇವರು ಗೌರವವನ್ನು ಸ್ವೀಕರಿಸಬೇಕು. ಪ್ರಭಾಕರ್, ಅದೇ ರೀತಿ ನಿಶಾ, ಆಶಾ ಕುಮಾರಿ ಆರ್ ಐಲ್, ಮಂಗಲಗೌರಿ, ಪ್ರಭಾಕರ್, ಆಶಾ ಕುಮಾರಿ ಆರ್ ಐಲ್. ಸೆಕ್ಷನ್ ಆದ್ಮೇಲೆ ಮತ್ತೆ ಮುಂದಕ್ಕೆ ಶತಮಾನೋತ್ಸವದ ಘನ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ನಿಶಾ, ಗಾಯತ್ರಿ, ಸುಜಾತ. ಗಾಯತ್ರಿ ಮತ್ತು ಸುಜಾತ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಜಾತ ಟೀಚರ್ ಮತ್ತು ಗಾಯತ್ರಿ ಟೀಚರ್ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪರಮೇಶ್ವರಿ ಟೀಚರ್ ಇವರು ಕೂಡ ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮುಂದಕ್ಕೆ ಘನ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ಸಂಧ್ಯಾ, ಅದೇ ರೀತಿ ಬಿಂದಿ. ಶಾಲಾ ಕಲೋತ್ಸವ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ತಲುಪಬೇಕಾದ್ರೆ ಅದರ ಹಿಂದೆ ದುಡಿದಂತಹ ಸಂಧ್ಯಾ ಡ್ಯಾನ್ಸ್ ಅಕಾಡೆಮಿ ಮಂಜೇಶ್ವರ, ಅದೇ ರೀತಿ ಬಿಂದಿ ಟೀಚರ್, ಇವರನ್ನು ನಾವು ನೆನಪಿಸಲೇಬೇಕು. ಅವರನ್ನು ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಅವರು ವೇದಿಕೆಗೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಘನ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ಸಂಧ್ಯಾ ಡ್ಯಾನ್ಸ್ ಅಕಾಡೆಮಿ ಮಂಜೇಶ್ವರ, ಅದೇ ರೀತಿ ಬಿಂದಿ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆ ಮಂಜೇಶ್ವರ ಸಬ್ ಡಿಸ್ಟ್ರಿಕ್ಟ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ನಲ್ಲಿ ಕಲೋತ್ಸವದಲ್ಲಿ ಪಾಲ್ಗೊಂಡು ಒಂದಷ್ಟು ಸಾಧನೆಯನ್ನು ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ 2 ವ್ಯಕ್ತಿಗಳು ಸಂಧ್ಯಾ, ಅದೇ ರೀತಿ ಬಿಂದಿ. ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ತಾತ್ಕಾಲಿಕ ಹುದ್ದೆ ನಿರ್ವಹಿಸಿದಂತಹ ಶಿಕ್ಷಕರಿಗೆ ಗೌರವಾರ್ಪಣೆ. ಚೇತನಾ ಪಿ ಮ್ಯಾಥಮೆಟಿಕ್ಸ್ ವಿಭಾಗ, ಇಂದು ಬಿ ಇಂಗ್ಲಿಷ್ ವಿಭಾಗ, ನವೀನ್ ವೇಕೆ ಇಂಗ್ಲಿಷ್ ವಿಭಾಗ, ಚೇತನಾ ಪಿ ಮ್ಯಾಥಮೆಟಿಕ್ಸ್, ಇಂದು ಬಿ ಇಂಗ್ಲಿಷ್, ನವೀನ್ ವೇಕೆ ಇಂಗ್ಲಿಷ್, ವೆಂಕಟೇಶ್ ಬಿವಿ ಇಂಗ್ಲಿಷ್, ಅಭಿಲಾಷ ಎನ್ ಇಂಗ್ಲಿಷ್, ಜಯಶ್ರೀ ಕೆ ಎಕನಾಮಿಕ್ಸ್, ದೀಪ್ತಿ ಎಂ ಎಕನಾಮಿಕ್ಸ್, ಶೈಜು ವಿವಿ ಝಾಲಜಿ. ಈ ಶಿಕ್ಷಕರು ವೇದಿಕೆಯ ಮುಂಭಾಗದಲ್ಲಿದ್ದರೆ ಆದಷ್ಟು ಬೇಗ ಗೌರವಾರ್ಪಣೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ನರ್ಸರಿ ವಿಭಾಗದ ವೈಶಾಲಿ ಅವರ ಪರವಾಗಿ ಅವರ ತಂದೆ ವಾಸುದೇವ ಶೆಣೈ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೈಶಾಲಿ ಇವರ ಪರವಾಗಿ ಅವರ ತಂಗಿ ಸುಪ್ರಿಯ ಶೆಣೈ ಈ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶ್ರೀಯುತ ರಾಮಕೃಷ್ಣ ಸರ್ ಅವರ ಪರವಾಗಿ ಅವರ ಮನೆಯವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು, ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಯುತ ಶಿವಾನಂದ ಅರಿಬೈಲು ಸರ್ ಅವರ ಪರವಾಗಿ ಅವರ ಮನೆಯವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಜಯಶ್ರೀ ಟೀಚರ್ ವೇದಿಕೆಗೆ ಬರಬೇಕು. ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. SAT ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ
ಶ್ರೀಯುತ ರಾಮಕೃಷ್ಣ ಸರ್, ಅದೇ ರೀತಿ ಶ್ರೀಯುತ ಶಿವಾನಂದ ಸರ್ ಅವರ ಪರವಾಗಿ ಅವರ ಮನೆಯವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಶಿವಾನಂದ ಸರ್ ಅವರ ಪರವಾಗಿ ಜಯಶ್ರೀ ಟೀಚರ್ ದಯವಿಟ್ಟು ವೇದಿಕೆಗೆ ಬರಬೇಕು. SAT ವಿದ್ಯಾಸಂಸ್ಥೆಯಲ್ಲಿ ಸ್ಕೌಟ್ ಅಧ್ಯಾಪಕರಾಗಿ ಶಾಲಾ ಸ್ಕೌಟ್ ಘಟಕಕ್ಕೆ ಹೊಸ ದಿಕ್ಸೂಚಿಯನ್ನ ಕೊಟ್ಟಂತಹವರು ಶ್ರೀಯುತ ಶಿವಾನಂದ ಅರಿಬೈಲು ಅವರ ಪರವಾಗಿ ಶ್ರೀಮತಿ ಜಯಶ್ರೀ ಟೀಚರ್ ಅವರು ಆ ಗೌರವಾರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಗುರುವಂದನಾ ಕಾರ್ಯಕ್ರಮದಲ್ಲಿ ಕಣ್ತಪ್ಪಿನಿಂದಾಗಿ ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ, ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ನಮಗೆ ತಿಳಿಸಬೇಕು, ವೇದಿಕೆಗೆ ಬರಬೇಕು. ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನೀಡಲಾಗುವಂತಹ ಈ ಗೌರವಾರ್ಪಣೆಯನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಶೈಜು ವಿವಿ ಇವರು ವೇದಿಕೆಗೆ ಆಗಮಿಸಿ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾತ್ಕಾಲಿಕವಾಗಿ ಈ ಗುರುವಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ, ಯಾರದಾದರೂ ಹೆಸರು ಗುರುವಂದನಾ ಕಾರ್ಯಕ್ರಮದಲ್ಲಿ ಬಿಟ್ಟು ಹೋಗಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಇದೀಗ $2024-25 ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಮಟ್ಟದ ಸಾಧನೆಗೆ ಇದ್ದಂತಹ ಸಾಧಕ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಜೊತೆಗೆ ಈ ಶಾಲೆಯ ಎಕ್ಸ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ವಾಮನ್ ಬಾಳಿಗ ಅವರ ಸುಪುತ್ರ ಶ್ರೀಯುತ ಅನಿಲ್ ಬಾಳಿಗ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಈ ಗೌರವದ ಆಸನವನ್ನು ಸ್ವೀಕರಿಸಬೇಕು. ಈ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಶ್ರೀಯುತ ಅನಿಲ್ ಬಾಳಿಗ ದಯವಿಟ್ಟು ಗೌರವದ ಆಸನವನ್ನು ಸ್ವೀಕರಿಸಬೇಕು. ಶಾಲಾ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದಂತಹ ಶಾಲಾ ಪ್ರಬಂಧಕರಿಗೆ ಹಾಗೂ ಗುರುಗಳಿಗೆ ಗೌರವಾರ್ಪಣೆ ಸಲ್ಲಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾವಿರದ 1979ರಿಂದ 82ರವರೆಗೆ SAT ವಿದ್ಯಾಸಂಸ್ಥೆಗಳ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಶ್ರೀಯುತ ವಾಮನ ಬಾಳಿಗ ಅವರ ಪರವಾಗಿ ಅವರ ಸುಪುತ್ರ ಅನಿಲ್ ಬಾಳಿಗ ಈ ಗೌರವಾರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ
ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಅನಿಲ್ ಬಾಳಿಗ ಅವರು ಸದಾಶಯದ ಒಂದೆರಡು ಮಾತುಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ನೆರೆದಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು. ಸಭೆಯಲ್ಲಿ ಕುಳಿತುಕೊಂಡವರಿಗೂ ಮುಂದೆ ಇರುವವರಿಗೂ ಎಲ್ಲರಿಗೂ ನಮಸ್ಕಾರ. ನಾನು ಬಂದದ್ದೇ ತಡ. ನಾನು ಲಾಸ್ಟಿಗೆ ಆ ಲಾಸ್ಟ್ ರೋ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಹೋಗುವ ಅಂತ ಬಂದಿದ್ದೆ. ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗಲಿಲ್ಲ. ಅಲ್ಲಿಗೆ ಬರುವಾಗ ಹೆಸರು ಕರಿತಾ ಇದ್ದಾರೆ. ಸರ್ಪ್ರೈಸ್ ಕೂಡ ಪ್ಯಾಕೆಟಲ್ಲಿ ಬರ್ತದೆ ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಸರ್ಪ್ರೈಸಸ್. ಸೊ ನನಗೆ ಈ ಚಿಕ್ಕ ಸರ್ಪ್ರೈಸಸ್ ಇವತ್ತು ಭಾರಿ ದೊಡ್ಡ ಒಂದು ಸರ್ಪ್ರೈಸ್ ಆಗಿದೆ. ತುಂಬ ಧನ್ಯವಾದ. ಶಾಲೆ ಹಳೆ ವಿದ್ಯಾರ್ಥಿಯಾಗಿ ಹಾಗೂ ಈ ಶಾಲೆಯನ್ನು ತುಂಬ ಹತ್ತಿರದಿಂದ ಕಂಡು ಇವತ್ತಿನ ಈ ಪ್ರಗತಿ, ಈ ಒಂದು ಏರಿಯಾದಲ್ಲಿ ನಮ್ಮ ದೇವಸ್ಥಾನದ ಶಾಲೆಗೆ ಇರುವ ಒಂದು ಪ್ರಾಮುಖ್ಯತೆ, ಇದೆಲ್ಲ ನೋಡುವಾಗ 100 ವರ್ಷ ತುಂಬ ಒಂದು ಸಣ್ಣ ಅವಧಿಯಲ್ಲಿ ಹಾದು ಹೋದಾಗೆ ಕಾಣ್ತದೆ. ಆದರೆ ಈ ಒಂದು 100 ವರ್ಷದ ಆ ಒಂದು ಇಂಪಾರ್ಟೆನ್ಸ್, ಅದಕ್ಕೋಸ್ಕರ ಶ್ರಮಿಸಿದ ಹಲವು ಜನರು ನಮಗೆ ಕಲಿಸಿದ ಗುರುಗಳು, ಅದಕ್ಕಿಂತಲೂ ಮುಂಚೆ ಆ ಶಾಲೆಯ ಮೊದಲನೇ ದಿನದಿಂದ ಈ ಶಾಲೆಯ ಏಳಿಗೆಗಾಗಿ ಶ್ರಮಿಸಿದಂಥ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಎಸೆಟ್ ಅಂತ ಹೇಳುವಂಥ ನಮ್ಮ ಹಳೆ ವಿದ್ಯಾರ್ಥಿಗಳು, ಇವರೆಲ್ಲರ ಒಂದು ಒಟ್ಟು ಪರಿಶ್ರಮದಿಂದ ಇವತ್ತು ಈ ಒಂದು 100 ವರ್ಷದ ಸಂಭ್ರಮ ಆಚರಣೆ ನಾವು ಈ ಸಮಯದಲ್ಲಿ ಭಾಗಿಯಾಗಿ ನಮಗೂ ಕೂಡ ಒಂದು ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಹೇಳುತ್ತಾ, ನನ್ನ ತಂದೆಯವರು ಅವರ ಒಂದು ಈ ಶಾಲೆಯ ಮ್ಯಾನೇಜರ್ ಆಗಿ ಮುಂಚೆ ಅವರು ಮಾಡಿದಂಥ ಕೆಲಸಗಳನ್ನು ನೆನಪಿಟ್ಟು ನನಗೆ ಇವತ್ತು ನೀವು ಕೊಟ್ಟಿರುವಂಥ ಒಂದು ಈ ಸನ್ಮಾನ, ಮೇ ಬಿ ಅವರು ಮೇಲೆ ಕೂತ್ಕೊಂಡು ಈಗ ಅವರಿಗೂ ಕೂಡ ಸಂತೋಷ ಆಗಿರ್ಬೋದು ನಾನು ಭಾವಿಸ್ತೇನೆ. ನಮಗೆ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ಎಲ್ರಿಗೂ ಅನಂತ ಧನ್ಯವಾದಗಳು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಇದೀಗ ಈ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಶ್ರೀಯುತ ಪೂರ್ಣಯ್ಯ ಪುರಾಣಿಕ್ ಸರ್ ಅದನ್ನು ಮುಂದುವರಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. 1925ನೇ ಇಸವಿಯಲ್ಲಿ ಶ್ರೀಮತ್ ಅನಂತೇಶ್ವರ ದೇವರ ಹೆಸರಿನಲ್ಲಿ ಆರಂಭ ಆದಂತಹ ಈ ವಿದ್ಯಾಸಂಸ್ಥೆ ಅನೇಕ ಸಾಧನೆಯ ಮೈಲುಗಲ್ಲುಗಳನ್ನು ತನ್ನ ತೆಕ್ಕೆಯಲ್ಲಿ ಅಥವಾ ಮಡಿಲಲ್ಲಿ ಉಳಿಸಿಕೊಂಡು ಸಾಧನೆಯ ಹೆಜ್ಜೆಯೊಂದಿಗೆ ಶತಮಾನೋತ್ಸವದ ಹೊಸ್ತಿಲಿಗೆ ಬಂದು ತಲುಪಿದೆ. ಅದೆಷ್ಟು ಸಾಧನೆಗಳು ಇದೆ ಹೇಳಲಿಕ್ಕೆ ಹೋದರೆ ಬಹುಶಃ 100 ದಿನಗಳು ಕೂಡ ಸಾಕಾಗಲಿಕ್ಕಿಲ್ಲ. ಆದ ಕಾರಣ ಇತ್ತೀಚೆಗೆ ಕಳೆದ ಸತತ 3 ವರ್ಷದಿಂದ ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಶಾಲಾ ಕಲೋತ್ಸವದಲ್ಲಿ ಸತತ 3 ವರ್ಷಗಳಿಂದ ನಮ್ಮಿ ಹೆಮ್ಮೆಯ ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಯು ಓವರಾಲ್ ಚಾಂಪಿಯನ್ಶಿಪ್ಪನ್ನು ಪಡೆದಿರುತ್ತದೆ. ಅದೇ ರೀತಿಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ UP ವಿಭಾಗದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ಪನ್ನು ಪಡೆದಿರ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತಸವಾಗ್ತಾ ಇದೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದಲ್ಲಿ ಕಳೆದ 3 ವರ್ಷಗಳಿಂದ ನಡೀತಾ ಇರುವಂತಹ ಗಣಿತ ಮೇಳದಲ್ಲಿ ನಾವು ರನ್ನರಪ್ ಆಗಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ 2023-24ರಲ್ಲಿ ಗಣಿತ ಮೇಳದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ಪನ್ನು ಕೂಡ ಪಡೆದಿರ್ತೇವೆ. IT ಮೇಳದಲ್ಲಿ ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ರನ್ನರಪ್ ಆಗಿ ಹೈಸ್ಕೂಲ್ ವಿಭಾಗದಲ್ಲಿ 2024-25ರಲ್ಲಿ ನಾವು ಹೊಸ ಮೈಲುಗಲ್ಲನ್ನು ತಲುಪಿರುತ್ತೇವೆ. ಅದು ಮಾತ್ರ ಅಲ್ಲದೆ ಇದೀಗ
ಈ ವರ್ಷದ ಸಾಧನೆಗಳು ನಾನು ಹೇಳಿದ ಸತತ 3 ವರ್ಷಗಳಿಂದನೇ ಈ ವರ್ಷವೂ ಕೂಡ ಆಗಿದೆ. ಈ ವರ್ಷ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮಟ್ಟದಲ್ಲಿ ನಮ್ಮ ಶಾಲೆಯ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿಕೊಂಡು ಅತ್ಯುತ್ತಮ ಸಾಧನೆಗೈದಂತಹ ಎಲ್ಲ ವಿದ್ಯಾರ್ಥಿನಿಯರನ್ನು ನಿಮ್ಮ ಮುಂದೆ ಈಗ ಗೌರವಿಸಲಿಕ್ಕಿದ್ದೇವೆ. ಮೊದಲಿಗೆ ಗಗನ್ ರಾಜ್ ಮತ್ತು ನಿಶಾಂತ್, ಸದರ್ನ್ ಇಂಡಿಯಾ ಸೈನ್ಸ್ ಫೇರ್ 2024-25 ಪಾಂಡಿಚೇರಿಯಲ್ಲಿ ನಡೆದಂತಹ ಇವರ ವರ್ಕಿಂಗ್ ಮಾಡೆಲ್, ಸೈನ್ಸ್ ವರ್ಕಿಂಗ್ ಮಾಡೆಲ್ನಲ್ಲಿ ಸದರ್ನ್ ಇಂಡಿಯಾ ಲೆವೆಲ್ನಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಉಂಟು. ಅವರಿಬ್ಬರನ್ನು ಕೂಡ ಈಗ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ನಾನು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೋರಾದ ಕರತಾಡನದೊಂದಿಗೆ ನಮ್ಮ ಈ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ಶ್ರೀಮತ್ ಅನಂತೇಶ್ವರ ದೇವಳದ ಅಧ್ಯಕ್ಷರಾಗಿರುವಂತಹ ಶ್ರೀ ಟಿ ಗಣಪತಿ ಪೈ ಅವರು ಗೌರವವನ್ನು ಅರ್ಪಿಸಬೇಕು ಅಂತ ಹೇಳಿಕೊಂಡು ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬಾಕಿ ಅತಿಥಿ ಅಭ್ಯಾಗತರು ಕೂಡ ಅವರೊಂದಿಗೆ ಇದ್ದುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳಿಕೊಂಡು ಹಾರೈಸ್ತಾ ಇದ್ದೇವೆ. ಶ್ರೀಮತ್ ಅನಂತೇಶ್ವರ ದೇವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು ಹಾರೈಸ್ತೇವೆ. ಮುಂದಕ್ಕೆ ಈ ಗೌರವಾರ್ಪಣೆಯನ್ನು ಮಾಡಿದಂತಹ ಶ್ರೀ ಟಿ ಗಣಪತಿ ಪೈ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ಮತ್ತೋರ್ವ ಪ್ರತಿಭೆ KP ಪೂಜಾ ಲಕ್ಷ್ಮಿ, ಮ್ಯಾಥಮ್ಯಾಟಿಕ್ಸ್ ಪಜಲ್ನಲ್ಲಿ A ಗ್ರೇಡ್, ಸೋಷಲ್ ಸೈನ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ನಲ್ಲಿ A ಗ್ರೇಡ್, ಸೋಷಲ್ ಸೈನ್ಸ್ ಕ್ವಿಜ್ನಲ್ಲಿ A ಗ್ರೇಡ್, ಮಲಯಾಳಂ essay ರೈಟಿಂಗ್ನಲ್ಲಿ A ಗ್ರೇಡ್ ಇನ್ ಸ್ಟೇಟ್ ಲೆವೆಲ್. ಬಹಳ ಸಂತೋಷ ಪಡಬೇಕಂತ ವಿಚಾರ, ಕನ್ನಡ ಮೀಡಿಯಂನಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿ ಮಲಯಾಳಂ essay ಕಾಂಪಿಟಿಷನ್ನಲ್ಲಿ ಕೇರಳ ರಾಜ್ಯ ಮಟ್ಟದಲ್ಲಿ A ಗ್ರೇಡನ್ನು ಪಡೆದಿರ್ತಾಳೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇರ್ತದೆ. ಈ ಪ್ರತಿಭೆಯನ್ನು ಗೌರವಿಸುವುದಕ್ಕೆ ನಮ್ಮ ಶಾಲೆಯ ವಾರ್ಡ್ ಮೆಂಬರ್ ಆಗಿರುವಂತಹ ಶ್ರೀಮತಿ ಸುಪ್ರಿಯಾ ಶೆಣಾಯ್ ಇವರು ವೇದಿಕೆಗೆ ಬಂದು ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ದೇವರು ಕರುಣಿಸಲಿ ಅಂತಿರುವಂತಹ ಪ್ರಾರ್ಥನೆಯೊಂದಿಗೆ ಶುಭವನ್ನು ಹಾರೈಸ್ತಾ ಈ ಗೌರವಾರ್ಪಣೆ ಮಾಡಿದಂತಹ ಶ್ರೀಮತಿ ಸುಪ್ರಿಯಾ ಶೆಣೈ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದಿನದ್ದನ್ನು ಕೂಡ ಸುಪ್ರಿಯಾ ಶೆಣೈ ಮೇಡಮ್ ಅವರೇ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅನುಶ್ರೀ ಎಸ್, ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲೇ A ಗ್ರೇಡನ್ನು ಪಡೆದಂತಹ ಪ್ರತಿಭಾನ್ವಿತೆ, ಅವಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಸುಪ್ರಿಯಾ ಶೆಣೈ ಮೇಡಮ್ ಅವರು ಸ್ಮರಣಿಕೆಗಳನ್ನೆಲ್ಲ ಇತ್ತು ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವೆ ಚೈತ್ರಿಕಾ, ಸಂಸ್ಕೃತ ಅಕ್ಷರ ಶ್ಲೋಕದಲ್ಲಿ ರಾಜ್ಯ ಮಟ್ಟದಲ್ಲಿ A ಗ್ರೇಡನ್ನು ಪಡೆದಿರ್ತಾಳೆ. ಅವಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಶ್ರೀಮತಿ ಸುಪ್ರಿಯಾ ಶೆಣೈ ಮೇಡಮ್ ಅವರು ಗೌರವಾರ್ಪಣೆಯನ್ನು ಮಾಡಬೇಕೆಂದರೆ ಕೇಳಿಕೊಳ್ತಾ ಇದ್ದೇನೆ. ನಿನಗೂ ಉಜ್ವಲ ಭವಿಷ್ಯವನ್ನು ಶ್ರೀಮತ್ ಅನಂತೇಶ್ವರ ದೇವರು ಕರುಣಿಸಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸ್ತೇವೆ.
ನೆಕ್ಸ್ಟ್ ದಿಶಾ ರವಿ ರಾಜ್ಯ ಮಟ್ಟದಲ್ಲಿ ಕಥಕ್ಕಳಿ ಸಂಗೀತದಲ್ಲಿ ಎ ಗ್ರೇಡ್ ಅನ್ನು ಪಡೆದಿರ್ತಾಳೆ. ಅವಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವಳಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ದೇವಳದ ಟ್ರೆಷರರ್ ಆಗಿರುವಂಥ ಶ್ರೀ ಜಿ ಪ್ರಶಾಂತ್ ಪೈ ಸರ್ ಅವರು ನೆರವೇರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಿ ಭವಿಷ್ಯತ್ತು ಉಜ್ವಲವಾಗಲಿ ಅಂತೇಳಿ ಹಾರೈಸ್ತೇವೆ. ಮುಂದಕ್ಕೆ ಅರ್ಪಿತ್ ಕುಮಾರ್ ಸ್ಟೇಟ್ ಲೆವೆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಫೇರ್ನಲ್ಲಿ ಪ್ರಾಡಕ್ಟ್ ಫ್ರಮ್ ಕೋಕೋನಟ್ ಶೆಲ್, ತೆಂಗಿನಕಾಯಿಯ ಚಿಪ್ಪಿನಿಂದ ಮಾಡುವಂತಹ ಪ್ರಾಡಕ್ಟ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಎ ಗ್ರೇಡ್ ಅನ್ನು ಪಡೆದಿರ್ತಾನೆ. ಅರ್ಪಿತ್ ಕುಮಾರ್ ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು. ಪ್ರಶಾಂತ್ ಪೈ ಸರ್ ಅವರು ಅದನ್ನು ನೆರವೇರಿಸಬೇಕು ಗೌರವವನ್ನು ಅಂತ ಕೇಳಿಕೊಳ್ತಾ ಇದ್ದೆ. ನೆಕ್ಸ್ಟ್ ಸೃಷ್ಟಿ GS ಥರ್ಡ್ ಪ್ಲೇಸ್ ಕಬಡ್ಡಿ ಜೂನಿಯರ್ ಪ್ಲೇ ಗರ್ಲ್ಸ್ ಇನ್ ಸ್ಟೇಟ್ ಲೆವೆಲ್, ರಾಜ್ಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ 3ನೇ ಸ್ಥಾನ ಪಡೆದಂತಹ ಸೃಷ್ಟಿ GS ಇವಳಿಗೆ ಶ್ರೀ ಅನಿಲ್ ಬಾಳಿಗ ಸರ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತೆ ಆಗಲಿ ಅಂತ ಹಾರೈಸ್ತಾ, ಸೀನಿಯರ್ ಗರ್ಲ್ಸ್ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದಂತಹ ಆಶಾ ಹಾಗೂ ನೇಹಶ್ರೀ ಹೈಯರ್ ಸೆಕೆಂಡರಿ ವಿಭಾಗ ದಯವಿಟ್ಟು ಬೇಗ ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆಶಾ ಮತ್ತು ನೇಹಶ್ರೀ ಇವರಿಗೆ MRPLನ ನರೇಂದ್ರ ಪ್ರಭು ಸರ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಆಕಾಶ್ ಎಸ್ ಜೂನಿಯರ್ ಬಾಯ್ಸ್ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದಂತಹ ಪ್ರತಿಭೆ. ಅದೇ ರೀತಿಯಲ್ಲಿ ಮೊಹಮ್ಮದ್ ಮುಹಾದ್ ಸೀನಿಯರ್ ಬಾಯ್ಸ್ ಫುಟ್ಬಾಲ್ ಸ್ಟೇಟ್ ಲೆವೆಲ್ನಲ್ಲಿ ಭಾಗವಹಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಮೊಹಮ್ಮದ್ ರಾಹಿದ್ ಜೂನಿಯರ್ ಬಾಯ್ಸ್ ವಿಭಾಗ ಅಥ್ಲೆಟಿಕ್ ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದವ. ಅದೇ ರೀತಿಯಲ್ಲಿ ಎ ಪ್ರತ್ವಿನ್ ಪ್ರಭು ಅಥ್ಲೆಟಿಕ್ಸ್ ಸಬ್ ಜೂನಿಯರ್ ಬಾಯ್ಸ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದಂತಹ ನಮ್ಮ ಶಾಲಾ ಪ್ರತಿಭೆ. ಇವರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸ್ತಾ, ನಮ್ಮ ಶ್ರೀಮತ್ ಅನಂತೇಶ್ವರ ದೇವಳದ ಉಪಾಧ್ಯಕ್ಷರು, ನಮ್ಮಿ ವಿದ್ಯಾಸಂಸ್ಥೆಯ ಕರೆಸ್ಪಾಂಡೆಂಟ್ ಆಗಿರುವಂತಹ ಶ್ರೀ ನಿತಿನ್ ಚಂದ್ರ ಪೈ ಅವರು ಈ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿಕೊಂಡು ನಾನು ಕೇಳಿಕೊಳ್ತಾ ಇದ್ದೇನೆ. ಓಕೆ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಾಲೆಯ ಪ್ರಬಂಧಕರಾಗಿರುವಂತಹ ಶ್ರೀ ಪ್ರಶಾಂತ್ ಹೆಗಡೆ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆಕಾಶ್ ಎಸ್, ಮೊಹಮ್ಮದ್ ಮುಹಾದ್, ಮೊಹಮ್ಮದ್ ರಾಹಿದ್, ಪ್ರತ್ವಿನ್ ಪ್ರಭು.
ಮುಂದಕ್ಕೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವಂತೆ ಆಗಲಿ ಅಂತೇಳಿಕೊಂಡು ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಾ ನಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳೊಂದಿಗೆ ಈ ಗೌರವಾರ್ಪಣೆಯನ್ನು ನಡೆಸಿಕೊಟ್ಟಂತಹ ನಮ್ಮ ಶಾಲಾ ಪ್ರಬಂಧಕರಾಗಿರುವಂತಹ ಪ್ರಶಾಂತ್ ಹೆಗ್ಡೆ ಸರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಸಬ್ ಜೂನಿಯರ್ ವಿಭಾಗ ಕ್ರಿಕೆಟಿನಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದಂತಹ ದೈವಿಕ್, ಅದಿತ್ ಮತ್ತು ಮಿಥಿಲ್ ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು. ಇವರನ್ನು ನಮ್ಮ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶಂಕರ್ ಯು ಮಂಜೇಶ್ವರ್ ಸರ್ ಇವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿಕೊಂಡು ನಾನು ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟಿನಲ್ಲಿ ಇನ್ನು ಮುಂದಕ್ಕೆ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಇಂದಿನ ಅತಿಥಿಗಳಾಗಿರುವಂತಹ ಶ್ರೀ ಶಂಕರ್ ಯು ಮಂಜೇಶ್ವರ್ ಸರ್ ನಡೆಸಿಕೊಟ್ಟಂತಹ ಈ ಗೌರವಾರ್ಪಣೆಗೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಈ ಪ್ರತಿಭೆಗಳನ್ನು ಗೌರವಿಸುವಂತ ಎಲ್ಲರನ್ನು ಕೂಡ ಮಗದೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದನ್ನು ಇಲ್ಲಿಗೆ ಮುಕ್ತಾಯ ಹಾಡ್ತೇನೆ. ಒಂದು ವಿಶೇಷವಾದಂತಹ ಸಂದರ್ಭ ಏನಂತ ಹೇಳಿದ್ರೆ ಈ ಎಲ್ಲ ಕ್ರೀಡಾ ಪ್ರತಿಭೆಗಳನ್ನು ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನು ಅನಾವರಣಗೊಳಿಸುವಂತ ಎಲ್ಲ ಯಾರೆಲ್ಲ ಈಗೆಲ್ಲ ಸನ್ಮಾನವನ್ನು ಪಡೆದಿದ್ದಾರೆ, ಗೌರವವನ್ನು ಪಡೆದಿದ್ದಾರೆ, ಆ ಎಲ್ಲ ವಿದ್ಯಾರ್ಥಿನಿಯರೊಮ್ಮೆ ವೇದಿಕೆಗೆ ಬರಬೇಕು. ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಯ ಆಗಿದ್ದುಕೊಂಡು ನಮ್ಮ ಶಾಲೆಯ ಬಗ್ಗೆ ಅತ್ಯಂತ ಗೌರವ ಅಭಿಮಾನವನ್ನು ಹೊಂದಿಕೊಂಡಿರುವಂತಹ ಎಂ.ಎನ್. ನಾಯಕ್ ಮುಂಬೈ ಇವರು ಶಾಲೆ ಆರಂಭವಾದಂತಹ ವರ್ಷ 1925. ಆ ಎಲ್ಲ ವಿದ್ಯಾರ್ಥಿಗಳಿಗೆ 1925ನೇ ಇಸವಿಯ ಕಾಯಿನನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಹೇಳಿಕೊಂಡು ಇದ್ದಾರೆ. ಆಗಲೇ ಅವರದನ್ನು ಸೂಚಿಸಿದ್ದಾರೆ. ಬಹಳ ಒಂದು ಅತ್ಯಾಕರ್ಷಕವಾಗಿರುವಂತಹ ಒಂದು ಗೌರವಾರ್ಪಣೆ ಅಂತ ಹೇಳಬಹುದು. ಆದ ಕಾರಣ ಆ ಎಲ್ಲ ವಿದ್ಯಾರ್ಥಿಗಳು ವಾಪಸ್ ಹೆಸರು ಕರೆಯೋದು ಬೇಡ ಅಂತ ಭಾವಿಸ್ತೇನೆ. ಗಗನ್ ರಾಜ್, ನಿಶಾಂತ್, ಪೂಜಾ ಲಕ್ಷ್ಮಿ, ಅನುಶ್ರೀ, ಚೈತ್ರಿಕಾ, ದಿಶಾ ರವಿ, ಅರ್ಪಿತ್ ಕುಮಾರ್, ಸೃಷ್ಟಿ GS, ಆಶಾ, ನೇಹಶ್ರೀ, ಆದಷ್ಟು ಬೇಗನೆ ಆಕಾಶ್ ಎಸ್, ಮೊಹಮ್ಮದ್ ಮುಹಾದ್, ಮೊಹಮ್ಮದ್ ರಾಹಿದ್, ಪ್ರತ್ವಿನ್ ಪ್ರಭು, ದೈವಿಕ್, ಅದಿತ್ ಮತ್ತು ಮಿಥಿಲ್ ಇವರೆಲ್ಲರಿಗೆ ಆ ಕಾಯಿನನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಹೇಳ್ಕೊಂಡು ಎಂ.ಎನ್. ನಾಯಕ್ ಸರ್ ಅವರು ಬಂದಿದ್ದಾರೆ. ಎಲ್ಲರೂ ಆ ಮಕ್ಕಳಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತರಿಂದ ಅದನ್ನು ನೆನಪಿನ ಕಾಣಿಕೆಯಾಗಿ ಸ್ವೀಕರಿಸಿಕೊಂಡು ಅದನ್ನು ಜೋಪಾನವಾಗಿ ತೆಗೆದಿಡಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇನೆ. ಅದು ಕೂಡ ಅದನ್ನು ಪ್ಯಾಕ್ ಕೂಡ ಅಷ್ಟು ಚಂದ ಮಾಡಿ ಅವರು ಮಾಡಿ ತಂದಿದ್ದಾರೆ. ನಿಜವಾಗಿ ಕೂಡ ಸ್ತುತ್ಯರ್ಹವಾದಂತಹ ಒಂದು ಕೆಲಸ. ಎಲ್ಲ ಪ್ರತಿಭೆಗಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಅವರ ಹಾರೈಕೆ.
ತುಂಬ ಹೃದಯ ಸ್ಪರ್ಶಿಯಾಗಿರುವಂತಹ ಒಂದು ಕಾರ್ಯಕ್ರಮ. ಬಹಳ ಸಂತೋಷದ ವಿಚಾರ. ಇದೀಗ ಆಕಾಶ್ ಅಂತ ಹೇಳುವಂಥ ವಿದ್ಯಾರ್ಥಿ ಈಗ ಬಂದಿದ್ದಾನೆ. ಅವನಿಗೆ ಗೌರವಾರ್ಪಣೆಯನ್ನು ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಪಯ್ಯನ್ನೂರು ರಮೇಶ್ ಪೈ ಸರ್ ಇವರು ನಡೆಸಿಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಕಾಶ್ ಜೂನಿಯರ್ ಬಾಯ್ಸ್ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದಂತಹ ಪ್ರತಿಭೆ. ಮುಂದಕ್ಕೆ ಕೂಡ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಗೌರವಾರ್ಪಣೆಯನ್ನು ನಡೆಸಿಕೊಟ್ಟಂತಹ ಪಯ್ಯನ್ನೂರು ರಮೇಶ್ ಪೈ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೂ ಗೌರವಾರ್ಪಣೆಯನ್ನು ನಡೆಸಿಕೊಟ್ಟಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಧನ್ಯವಾದಗಳು. ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ಒಂದು ವಿನಂತಿ, ಮಧ್ಯಾಹ್ನದ ಭೋಜನ ರೆಡಿಯಾಗಿದೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಅಂತರ್ಶಾಲಾ ಮಟ್ಟದ ಬಹುಮಾನಗಳನ್ನು ನಾವೀಗ ವಿತರಿಸ್ತೇವೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮ್ಮ ವಿದ್ಯಾಭಿಮಾನಿಗಳು ಊಟ ತಯಾರಿದೆ. ಊಟ ಮಾಡುವವರು ಭೋಜನವನ್ನು ಸ್ವೀಕರಿಸಬಹುದು. ಕಾರ್ಯಕ್ರಮ ನಾವು ಬಹುಮಾನ ವಿತರಣೆಯನ್ನು ಮುಂದುವರಿಸ್ತೇವೆ. ಮುಂದುವರಿಸುವ ಪ್ಯಾಟ್ರಿಯಾಟಿಕ್ ಸಾಂಗ್ LP ಸೆಕ್ಷನ್. ಫಸ್ಟ್ ಪ್ರೈಸ್ ಗೋಸ್ ಟು ಆರಾಧ್ಯ ಅಂಡ್ ಪಾರ್ಟಿ SAT LP ಸ್ಕೂಲ್ ಮಂಜೇಶ್ವರ್. ಆದಷ್ಟು ಬೇಗನೆ ಟೀಮ್ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಈ ಬಹುಮಾನವನ್ನು ನಮ್ಮ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಗಣಪತಿ ಪೈ ಮಾಮ್ ಇವರು ವಿತರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಶ್ರೀಲಕ್ಷ್ಮಿ ಪಿ ಅಂಡ್ ಪಾರ್ಟಿ MSc ALPS ಪೆರಡಾಲ ನೀರ್ಚಾಲ್. ಎರಡನೇ ಟೀಮ್ ಸೆಕೆಂಡ್ ಪ್ರೈಸ್ ಬಂದದ್ದು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹೌದು, ಶ್ರೀಲಕ್ಷ್ಮಿ ಪಿ ಅಂಡ್ ಪಾರ್ಟಿ MSc ALPS ಪರಡಾಲ ನೀರ್ಚಾಲ್.
ದಯವಿಟ್ಟು ವಿದ್ಯಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಈ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳ್ತಾ ಇದ್ದೇವೆ. ಶತಮಾನೋತ್ಸವದ ನೆನಪಿಗೋಸ್ಕರ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಅವಿಸ್ಮರಣೀಯವಾಗಿ ಕಾರ್ಯಕ್ರಮವನ್ನು ನಡೆಸಿದ್ರೊಂದಿಗೆ ಈಚೆಗೆ ಕಾಸರಗೋಡು ಜಿಲ್ಲೆ ತನಕ ಮಂಗಳೂರಿನ ಕೆಲವು ಪ್ರಮುಖ ಕಾಲೇಜುಗಳಿಗೂ ಕೂಡ ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದು. ದ್ವಿತೀಯ ಬಹುಮಾನ ಶ್ರೀಲಕ್ಷ್ಮಿ PN ಪಾರ್ಟಿ MSc LPS ನೀರ್ಚಾಲ್ ಪರಡಾಲ ನೀರ್ಚಾಲ್. ಗ್ರೂಪ್ ಸಾಂಗ್ UP ಸೆಕ್ಷನ್ ಫಸ್ಟ್ ಪ್ರೈಸ್ ಗೋಸ್ ಟು ಅನನ್ಯ C and ಪಾರ್ಟಿ SATHS ಮಂಜೇಶ್ವರ್. ಆದಷ್ಟು ಬೇಗನೆ ಟೀಮ್ ರೆಡಿ ಆಗಬೇಕು. ಅನನ್ಯ C and ಪಾರ್ಟಿ SATHS ಮಂಜೇಶ್ವರ್. ದ್ವಿತೀಯ ಬಹುಮಾನ UP ಸೆಕ್ಷನ್ ಶಾರ್ವರಿ ಶೆಟ್ಟಿ and ಪಾರ್ಟಿ ಸೈಂಟ್ ಜೋಸೆಫ್ಸ್ AUPS ಕಳಿಯೂರ್. ಆದಷ್ಟು ಬೇಗನೆ ತಂಡದವರು ರೆಡಿ ಆಗಬೇಕು. Group song UP section first place goes to Ananya C and party SATHS ಮಂಜೇಶ್ವರ. ದ್ವಿತೀಯ ಬಹುಮಾನ ಶಾರ್ವರಿ ಶೆಟ್ಟಿ and ಪಾರ್ಟಿ ಸೈಂಟ್ ಜೋಸೆಫ್ಸ್ AUPS ಕಳಿಯೂರ್. ದಯವಿಟ್ಟು ವಿದ್ಯಾಭಿಮಾನಿಗಳು ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕು ಅಂತಲೇ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗ್ರೂಪ್ ಸಾಂಗ್ ಹೈಸ್ಕೂಲ್ ಸೆಕ್ಷನ್ ಫಸ್ಟ್ ಪ್ರೈಸ್ ಗೋಸ್ ಟು ದಿಶಾ ರವಿ and ಪಾರ್ಟಿ SATHS ಮಂಜೇಶ್ವರ. ಸೆಕೆಂಡ್ ಪ್ರೈಸ್ ಗೋಸ್ ಟು ಶ್ರೀದೇವಿ and ಪಾರ್ಟಿ KVSMHS ಕುರುಡಪದವು. ಸೈಂಟ್ ಜೋಸೆಫ್ಸ್ AUPS ಕಳಿಯೂರ್ UP ವಿಭಾಗ ದ್ವಿತೀಯ ಸ್ಥಾನ. ಗ್ರೂಪ್ ಸಾಂಗ್ ಹೈಸ್ಕೂಲ್ ವಿಭಾಗ ದಿಶಾ ರವಿ and ಪಾರ್ಟಿ ಬಿ ರೆಡಿ. ಅದೇ ರೀತಿಯಲ್ಲಿ ಹೈಸ್ಕೂಲ್ ವಿಭಾಗ ಗ್ರೂಪ್ ಸಾಂಗ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಶ್ರೀದೇವಿ and ಪಾರ್ಟಿ KVSMHS ಕುರುಡಪದವು. ರೆಡಿ ಆಗಿರ್ಬೇಕಂತೇಳಿ ಕೇಳಿಕೊಳ್ತೇನೆ. ಕುರುಡಪದ ಶಾಲೆಯ ಎಸ್ಕಾರ್ಟಿಂಗ್ ಟೀಚರ್ ವೇದಿಕೆಗೆ ಬಂದು ಶಾಲೆಗೆ ಇರುವಂತಹ ಸ್ಮರಣಿಕೆಯನ್ನು ಕೂಡ ನಿಮ್ಮ ಶಾಲಾ ತಂಡದ ಒಟ್ಟಿಗೆ ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇನೆ. ಭೋಜನವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳು ಮಗದೊಮ್ಮೆ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ನಮ್ಮ ಈ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಳೆ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಪ್ರೆಸೆಂಟ್ ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ. ಇವೆಲ್ಲವನ್ನು ಕೂಡ ಚಂದಗಾಣಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಶ್ರೀದೇವಿ and ಪಾರ್ಟಿ KVSMHS ಕುರುಡಪದವು.
ಅದೇ ಶಾಲೆಯ ಎಸ್ಕಾಟಿಂಗ್ ಟೀಚರ್ ಕೂಡ ಮಕ್ಕಳೊಂದಿಗೆ ಬಂದು ಶಾಲೆಯ ಸ್ಮರಣಿಕೆಯನ್ನು ಕೂಡ ಸ್ವೀಕರಿಸಬೇಕೆಂತಲೂ ಕೇಳಿಕೊಳ್ತಾ ಇದ್ದೇವೆ. ಪ್ಯಾಟ್ರಿಯಾಟಿಕ್ ಸಾಂಗ್ ಹೈರ್ ಸೆಕೆಂಡರಿ ವಿಭಾಗ ಫಸ್ಟ್ ಪ್ಲೇಸ್ ಗೋಸ್ ಟು ಖದೀಜತ್ ನಜೀಲಾ ಅಂಡ್ ಪಾರ್ಟಿ SAT-HSS ಮಂಜೇಶ್ವರ್. Patriotic song, second place, higher secondary section. Second place goes to Prakriti and Party, Madhusudana Kushe, Peer University College, Mangalore. Second place, patriotic song, higher secondary vibhaga, Prakriti and Party, Madhusudana Kushe, Pre-University College, Mangalore. ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಪ್ಯಾಟ್ರಿಯಾಟಿಕ್ ಸಾಂಗ್ ಸೆಕೆಂಡ್ ಪ್ಲೇಸ್, ಪ್ರಕೃತಿ ಅಂಡ್ ಪಾರ್ಟಿ, ಮಧುಸೂದನ ಕುಶೆ, ಪ್ರಿ ಯೂನಿವರ್ಸಿಟಿ ಕಾಲೇಜ್, ಮ್ಯಾಂಗ್ಳೂರ್. ಸಂಘಗಾನಂ UP section, first place goes to Prananya R and Party, SSB AUPS Aila. Sangaganam UP section, first place goes to Prananya R and Party, SSB AUPS Aila. Second place, Dhanvi Krishna and Party, AUPS Dharmadharka, be ready. ಗ್ರೂಪ್ ಸಾಂಗಿನ ಎಲ್ಲ ಅಮೌಂಟ್ ಒಂದೇ ಕವರ್ನಲ್ಲಿ ಇರ್ತದೆ. ನಿಮ್ಮ ಗ್ರೂಪ್ ಮೆಂಬರ್ಗಳಿಗೆ ಅದನ್ನು ಕೊಡಬೇಕಾದಂಥ ಜವಾಬ್ದಾರಿ ಆ ಗ್ರೂಪಿನ ಲೀಡರ್ ಆಗಿರ್ತದೆ. ಸಂಘಗಾನಂ UP section second place, ಧನ್ವಿ ಕೃಷ್ಣ and Party, AUPS ಧರ್ಮದಡ್ಕ. ಸಂಘಗಾನಂ ಹೈಸ್ಕೂಲ್ ವಿಭಾಗ, ಫಸ್ಟ್ ಪ್ರೈಸ್ ಗೋಸ್ ಟು ದಿಶಾ ಲಕ್ಷ್ಮಿ MB and Party, SVVHS ಮಿಯಾಪದವ್. ದಿಶಾ ಲಕ್ಷ್ಮಿ MB and Party, SVVHS ಮಿಯಾಪದವ್. ಆದಷ್ಟು ಬೇಗ ನೀವು ವೇದಿಕೆಗೆ ಬರಬೇಕಂತಲೂ ಕೇಳ್ಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ಸಂಘಗಾನಂ ಹೈಸ್ಕೂಲ್ ವಿಭಾಗ, ಶರಣ್ಯ and Party, SVVHS ಕೊಡ್ಲಮಗರು. ಶರಣ್ಯ and Party, ಕೊಡ್ಲಮಗರು,
SVVHS ಕೊಡ್ಲಮಗರು. ಸಂಗಗಾನಂ ಹೈರ್ ಸೆಕೆಂಡರಿ ವಿಭಾಗ ಫಸ್ಟ್ ಪ್ರೈಸ್ ಗೋಸ್ ಟು ನೇಹಶ್ರೀ ಅಂಡ್ ಪಾರ್ಟಿ SATHSS ಮಂಜೇಶ್ವರ. ನೇಹಶ್ರೀ ಅಂಡ್ ಪಾರ್ಟಿ SATHS ಮಂಜೇಶ್ವರ. ಮುಂದಕ್ಕೆ ವಂದೇ ಮಾತರಂ UP ಸೆಕ್ಷನ್ ಫಸ್ಟ್ ಪ್ರೈಸ್ ಗೋಸ್ ಟು ಮೋನಿಶ್ ಬಿ ಅಂಡ್ ಪಾರ್ಟಿ SATHS ಮಂಜೇಶ್ವರ. ಮೋನಿಶ್ ಬಿ ಅಂಡ್ ಪಾರ್ಟಿ SATHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಮೋಕ್ಷಿಣಿ ಅಂಡ್ ಪಾರ್ಟಿ SJAUPS ಕಳಿಯೂರ್. ಮೋಕ್ಷಿಣಿ ಅಂಡ್ ಪಾರ್ಟಿ ಆದಷ್ಟು ಬೇಗನೆ ಎರಡು ಟೀಮ್ನವರು ಕೂಡ ರೆಡಿ ಆಗಿರಬೇಕು. ಸೈಂಟ್ ಜೋಸೆಫ್ಸ್ AUPS ಕಳಿಯೂರ್ ಹೈರ್ ಸೆಕೆಂಡರಿ. ನೇಹಶ್ರೀ ಅಂಡ್ ಪಾರ್ಟಿ SATHSS. ವಂದೇ ಮಾತರಂ UP ಸೆಕ್ಷನ್ ಫಸ್ಟ್ ಪ್ಲೇಸ್ ಗೋಸ್ ಟು ಮೋನಿಶ್ ಬಿ ಅಂಡ್ ಪಾರ್ಟಿ SATHS ಮಂಜೇಶ್ವರ. Second prize goes to Mokshini and Party, Saint Joseph's AUPS Kaliyur. Second place, Mokshini B and Party, Saint Joseph's AUPS Kaliyur. Vande Mataram High School Vibhaga, first place goes to Tejaswini and Party, SATHS Manjeshwara. Adashtu bega members galella ready agbeku. Second place goes to Sharal and Party, SVVHS Kodlamaguru. Sharal and Party, SVVHS Kodalmaguru. Tejaswini and Party, SATHS Manjeshwara, Vande Mataram first place. Second place, Sharal and Party, SVVHS Kodlamaguru. Vande Mataram.
ವಿಭಾಗ, ತನ್ವಿ ಅಂಡ್ ಪಾರ್ಟಿ SATHS ಮಂಜೇಶ್ವರ. Action song Kannada, LP section first place goes to Swaradhya K, MSc ALPS Paradala Neerchal. Second place goes to Ishani TC, VV ALPS Tottetodi. Action song Kannada, LP section first place goes to Swaradhya K, MSc ALPS Paradala Neerchal. Second place goes to Ishani TC, VVALPS Tottetodi. Swaradhya K, MSc ALPS Paradala Neerchal, single item. Second place goes to Ishani TC, VV ALPS Tottetodi. Storytelling Kannada, LP section first place goes to Parvati Hiremata, VV ALPS Tottetodi. Second place goes to Ibrigide, Mr. Vaishnav Bhatt, ALPS Kilingar, Aradhya M, GLPS Udyavara. Prathama Bahumana, Parvati Hiremata, Storytelling Kannada. Second place goes to Vaishnav Bhatt, ALPS Kilingar, Aradhya M, GLPS Udyavara. Vaishnav Bhatt, ALPS Kilingar, Aradhya M, GLPS Ibridare Udyavara. Action song English, LP section. First place goes to Vishmita PR, SATLPS Manjeshwara. Second place ಎರಡು ಮಂದಿ ಶೇರ್ ಮಾಡಿದ್ದಾರೆ. ಶ್ರೇಯಾ ಕಾಮತ್, ಇನ್ಫಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್, ಯಶಸ್ವಿ VVALPS ತೊಟ್ಟೆತೋಡಿ. ಶ್ರೇಯಾ ಕಾಮತ್, ಇನ್ಫಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಯಶಸ್ವಿ VVALPS ತೊಟ್ಟೆತೋಡಿ. Storytelling English, LP section. First place goes to Rishma Ravi K, MSc ALPS Paradala Neerchal. Second place
Second place, storytelling English LP section, ಜಸ್ವಿನಿ ಎಸ್ ಪೂಜಾರಿ VVALPS ತೊಟ್ಟೆತೋಡಿ. ಮತ್ತೊಂದು ಮಗು ಇದೆ, ವೃದ್ಧಿ SJ AUPS ಕಳಿಯೂರು, ಸೈಂಟ್ ಜೋಸೆಫ್ಸ್ AUPS ಕಳಿಯೂರು. Quiz UP section, first place goes to Tanvi and Ayush, SSB AUPS Aila. UP section quiz ಅಲ್ಲಿ ಫಸ್ಟ್ ಪ್ಲೇಸ್ ಗೋಸ್ ಟು ತನ್ವಿ ಮತ್ತು ಆಯುಷ್, SSB AUPS ಐಲಾ. ಸೆಕೆಂಡ್ ಪ್ಲೇಸ್ ಧನುಷ್ ಮತ್ತು ಅದ್ವೈತ್, SATHS ಮಂಜೇಶ್ವರ. ಧನುಷ್ ಮತ್ತು ಅದ್ವೈತ್ ಬರಲಿಲ್ಲ. ಹೈಸ್ಕೂಲ್ ವಿಭಾಗ ಕ್ವಿಜ್ ಕಾಂಪಿಟಿಷನ್, ಫಸ್ಟ್ ಪ್ಲೇಸ್ ಗೋಸ್ ಟು ಸಾಯಿ ಚಿನ್ಮಯ್ A and MS ವಿವೇಕ್, SATHS ಮಂಜೇಶ್ವರ. ಹೈಸ್ಕೂಲ್ ವಿಭಾಗ ಕ್ವಿಜ್ ಕಾಂಪಿಟಿಷನ್, ಫಸ್ಟ್ ಪ್ಲೇಸ್ ಗೋಸ್ ಟು ಸಾಯಿ ಚಿನ್ಮಯ A, MS ವಿವೇಕ್, SATHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಸಮೀಕ್ಷಾ ಮತ್ತು ಸಿದ್ಧಾರ್ಥ, KVSMHS ಕುರುಡಪದವು. ಸಮೀಕ್ಷಾ ಮತ್ತು ಸಿದ್ಧಾರ್ಥ, KVSMHS ಕುರುಡಪದವು. ಸಾಯಿ ಚಿನ್ಮಯ್. ಹೈಯರ್ ಸೆಕೆಂಡರಿ ವಿಭಾಗ ಕ್ವಿಜ್ ಕಾಂಪಿಟಿಷನ್, ಫಸ್ಟ್ ಪ್ಲೇಸ್ ಗೋಸ್ ಟು ನಶ್ರೀಫ್ ಅಂಡ್ ಮೊಹಮ್ಮದ್ ಫವಾಸ್, SATHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಹರ್ಷ GS ಮತ್ತು ಅನ್ವಿತಾ, ಸರೋಜಿನಿ ಮಧುಸೂದನ ಕುಶೆ, ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರ್. ಸಮೀಕ್ಷಾ ಮತ್ತು ಮೈಕಸ್ ನೋಟಿ ತಂಕ ಸಂಗು ಸಂಘ ಯಾರೈತೀಗ? ಸಮೀಕ್ಷಾ ಮತ್ತು ಸಿದ್ಧಾರ್ಥ, KVSMHS ಕುರುಡಪದವು ಆಯ್ತಾ? ಹಾಂ, ಸಮೀಕ್ಷಾ ಅದೆಂತ ಆಯ್ತಲ್ಲಿ, ಅಲ್ಲೆಂತ ಆಯ್ತದು ಇಟ್ಲೆ ಸೋಂಕೊಂದವ್ರಲ್ಲ ಸಂಗನವ ಕೊಂಡ್ಕೊಂಡು ಹಾಗೆಲ್ಲ ರಿಯಾಚೆ ಜಾವ್ಚೆ. ಸಮೀಕ್ಷಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಜರುಗ್ತಾ ಇದೆ. ಸಾವಕಾಶವಾಗಿ ಹೋಗಿ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೈಯರ್ ಸೆಕೆಂಡರಿ ವಿಭಾಗ ನಶ್ರೀಫ್ ಮತ್ತು ಮೊಹಮ್ಮದ್ ಫವಾಜ್, SATHS ಮಂಜೇಶ್ವರ, ಫಸ್ಟ್ ಪ್ಲೇಸ್. ಹರ್ಷ GS ಮತ್ತು ಅನ್ವಿತಾ, ಸರೋಜಿನಿ ಮಧುಸೂದನ ಕುಶೆ, PU ಕಾಲೇಜ್ ಮ್ಯಾಂಗ್ಳೂರ್. ಹರ್ಷ GS ಮತ್ತು ಅನ್ವಿತಾ, ಅಲ್ಲ ಇದು ಅನ್ವಿತಾ 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 ಮಾತ್ರ, ಹರ್ಷ ಬರಲಿಲ್ಲ. ಅನ್ವಿತಾ ಅನ್ವಿತಾ. ಪೆನ್ಸಿಲ್ ಡ್ರಾಯಿಂಗ್ LP ಸೆಕ್ಷನ್, ಫಸ್ಟ್ ಪ್ಲೇಸ್ ಗೋಸ್ ಟು ಹಯಾ ಜೈನಬಾ, ಇನ್ಫ್ಯಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಸೆಕೆಂಡ್ ಪ್ಲೇಸ್ ಮೊಹಮ್ಮದ್ ಆಸಿಕ್ ಹನೀಫಾ, SSB AUPS ಐಲಾ, LP ಸೆಕ್ಷನ್ ಅಲ್ಲ ಅದು.
Haya Zainaba, Infant Jesus English Medium School. Second place, Mohammad Haziq Hanifa, SSB AUPS Aila. Painting, UP section. First place goes to Anha Parveen, SSB AUPS Aila. Second place goes to Shayan Ahmad, Infant Jesus English Medium School, Manjeshwar. Painting, high school section. First place goes to Mohammad Mustafa, GHSS Mangalpadi. Second place goes to Bhuvan, GVHSS Kunjatur. Painting, high school Vibhaga, Mohammad Mustafa, GHSS Mangalpadi. Bhuvan, GVHSS Kunjatur. Bhuvan, GVHSS Kunjatur. Higher secondary Vibhaga. First place goes to Khadijat Tanisha, SATHS Manjeshwar. Second place, Deepthi, Sarojini Madhusudana Kushi PU College, Attawar, Mangalore. Khadijat Tanisha, first place. Second place, Deepthi, Sarojini Madhusudana Kushi, Mangalore. Elocution English, UP section. First place goes to Kushi L. Shetty, Saint Joseph's AUPS Kaliyur. Second place goes to Fatimat Sisma, VAUPS Miapadav. Kushi L. Shetty, Saint Joseph AUPS Kaliyur. Second place, Fatimat Sisma, VAUPS Miapadav. Elocution English, high school section. High school section, first place goes to Elocution English. Adish Alva, SATHS Manjeshwara. Alimat Alha, Sirajul Huda English Medium School, Manjeshwar. Adish Alva, SATHS Manjeshwara, first place. Alimat Alha, Sirajul Huda English Medium School, Manjeshwar. English elocution, higher secondary section. First place, Ahmad Ashik, SATHS Manjeshwara. Elocution Kannada, UP section. Elocution Kannada, UP section. First place, Anya D'Souza, Saint Joseph's AUPS Kaliyur. Second place, Abhiram Bhatt, VAUPS Miapadav. Anya D'Souza, Anya D'Souza, Saint Joseph's AUPS Kaliyur. Abhiram Bhatt, VAUPS Miapadav. Elocution Kannada, high school section. First place, Tejas, KVSMHS Kurudapadav. Second place, Dhanya, GVHSS Kunjatur. Tejas, KVSMHS Kurudapadav. Dhanya, GVHSS Kunjatur. Elocution Kannada.
ಇದೆ ತೇಜಸ್. ಎಲೋಕೇಶನ್ ಕನ್ನಡ ಹೈಯರ್ ಸೆಕೆಂಡರಿ ವಿಭಾಗ ಫಸ್ಟ್ ಪ್ಲೇಸ್ ಗೋಸ್ ಟು ಲಿಯೋನ್ ಶಾನ್ ಆಲ್ವರಿಸ್ SCTHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಶರಣ್ ಮೇಘ ಎಸ್ ರಾಯ್ ಸರೋಜಿನಿ ಮಧುಸೂದನ ಕುಶೆ ಮ್ಯಾಂಗ್ಳೂರ್. ಸ್ಟೋರಿ ರೈಟಿಂಗ್ ಇಂಗ್ಲಿಷ್ UP ಸೆಕ್ಷನ್ ಫಸ್ಟ್ ಪ್ಲೇಸ್ ಗೋಸ್ ಟು ಫಾತಿಮಾ ಮನ್ಹಾ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಶರಣ್ ಮೇಘ ಎಸ್ ರಯ್ಯ ಕಾಲೇಜ್ ನಾವು ಶರಣ್ ಎಸ್ ಮೇಘ ರೈ ಸೆಕೆಂಡ್ ಪ್ಲೇಸ್ ಅದು ಹೌದು. ಸ್ಟೋರಿ ರೈಟಿಂಗ್ ಇಂಗ್ಲಿಷ್ UP ಸೆಕ್ಷನ್ ಫಸ್ಟ್ ಪ್ರೈಸ್ ಫಾತಿಮಾ ಮನ್ಹಾ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಸೆಕೆಂಡ್ ಪ್ಲೇಸ್ ಪ್ರಿಷಾ ಡಿ ಇನ್ಫ್ಯಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಪ್ರಿಷಾ ಡಿ. ಸ್ಟೋರಿ ರೈಟಿಂಗ್ ಇಂಗ್ಲಿಷ್ ಹೈಸ್ಕೂಲ್ ಸೆಕ್ಷನ್ ಫಸ್ಟ್ ಪ್ಲೇಸ್ ಗೋಸ್ ಟು ಫಾತಿಮಾ ಶಮ್ಹಾ ಇನ್ಫ್ಯಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಎಂತ ಹೆಸರು? ಸೆಕೆಂಡ್ ಪ್ಲೇಸ್ ಹಮ್ನಾ ಅನೀಫ್ ನಸೀಫಾ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಹಮ್ನಾ ನಫೀಸಾ ಇಲ್ಲ. ಸ್ಟೋರಿ ರೈಟಿಂಗ್ ಇಂಗ್ಲಿಷ್ ಹೈಯರ್ ಸೆಕೆಂಡರಿ ವಿಭಾಗ ಪ್ರಥಮ ಬಹುಮಾನ ಅಲಿಮತ್ ಶಹಲಾ SCTHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಜಿ ವಿನೀತ್ ಸರೋಜಿನಿ ಮಧುಸೂದನ ಕುಶೆ ಮ್ಯಾಂಗ್ಳೂರ್. ಸ್ಟೋರಿ ರೈಟಿಂಗ್ ಸಹಲಾ SCTHS ಮಂಜೇಶ್ವರ. ಜಿ ವಿನೀತ್ ಸ್ಟೋರಿ ರೈಟಿಂಗ್ ಕನ್ನಡ UP ಸೆಕ್ಷನ್ ಫಸ್ಟ್ ಪ್ಲೇಸ್ ಗೋಸ್ ಟು ಆಯಿಷತ್ ಮಿನ್ಹಾ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಸ್ತುತಿ ಕೆ ಭಟ್ ಇನ್ಫ್ಯಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಸ್ತುತಿ ಕೆ ಭಟ್. ಸ್ತುತಿ ಕೆ ಭಟ್. ಸ್ಟೋರಿ ರೈಟಿಂಗ್ ಕನ್ನಡ ಹೈಸ್ಕೂಲ್ ವಿಭಾಗ ಫಸ್ಟ್ ಪ್ಲೇಸ್ ಗೋಸ್ ಟು ಲಕ್ಷ್ಯ SVVHS ಕೊಡ್ಲಮಗರು. ಸೆಕೆಂಡ್ ಪ್ಲೇಸ್ ಶಾನ್ವಿ KVSMHS ಕುರುಡಪದವು. ಲಕ್ಷ್ಯ SVVHS ಕೊಡ್ಲಮಗರು, ಶಾನ್ವಿ KVSMHS ಕುರುಡಪದವು. ಸ್ಟೋರಿ ರೈಟಿಂಗ್ ಕನ್ನಡ ಹೈಯರ್ ಸೆಕೆಂಡರಿ ವಿಭಾಗ ಫಸ್ಟ್ ಪ್ಲೇಸ್ ಐಶ್ವರ್ಯ SCTHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ಸೃಜನಶ್ರೀ ಸರೋಜಿನಿ ಮಧುಸೂದನ ಕುಶೆ PU ಕಾಲೇಜ್ ಬ್ಯಾಂಗ್ಳೂರ್. ಹೈಯರ್ ಸೆಕೆಂಡರಿ ಐಶ್ವರ್ಯ ಸೃಜನಶ್ರೀ. ಸೃಜನಶ್ರೀ ಉಪನ್ಯಾಸ ರಚನಾ UP ಸೆಕ್ಷನ್ ಫಸ್ಟ್ ಪ್ರೈಸ್ ಸಮೃದ್ಧ ಶೆಟ್ಟಿ ಎನ್ ಡಾನ್ ಬಾಸ್ಕೋ AUPS ಕಯ್ಯಾರ್. ಸಮೃದ್ಧ ಶೆಟ್ಟಿ ಎನ್ ಡಾನ್ ಬಾಸ್ಕೋ AUPS ಕಯ್ಯಾರ್. ಸೆಕೆಂಡ್ ಪ್ಲೇಸ್ ಪ್ರಾಪ್ತಿ SCTHS ಮಂಜೇಶ್ವರ. ಉಪನ್ಯಾಸ ರಚನಾ ಹೈಸ್ಕೂಲ್ ಸೆಕ್ಷನ್ ಫಸ್ಟ್ ಪ್ಲೇಸ್ ಗೋಸ್ ಟು ಸೃಷ್ಟಿ ಶೆಟ್ಟಿ SCTHS ಮಂಜೇಶ್ವರ. ಸೆಕೆಂಡ್ ಪ್ಲೇಸ್ ತನುಷ್ ಎನ್ ನಾಯ್ಕ್ SVVHS ಕೋಡಲಮಗರು. ತನುಷ್ ಎನ್ ನಾಯ್ಕ್ SVVHS ಕೋಡಲಮಗರು. ಉಪನ್ಯಾಸ ರಚನಾ ಹೈಯರ್ ಸೆಕೆಂಡರಿ ವಿಭಾಗ ಫಸ್ಟ್ ಪ್ಲೇಸ್ ಗೋಸ್ ಟು ನಿಶಾಲ್ ಸರೋಜಿನಿ ಮಧುಸೂದನ ಕುಶೆ
ಮ್ಯಾಂಗ್ಳೂರ್. ನೆಕ್ಸ್ಟ್ ಭಗವದ್ಗೀತಾ ಚಾಂಟಿಂಗ್ ಕಾಂಪಿಟಿಷನ್ UP section. First place goes to Krishnapriya S. Kumar, Don Bosco AUPS Kayar. ಪ್ರಥಮ ಬಹುಮಾನ. ಎಂತ ಹೆಸರು? ಕೃಷ್ಣಪ್ರಿಯ ಎಸ್ ಕುಮಾರ್, ಡಾನ್ ಬಾಸ್ಕೋ AUPS ಕಯ್ಯಾರ್. ದ್ವಿತೀಯ ಬಹುಮಾನ ಪ್ರಾರ್ಥನಾ SATHS ಮಂಜೇಶ್ವರ, ಭಗವದ್ಗೀತಾ ಚಾಂಟಿಂಗ್ ಹೈಸ್ಕೂಲ್ ಸೆಕ್ಷನ್. ಫಸ್ಟ್ ಪ್ಲೇಸ್ ಗೋಸ್ ಟು ಚೈತ್ರಿಕಾ ಎಂ SATHS ಮಂಜೇಶ್ವರ. ದ್ವಿತೀಯ ಬಹುಮಾನ ಅನಘಾ ಸರಸ್ವತಿ GVHSS ಕಾರಡಕ. GVHSS ಕಾರಡಕ ಅನಘಶ್ರೀ, ಸಾರಿ ಅನಘಾ ಸರಸ್ವತಿ. Bhagavad-Gita chanting competition for higher secondary section. First place goes to Preeti, SATHS Manjeshwar. Second place goes to Mahima, Sarojini Madhusudan Kushe, Mangalore. Mahima second. Mahima second race. Prabhashanam UP section. First place goes to Matvika, Don Bosco AUPS Kayar. Second place goes to Josna, Saint Joseph's AUPS Kaliyor. Prabhashanam High School section. First place goes to Tanvi, SVVHS Miyapadav. Prabhashanam High School section second place Dhanyasi Ahila, SATHS Manjeshwara. Prabhashanam Higher Secondary Vibhaga. First place goes to Abhishek, SATHS Manjeshwara. Second place Shravan Shetty, Sarojini Madhusudan Kushe, Mangalore. Abhishek, SATHS Manjeshwara, Shravan Shetty, Sarojini Madhusudan Kushe, Mangalore. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅನಂತೇಶ್ವರ ಸುಪ್ರಭಾತ ಸ್ಪರ್ಧೆಯನ್ನು UP ವಿಭಾಗ ಹೈಸ್ಕೂಲ್ ವಿಭಾಗಕ್ಕೆ ನಡೆಸಿದೆವು. ಪ್ರಥಮ ಬಹುಮಾನ ಧನ್ವಿ ಟಿ, UP ವಿಭಾಗದಲ್ಲಿ ಧನ್ವಿ ಟಿ. ದ್ವಿತೀಯ ಬಹುಮಾನ ಪ್ರಾರ್ಥನಾ SATHS ಮಂಜೇಶ್ವರ. ಈ ಬಹುಮಾನ ಪಡೆದವರು ಹೋಗಬಾರದು, ವಾಪಸ್ ಅವರಿಗೆ ಕಾನ್ಸಲೇಷನ್ ಪ್ರೈಸ್ ಕೂಡ ಇದೆ, ಅದನ್ನ ದಯವಿಟ್ಟು ಈಗ ಹೋಗಬೇಡಿ. ಹೈಸ್ಕೂಲ್ ವಿಭಾಗ ಅನಂತೇಶ್ವರ ಸುಪ್ರಭಾತಂನಲ್ಲಿ ಫಸ್ಟ್ ಪ್ಲೇಸ್ ಅನುಶ್ರೀ ಎಸ್, SATHS ಮಂಜೇಶ್ವರ. ಚೈತ್ರಿಕಾ ಎಂ, SATHS ಮಂಜೇಶ್ವರ, ಸೆಕೆಂಡ್ ಪ್ಲೇಸ್. ನಮ್ಮ ಶಾಲೆಯ ಇತಿಹಾಸವನ್ನು ಆಧರಿಸಿಕೊಂಡು ರಚಿಸಿದಂಥ ಕ್ವಿಜ್ ಕಾಂಪಿಟಿಷನ್ನಲ್ಲಿ ನನ್ನ ಶಾಲೆ ನನ್ನ ಹೆಮ್ಮೆ, ಈ ಕ್ವಿಜ್ ಕಾಂಪಿಟಿಷನ್ನಲ್ಲಿ UP ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ಧನುಷ್ ಶೆಟ್ಟಿ, SATHS ಮಂಜೇಶ್ವರ. ಸೆಕೆಂಡ್ ಪ್ರೈಸ್ ಪ್ರತ್ವಿನ್ ಪ್ರಭು, SATHS ಮಂಜೇಶ್ವರ.
ನನ್ನ ಶಾಲೆ ನನ್ನ ಹೆಮ್ಮೆ ಹೈಸ್ಕೂಲ್ ವಿಭಾಗದಲ್ಲಿ ಕ್ವಿಜ್ ಕಾಂಪಿಟಿಷನ್ ಪ್ರಥಮ ಸ್ಥಾನ ಚೈತ್ರಿಕಾ ಎಂ SATHS ಮಂಜೇಶ್ವರ. ದ್ವಿತೀಯ ಬಹುಮಾನ ಅನುಶ್ರೀ ಎಸ್ SATHS ಮಂಜೇಶ್ವರ. ನನ್ನ ಶಾಲೆ ನನ್ನ ಹೆಮ್ಮೆ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ಫವಾಸ್. ದ್ವಿತೀಯ ಸ್ಥಾನ ಪವಿತಾ ಆಲ್ವರೀಸ್ SATHS ಮಂಜೇಶ್ವರ. ಅನಂತೇಶ್ವರ ಸುಪ್ರಭಾತ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಕಾನ್ಸಲೇಷನ್ ಪ್ರೈಸ್ ಕೊಡಬೇಕು ಅಂತ ಹೇಳಿಕೊಂಡು ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುನಿಲ್ ಭಟ್ ಸರ್ ಹಾಗೂ ನಮ್ಮ ಶಾಲೆಯ ನಿವೃತ್ತ ಅಧ್ಯಾಪಕಿ ಆಗಿರುವಂತಹ ಶ್ರೀಮತಿ ಪ್ರಭಾನ್ ನಾಯಕ್ ಇವರು ತಿಳಿಸಿ ಅದಕ್ಕೆ ಬೇಕಾದಂಥ ಕಾನ್ಸಲೇಷನ್ ಪ್ರೈಸ್ ಅನ್ನು ಕೂಡ ಅವರು ಒದಗಿಸಿದ್ದಾರೆ. ನಾನು ಆ ಲಿಸ್ಟನ್ನು ಈಗ ಓದ್ತೇನೆ. ದಯವಿಟ್ಟು ಆ 10 ಮಂದಿ ವಿದ್ಯಾರ್ಥಿಗಳಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುನಿಲ್ ಭಟ್ ಸರ್ ಅವರು ನಿಮ್ಮ ಅಮೃತ ಹಸ್ತದಿಂದಲೇ ವಿತರಿಸಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೆಗೆ ಧನ್ವಿ ಎಂ 5C, ಪೂರ್ವಿ ಎಸ್ ಕುಲಾಲ್ 5C, ಪ್ರಾರ್ಥನಾ 5C, ಅಜಯ್ 5C, ಪ್ರತೀಕ್ಷಾ 5C, ಧನ್ವಿ ಟಿ 6C, ದಿತಿ 7C, ನಿತ್ಯಪ್ರಿಯಾ 7C, ಋತ್ವಿಕಾ 7C, ಸಮೀಕ್ಷಾ 7C. ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿಂದ ಆ ಕಾನ್ಸಲೇಷನ್ ಪ್ರೈಸ್ ಅನ್ನು ಪಡಿಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಹುಮಾನ ವಿತರಿಸಿದಂತಹ ಸುನಿಲ್ ಭಟ್ ಸರ್ಗೆ ಧನ್ಯವಾದಗಳು. ಮುಂದೆ ನಮ್ಮ ಶಾಲೆಯ ರಿಟೈರ್ಡ್ ಅಧ್ಯಾಪಕಿ ಆಗಿರುವಂತಹ ಪ್ರಭಾ ಟೀಚರ್ ಅವರು ಕಾನ್ಸಲೇಷನ್ ಪ್ರೈಸ್ ಅನ್ನು ವಿತರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾನ್ಸಲೇಷನ್ ಪ್ರೈಸ್ ನಮಗೆ ಲಾಸ್ಟ್ ತನ್ವಿ 7C, ತನಿಷ್ಕಾ 7C, ಪ್ರಿಯಾ ಕುಮಾರಿ 7C, ವಂದಿತಾ 7C, ಚೈತ್ರಿಕಾ ಎಂ 9th C, ಮೈಥಿಲಿ ಸಿ ಪೂಜಾರಿ 9th C, ಅನುಶ್ರೀ ಎಸ್ 9th C, ವಿವೇಕ್ MS 8th C, ಆದಿಶ್ ಆಳ್ವಾ 8th C, ವಿಘ್ನೇಶ್ ಶಣಾಯ್ 8th C. ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹೈಸ್ಕೂಲ್ ಸೆಕ್ಷನ್ ಅವರಿಗೆ ಕೊಡಿ. ಒಂದು ವಿಷಯವನ್ನು ಹೇಳಿಕೊಂಡು ಬಹುಮಾನ ವಿತರಣೆ ಮುಗ್ದಿದೆ. ಅದು ಒಂದು ವಿಷಯವನ್ನು ಹೇಳಿಕೊಂಡು ಪೂರ್ಣ ವಿರಾಮ ಕೊಡ್ತಾ ಇದ್ದೇನೆ. ಶತಮಾನೋತ್ಸವ ನಮ್ಮ ಶಾಲೆಯ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಸ್ಟೋರಿ ರೈಟಿಂಗ್ ಇಂಗ್ಲಿಷ್ UP ಸೆಕ್ಷನ್ ಸೆಕೆಂಡ್ ಪ್ರೈಸ್ ಪ್ರಿಷಾಡಿ ಇನ್ಫಾಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್ ಬಹುಮಾನವನ್ನು ನಿತಿನ್ ಚಂದ್ರ ಪೈ ಅವರಿಂದ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾಭಿಮಾನಿಗಳೇ, ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಿಕೊಂಡು ಬೇರೆ ಬೇರೆ ಕಾರ್ಯಕ್ರಮದೊಂದಿಗೆ ಹಮ್ಮಿಕೊಳ್ಬೇಕು ಅಂತ ಹೇಳಿಕೊಂಡೆಲ್ಲ ತೀರ್ಮಾನ ಮಾಡಿದ ಬಳಿಕ ಇದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ರೀತಿಯಲ್ಲಿ ಹೋಗುವಾಗ ಬಹಳ ಒಂದು ಸಂತೋಷದ ಸಂಗತಿ, ಶ್ರೀಮತ್ ಅನಂತೇಶ್ವರ ದೇವಳದ ಆಡಳಿತದ ಮಂಡಳಿ ಟಿ ಗಣಪತಿ ಪೈ ಹಾಗೂ ಅವರೊಂದಿಗಿರುವಂತಹ ಆ 4 ಮಂದಿ
ಸದಸ್ಯರುಗಳು ಅದೇ ರೀತಿಯಲ್ಲಿ ಶತಮಾನೋತ್ಸವ ಸಮಿತಿ ಒಂದುಗೂಡಿಕೊಂಡು ಮುಕ್ತ ಮನಸ್ಸಿನಿಂದ ಪ್ರಥಮ ಬಹುಮಾನ 2,000 ರೂಪಾಯಿ, ದ್ವಿತೀಯ ಬಹುಮಾನ 1,000 ರೂಪಾಯಿ, ಅದೇ ರೀತಿಯಲ್ಲಿ ಗ್ರೂಪ್ ಐಟಮ್ನಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಪ್ರಥಮ ಬಹುಮಾನ 1,000 ರೂಪಾಯಿ, ದ್ವಿತೀಯ ಬಹುಮಾನ ಕ್ಯಾಶ್ ಪ್ರೈಸ್ ಆಗಿ 500 ರೂಪಾಯಿ ಕೊಡೋದ್ರೊಂದಿಗೆ ಇವತ್ತಿನ ಈ ಸಮಾರಂಭದಲ್ಲಿ 2,10,000 ರೂಪಾಯಿಯಷ್ಟು ಮೊತ್ತದ ಬಹುಮಾನವನ್ನು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅದು ಈ ಹೃದಯ ಶ್ರೀಮಂತಿಕೆಯಿಂದ, ಈ ಎಲ್ಲರ ಹೃದಯ ಶ್ರೀಮಂತಿಕೆಯಿಂದ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಹಿಂದಿನ ವಜ್ರ ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಬಿ ಗಣಪತಿ ಪೈ ಅವರ ಒಂದು ಮುಂದಾಳುತನದಲ್ಲಿ ವಜ್ರ ಮಹೋತ್ಸವ ಹೇಗೆ ವೈಭವಯುತವಾಗಿ ನಡೆಯಿತೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಟಿ ಗಣಪತಿ ಪೈ, ಇಬ್ಬರು ಕೂಡ ಗಣಪತಿ ಪೈಗಳೇ. ಅದು ಒಬ್ಬರು ಟಿ ಗಣಪತಿ ಪೈ ಆದರೆ ಒಬ್ಬರು ಬಿ ಗಣಪತಿ ಪೈ. ಅಂತೂ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಸುಂದರವಾಗಿ ಈ ಕಾರ್ಯಕ್ರಮ ನಡೆದಿದೆ. ಸರ್, ತಮಗೆಲ್ಲರಿಗೂ ಕೂಡ ಮುಕ್ತ ಕಂಠದಿಂದ ಗೌರವಾರ್ಪಣೆಯನ್ನು ಸಮರ್ಪಿಸ್ತಾ ನಮ್ಮ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿಗೆ ಮುಕ್ತಾಯವಾಯಿತು ಅಂತೇಳಿ ಹೇಳ್ತೇನೆ. GVHSS ಕುಂಜತ್ತೂರು ಶಾಲೆಯ ಎಸ್ಕಾರ್ಟಿಂಗ್ ಟೀಚರ್ ಈಗ ಬಂದಿರ್ತಾರೆ. ಅವರು ವೇದಿಕೆಯಲ್ಲಿ ನಮ್ಮ ದೇವಳದ ಅಧ್ಯಕ್ಷರಾಗಿರುವಂಥ ಗಣಪತಿ ಪೈ ಇವರಿಂದ ಸ್ಮರಣಿಕೆಯನ್ನು ಪಡೆಯಬೇಕೆಂದು ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಲು ಬಾಕಿ ಇದ್ದಂತಹ ನಮ್ಮ ಶಾಲಾ ಡ್ಯಾನ್ಸ್ ಟೀಚರ್ ಆಗಿರುವಂತಹ ಸಂಧ್ಯಾ ಟೀಚರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಆ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅರಸು ನೃತ್ಯ ಅಕಾಡೆಮಿಯ ಸಂಧ್ಯಾ ಟೀಚರ್ ದಯವಿಟ್ಟು ಗೌರವದ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ SAT ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅರೆಕಾಲಿಕ ಅಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಅಶ್ವಿನಿ ಟೀಚರ್ ಅವರ ಪರವಾಗಿ ಅವರ ಹಸ್ಬೆಂಡ್ ಆಗಿರುವ ಶ್ರೀಯುತ ಜಯಪ್ರಶಾಂತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಆ ಶ್ರೀಮತಿ ಅಶ್ವಿನಿ ಟೀಚರ್ ಅವರಿಗೆ ಸಲ್ಲಬೇಕಾದಂತಹ ಗೌರವಾರ್ಪಣೆಯನ್ನ ಶ್ರೀಯುತ ಜಯಪ್ರಶಾಂತ್ ಸರ್ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. SAT LP ಶಾಲೆಯಲ್ಲಿ ಅರೆಕಾಲಿಕ ಅಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸಿದ ಅಶ್ವಿನಿ ಟೀಚರ್ ಅವರ ಪರವಾಗಿ ಶ್ರೀಯುತ ಜಯಪ್ರಶಾಂತ್ ಸರ್ ಈ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಾರಂಭ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ CA ಸುನಿಲ್ ಭಟ್ ಸರ್ ಅವರು ಅಧ್ಯಕ್ಷೀಯ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಚುಕ್ಕಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನಂತೇಶ್ವರ ದೇವರನ್ನು ವಂದಿಸುತ್ತಾ ನಮ್ಮ ಗುರು ಪರಂಪರೆಯನ್ನು ವಂದಿಸುತ್ತಾ ಇಲ್ಲಿ ಸೇರಿದಂಥ ನನ್ನ ಎಲ್ಲ
ಶಿಕ್ಷಕರಿಗೆ ವಂದಿಸ್ತೇನೆ ಹಾಗೂ ಇಲ್ಲಿ ಸೇರಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಊರ ಮಹನೀಯರಿಗೆ, ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮ್ಮ ಈ ಶಾಲೆಯ ಶತಮಾನೋತ್ಸವ ಸಮಾರಂಭ ಈ ಒಂದು ವರ್ಷದಲ್ಲಿ ಚೆನ್ನಾಗಿ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಇದಕ್ಕೆ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಶಾಲೆ 1925ರಲ್ಲಿ ಪ್ರಾರಂಭ ಆಯಿತು. ಇದಕ್ಕೆ 1922ರಲ್ಲೇ ದೇವಸ್ಥಾನದವರು ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಇದಕ್ಕೆ ಮೂಲ ವ್ಯಕ್ತಿಯಾಗಿ ಮಂಜೇಶ್ವರ ಗೋವಿಂದ ಪೈ ಹಾಗೂ MB ಪದ್ಮನಾಭ ಭಟ್ರು ಇದಕ್ಕೆ ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಬೀಜವನ್ನು ನೆಟ್ಟರು. ಇದನ್ನು 1925ರ ನಂತರ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ಸೇರಿ ಇದನ್ನು ಮುನ್ನಡೆಸಿಕೊಂಡು ಬಂದಿರ್ತಾರೆ. ಇವರೆಲ್ಲರಿಗೂ ನಾವು ಭಾರಿ ಆಭಾರಿಗಳಾಗಿದ್ದೇವೆ. ಹಾಗೆ ಈ ಘಟ್ಟದಲ್ಲಿ ನಾನು ಈ ಶಾಲೆಗೆ ದುಡಿದಂಥ ಅಟ್ಲೀಸ್ಟ್ ಒಂದು 8-10 ಜನರ ಹೆಸರು ಹೇಳಲೇಬೇಕಾಗಿದೆ. ಒಬ್ಬರು ನಮ್ಮ ಪಗಡಿ ವಿಠ್ಠಲ್ ಭಟ್ರು, ಹೆಡ್ ಮಾಸ್ಟರ್ ಆಗಿದ್ದವರು. ಹಾಗೆ ಪುರುಷೋತ್ತಮ ಕಿಣಿಯವರು ಸುದೀರ್ಘ ಕಾಲವಾಗಿ ಹೆಡ್ ಮಾಸ್ಟರ್ ಆಗಿದ್ದವರು ಇಲ್ಲಿ. ಹಾಗೂ ಮ್ಯಾನೇಜರ್ ಆಗಿದ್ದಂತಹ ವಿಠ್ಠಲ್ ಭಟ್ರು, KP ಕಾಮತ್ರು. ಮತ್ತು ಈ ಶಾಲೆಯಲ್ಲಿ ಮುಖ್ಯ ಘಟ್ಟದಲ್ಲಿ ಇದ್ದಂಥ ಈ ಇಂಗ್ಲೀಷ್ ಮೀಡಿಯಂ ಶಾಲೆ ಪ್ರಾರಂಭ ಮಾಡಿದಂಥ ನಿತಿನ್ ಚಂದ್ರ ಪೈ, ಯೋಗೀಶ್ ಪ್ರಭುಗಳು, ಇವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಹಾಗೂ ಹೈಯರ್ ಸೆಕೆಂಡ್ರಿ ಶಾಲೆ ಪ್ರಾರಂಭ ಮಾಡಿದಂತಹ ದಿನೇಶ್ ಶೆಣೆಯವರು, ಡಾಕ್ಟ್ರು ಅನಂತ್ ಕಾಮತ್ರವರು, ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಶಾಲೆಯವರಾದ ಲಿಲ್ಲಿ ಟೀಚರ್ ತುಂಬ ಇದರಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮಾಡ್ತೇನೆ. ಹಾಗೂ ನನ್ನ ಈ ಅಧ್ಯಕ್ಷೀಯ ಭಾಷಣದ ಮೂಲಕ ನಮ್ಮ ಈ ಶಾಲೆಗೆ ಎಲ್ಲ ರೀತಿಯಲ್ಲಿ ಈ ಸಮಾರಂಭಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು 2-3 ತಿಂಗಳಲ್ಲಿ ನಮ್ಮ ಶತಮಾನೋತ್ಸವದ ನೆನಪಿಗಾಗಿ ಹೊಸ ಕಟ್ಟಡ ಉದ್ಘಾಟನೆಯಾಗಲಿದೆ. ಇದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು. ಈಗ ಹೆಚ್ಚಿನ ರೀತಿಯಲ್ಲಿ ದೇಣಿಗೆಯನ್ನು ಕೊಡುವ ಮೂಲಕ ಹಾಗೂ ಸಂಗ್ರಹಿಸುವ ಮೂಲಕ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. SAT ಶಾಲೆಗಳ ಶತಮಾನೋತ್ಸವ ಸಂಭ್ರಮ 2025ರ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರಿಗೂ ಅಭಿನಂದನೆಗಳ ಮಾತುಗಳನ್ನಾಡಿದಂತಹ ಶ್ರೀಯುತ CA ಸುನಿಲ್ ಭಟ್ ಸರ್ ಅವರಿಗೆ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸುವಂತಹ ಸುಸಂದರ್ಭ. ಧನ್ಯವಾದ ಸಮರ್ಪಣೆಗಾಗಿ ಹೈಸ್ಕೂಲ್ ವಿಭಾಗದ ಹಿರಿಯ ಅಧ್ಯಾಪಕರು, ಪ್ರೈಸ್ ಕಮಿಟಿ ಕನ್ವೀನರ್ ಕೂಡ ಆಗಿರುವಂತಹ ಶ್ರೀಯುತ ಪೂರ್ಣಯ್ಯ ಪುರಾಣಿಕ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಕೂಡ ವಂದಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಸುಶ್ರಾವ್ಯವಾದಂತಹ ಕಂಠದೊಂದಿಗೆ ಪ್ರಾರ್ಥನೆಯನ್ನು ಹಾಡೋದ್ರೊಂದಿಗೆ ಪ್ರಾಸ್ತಾವಕ್ಕೆ ನುಡಿ ಸ್ವಾಗತದೊಂದಿಗೆ ಎಲ್ಲರನ್ನು ಸ್ವಾಗತಿಸಿದಂಥ G ಪ್ರಶಾಂತ್ ಪೈ, ಕೋಶಾಧಿಕಾರಿ ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಇವರಿಗೆ ಅನಂತಾನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಈ ಶತಮಾನೋತ್ಸವದ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯರಾಗಿದ್ದುಕೊಂಡು ಪ್ರತಿಯೊಂದು ದಿವಸವೂ ಕೂಡ ಯಾವಾಗ ಇಲ್ಲಿ ಕಾರ್ಯಕ್ರಮ ಎಲ್ಲ ನಡೀತದೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ನಮ್ಮೊಂದರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ದಂತಹ CA ಸುನಿಲ್ ಭಟ್ ಸರ್ ಇವರಿಗೂ ಧನ್ಯವಾದಗಳು. ಶಾಲೆಯ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಈಗಾಗಲೇ ನಾನು ಹೇಳಿದೆ, ವಜ್ರ ಮಹೋತ್ಸವದ ಟೈಮ್ನಲ್ಲಿ B ಗಣಪತಿ ಪೈ ಇದ್ದದ್ದಾದರೆ
ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಟಿ ಗಣಪತಿ ಪೈಮಾಮ್ ಟೊಂಕ ಕಟ್ಟಿಕೊಂಡು ನಿಂತಿದ್ದಾರೆ. ಏನಾದರೂ ತೊಂದರೆ ಇಲ್ಲ, 5 ವರ್ಷದಲ್ಲಿ ಉತ್ತಮವಾದಂತಹ ಒಂದು ಅಭಿವೃದ್ಧಿ ನಮ್ಮ ಶಾಲೆದ್ದು ಆಗಬೇಕು ಅಂತ ಹೇಳುವಂಥದ್ದು. ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜೀನ್ ಲವಿನಾ ಮಂತೇರೋ, ಅದೇ ರೀತಿಯಲ್ಲಿ ಶಶಿಧರ ಎಂ ಉಪಜಿಲ್ಲಾ ವಿದ್ಯಾಧಿಕಾರಿಗಳು, ಅದೇ ರೀತಿಯಲ್ಲಿ ಪಯ್ಯನ್ನೂರು ರಮೇಶ್ ಪೈ ಹಿರಿಯ ಸಂಶೋಧಕರು, ಕೇರಳ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ನಮ್ಮೊಂದಿಗೆ ಇವರೆಲ್ಲರೂ ಇದ್ದು ಬಹಳ ಸ್ಫೂರ್ತಿಯ ಮಾತುಗಳನ್ನಾಡಿಕೊಂಡು ನಮ್ಮೆಲ್ಲರನ್ನು ಕೂಡ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ, ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ವಾರ್ಡ್ ಮೆಂಬರು ಕೂಡ ಆಗಿದ್ದುಕೊಂಡು ಇರುವಂತಹ ಶ್ರೀಮತಿ ಸುಪ್ರಿಯಾ ಶೆಣಾಯ್, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಹಿರಿಯ ಲೇಖಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ಶ್ರೀ ಶಂಕರ್ ಯು ಮಂಜೇಶ್ವರ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಇನ್ನು ಶಾಲೆಯ ಎಲ್ಲ ಕೆಲಸದಲ್ಲಿ ಕೂಡ ತೀರಾ ಸಾಮಾನ್ಯನಾಗಿದ್ದುಕೊಂಡು ಇದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂತಹ ಒಂದು ಕಳಕಳಿ ಇರುವಂತಹ ವ್ಯಕ್ತಿ ಅಂತ ಹೇಳಿದರೆ ನಮ್ಮದೇ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ನಮ್ಮದೇ ಸಂಸ್ಥೆಯ ಪ್ರಸ್ತುತ ಕರೆಸ್ಪಾಂಡೆಂಟ್ ಹಾಗೂ ದೇವಳದ ಉಪಾಧ್ಯಕ್ಷರಾಗಿರುವಂತಹ ಆರ್ ನಿತಿನ್ ಚಂದ್ರ ಪೈ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಶ್ರೀ ದೇವಳದ ಮುಕ್ತೇಶ್ವರರಾಗಿದ್ದಂತಹ ಶ್ರೀ ರಾಜೇಶ್ ಪೈ, ದೇವಳದ ಮ್ಯಾನೇಜರ್ ಆಗಿದ್ದಂತಹ ರಾಹುಲ್ ಕಾಮತ್, ಅದೇ ರೀತಿಯಲ್ಲಿ ಶ್ರೀ ದೇವಳದ 18 ಪೇಟೆಯ ಪ್ರತಿನಿಧಿಗಳಲ್ಲಿ ಓರ್ವರಾಗಿರುವಂತಹ ದೇವದಾಸ್ ಪ್ರಭು, ಅದು ಮಾತ್ರ ಅಲ್ಲ ನಮ್ಮ ಶತಮಾನೋತ್ಸವ ಸಮಿತಿಯ ಸಂಚಾಲಕರು ಹೌದು. ಪ್ರತಿ ಸಣ್ಣ ಕಾರ್ಯಗಳಲ್ಲಿ ಕೂಡ ಹೀಗೆ ಆಗ್ಬೇಕಂತ ಒಂದು ಫೋನ್ ಮಾಡಿ ಹೇಳಿ ಸಾಕು, ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಕೆಲಸ ಕಂಪ್ಲೀಟ್ ಆದ ಮೇಲೆ ಫೋನ್ ಮಾಡಿ ಅವರೇ ಹೇಳ್ತಾರೆ ಆಯ್ತಲ್ಲ ಕೆಲಸ ಅಂತ. ಆ ರೀತಿಯಲ್ಲಿ ಸಂಚಾಲಕರು ಸರಿ ಇದ್ದರೆ ಎಲ್ಲವೂ ಕೂಡ ಕರೆಕ್ಟ್ ಆಗ್ತದೆ ಅಂತ ಲೆಕ್ಕ. ಸಂಚಾಲಕರೇ ಸಾಟಿಯಾಗಿರುವಂತಹ ದೇವದಾಸ್ ಪ್ರಭು, ಇವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಶ್ರೀಮತಿ ಸುಮನಾ ಐಲ್, ಶ್ರೀಮತಿ ಸುರೇಖಾ ಮಲ್ಯ ಎಂ, ಶ್ರೀಮತಿ ತೇಜಸ್ ಕಿರಣ್ ಸರ್, ಇನ್ನು ಶ್ರೀಮತಿ ಸುಧತಿ ಟೀಚರ್, ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಬಶೀರ್ ಬಿ, LP ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಅಹಮದ್ ಸಿಹಾದ್, ಶ್ರೀಮತಿ ವಿನಯ ಪೈ, ಇವರೆಲ್ಲರಿಗೂ ಕೂಡ ಒಂದೇ ಚೆಂಡೆ ಮೇಳದ ವಿದ್ಯಾರ್ಥಿಗಳು ಎಲ್ಲಿದ್ದರೂ ವೇದಿಕೆಯ ಹಿಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚೆಂಡೆ ಮೇಳ, ಶಾಲಾ ಚೆಂಡೆ ಮೇಳದ ವಿದ್ಯಾರ್ಥಿಗಳು ವೇದಿಕೆಯ ಹಿಂಭಾಗಕ್ಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಚೆಂಡೆ ಮೇಳದ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಹತ್ತಿರ ಬರಬೇಕು. ಊಟ ಮಾಡಲು ಬಾಕಿ ಇದ್ದಂತಹ ವಿದ್ಯಾರ್ಥಿಗಳು, ಅದೇ ರೀತಿ ಪೋಷಕರು, ಆಗಮಿಸಿದಂಥ ಎಲ್ಲರೂ ಆದಷ್ಟು ಬೇಗ ಊಟವನ್ನು ಮುಗಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಸ್ತುತ ಇರುವಂತಹ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ಆಗಮಿಸಿದಂಥ ಎಲ್ಲ ಪೋಷಕರಿಗೆ, ಅದೇ ರೀತಿ ವಿವಿಧ ಶಾಲೆಗಳಿಂದ ಬಂದಂತಹ ಅಧ್ಯಾಪಕ ವೃಂದಕ್ಕೆ ಶತಮಾನೋತ್ಸವದ ಸಮಾರೋಪ ಸಮಾರಂಭದ ಈ ಸುಸಂದರ್ಭದಲ್ಲಿ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಚೆಂಡೆಮೇಳದ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಬಳಿ ಬರಬೇಕು. ಶ್ರೀ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮೀಯಪದವು ನಮ್ಮ ಅಂತರ್ಶಾಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಶಾಲೆ. ಆ ನಿಟ್ಟಿನಲ್ಲಿ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಆ ಶಾಲೆಯನ್ನು ಗುರುತಿಸುವ ಸಂದರ್ಭ ಇದೀಗ ಅಲ್ಲಿಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಆ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸ್ಮರಣಿಕೆಯನ್ನು ಶ್ರೀ ನಾಗೇಶ್ ವಿ ಅದೇ ರೀತಿ ಸುಕನ್ಯಾ ಟೀಚರ್ ಇವರು ನೀಡಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ ಹಲೋ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಸಾಂಸ್ಕೃತಿಕ ವೇದಿಕೆಗೆ ಒಂದಷ್ಟು ಕೊಡುಗೆಯನ್ನು ಕೊಟ್ಟಂತಹ ಅನಿಲ್ ಬಾಲಿಗ ಅವರು ನಮ್ಮೊಂದಿಗಿದ್ದಾರೆ. ಇದೀಗ ಅವರ ಸ್ವರಕಂಠ ಮಾಧುರ್ಯದಿಂದ ಒಂದು ಸುಮಧುರ ಗಾನವನ್ನು ನಾವು ಕೇಳೋಣ. ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನಿಲ್ ಬಾಲಿಗ ಇದೀಗ ವೇದಿಕೆ ಅವರಿಗಾಗಿ. ಚೆಂಡೆ ಮೇಳದ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಹತ್ತಿರ ಬರಬೇಕು. ಹಲೋ ಚೆಕ್ ಚೆಕ್ ಹಲೋ ಹಲೋ ಚೆಕ್ ಅದು ಎಕ್ಸ್ಟ್ರಾ ಇಲ್ಲ ಲೆಂತ್ ಉಂಟಾ ಅದು ಕೊಡಿ. ಇದೀಗ ವೇದಿಕೆಯಲ್ಲಿ ಸುಮಧುರ ಗಾಯನದೊಂದಿಗೆ ನಮ್ಮನ್ನು ರಂಜಿಸಲಿದ್ದಾರೆ ಅನಿಲ್ ಬಾಲಿಗ ಮಂಜೇಶ್ವರ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರೋಣ. ಇದೀಗ ವೇದಿಕೆ ಅನಿಲ್ ಬಾಲಿಗ.
सुलग सुलग जाए मन, भीगे रात इस आंगन में, अगन रिम झिम गिरे सावन, सुलग सुलग जाए भीगे रात मौसम में, लगी कैसी ये लगन, रिम झिम गिरे सावन। हेलो चेक। झिम गिरे सावन, सुलग सुलग जाए मन, भीगे आज इस मौसम में, लगी कैसी ये अगन, रिम झिम गिरे सावन। जब घुंघरुओं से पल के नमूने, जब घुंघरुओं से बजती है बूंदे, अरमां हमारे पल के नमूने, कैसे देखे सरे अब क्या जतन, सुलग सुलग जाए मन, भीगे आज इस मौसम में, लगी कैसी ये अगन, रिम झिम गिरे सावन, सुलग सुलग जाए, भीगे आज इस मौसम में, लगी कैसी ये अगन, रिम झिम गिरे सावन। ಥ್ಯಾಂಕ್ ಯು. ಸುಮಧುರ ಕಂಠದಿಂದ ಒಂದು ಸುಂದರವಾದಂತಹ ಹಾಡನ್ನು ಪ್ರಸ್ತುತಿಪಡಿಸಿದಂತಹ ಅಶ್ವಿನ್ ಬಾಲಿಗ ಇವರಿಗೆ SAT ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವಂದಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶ್ಶಬ್ದದಂತೆ ಅಡಗಿರುವ ಪ್ರತಿಭೆಗಳ ಅನಾವರಣ ಶತಮಾನೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಮೂಡಿಬರಲಿದೆ. ದಕ್ಷಿಣ ಕರಾವಳಿ, ಕರ್ನಾಟಕ ಮತ್ತು ಕೇರಳದ ಅತಿ ವಿಶಿಷ್ಟ ಕಲಾ ಪ್ರಕಾರಗಳಲ್ಲಿ ಚೆಂಡೆನಾದನವೂ ಒಂದು. ಇದರ ಲಯಗಳು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಆಧರಿಸಿದೆ. ಇಂದಿನ ಈ ಸಮಾರೋಪ ಸಮಾರಂಭದ ವಿಶೇಷ ಆಕರ್ಷಣೆಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಗುರುವರಿಯರ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮ ಹಾಗೂ ಅತ್ಯಂತ ಸೂಕ್ಷ್ಮತೆಯೊಂದಿಗೆ ಕರಗತ ಮಾಡಿಕೊಂಡಿರುವಂತಹ ಶಾಲಾ ಕಲೋತ್ಸವದ ವೇದಿಕೆಗಳಲ್ಲಿ SAT ವಿದ್ಯಾಮಂದಿರದ ಶ್ರೇಷ್ಠತೆಗೆ ಹೊಸ ಮೆರುಗು ನೀಡಿದಂತಹ ಚೆಂಡೆ ವಾದನ ಇದೀಗ ಈ ವೇದಿಕೆಯಲ್ಲಿ ಪ್ರತಿಧ್ವನಿಸಲಿದೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಚೆಂಡೆ ವಾದನ ತಂಡವನ್ನು ಈ ವೇದಿಕೆಗೆ ಸ್ವಾಗತಿಸೋಣ. ಚೆಂಡೆ ವಾದನದಲ್ಲಿ ನಮ್ಮೊಂದಿಗೆ ಇರುವಂತಹ ವಿದ್ಯಾರ್ಥಿಗಳು ಆಯುಷ್, ಶ್ರೀರಾಮ, ನಿಶಾಂತ್, ಆದಿತ್ಯ, ಲಿಖಿಲೇಶ್, ಭವಿಷ್, ವೃಷಭ್, ರೋನಿತ್. ಈ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ ನಿಮ್ಮ ಮುಂದೆ ಚೆಂಡೆ ವಾದನ.
ಚೆಂಡಮೇಳವನ್ನು ಪ್ರಸ್ತುತಿಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನರ್ಸರಿ ವಿಭಾಗದ ನೃತ್ಯ, ಅದೇ ರೀತಿ ನರ್ಸರಿ ವಿಭಾಗದ ನೃತ್ಯ ನಂತರ ಕಿರಿಯ ಪ್ರಾಥಮಿಕ ವಿಭಾಗದ ಮಳೆ ಎನ್ನುವ ನೃತ್ಯ, ನಂತರ ಹಿರಿಯ ಪ್ರಾಥಮಿಕ ವಿಭಾಗದ ಮುರುಗನ್ ನೃತ್ಯ, ಹಿರಿಯ ಪ್ರಾಥಮಿಕ ವಿಭಾಗದ ಜಡೆ ಕೋಲಾಟ, ಪ್ರೌಢಶಾಲಾ ವಿಭಾಗದ ಡೋಲಾರೆ ಡ್ಯಾನ್ಸ್, ಹೈಸ್ಕೂಲ್ ವಿಭಾಗದ ತಿರುಡ, ಅದೇ ರೀತಿ ಹೈಸ್ಕೂಲ್ ವಿಭಾಗದ ಏಳುಲ್ಲಾರೆ ಏಳುಲ್ಲಾರೆ ಎನ್ನುವ ನೃತ್ಯ, ಹೈಯರ್ ಸೆಕೆಂಡರಿ ವಿಭಾಗದ ಸಮೂಹ ನೃತ್ಯ ಈ ವೇದಿಕೆಯಲ್ಲಿ ಜರಗಲಿದೆ. ತದನಂತರ ಪೂರ್ವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಜಯರಾಮ್ ಇವರಿಂದ ಸ್ಯಾಕ್ಸೋಫೋನ್ ಮತ್ತು ಮ್ಯೂಸಿಕಲ್ ಇವೆಂಟ್, ಮಂಜುಳಾ ಕಾಮತ್ ಮತ್ತು ಅವರ ತಂಡ ಕಾರ್ಕಳ ತಂಡ ಮ್ಯೂಸಿಕ್ ಅಂಡ್ ಡ್ಯಾನ್ಸ್, ರೆಹಮತ್ ಅಂಡ್ ಪಾರ್ಟಿ ಇವರಿಂದ ಮಾಪಿಲ್ಲಾ ಪಾಟು ಮತ್ತು ಗ್ರೂಪ್ ಸಾಂಗ್, ಮುಸ್ತಫಾ ಅವರಿಂದ ಮಾಪಿಲ್ಲಾ ಪಾಟು, ಪ್ರೇಮಾ ಭಟ್ ಇವರಿಂದ ಸಮೂಹ ಗಾನ, ವಿದ್ಯಾ ಭಂಡಾರ್ಕರ್ ಇವರಿಂದ ಹಾಡು, ಮಾಯಾ ಕಾಮತ್ ಮತ್ತು ರಮ್ಯಾ ಮಲ್ಯ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಡಾಕ್ಟರ್ ವಿಶ್ವಲತಾ ಕಾರ್ಕಳ ಇವರಿಂದ ಹಾಡು ಮತ್ತು ಕೊರೋಕೆ, ಸಮನ್ವಿ ಮತ್ತು ಪಾರ್ಟಿ ಇವರಿಂದ ನೃತ್ಯ, ವಿನುತಾ ಶ್ರೀ ಇವರಿಂದ ಒಂದು ನೃತ್ಯ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸುಪ್ರಿಯಾ ಶೆಣೈ ಇವರಿಂದ ಗುಂಪು ನೃತ್ಯ, ಗೌರವದಿಂದ ಹಳೆಯದನ್ನ ನೆನಪಿಸಿ ಹೆಮ್ಮೆಯಿಂದ ಹೊಸದನ್ನ ನಿರ್ಮಿಸೋಣ. ಶತಮಾನೋತ್ಸವ ಇದು ಕೇವಲ ಶತಮಾನೋತ್ಸವ ಇದು ಕೇವಲ 100 ವರ್ಷದ ಹಬ್ಬವಲ್ಲ, ಸಾವಿರಾರು ಕನಸುಗಳನ್ನು ಹೊತ್ತಿರುವ ನಮ್ಮ ಶಾಲೆಯ ಸಂಭ್ರಮ. ಈ ಪವಿತ್ರ ಸಂಸ್ಥೆ ಜ್ಞಾನವೇ ಶಕ್ತಿ, ವಿದ್ಯೆಯೇ ಬೆಳಕು ಎಂಬ ಧ್ಯೇಯವನ್ನು ಧರಿಸಿಕೊಂಡು ಬೆಳಕಿನ ಕಡೆಗೆ ಅನೇಕ ಪೀಳಿಗೆಯನ್ನ ನಡೆಸಿದೆ. ಇದೀಗ ನಾವು ಶಾಲೆಯ ಶತಮಾನೋತ್ಸವ ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ವೈಭವಕ್ಕೆ ಕಾಲಿಡುತ್ತಿದ್ದೇವೆ. ಇನ್ನೀಗ ವೇದಿಕೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಇವರಿಂದ ನೃತ್ಯ, ಸಂಗೀತ ಹಾಗೂ ಇತರ ಕಲಾತ್ಮಕ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ. ಸಾಹಿತ್ಯ, ಸಂಗೀತ ಮತ್ತು ಕಲೆಯ ಜ್ಞಾನ ಇಲ್ಲದವನು ಕೋಡು ಬಾಲ ಇಲ್ಲದ ಪಶುವಿಗೆ ಸಮಾನ ಎಂಬ ಮಾತಿದೆ. ಅದಕ್ಕೆ ತದ್ವಿರುದ್ಧವಾಗಿ ಇದೀಗ ನಮ್ಮ ಮಕ್ಕಳಿಂದ, ಅಂದರೆ ಈಗ ಶಾಲೆಯಲ್ಲಿ ಕಲಿಯುತ್ತಿರುವ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಶಾಲೆ ಎಂಬ ಬಸ್ಸಿನ ಪಯಣಿಗರು ನಾವೆಲ್ಲ, ಹೆಜ್ಜೆ ಹಾಕಲು ಬರುತ್ತಿರುವವರು ಪುಟ್ಟು ಪುಟಾಣಿ ಮಕ್ಕಳು. ಪ್ರೀ ಪ್ರೈಮರಿ ವಿಭಾಗದ ಮಕ್ಕಳಿಂದ ಬಸ್ಸು ಎಂಬ ನೃತ್ಯ.
ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು. ಬಸ್ಸನ್ನು ಹೊತ್ತುಕೊಂಡು ಬಂದಂತಹ ಪುಟಾಣಿ ಮಕ್ಕಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ, ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಕ್ಕೆ ತೆಂಗುಗಳ ಮಡಲು, ನೆಲೆ ನಿಂತಿದೆ ಶ್ರೀಮದ್ ಅನಂತೇಶ್ವರನ ಪದತಳದಿ SAT ವಿದ್ಯಾಸಂಸ್ಥೆಗಳು. ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಡಗು ಅಂದ ಚೆಂದ, ಇಳೆಯ ಜೀವ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರದಿಂದ. ಇದೀಗ ಮಳೆಯನ್ನು ಹೊತ್ತು ತಂದಿದ್ದಾರೆ ಕಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಭೋಜನ ಸ್ವೀಕರಿಸಲು ಬಾಕಿ ಇರುವವರು ಮುಂದಕ್ಕೆ ಅನಂತ ವಿದ್ಯಾ ಹಾಲ್ಗೆ ತೆರಳಬೇಕು. ಅನಂತ ವಿದ್ಯಾ ಹಾಲ್ನಲ್ಲಿ ಮಾತ್ರ ಭೋಜನದ ವ್ಯವಸ್ಥೆಯನ್ನು ಮುಂದುವರಿಸಲಾಗುವುದು. SLC ಅಥವಾ 10th ಬ್ಲಾಕಿನ ಆ ಕೌಂಟರನ್ನು ಕ್ಲೋಸ್ ಮಾಡಲಾಗಿದೆ. ಯಾರಾದರೂ ಭೋಜನ ಸ್ವೀಕರಿಸಲು ಬಾಕಿ ಇದ್ದಲ್ಲಿ ಅನಂತ ವಿದ್ಯಾ ಹಾಲ್ನಲ್ಲಿ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಯಾವುದೇ ಕ್ಲಾಸ್ ಕೊಠಡಿಗಳಲ್ಲಿ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಆಸನದಲ್ಲಿ ಆಸೀನರಾಗಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಲಾಸ್ ಕೊಠಡಿಗಳಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
പീയൂഷ സാരസംഗീതം മീനു കുളിരാർന്ന കർപ്പൂരപൂരം എത്രയുദാരമീ പുതുവർഷകാലം. പ്രണയം പോൽ പൊഴിയുന്ന പതിനീർ മഴ കാലിൽ പൊരുസിട്ട കുസൃതി മഴ ഇരുളിലടക്കി കരഞ്ഞും പുലരി മുഖം തുണച്ചെത്തുന്നൊരമ്മ എല്ലാം മഴയുടെ നാനാർത്ഥങ്ങൾ വർഷകന്യതൻ നവരസഭാവങ്ങൾ. ത്തിന്റെ മണ്ണിലേക്ക് എത്തുന്നു മേഘമായുഷ്യശൃംഗൻ. ആയിരം മനസ്സുകളിൽ ആനന്ദവർഷം വർഷമോഹിനി തന്റെ ശൃംഗാരലാസ്യം. ഒരു ചിരി പൊഞ്ചിരി പൊട്ടിച്ചിരി ചെറുതരി വലിയ കള്ളച്ചിരി നൂറായി നൂറുങ്ങണ പൊട്ടിച്ചിരി. ശങ്കയിൽ അപമാനിതയായി മണ്ണിൻ മകൾ യാത്രയാവുമ്പോൾ അവൾക്കായി തൂവുന്നു യാത്രാമൊഴി. ഇതു കണ്ണീർ മഴയുടെ കരുണരസം കരുണരസം. ചുറ്റിത്തിരിച്ചു കാറ്റു കടപുഴക്കുന്നു വൻവൃക്ഷങ്ങളെ
വൃഷ്ടിയായി പെയ്യമേ ഗോവർദ്ധനം കുടയാക്കിയ തീരം കംസന്റെ തലവറയിൽ തളർന്നൊരമ്മ മുറ്റത്തു പേടിച്ച് രാത്രി മഴ കുടിനീരും കുപ്പിയിൽ വിൽപ്പനയ്ക്കെത്തുമ്പോൾ വിപൽ സ്വഭാവമാർന്ന രാസമഴ താമരപ്പൊയ്കയിലെ കളിരിലകളിൽ വീണു മഴവിരലുതിർക്കുന്നതൽപുരനാദം അതു കേട്ടു സ്വാതിമുനി ഹൃദയത്തിൽ ഉണരുന്നു അനവധവാദ്യത്തിൻ താളമേളം കമ്മുമായി എത്തും വരെ ഇത് മഴയുടെ ശാന്തഭാവം നവമധുവിനെ പോലെ പ്രകൃതിയെ പട്ടുടുപ്പിച്ച കാലം അതിൽ മുഴുത്ത മനുഷ്യന്റെ കളികല പച്ചയുടെ ആടകൾ ചെയ്യുന്ന കാലം മഴവില്ലുമാനം മേലെ കണ്ണീരുണങ്ങാത്ത ഭൂമി താഴെ ഉണരറ്റിയെത്തിടുന്നൊരു പ്രകൃതിക്കുമിടർന്നു പാദതാളം പേമാരിയായി പ്രളയമായി ഉരുൾപൊട്ടലായി പറയാതെ പറയുന്നു പ്രകൃതി സർവം സകയല്ല ഭൂമി ഒരു സർവം സകയല്ല ഈ ഭൂമി ಸಿಡಿಲು ಬಡಿದು ಮಳೆಯ ಹನಿಯ ತರಿಸಿದ ಪುಟಾಣಿ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸುಂದರ ರೂಪದ ಸುಬ್ರಹ್ಮಣ್ಯನೇ, ಚಂದದಿ ಶರದಿಲಿ ಪವಡಿಸಿದವನೇ, ಸ್ಕಂದದೇವ ನಮ್ಮ ಪಾರ್ವತಿ ಕುವರನೇ, ವಂದನೆ ನಿನಗೆ ವಾರುಣಿ ಈಶನೇ. ಇದೀಗ ಮುರುಗಂ ನೃತ್ಯದೊಂದಿಗೆ ವೇದಿಕೆಯಲ್ಲಿ ನೃತ್ಯ ಮಾಡಲಿದ್ದಾರೆ ನಮ್ಮ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ ವೇದಿಕೆಯಲ್ಲಿ ಮುರುಗನ್ ನೃತ್ಯ.
ಶರವಣ ಭವ ಶರವಣ ಭವ ಶರವಣ ಭವ ಶರವಣ ಭವ വെട്രിവേലവ മുരുകാ ശരവണ ശക്തി 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 ബാലക വരമരുൾ ഗുഹ നീലവാനതിലായി കോലമാമയിലിൽ ചിലമ്പൊലിയാട്ടമാടി വന്തരുൾ മുരുകാ ഹര ശിവശങ്കര സുത കരിവര മുഖ സോദര ജയ വെട്രിവേലും കയ്യിലേന്തി കാത്തരുൾ ഗുഹ ഒരു പുറം വള്ളി മങ്കയും മറുപുറം ദേവയാനിയും അഴകായി വെട്രി 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 വെട്രിവേ ശിവപാദം അണയുന്നു ഹരനിൻ തിരുമിഴികൾ നിന്നായരി കനലായി ആറാകും ജ്യോതി വാങ്ങി അഗ്നിയും വായുദേവൻ ശരവണ പൊയ്ക തന്നിൽ ചേർത്തു വച്ചു അന്നാറു ജ്യോതികൾ ചേർന്നു ഈ കോമള രൂപമതായി കാർത്തിക തിരുപെൺകടു താരാട്ടീടമായി ഉമയോ കൈകൾ നീട്ടി വാങ്ങി മാറിൽ ചേർത്തു വച്ചു പാടി പിന്നിൽ വാദ്യഘോഷമായി മണ്ണിൽ പൂക്കൾ പെയ്തിറങ്ങി ശരവണ ഭവ ശരവണ ഗുഹ മലയിൽ വാണരുളീടും ശങ്കര പാർവതി സുതനായി പലമുരുകനും ശ്രീഗണനാഥനും കിളികളാടി ലീലകളായി കുഞ്ഞൊരു വേലും കയ്യിലേന്തി ചാഞ്ചാടിയാടും മയിലേറി കണ്ണാരം പൊത്തി കളിച്ചു ഞാലാടി കണ്ടു അത് കണ്ടു മൂലകങ്ങളും ഒരു നാൾ ദേവകൾ ബ്രഹ്മസമേതരായി ഹരനെ കാണുവാൻ പോയ നേരം അഹന്തയാൽ ഭ്രമം കൊണ്ട ബ്രഹ്മദേവൻ ബാലമുരുകനെ മാറിച്ചില്ല കോമള ബാലനോ ലീലയാടി നാനുഖനോടായി ചോദ്യമായി ഓംകാരമാകും പ്രണവമന്ത്രത്തിന്റെ പൊരുളെന്ന് പറയുക ബ്രഹ്മദേവ വെറുമൊരു മന്ത്രമാണ് ഓംകാരം എന്നോദിയ ബ്രഹ്മനെ തടവിലടച്ചു
ചൂഷണം ചെയ്യുവാനായിട്ട് സ്വയമായി സൃഷ്ടിയും ചെയ്തു. അപ്പോൾ അത് കണ്ടണഞ്ഞു ശ്രീ പരമേശ്വരൻ ശ്രീ മുരുകൻ തന്റെ അന്തികത്തിൽ കണവാമന്ത്രത്തിന്റെ പൊരുളെന്നറിയുവാൻ ആഗ്രഹമുണ്ടെന്നുണർത്തിയപ്പോൾ ഈശനാം ദേവനെ ചാരയെ ചേർത്തപ്പോൾ കാതിലായോദിയ പ്രണവപ്പൊരുൾ. സ്വന്തം പിതാവിനും ഗുരുവായി മാറിയവൻ വാമിക്കും നാഥനായി പുകൾ കൊണ്ടവൻ 12 രാശിക്കും അധിപതിയായൊരു ജ്ഞാനപണ്ഡിതനായി മാറി ഗുഹൻ. കരുത്തരായൊരു താരകശൂരകൾ സമസ്ത ലോകവും അടക്കി വാഴൂ. കടുത്ത ഭയമൊടു സുരഗണമുലകിൽ സഹിച്ചു വാഴൂ. പ്രപഞ്ച ദുരിതം മറുതി വരുത്താൻ കരത്തിൽ വേലും ധരിച്ചു ബാലൻ. ശരങ്ങളെ നീ കരങ്ങളിലായി പോരതിനായി. ദേവസേന നായകൻ അവൻ ഗുഹൻ. േറി വന്നനന്ദിരാ വീരൻ. ഘോരശൂരൻ നനഞ്ഞൊരു നേരം മായയാൽ മരമായൊരു രൂപം. അസുരപഥകാരണം അരപാലൻ എറിയുന്നിത കനകവേലു ദൂരെ ഇളരുന്നിത. മരമ്മയിൽ സേവൽ തകരുന്നിത. ശൂരപത്മദേഹം ഏറുന്നിത. മയിൽമേൽ വാഹനമേന്തുന്നിത. കോടിയായി സേവൽ. ഗുഹം ഭജേ ശിവം. നീലമാമയിൽ കുടംകുടി വജ്രമാമകുട കുണ്ടലം. ശക്തി ചേരുമാ 12 ഭുജ വിശ്വരൂപമായി രണധീരനവൻ. ഹർഷങ്ങളെങ്ങും മുഴങ്ങുന്നു. ആനന്ദം ദേവകൾ പാടിയാടി മേളമോടെ കല്യാണമേളം ശ്രുതി ചേർത്തു വാദ്യവും തിരുമണമായി ശരവണ ഭവന തിരുമകൾ ദേവയാനി മുരുകൻ മണമകളാ. പൂങ്കുയിൽ പാടും കാനനമേട്ടിൽ തേടും വേടൻ നിളമാനേ. പേടമാൻ മിഴിയാം കുറമകൾ വള്ളിതൻ ഹൃദയം കുമരൻ കവരുമ്പോൾ. ഹൃദയം കുമരൻ വേഷം മാറിയെന്ന് വേടനായി വന്ന വീരൻ തൻ പ്രിയ മുരുകൻ എന്നറിഞ്ഞു വള്ളി. കാനന പൂക്കൾ കോർത്തൊരു മായം ചാത്തിയ വീരൻ തൻ വിരിമാറിൽ. ചേരും കുറമകൾ വള്ളി മറുചാരേ ദേവയാനി. ഇരുവരും ചേർന്ന് അഴകായി മേവും അഴകനെ നീ അരുളാ. കക്കമയിലേറി വന്ന് സിത്തത്തിൽ വന്നരുളും കந்தனுக்கு മുരുകനുக்கு ഹരോഹര. ആറുപടൈ വീട് കൊണ്ട ദണ്ഡപാണി സ്വാമിയാക കുമരനുக்கு വേലനുக்கு ഹരോഹര. എതുകനലായി വന്നതിത ഹരോഹര. ദേവസേന നായകന് ഹരോഹര. സുബ്രഹ്മണ്യ ഹരോഹര. ശരവണന് ഹരോഹര. ഷൺമുഖന് ഹരോഹര. വേലവന് ഹരോഹര.
ಅತ್ಯಂತ ಗಾಂಭೀರ್ಯವಾದ ಹಾವ ಭಾವ ಹೆಜ್ಜೆಯೊಂದಿಗೆ ಭಾವಪರವಶನಾಗಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಸಾಹಿತ್ಯ ಲೋಕದಲ್ಲಿ ಜನಪದ ಸಾಹಿತ್ಯಕ್ಕೆ ಅದರದೇ ಆದಂತಹ ವಿಶಿಷ್ಟತೆ ಇದೆ. ಜಾನಪದ ಲೋಕಕ್ಕೆ ಸರಿಸಾಟಿ ಬೇರೊಂದಿಲ್ಲ. ಜಾನಪದ ಮೂಲತಃ ಪರಂಪರಾನುಗತವಾಗಿ ಬಂದಿರುವಂತಹ ಜ್ಞಾನ. ಎಲ್ಲಿಯವರೆಗೆ ಜಗತ್ತಿನಲ್ಲಿ ಸಾಮಾನ್ಯ ವರ್ಗ ಅಸ್ತಿತ್ವದಲ್ಲಿರುತ್ತದೋ ಅಲ್ಲಿಯವರೆಗೆ ಜಾನಪದ ತಾನೇ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಿದು ಬರುವಂತಹ ಜ್ಞಾನದ ಶಕ್ತಿ. ಇದು ಜೀವಂತ ಪಳೆಯುಳಿಕೆಯಾಗಬಲ್ಲದೆ ಹೊರತು ನಶಿಸುವುದಿಲ್ಲ. ಯಾವುದಾದರೂ ಒಂದು ರೂಪದಲ್ಲಿ ಮತ್ತೆ ಗರಿಗೆದರಿ ನಳನಳಿಸುತ್ತಾ ಜಾನಪದ ಒಂದಲ್ಲ ಒಂದು ರೀತಿಯಲ್ಲಿ ಉಸಿರಾಡುತ್ತಿರುತ್ತದೆ. ಈಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಜಡೆ ಕೋಲಾಟ, ಗಲ್ಲು ಗಲ್ಲೆನುತ ಎಂದು ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟು ಬರುತ್ತಿದ್ದಾರೆ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿನಿಯರು. ಜನಪದ ಜ್ಞಾನ ಪರಂಪರಾನುಗತವಾಗಿ ಸಾಗಿ ಬಂದಿದೆ. ಇದು ತನ್ನದೇ ಆವರಣದಲ್ಲಿ ಮೌಖಿಕ ಸಂಪ್ರದಾಯವನ್ನು ಅನುಸರಿಸಿ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ವಿಷಯಗಳ ವಸ್ತುಗಳ ಮೊತ್ತವಾಗಿದೆ. ಹಾಗೆ ಬರುವಾಗ ಬದಲಾವಣೆ ಬೆಳವಣಿಗೆಯನ್ನು ಪಡೆದುಕೊಳ್ಳುವಂಥದ್ದು, ಕೇಳುವುದು, ನೆನಪಿನಲ್ಲಿಟ್ಟುಕೊಳ್ಳುವುದು, ನೋಡುವುದು ಮತ್ತು ಅನುಸರಿಸುವುದು ಈ ಸಂಕೀರ್ಣ ಪರಂಪರೆಯಿಂದ ಕೂಡಿದ್ದಾಗಿದೆ ಜಾನಪದ ಸಾಹಿತ್ಯ. ಈ ಜಾನಪದ ಕಲೆ ಮತ್ತು ಸಾಹಿತ್ಯವನ್ನ ಉಳಿಸಿ ಬೆಳೆಸುವುದು ಕರಾವಳಿಗರಾದ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ.
ಕಲಾಸಕ್ತರ ಗಮನಿಸಬೇಕು. ಇನ್ನು ಮುಂದಕ್ಕೆ ಪೂರ್ವ ವಿದ್ಯಾರ್ಥಿಗಳಾದ ಮಾಯಾ ಕಾಮತ್ ಮತ್ತು ರಮ್ಯಾ ಮಲ್ಯ ಇವರಿಂದ ಒಂದು ಗುಂಪು ಗಾಯನ. ಈಗ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಹಿರಿಯ ಪ್ರಾಥಮಿಕ ವಿದ್ಯಾರ್ಥಿನಿಯರಿಂದ ಜಡೆ ಕೋಲಾಟ ಜಾನಪದ ನೃತ್ಯ ನಡೆಯಲಿಕ್ಕಿದೆ. ಅದಾದ ತಕ್ಷಣ ಹಳೆ ವಿದ್ಯಾರ್ಥಿಗಳಾದ ಶೈಲಜಾ, ಮಾಯಾ ಹಾಗೂ ರಮ್ಯಾ ಮಲ್ಯ ಇವರಿಂದ ಹಾಡುಗಾರಿಕೆ. ಉಂಟು ಉಂಟಾ ಇದೀಗ ವೇದಿಕೆಯಲ್ಲಿ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿನಿಯರಿಂದ ಜಡೆ ಕೋಲಾಟ ಗಲ್ಲು ಗಲ್ಲೆನು ತಾಗೆಜ್ಜೆ. घल्लू घल्ले
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಜನಪದ ಹಾಡಿಗೆ ಹೆಜ್ಜೆ ಹಾಕಿದಂತಹ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಎಸ್ಎಟಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮುಗಿಸಿ ತಮ್ಮ ಕಾಯಕದ ನಿಮಿತ್ತವಾಗಿ ಊರೂರು ತೆರಳಿದಂತಹ ವಿದ್ಯಾರ್ಥಿಗಳು ಮತ್ತೊಮ್ಮೆ ಎಸ್ಎಟಿ ವಿದ್ಯಾಸಂಸ್ಥೆಗೆ ಮರಳಿ ಬಂದಿದ್ದಾರೆ. ಮಾತ್ರವಲ್ಲ ಸಾಂಸ್ಕೃತಿಕ ಕಲಾಲೋಕಕ್ಕೆ ನಿಮ್ಮನ್ನು ಕೊಂಡು ಹೋಗಲಿದ್ದಾರೆ. ಇದೀಗ ಹಿರಿಯ ವಿದ್ಯಾರ್ಥಿಗಳಂತಹ ಶೈಲಜಾ, ಮಾಯಾ ಕಾಮತ್ ಮತ್ತು ರಮ್ಯಾ ಮಲ್ಯ ಇವರು ಸುಂದರ ಹಾಡಿನೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ. ಅದೇ ರೀತಿ ಅನಂತ ಮಲ್ಯ ಇವರು ಕೂಡ ಜೊತೆಯಾಗಲಿದ್ದಾರೆ. ಅವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ಇದೀಗ ಸುಂದರವಾದಂತಹ ಸುಮಧುರ ಗೀತೆಯೊಂದಿಗೆ ಹಿರಿಯ ವಿದ್ಯಾರ್ಥಿಗಳಾದಂತಹ ಶೈಲಜಾ, ಮಾಯಾ ಕಾಮತ್ ಅಂಡ್ ರಮ್ಯಾ ಮಲ್ಯ ಇವರು ಜೊತೆಯಾಗಲಿದ್ದಾರೆ. ಹಾರ್ಮೋನಿಯದೊಂದಿಗೆ ಸಹಕರಿಸುವವರು ಹಿರಿಯ ವಿದ್ಯಾರ್ಥಿಯಂತಹ ಅನಂತ ಮಲ್ಯ. ಅದೇ ರೀತಿ ತಬಲದೊಂದಿಗೆ ಸಹಕರಿಸುವಂತಹ ವಿದ್ಯಾರ್ಥಿ ವೃಷಭ್. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರೀಮತಿ ಮಾಯಾ ಕಾಮತ್ ಈಶ್ವರನಗರ ಮಣಿಪಾಲದ ಭಜನಾ ತರಬೇತಿದಾರರು, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. 2,000 ಜನರಿಗೆ ಭಜನೆಯನ್ನು ಹೇಳಿ 15 ಮಂಡಳಿಯನ್ನು ರಚನೆ ಮಾಡಿದಂತಹ ಒಂದು ದೊಡ್ಡ ಸಂಸ್ಥೆಯನ್ನು ಇವರು ಕಟ್ಟಿ ಬೆಳೆಸಿದಂತಹ ಕೀರ್ತಿಯನ್ನು ಹೊಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಇವರ ಭಜನಾ ತಂಡ ಇನ್ನಷ್ಟು ಸಾಧನೆಯ ಹಿರಿಮೆಯನ್ನು ಏರಲಿ ಎನ್ನುವಂತಹ ಶುಭಾಶಯದೊಂದಿಗೆ ಇದೀಗ ವೇದಿಕೆಯಲ್ಲಿ ಭಜನಾ ಪ್ರಸ್ತುತಿ.
ಹಾಲ್ ಹಾಲ್ हरि ओम हरि ओम। गजाननं भूतगणासेवितं कपित्थजम्बो फलसार भक्षितं उमासुतं शोक विनाश कारणं नमामि विघ्नेश्वरा विघ्नेश्वर पादपङ्कजम्। चापतुष्टे हिममणिमुकुटे वल्लकी व्याघ्रहस्ते मातर्मातर्नमस्ते दह दह दृढतां देहि बुद्धि प्रशान्तो विद्ये वेदान्त विद्ये परिणत्य पठिते मोक्षदे मुक्तिमार्गे मार्गातीत स्वरूपे भवमव वरदा शारदे शुभ्रहारे शारदे दय तोरिदे शारदे दय तोरिदे ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾವುತ್ತಾದೆ ಶಾರದೆ ದಯ ತೋರಿದೆ ಶಾರದೆ
ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಒಂದು ಕೈಯ ಬಿಡಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಒಂದು ಕೈಯ ಬಿಡಿದೆ ಕಂಡಲ್ಲಿ ಕೆಳುವೆ ಮುಂದೆ ದಾರಿಯಿದೆ ಎಂದು ನೀ ಕರೆದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ 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 ಪಾಲಿಸೆಮ್ಮ ಮುದ್ದು ಶಾರದೆ ನಾಲಗೆಯೊಳು ನಿಲ್ಲಬಾರದೆ ನಾಲಗೆಯೊಳು ನಿಲ್ಲಬಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ನಾಲಗೆಯೊಳು ನಿಲ್ಲಬಾರದೆ ನೇಳಲೋಚನೆ ತಾಯಿ
ಕೃಪೆಯಿಂದ ಗುರುಮೂರ್ತಿ ಪುರಂದರ ವಿಠಲನ ಕೃಪೆಯಿಂದ ಪಾಲಿಸೆಮ್ಮ ಮುದ್ದು ಶಾರದೆ ನಾಲಗೆಯೊಳು ನಿಲ್ಲಬಾರದೆ ನಾಲಗೆಯೊಳು ನಿಲ್ಲಬಾರದೆ ನೋಡಲೋಚನೆ ತಾಯೇ ನಿರುತನಂಬಿದೆ ನಿನ್ನ ಲೋಲಲೋಚನೆ ತಾಯೇ ನಿರುತನಂಬಿದೆ ನಿನ್ನ ಪಾಲಿಸೆಮ್ಮ ಮುದ್ದು ಶಾರದೆ ನಾಲಗೆಯೊಳು ನಿಲ್ಲಬಾರದೆ ನಾಲಗೆಯೊಳು ನಿಲ್ಲಬಾರದೆ ನಾಲಗೆಯೊಳು ನಿಲ್ಲಬಾರದೆ ನಾಲಗೆಯೊಳು ನಿಲ್ಲಬಾರದೆ. ನಮಗೆ ವಿದ್ಯೆ ಕಲಿಸಿದ ಒಂದು ಶಾಲೆ ಅಂತೇಳಿ ನಾವು 2 ಸರಸ್ವತಿಯ ಹಾಡನ್ನು ನಾವು ಹಾಡಿದೆವು. ಈಗ ಒಂದು 3 ದೇಶಭಕ್ತಿ ಗೀತೆಯನ್ನು ಹಾಡೋದ್ರೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಸಾಸ ಪಾಪ ಪಮಗಾಮರಿ ಸಾಸ ಪಾಪ ಪಮಗಾಮರಿ ಸಾಸ ಪಾಪ ಪಮಗಾಮರಿ ಸಾಸ ಪಾಪ ಪಮಗಾಮರಿ ಗಮ ಪಗಮರಿ ಗಮ ಪಗಮರಿ ಸರಿ ಸಾ ಗಮ ಪಗಮರಿ ಸರಿ ಗಮ ಪಗಮರಿ ಸರಿ ಸಾ ನೀಲಿ ನೀಲಿ ಆಗಸ ಎಡಗೆ ತಾಯಿ ಭೂಮಿ ನೀಲಿ ನೀಲಿ ಆಗಸ ಎಡಗೆ ತಾಯಿ ಭೂಮಿ ದೇವರೀತ ಗಾಳಿ ನೀರ್ ದೇವರೀತ ಗಾಳಿ ನೀರ್ ಹಂಗೆಲ್ಲಿದೆ ಸ್ವಾಮಿ ಹಂಗೆಲ್ಲಿದೆ ಸ್ವಾಮಿ ನೀಲಿ ನೀಲಿ ಆಗಸ ಕೆಳಗೆ ತಾಯಿ ಭೂಮಿ ನೀಲಿ ನೀಲಿ ಆಗಸ ಕೆಳಗೆ ತಾಯಿ ಭೂಮಿ ಸಾಸ ಸಾಸ ಸರಿ ನೀಲಿ ನೀಲಿ ಸದಾ ಗನಿ ಸಾಸ ಸಾಸ ಸರಿ ನೀಲಿ ನೀಲಿ ಸದಾ ನಾಮರಿ ಪಾಪಾಗ ಸಾಗ ನಾಮರಿ ಪಾಪಾಗ ಸಾಗ ನೀಲಿ ಗಸ ನೀಲಿ ಗಸ ಋತುಮಾನಕ್ಕೆ ಜೊತೆಗೂಡಿದ ಶೀಲವಂತೆ ಧರಣಿ ಋತುಮಾನಕ್ಕೆ ಜೊತೆಗೂಡಿದ ಶೀಲವಂತೆ ಧರಣಿ ಮಳೆಯ ಹೀರಿ ಬೆಳೆಯ ನೀಡಿ ಮಳೆಯ ಹೀರಿ ಬೆಳೆಯ ನೀಡಿ ಕಾಪಾಡುವ ಕರುಣೆ ಕಾಪಾಡುವ ಕರುಣೆ ಕಾಪಾಡುವ ಕರುಣೆ ಕಾಪಾಡುವ ಕರುಣೆ ನೀಲಿ ನೀಲಿ ಆಗಸ ಕೆಳಗೆ ತಾಯಿ ಭೂಮಿ ನೀಲಿ ನೀಲಿ ಆಗಸ ಕೆಳಗೆ ತಾಯಿ ಭೂಮಿ ಸಾಸ ಸಾಸ ಸರಿ ನೀಲಿ ನೀಲಿ ಸದಾ ದನಿ ಸಾಸ ಸಾಸ ಸರಿ ನೀಲಿ ನೀಲಿ ಸದಾ ನಾಮರಿ ಪಾಪಾಗ ಸಾಗ ನಾಮರಿ ಪಾಪಾಗ ಸಾಗ ನೀಲಿ ಗಸ ನೀಲಿ ಗಸ
ಇಲ್ಲಿಯವರೆಗೆ ಮಾಯಾ ಕಾಮತ್ ಮತ್ತು ರಮ್ಯ ಮಲ್ಯ ಅದೇ ರೀತಿ ಶೈಲಜಾ ಇವರು ಪ್ರಸ್ತುತಿಪಡಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಹಿರಿಯ ವಿದ್ಯಾರ್ಥಿಯಾದಂತಹ ಜಯರಾಮ್ ಸ್ಯಾಕ್ಸೋಫೋನ್ ಮ್ಯೂಸಿಕಲ್ ಈವೆಂಟ್ ಅನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ಜಿಲ್ಲಾ ಮಟ್ಟದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ವಿನ್ನರ್, ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಅವಾರ್ಡ್ ಅನ್ನು ಗಿಟ್ಟಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದ GTK ಎನ್ನುವ ಚಲನಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಈ ಸ್ಯಾಕ್ಸೋಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಲಾಭಿಮಾನಿ ಬಂಧುಗಳಲ್ಲಿ ಒಂದು ವಿನಂತಿ, ಇನ್ನು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಎಲ್ಲ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಇದೀಗ ಪ್ರಸ್ತುತಿಗೊಳ್ಳಲಿಕ್ಕೆ ಇದೆ. ಇದನ್ನು ನಡೆಸಿಕೊಡುವವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಜಯರಾಮ್ ರವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರೊಟ್ಟಿಗೆ ಜೊತೆಯಾಗುವವರು ತವಿಲ್ನಲ್ಲಿ ಆನಂದ್ ದೇವಾಡಿಗ, ಸ್ಯಾಕ್ಸೋಫೋನ್ ವಿಭಾಗದಲ್ಲಿ ಮಂಜುನಾಥ್, ಅದೇ ರೀತಿ ಸ್ಯಾಕ್ಸೋಫೋನ್ ಮತ್ತು ಸಿಂಗರ್ ಆಗಿ ಅದಿತಿ ನಮ್ಮೊಂದಿಗೆ ಜೊತೆಯಾಗಲಿಕ್ಕಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇದೀಗ ವೇದಿಕೆಯಲ್ಲಿ ಸ್ಯಾಕ್ಸೋಫೋನ್ ಕಾರ್ಯಕ್ರಮ.
ಇದೀಗ ಮಲಯಾಳಂ ಫಿಲ್ಮ್ ಸಾಂಗ್ ಪ್ರಮದವನಂ. Thank you.
ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತನುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತನುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತನುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಎಲ್ಲಿದ್ದರೇನು ನನ್ನ ಅರಮಾನೆ, ಯಾಕೆಂಗೆ ಹುಡುಕುತ್ತಿ ಸುಮ್ಮನೆ, ಎನಿಸ್ಯಾಂತ ಒಸೀಳಮ್ಮಿ, ಎನಿಸ್ಯಾಂತ ಒಸೀಳಮ್ಮಿ. ಹಟ್ಟಿ ಕಟ್ಸಿ ನಿನ್ನ ಹೆಸರಲ್ಲಿ ಜಾತಕ ಬರ್ಸಿ ಹತ್ತೋಡಿ ಕಾದು ಕುಂತಲ್ಲ, ಊರ್ ತುಂಬಾ ಚಪ್ರ ಹಾಕ್ಸಿ ಬಾಜಾ ಬಾಜಂತ್ರಿ ಬಾಡ್ಸಿ ಶಬರಿ ಕಾದಂಗೆ ಕಾಣಲ್ಲ. ಶಬರಿ ಕಾದಿದ್ದು ಶ್ರೀರಾಮನ ದರ್ಶನಕ್ಕಾಗಮ್ಮಿ, ನೀನು ಕಾಯುವುದು ಯಾಕಂತ ಗೊತ್ತಾಗಿಲ್ಲಮ್ಮಿ. ಕೃಷ್ಣ ಹುಡುಕಿದ ಮಾಮೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ವೀರ ಇವಳೇನಾ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಅಪ್ಪ ಅಮ್ಮನ ಬಿಟ್ಟು ನಿನ್ನಾಲೆ ಆಸೆ ಇಟ್ಟು ಬಂದು ಬಳಗಾನ ಬಿಟ್ಟಲ್ಲ, ನಿದ್ದೆ ಮೇಲೆ ಹೆಜ್ಜೆ ಇಟ್ಟು ನೂರಾರು ಮೈಲಿ ಬಿಟ್ಟು ಜೋಗಿ ನಿನ್ನುಡುಕಿ ಕಟ್ಟಲ್ಲ. ಹೆಜ್ಜೆ ಮಾಯೋದು ಗೊತ್ತಾಗಿ ಪ್ರೀತಿ ಕಾಣಲಿ, ನಾನು ಅದಕ್ಕಾಗಿ ಬರಲಿಲ್ಲ ಮುಂದೆ ಹೋಗಮ್ಮಿ. ಕೃಷ್ಣ ಹುಡುಕಿದ ಮಾಮೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ಮೀರ ಇವಳೇನ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ,
ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲಿದ್ದರೇನು ನನ್ನ ಅರಮಾನೆ, ಯಾಕಿಂಗೆ ಹುಡುಕುತ್ತಿ ಸುಮ್ಮನೆ, ಎನಿಸ್ಯಾಂತ ಮೊಸಿ ಹೇಳಮ್ಮಿ, ಎನಿಸ್ಯಾಂತ ಮೊಸಿ ಹೇಳಮ್ಮಿ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಥ್ಯಾಂಕ್ ಯು. సిద్ధరాల మనసు నాటి చిన్నగా బోటుంటవో, చూడక బోటుంటవో, ఇంట్లో చిన్నదాన్ని సిద్ధరాల దానిలో చిన్నలు గూపిస్తావో, సిద్ధరాల మనసు నాటి చిన్నగా బోటుంటవో, చూడక బోటుంటవో, ఇంట్లో చిన్నదాన్ని సిద్ధరాల దానిలో చిన్నలు గూపిస్తావో, ఓ పిల్లగా ఎక్కటేసి చూడక బోటుంటవో, కానక మోటుంటవో, నా పిల్లకు ఎక్కటేసి చూడక బోటుంటవో, కానక మోటుంటవో. ఏ అందాల గుమ్మనే ఆగక బోటుంటవో, అల్సుగా చూస్తున్నావో, ఈ సుమ్మే నన్నడిగిన్నా చూపుల పడుతుంటవో, సుమ్మ సిల్లిపోతావో, నీ ఎంట తిరుగుతున్నదని అలసైపోతున్నవా, నువ్వే కావాలు చూస్తే నన్నే కాదుంటమా, ఓ పిల్లగా ఓ పిల్లగా ఓ పిల్లగా ఎక్కడేసి చూడక బోటుంటవో, కానక మోటుంటవో, నా పిల్లకు ఎక్కడేసి చూడక బోటుంటవో, కానక మోటుంటవో. ఏ కళ్ళకు కాటుక వెడితి కన్యాకుమారిని, నా కళ్ళు చూడబొట్టిని, బొమ్మల నడుమ బొట్ట వెడితి పల్లెట నన్నుంటమో, నిన్న ఇరిసి పెట్టను, నీ ఎంట తిరుగుతున్నదని అలసైపోతున్నవా, నువ్వే కావాలు చూస్తే నన్నే కాదుంటమా, ఓ పిల్లగా ఎక్కడేసి ఓ పిల్లగా ఎక్కడేసి తానానే తన్నానే తానానే తన్నానే తానే తన్నానే తానానే తన్నానే తానానే తన్నానే తానే తన్నానే తానానే తన్నానే. థ్యాంక్ యూ.
కన్నే గట్టుకున్నా కట్టుకున్నలో గట్టుకున్నా టిక్కి బొంటే పెట్టుకున్నా పెట్టుకున్నలో పెట్టుకున్నా నడుముకు అట్టానం చుట్టుకున్నా చుట్టుకున్నలో చుట్టుకున్నా దిష్టి సుక్కని దిట్టుకున్నా తిట్టుకున్నలో తిట్టుకున్నా పెళ్లి కూతురు వస్తావు రో నువ్వు ఎడక వస్తావు రో చెయ్యి నీ చెల్లి చేస్తాను రో అడుగు నీ అడుగులేస్తాను రో నేను మెచ్చి నన్నే మెచ్చి తోడా ఇంటి వస్తారా నీ మింట నీ బుల్లెట్ వండకి వచ్చేస పాటు గుడు 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 గణి అందల దునియాని చూపిస్తా పాట్ చిక్కు 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 గణి బుల్లెట్ వండకి వచ్చేస పాటు గుడు 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 గణి అందల దునియాని చూపిస్తా పాట్ చిక్కు 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 గణి నా కుడికలు నీట్లో పెట్టినాక పెట్టినకల్లో పెట్టినాక సిరి సంపద సంబూర గల్గునిక గల్గునికల్లో గల్గునిక నిన్ను గన్నోల గన్నోలు వన్నుకుంటా అన్నుకుంటాను అన్నుకుంటా నీ కష్టాలు భాగాలు పంచుకుంటా పంచుకుంటాలో పంచుకుంటా సుఖ పొద్దు నిద్రలేసి సుఖాల ముక్కు యాకిట్లేసి సుఖాలే నిన్ను నన్ను చూసి మురిసిపోయాగా నీతో కలిసి నా 7 జన్మాలు నీకిచ్చుకుంటా నీ తోడులో నన్ను నిర్మించుకుంటా నీ బుల్లెట్ వండకి వచ్చేస పాటు గుడు 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 గణి అందల దునియాని చూపిత పాట్ చిక్కు 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 గణి బుల్లెట్ వండకి వచ్చేస పాటు గుడు 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 గణి అందల దునియాని చూపిత పాట్ చిక్కు 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 గణి నీ అవ్వసడు వడ పిల్లనయో పిల్లనయో వాడ పిల్లనయో మా నాన్న గుండెల్లో నా ప్రేమనయో ప్రేమనయో నేరు ప్రేమనయో 7 గడపలల్ల ఒక్కదాని రాయో ఒక్కదాని
ಇಲ್ಲಿಯವರೆಗೆ ಸ್ಯಾಕ್ಸೋಫೋನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಜಯರಾಮ್ ತಂಡ. ಇವರಿಗೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯೂ ಹೌದು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಸಹಕರಿಸಿದಂತಹ ತವಿಲ್ ವಿಭಾಗದಲ್ಲಿ ಆನಂದ್ ದೇವಾಡಿಗ, ಸ್ಯಾಕ್ಸೋಫೋನ್ ಅಲ್ಲಿ ಮಂಜುನಾಥ್, ಸಿಂಗರ್ ಆಗಿ ಅದಿತಿ ಸುಂದರವಾದಂತಹ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸಿದ್ದಾರೆ. ನಿಮಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಡೋಲರೆ ಡೋಲರೆ ಬಾಲಿವುಡ್ ಸಿನಿಮಾ ಜಗತ್ತಿನ ಅತ್ಯಂತ ಹೆಸರು ಮಾಡಿರುವ ದೇವದಾಸ್ ಎಂಬ ಸಿನಿಮಾದ ಈ ಹಾಡು ದೇವದಾಸಿಯರ ಬದುಕು ಚಿತ್ರಣವನ್ನ ಕಣ್ಣ ಮುಂದೆ ನಿಲ್ಲಿಸುವಂತ ಈ ಸಿನಿಮಾದಿಂದ ಡೋಲರೆ ಡೋಲರೆ ಎಂಬ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು. ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಡೋಲರೆ ಡೋಲರೆ ಹಾಡಿಗೆ ಹೆಜ್ಜೆ.
बरसो रे मेघा मेघा बरसो रे मेघा मेघा बरसो रे मेघा बरसो मीठा है कोसा है बारिश का बोसा है कोसा है कोसा है बारिशों का बोसा है मीठा है कोसा है बारिश का बोसा है कोसा है कोसा है बारिशों का बोसा है जल 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 थल जल थल चल 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 बहता चल नन्नारे 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 बरसो रे मेघा बरसो रे मेघा मेघा बरसो रे मेघा बरसो मधुबन में जो कन्हैया किसी गोपी से मिले कभी मुस्काए कभी छेड़े कभी बात चले राधा कैसे न चले राधा कैसे न चले आँख तन मन में लगे राधा कैसे न चले राधा कैसे न ढोलीड़ा ढोल हैया माँ बगे बगे ढोलीड़ा ढोलीड़ा ढोल हैया माँ बगे बगे समन समन चाय रचिया कर बे की रात में चूड़ी खनकाई तुम्हें आधी ही बात में करबे की रात पिया करके मेरा जिया कहते ना आज तू है राधा कैसे न जले राधा कैसे न जले राधा कैसे न जले ಡೋಲಾರಿ ನೃತ್ಯದ ಮೂಲಕ ಹೆಜ್ಜೆಯನ್ನಾಕಿದಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳು. ಮುಂದಕ್ಕೆ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಂದ ತ್ರಿವುಡ ನೃತ್ಯಕ್ಕೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ವೇದಿಕೆಯಲ್ಲಿ ತ್ರಿವುಡ ನೃತ್ಯ.
ചുവക്കട്ടെ ചുവക്കട്ടെ മാറു ചിന്തിയ ചോര വീണ് ചുവക്കട്ടെ ചുവക്കട്ടെ ഇവിടം ചുവക്കട്ടെ ചിരുത നൽകിയ സമരവീര്യം അഗ്നിയാവട്ടെ. ആ കണ്ണം നട്ട് ഈ കണ്ണം നട്ട് മേലെ കണ്ടത്തിൽ ഞാറ് നട്ട് ചേറില് ഞാറ് കുത്തിയിറക്കുമ്പോൾ കാറ്റില് പതിര് പറ്റിയകറ്റി കണ്ടോടി തമ്പ്രാന് തീണ്ടല്. ഒന്നാം കണ്ടം കൊയ്തു നിറയ്ക്കുമ്പോൾ പാടുന്ന പെണ്ണവളേതാടി ചാത്തന്റെ മോളവൾ ചിരുത തന്റേടി പെണ്ണവൾ ചിരുത. രണ്ടാം കണ്ടം മൂന്നാം കണ്ടം നാലാം കണ്ടം കൊയ്തിട്ട് തലയ്ക്ക് മുകളിൽ കത്തണ സൂര്യനെ നോക്കി പാടണ പാട്ടേത്. നമ്മൾ കൊയ്യും വയലെല്ലാം നമ്മുടേതാകും പൈങ്കിളിയെ ഒരു നാൾ വരും ഈ പാടത്ത് മാറുമറച്ച് കട്ടായം. തകതോ 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 ആറച്ചിങ്ങ കോപ്പി കോപ്പിങ്ങ ആറച്ചിങ്ങ കോപ്പി കോപ്പിങ്ങ പച്ചല പഴുക്കല പച്ചല പഴുക്കല പച്ചല പഴുക്കല പച്ചല പഴുക്കല ഒളിച്ചേ കണ്ടേ പിടിച്ചേ. തിന്താരേ തിന്താ തക തിന്തൈ താര തിന്താരേ തിന്താ തക തിന്തൈ താര തിന്താരേ തിന്താ തക തിന്തൈ താര തിന്താരേ തിന്താ തക തിന്തൈ താര. പൂങ്കുയിൽ പാടുന്ന പുഞ്ചപ്പാടത്ത് മേലാളന്മാരുടെ എഴുന്നള്ളത്ത് നായാടി നാലടി നീങ്ങ് പറയോര് പത്തടി മാറ് പുറയോരും പറയോരും തൊട്ടുവരമ്പിൽ ചേരിൽ മുങ്ങിക്കോ. കോപം കൊണ്ട് ജ്വലിച്ചിടുന്നു ചിരുതപ്പെണ്ണ് മാറുമറയ്ക്കണതെന്തിനു നമ്മൾ ഓടിയൊളിക്കണതെന്തിനു നമ്മൾ വേലയെടുക്കാൻ അടിയാളർ പള്ള നിറയ്ക്കാൻ നേരാളർ. എന്തൊരു നീതി എന്തൊരു ന്യായം. ചിലക്കാതടി പെണ്ണി നാവടക്കടി പെണ്ണി ജീവൻ വേണേൽ ഓടി ഒളിക്കാൻ കൂടെ വാടി പെണ്ണാളെ. മടുത്തൊര മനസ്സുമായി മഴയുള്ളൊരന്തിയിൽ ചാളയിൽ പോകും വഴിയിലെന്ന് വാഴയിൽ കരുത്തനാം കുറുമ്പൻ കുഞ്ഞിക്കോരൻ വെള്ളിച്ചന്തയിൽ പോയി വരുമ്പോൾ പുള്ളിക്കുപ്പായം കൊണ്ടുവരാം. നാളത്തെ പെണ്ണ് കളം വരച്ച് ഇഷ്ടമാണ് എന്തോ ഇഷ്ടമാണ്. മറക്കാൻ വിലക്കുള്ള കാലം വഴിയെ നടക്കാൻ വിലക്കുള്ള കാലം സഹികെട്ട് സഹനത്തിന് പൊട്ടി ഒരുമിക്കാൻ അടിയാളം വെമ്പുന്ന കാലം. കേൾക്കിൻ പെണ്ണോളെ മണിമലർ കാവിലും ചിന്നാറും കഴക്കൂട്ടവും മൈലാടി മാറുമറയ്ക്കാൻ പെണ്ണോള് എരിവിൽ തീയായിക്കണ്. നാളത്തെ കൊയ്ത്ത് മാറുമറച്ചെടി പെണ്ണോളെ. കാലമെന്നൊരു സാക്ഷിയായി വലിയ വിപ്ലവകാരിയായി അടിയാളർ കൊയ്യുവാനായി മാറുമറച്ച ചരിത്രമായി ചിരുത തന്റെ ഉറപ്പ് കണ്ട് അടി
പാതിര കോഴി കൂവും മുമ്പേ ചിരുതയുടെ ചാളയിൽ ശിങ്കിടികൾ വായ്പൊത്തി പെണ്ണിനെ കൈകാലു കെട്ടി മാനക്കേലെ തൊടിയിൽ കൊണ്ടുപോയി. മറച്ചൊര മാറിടം മുറിച്ചുവാ മേലാളർ ഞെരിച്ചുവാ പെണ്ണിനെ കൊലപ്പെടുത്തി. രണ്ടാം നാൾ പെണ്ണാറു മറച്ച് കണ്ടത്തിൽ കൊയ്യാൻ വന്ന നേരം ചിരിത മരക്കിലെ പ്ലാവില് തൂങ്ങിടി. പ്ലാവീന്ന് പെണ്ണീനെ താഴെയിറക്കുമ്പോൾ മാറീന്ന് ചാടുന്നു ചോരക്കൂടങ്ങൾ. മാറുമുറിച്ച് പെണ്ണിനെ കൊന്ന് പ്ലാവില തൂക്കി സാക്ഷി ഞങ്ങൾ സാക്ഷി ഞങ്ങൾ സാക്ഷി ഞങ്ങൾ സാക്ഷി. തിന്താരെ തിന്താരെ തക തെയ്യം തിനാര തിന്താര തിന്താരെ തിന്താര തക തെയ്യം തിനാര തിന്താര തിന്താരെ തിന്താര തക തെയ്യം തിനാര തിന്താര തിന്താരെ തിന്താര തക തെയ്യം തിനാര തിന്താര. ഇല്ല പാടമിന്നും ഉഴുതെടുക്കുന്നെറിഞ്ഞ് ഞാറ് നട്ട് കൊയ്തെടുക്കുന്നേ 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 കൊയ്തെടുക്കുന്നേ. ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿನಿಯರಿಂದ ನಾಡನ್ ಪಾಟು ಎಲ್ಲುಲಾರಿ ಎಲ್ಲುಲಾರಿ. ಕಲ್ಲು ಮರ ಗರಿ ಕಣಗುಮ
പെണ്ണാളെ അടുപ്പിച്ച് തന്നൊരു കുമാ അകുമാ കുമാ 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 ವಿರಾಜಪಟ್ಟೈ ಜುಂಡಿಗಯ ಮಾನಿನಂಗರೆ ಎಳ್ಳುಳ್ಳೇರಿ ಮಾನಿನಂಗರೆ ವಿರಾಜಪಟ್ಟೈ ಜುಂಡಿಗಯ ಮಾನಿನಂಗರೆ മാനിനങ്കര തങ്കട്ടി മതുമ്മളാതുണ്ടേ മാനിനങ്കര തങ്കട്ടി മതുമ്മളാതുണ്ടേ മാനിനങ്കര തങ്കട്ടി മതുമ്മളാതുണ്ടേ മാനിനങ്കര തങ്കട്ടി മതുമ്മളാതുണ്ടേ என்ன கொண்டு மஞ்சள் கொண்டு மானினங்க இருக்கு என்ன கொண்டு மஞ்சள் கொண்டு சுக்கிட்டி நங்க இருக்கு என்ன கொண்டு மஞ்சள் கொண்டு மானினங்க இருக்கு என்ன கொண்டு மஞ்சள் கொண்டு சுக்கிட்டி நங்க இருக்கு ಅಗಳ ಬಂದ ನಾಬುಜಿ ಇಗಳ ಬಂದ ನಾಬುಜಿ ಎನ್ನ ಪಾವೆ ಪಂದಾಡು ಏನಿನಲ್ಲಿ ಪಾಡು ಅಗಳ ಬಂದ ನಾಬುಜಿ ಇಗಳ ಬಂದ ನಾಬುಜಿ ಎನ್ನ ಪಾವೆ ಪಂದಾಡು ಏನಿನಲ್ಲಿ ಪಾಡು ഉള്ളത്തെന്നല്ലി പാടും എന്നെല്ലി പാടും ഉള്ളത്തെന്നല്ലി പാടും എന്നെല്ലി പാടും ഉള്ളത്തെന്നല്ലി പാടും എന്നെല്ലി പാടും ഉള്ളത്തെന്നല്ലി പാടും എന്നെല്ലി പാടും ಮಾನಿನಂಗರೆ ವಿರಾಜಪಟ್ಟೈ ಜುಂಡಿಗಯ ಮಾನಿನಂಗರೆ ಎಳ್ಳುಳ್ಳೇರಿ ಮಾನಿನಂಗರೆ ವಿರಾಜಪಟ್ಟೈ ಜುಂಡಿಗಯ ಮಾನಿನಂಗರೆ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ
ಹೈಯರ್ ಸೆಕೆಂಡರಿ ವಿದ್ಯಾರ್ಥಿನಿಯರಿಂದ ನೃತ್ಯ ಪ್ರದರ್ಶನ. ಹೈಯರ್ ಸೆಕೆಂಡರಿ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ
ಹೈಯರ್ ಸೆಕೆಂಡರಿ ವಿಭಾಗದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳ ಶತಮಾನೋತ್ಸವ ಸಂಭ್ರಮ 2025ರ ಸಮಾರೋಪ ಸಮಾರಂಭದ ಭಾಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತಾ ಇದೆ. 1974ರಿಂದ ಹಿಡಿದು 1925ರವರೆಗಿನ ವಿದ್ಯಾರ್ಥಿಗಳ ಸಂಗಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಒಂದು ಹಾಡಿನ ಮೂಲಕ ಭಾಗವಹಿಸತಕ್ಕಂತಹ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು ಪ್ರೇಮಲತಾ, ಸುಪ್ರಿಯಾ ಶೆಣೈ, ವಿದ್ಯಾ ಭಂಡಾರ್ಕರ್, ಪ್ರಫುಲ್ಲ ಆಚಾರ್ಯ, ಅನನ್ಯ ಪೈ, ಅನುರಾಧ ಪ್ರಭು, ನಿಧಿ ಪೈ, ಸುಮತಿ ಆಚಾರ್ಯ, ಲತಾ ಕಾಮತ್, ಮಂಗಲಾ ಭಟ್, ಶೈಲಜಾ ಕಾಮತ್, ಪಂಚಮಿ ಶೆಣೈ, ಪೂರ್ಣಯ್ಯ ಪುರಾಣಿಕ್. ಹಾರ್ಮೋನಿಯಂನೊಂದಿಗೆ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ ಅನಂತ ಮಲ್ಯ. ಅದೇ ರೀತಿ ತಬಲದಲ್ಲಿ ಲಕ್ಷ್ಮೀ ದಾಸ್ ಪ್ರಭು. ಇದೀಗ 1974ರಿಂದ ಹಿಡಿದು 25ರವರೆಗಿನ ವಿದ್ಯಾರ್ಥಿಗಳ ಸಂಗಮ ಈಗ ವೇದಿಕೆಯಲ್ಲಿ ಒಂದು ಹಾಡಿನ ಮೂಲಕ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಹಲೋ ಹಲೋ
ನರಹರಿ ರೂಪ ನರಸಿಂಹ
ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಬಾಳೆ ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಬಾಳೆ ತೋರಿಸು ಬಾಳೆ ತವರೂರ ಮುತ್ತೈದೆಯಲಿ ಹೆಣ್ಣೆ ತೋರು ಬಾನಿಂತವರೋರ ಮುತ್ತೈದೆಯಲಿ ಹೆಣ್ಣೆ ತೋರು ಬಾನಿಂತವರೋರ
ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ನನ್ನ ಹಳೆದವ್ವಗೆ ಬಲು ಆಸೆ ಬಳೆಗಾರ, ನನ್ನ ಹಳೆದವ್ವಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. 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 ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. 1974ರಿಂದ 1925ರವರೆಗಿನ ಪೂರ್ವ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರಸ್ತುತಿಪಡಿಸಿದಂತಹ ಹಾಡಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಿಂಗಿಂಗ್ ವಿತ್ ಕರೋಕೆ ಡಾಕ್ಟರ್ ವಿಶ್ವಲತಾ ಸತೀಶ್ ಬೆಳ್ಮಣ್. ಇವರು 1985-86ನೇ ಸಾಲಿನಲ್ಲಿ SSLCಯನ್ನು ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಶಾಲೆಯಲ್ಲಿ ಮುಗಿಸಿರುತ್ತಾರೆ. ಇವರು 1994ರಲ್ಲಿ ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯನ್ನು ಮುಗಿಸಿ ಪ್ರಸ್ತುತ ಕಾರ್ಕಳ ತಾಲೂಕಿನ ಬೆಳ್ಮಣ್ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿಯನ್ನ ನಡೆಸುತ್ತಿದ್ದಾರೆ. ಡಾಕ್ಟರ್ ವಿಶ್ವಲತಾ ಸತೀಶ್ ಇವರಿಂದ ಸಿಂಗಿಂಗ್ ವಿತ್ ಕರೋಕೆ. ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಒಲವು ಗೆಲುವು ಅಂತ 1977ರ ಒಂದು ಸಿನಿಮಾದ ಒಂದು ಹಾಡು. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಕಾಣುದ ನಿನ್ನಂದ ಕಾಣದ ಆನಂದ ನರಸ ಬಯಕೆಯು ನಿನ್ನಿಂದ. ಹೇ 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 ನನ್ನೆರೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ಭಾವ ನೀ ತಂದೆ. ಹೇ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಕಾದು ಕಾದು ವಾಯ್ಸ್ ಮಾತ್ರ ಹೋಗಿದೆ, ಸಾರಿ. ಸುಮಧುರ ಹಾಡಿಗೆ ಜೊತೆಯಾದರು ಡಾಕ್ಟರ್ ವಿಶ್ವಲತಾ ಸತೀಶ್ ಇವರಿಗೆ
ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಶಾಲಾ ಕಲೋತ್ಸವದಲ್ಲಿ ಮಾಪಿಲ್ಲ ಪಾಟು ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿಯೂ ಕೂಡ ಪ್ರದರ್ಶನವನ್ನು ಕಂಡಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಮಾರೋಪ ಸಮಾರಂಭದ ಕಲಾವೇದಿಕೆಯಲ್ಲಿ ಮುಸ್ತಫಾ ಅವರು ಮಾಪಿಲ್ಲ ಪಾಟ್ನ ಮೂಲಕ ನಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮುಸ್ತಫಾ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಇದೀಗ ನಿಮ್ಮ ಮುಂದೆ ಮಾಪಿಲ್ಲ ಪಾಟು. ಪಾರ್ಟಿ ಇಲ್ಲ ಅಂತೆ. ಮ್ಯೂಸಿಕ್ ಮಾತ್ರ ಅಲ್ಲ, ಡ್ಯಾನ್ಸ್ ಇಲ್ಲ ಅಲ್ಲ. ಒಬ್ಬರು ಕೈ ಕೊಟ್ರಂತೆ, ಅವ್ರ ಡ್ರೆಸ್ ಎಲ್ಲ ಮಾಡಿ. ಹಲೋ 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 ಎಲ್ಲರಿಗೂ ನಮಸ್ಕಾರ. ನಾನು 1985-86ನೇ ಬ್ಯಾಚ್. മുത്തുവൈര കല്ലു വെച്ച രത്നമാല മാറിൽ ചാർത്തി മാതളപ്പൂ പോലെ പെണ്ണ് ചിരിക്കുന്നേരം മാതളപ്പൂ പോലെ പെണ്ണ് ചിരിക്കുന്നേരം മുത്തുവൈര കല്ലു വെച്ച രത്നമാല മാറിൽ ചാർത്തി മാതളപ്പൂ പോലെ പെണ്ണ് ചിരിക്കുന്നേരം മാതളപ്പൂ പോലെ പെണ്ണ് ചിരിക്കുന്നേരം താമരപ്പൂവിൻ്റെ മൊട്ട് കൊരുത്ത മാല മാറിലിട്ട് ഓമന പെണ്ണിൻ്റെ മാരൻ എത്തും ചാരത്തേ ഓമന പെണ്ണിൻ്റെ മാരൻ എത്തും ചാരത്ത് മുത്തുവൈര കല്ലു വെച്ച രത്നമാല മാറിൽ ചാർത്തി മാതളപ്പൂ പോലെ പെണ്ണ് ചിരിക്കുന്നേരം മാതളപ്പൂ പോലെ പെണ്ണ് ചിരിക്കുന്നേരം മാതക കണ്ണും മിഴിച്ച് മാതകത്വം വാർന്നൊലിച്ച് മാരനൊപ്പം ചേരുന്നേരും പെണ്ണിനന്തി സീരത്ത് മണിയറക്കുള്ളിൽ വസിച്ച് മധുരത്തിൽ കനിയും നുണച്ച് മയങ്ങുന്നേരും സുന്ദരാംഗി എന്ത് രാഹത്ത് തരതന്ത 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 തരതാനിനോ തരതന്ത 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 തരതാനിനോ മുത്തുവൈര കല്ലു വെച്ച രത്നമാല മാറിൽ ചാർത്തി മാതളപ്പൂ പോലെ പെണ്ണ് ചിരിക്കുന്നേരം മാതളപ്പൂ പോലെ പെണ്ണ് ചിരി
കല്ലു വെച്ച് രത്നമാല മാറിൽ ചാർത്തി മാതളപ്പൂ പോലെ പെണ്ണ് ചിരിക്കും നേരം മാതളപ്പൂ പോലെ പെണ്ണ് ചിരിക്കും നേരം താമരപ്പൂവിൻ്റെ മൊട്ടി ഒരുത്തമാല മാറിലിട്ടി ഓമന പെണ്ണിൻ്റെ മാരൻ എത്തും ചാരത്തെ ഓമന പെണ്ണിൻ്റെ മാരൻ എത്തും ചാരത്തെ തനരന്ത 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 തനരാനിലോ തനരന്ത 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 തനരാനിലോ തനരന്ത 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 തനരാനിലോ തനരന്ത 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 തനരാനിലോ. ಥ್ಯಾಂಕ್ ಯು. ಬಹಳ ಸೊಗಸಾದಂತಹ ಮಾಪಿಲ್ಲ ಪಟ್ಟನ್ನು ಪ್ರಸ್ತುತಪಡಿಸಿದ್ದಾರೆ ಮುಸ್ತಫಾ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಕಾರ್ಯಕ್ರಮದ ಮುಂದಕ್ಕೆ ಹಾಡಿನ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಶೆಣೈ ಕಾರ್ಕಳ ಇವರು. ಈ ಕಾರ್ಯಕ್ರಮದ ನಂತರ ರೆಹಮತ್ ಅಂಡ್ ಪಾರ್ಟಿ ಮಾಪಿಲ್ಲ ಪಾಟು ಮತ್ತು ಗ್ರೂಪ್ ಡ್ಯಾನ್ಸ್ಗೆ ಹೆಸರು ಕೊಟ್ಟಿದ್ರಿ. ವೇದಿಕೆಯ ಹತ್ತಿರಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರೆಹಮತ್ ಅಂಡ್ ಪಾರ್ಟಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ 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 ಪ್ರಾಣಮುನಿವನಿ ಗಾನಮಿ ನೀಡಲಿ ಪ್ರಾಣಮೇ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ಯೋಗಮನಿ ನಾದೋಪಾಸನ ತೀಸಿನ ವಾಡನು ನೀವಾಡನು ನೇನೈತೆ ನಾದೋಪಾಸನ ತೀಸಿನ ವಾಡನು ನೀವಾಡನು ನೇನೈತೆ ರಿಕ್ಕದೀನ್ರಜಿತೈ ಮಗಿರೀನ್ರಜಿತ ಕಂದರ ನೀಲ ಕಂದರ ಶುದ್ರಲೆನುಗನಿ ನೇತ್ರ ವೀಣ ನೇತ್ರ ಗಾನವಿಧಿ ಅವತರಿಂಚರ ವಿನಿತರಿಂಚರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ 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 मेरे से मेरे फुल मेरे से वेद फुल सिरी सिरी नोलो कांबोलो उरुमे उरुमुलु सरी सरी नटनल सिरी सिरी मोवलो कांबोलो परमशान शिरसु गंगा दरकु जारिना शिव गंगा परमशान शिरसु गंगा दरकु जारिना शिव गंगा नागानलोरिनो मुनुवंगा आनंद वृष्टनि तडवंगा आ
ಶಂಕರ ನಾದ ಶರೀರಾಪರಾ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಶಂಕರ ಶಂಕರ. ಸುಂದರ ಹಾಡಿಗೆ ಕಿವಿಯಾಗಿದ್ದೀರಿ. ಮಂಜುಳಾ ಶೆಣೈ ಹಾಡಿರುವ ಹಾಡಿಗೆ ಕಿವಿಯಾಗಿದ್ದೀರಿ. ವಂದನೆಗಳು ಮೇಡಮ್. ಮುಂದಕ್ಕೆ ರೆಹಮತ್ ಅಂಡ್ ಪಾರ್ಟಿ ಮಾಪಿಲ್ಲ ಪಾಠಕ್ಕಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿನಿ ಸಮನ್ವಿ ಮತ್ತು ಪಲ್ಲವಿ ಇವರ ನೃತ್ಯ ವೇದಿಕೆಯಲ್ಲಿ ಇವತ್ತಿನ ಸಮಾರೋಪ ಶತಮಾನೋತ್ಸವ ಸಂಭ್ರಮದ ಸಮಾರೋಪ ಸಮಾರಂಭ ನಮ್ಮ ಮೀಡಿಯಾದಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವಿದ್ಯಾ ಭಂಡಾರ್ಕರ್ ಅಂಡ್ ಪಾರ್ಟಿ ರೆಡಿಯಾಗಿರಬೇಕು. உன்னை காணாது நான் இன்று நான் இல்லையே, விதையில்லாமல் வேறில்லையே. உன்னை காணாது நான் இன்று நான் இல்லையே, விதையில்லாமல் வேறில்லையே. கிருஷ்ணா, உன்னை காணாது நான் இன்று நான் இல்லையே, விதை
Hello, Majestic. Hello. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು
ಬಾಳಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗು ನೀ, ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ, ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಆಹಾ 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 ಲಾ 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 ಲಾ. ಥ್ಯಾಂಕ್ ಯು. ಬಹಳ ಚಂದವಾಗಿ ಹಾಡನ್ನು ಹಾಡಿರುವಂತಹ ಮುಸ್ತಫಾ ಇವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಶ್ರೀಮತಿ ಮಂಜುಳಾ ಶೆಣೈ ಕಾರ್ಕಳ ಇವರಿಂದ ಒಂದು ಸಣ್ಣ ಗೀತೆ. ಇನ್ನು ಕೆಲವೇ ಒಂದು ನೃತ್ಯ ಮಾತ್ರ ಬಾಕಿ ಇದೆ. ವಿದ್ಯಾ ಭಂಡಾರ್ಕರ್ ಮತ್ತು ಪಾರ್ಟಿ ಕೋಲಾಟ ನೃತ್ಯ ಮಾತ್ರ ಬಾಕಿ ಇದೆ. ಇದೀಗ ವೇದಿಕೆಯಲ್ಲಿ ಮಂಜುಳಾ ಶೆಣೈ ಇವರಿಂದ ಗಾಯನ. ಪೂಜಿಸಲಿಂದೆ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ. ಪೂಜಿಸಲಿಂದೆ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮಾಣಿಕ್ಯದಾರತೆ ಉಷೆ ತಂದಿಹಳು, ಮಾಣಿಕ್ಯದಾರತೆ ಉಷೆ ತಂದಿಹಳು. ತಾಮಸವೇ ಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಒಲಿದರು ಚೆನ್ನ ಮುನಿದರು ಚಿನ್ನ ನಿನ್ನಾದನಿಗೆ ಮಾಳ್ಗೆ ಚಿನ್ನ. ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನಾದನಿಗೆ ಬಾಳಿಗೆ ಚಿನ್ನ. ನಾನಿನ್ನ ಪಾದದ ಧೂಳಾದರೂ ಚಿನ್ನ, ನಾನಿನ್ನ ಪಾದದ ಧೂಳಾದರೂ ಚಿನ್ನ. ಸ್ವೀಕರಿಸೋ ಎನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ.
ವಂದನೆಗಳು ಮಂಜುಳಾ ಶೆಣೈ ಇವರಿಗೆ. ಕಾರ್ಯಕ್ರಮದ ಶತಮಾನೋತ್ಸವ ಸಂಭ್ರಮ 2025 ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ವಿದ್ಯಾ ಶೆಣೈ, ಸುಮತಿ ಆಚಾರ್ಯ, ಪಂಚಮಿ ಶೆಣೈ, ನಿಧಿ ಪೈ ಇವರ ನೃತ್ಯ ಇದೀಗ ವೇದಿಕೆಯಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಬರಮಾಡಿಕೊಳ್ಳೋಣ. ಇದೀಗ ಚೆಲುವಯ್ಯ ಚೆಲುವು ಎನ್ನುವ ಹಾಡಿನೊಂದಿಗೆ ಕೋಲಾಟ ನೃತ್ಯ. ಜಲ್ಲೆ ಬಿದ್ರು ಕೇಲಿ ಮ್ಯಾಗಲ್ ಸೋರೆ ಬುರುಡೆಲ್ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಲೋಲು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಎತ್ತಿಗಂತ ನೀನು ಬಾರೋ, ಎಮ್ಮೆಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಊರಿಗಂತ ನೀನು ಬಾರೋ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ವಂದನೆಗಳು ವಿದ್ಯಾ ಶೆಣೈ, ಸುಮತಿ ಆಚಾರ್ಯ, ಪಂಚಮಿ ಶೆಣೈ, ನಿಧಿ ಪೈ ಇವರಿಗೆ. ಇಲ್ಲಿಗೆ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳು ಶತಮಾನೋತ್ಸವ ಸಂಭ್ರಮ 2025 ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ CS ಸುನಿಲ್ ಭಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ಟಿ ಗಣಪತಿ ಪೈ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಂತಹ ಎಂ ದಿನೇಶ್ ಶೆಣೈ, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಶ್ರೀ ಆರ್ ನಿತಿನ್ ಚಂದ್ರ ಪೈ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶಾಲಾ ಪ್ರಬಂಧಕರಂತಹ ಶ್ರೀ ಪ್ರಶಾಂತ್ ಹೆಗಡೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯರು, ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.